spot. ಹೋಮಾದಿ ಕಾರ್ಯಕ್ರಮಗಳು ನೆರವೇರಿರುತ್ತವೆ. ಈಗ ನಾವು ಮಂದಿರದ ಸೇವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳನ್ನು ಶ್ರೀಕೃಷ್ಣ ಭಜನಾ ಮಂದಿರದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ.
नमस्ते भवे इष्ट देवता स्वामी ನಮ್ಮ ನಮ್ಮ ಕುಟುಂಬದಿಂದ ನಮ್ಮ ಗುರಿಯ ಆಶೀರ್ವಾದ ನಾಗರಾಜ ನಾವು ದೇವರ ಪುನಃ ಪ್ರತಿಷ್ಠಾಪನ ನಮ್ಮ ಭಕ್ತಜನ
ಸುದ್ದಿ ಬಿತ್ತರು ಬಲೆ ಬಲೆ ಬೇಕಾ ಹೊಸಣ್ಣ ಹೊಸಣ್ಣ
ಅಲ್ಲೆಲ್ಲ ಪೂರ್ಣಾವತಿ ಗಾಂಡಿ अन्यथा अश्रम ಪೂರ್ಣಾವತಿ ಗಾಂಡಿಗೆ ಅಲ್ಲೆಲ್ಲ ಪೂರ್ಣಾವತಿ ಗಾಂಡಿ ತಿಂಗ ನಾಳೆ ತಿಂಗ ಹೊಸಣ್ಣ ಉಂಡು ಉಂಡು ಹೊಸಣ್ಣ ಕಮ್ಮಿಲ್ಲ ಮಿಸ್ सर्वमंगलमांगल्ये शिवे सर्वासादिदेशे नमस्ते स्थानोत्मे चतुर्भुजष्ठातं भवे इष्टदेवताघ्नं कुलदेवता ग्रामादेव सर्वे देवेभ्यो नमः ಕೈ ಮುಗಿಯುವಂತೆ ಸ್ವಾಮಿ ದೇವರಿಗೆ ನಮ್ಮ ಕುಟುಂಬ ದೇವರ ಕುಟುಂಬದಿಂದ ನಮ್ಮ ರಾಜ್ಯದ ಸಮಸ್ತ ದೇವಿ ಕ್ಷೇತ್ರದಿಂದ ನಮ್ಮ ಗುರಿಯನ್ನು ನಮ್ಮ ಆಶೀರ್ವಾದ ವಿಶೇಷವಾಗಿ ನಾಗರಾಜ ಆಶೀರ್ವಾದ ನಮ್ಮ ಶ್ರೀಕೃಷ್ಣ ದೇವನ ಪುನಃ ಪ್ರತಿಷ್ಠಾನ ಶುಭಭೂತ ಪ್ರಪಂಚವನ್ನು ಶುಭಮೂರ್ತಿ ನಮ್ಮ ಪ್ರತಿಷ್ಠಾನ ಉದ್ದೇಶವಾಗಿ ನಮ್ಮ ಭಕ್ತಜನ ಸೇರಿಸುತ್ತಾ ಬಂದು ನಾಗರನ್ನ ಯಥಾ ತಂದೆ ಸೇರ್ಕೊಂಡು ನಾಗರಿಗೆ ಸಂಪೂರ್ಣ ಸ್ವೀಕಾರವಾದ ಆ ಪ್ರತಿಷ್ಠಾ ಲಗ್ನ ಸುಲಗ್ರಹವನ್ನು ಕುರಿತು ನಂಗೆ ಬರ್ತ ಸಮಸ್ತ ಪ್ರಕಾರವಾದ ಭಕ್ತ ಜನತೆ ಕಷ್ಟಲ್ಲ ನಿರ್ವಾಹದ್ದು ನಿಖಲ ಬಂದು ಅದೀಷ್ಟ ದೇವ ಸಂಪೂರ್ಣವಾದ ಅಲ್ಲಿ ನಾವು ಕಾರ್ಯಕ್ರಮ ಯಾವುದೇ ಮಂತ್ರಿಯವರಿಗೆ ಆಗಿರೋ ನಾಗರಾಜ ಸಂಪೂರ್ಣ ಪ್ರಮಾಣ ಓ ನಮೋ ಸರ್ಪೇಭ್ಯೋ ಏಕೆ ದೇವ ಸರ್ಪೇಭ್ಯೋ ನಮಃ ಅನಂತ ನಾಗರಾಜಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಇದೇ ಮಾಡಿ ನಾಳೆ 6ನೇ ದಿನದ ನಡ ಮಾಡ್ತೀವ್ರಿ ಓಡ್
ಅಲ್ಲೆಲ್ಲ ಪೂರ್ಣಾವತಿ ಗಾಂಡಿ अन्यथा अश्रम भाति ಪೂರ್ಣಾವತಿ ಗಾಂಡಿ ಅಲ್ಲೆಲ್ಲ ಪೂರ್ಣಾವತಿ ಗಾಂಡಿ ವಸಣ್ಣ ಉಂಡು ವಸಣ್ಣ ಕಮ್ಮಿಲ್ಲ ಮಿಸ್ सर्वमंगलमांगल्ये शिवे सर्वासाधिके नमस्ते स्थानोभूतं देवात्मे चतुर्भुजष्ठातं भवे इष्टदेवताघ्नं कुलदेवतां ग्रामादेवं सर्वे देवेभ्यो नमः ಕೈ ಮುಗಿಯುವ ಸ್ವಾಮಿ ದೇವರಿಗೆ ನಮ್ಮ ಕುಟುಂಬ ಕುಟುಂಬದಿಂದ ನಮ್ಮ ರಾಜ್ಯದ ಸಮಸ್ತ ದೇವಿ ಕ್ಷೇತ್ರದಿಂದ ಬಂದು ನಮ್ಮ ಗುರಿಯನ್ನು ನಮ್ಮ ಆಶೀರ್ವಾದ ವಿಶೇಷವಾಗಿ ನಾಗರಾಜದ ಆಶೀರ್ವಾದ ನಮ್ಮ ಶ್ರೀಕೃಷ್ಣ ದೇವನ ಪುನಃ ಪ್ರತಿಷ್ಠಾನ ಶುಭಭೂತ ಪ್ರಪಂಚವನ್ನು ಪ್ರತಿಷ್ಠಾನವಾದಿ ನಮ್ಮ ಭಕ್ತಜನ ಸೇರಿಸಿದಂತಹ ಬಗ್ಗೆ ತಂದೆ ಸೇರ್ಕೊಂಡು ನನ್ನ ಆದರಗೆ ಸಂಪೂರ್ಣ ಸ್ವೀಕಾರ ಮತ್ತು ಆ ಪ್ರತಿಷ್ಠಾ ಲಗ್ನ ಸುಲಗ್ರಾಮವನ್ನು ಕುರಿತು ನಂಗೆ ಬರ್ತ ಸಮಸ್ತ ಗ್ರಹಗಳ ಮತ್ತು ಭಕ್ತ ಜನತೆ ಕಷ್ಟಲ್ಲ ನಿವಾಂತು ನಿಖಲ ಬಂದು ಅದೀಷ್ಟ ದೇವ ಸಂಪೂರ್ಣದು ಅಲ್ಲಿ ನಾವು ಕಾರ್ಯಕ್ರಮ ಯಾವುದೇ ಮಂತ್ರಿಯವರಿಗೆ ಆಗಿರೋ ನಾಗರಾಜ ಸಂಪೂರ್ಣ ಪ್ರಮಾಣ ಓ ನಮೋ ಸರ್ಪೇಭ್ಯೋ ಗೇಜೆ ಸರ್ಪೇಭ್ಯೋ ನಮಃ ಅನಂತ ನಾಗರಾಜಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನು ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನು ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.
ಜನಾರ್ದನ ಬಳಿಕ ಎಲ್ಲೆಂದು ಬರಬೇಕು. ರಾಮಸಣ್ಣ ಊರಿಬ್ಬರಾಗಲಿ ಪೋಲ ಆಂಟಿ ಆತ್ಮೀಯರೇ, ಶ್ರೀ ಸಮಾಜ
ಪ್ರತಿಷ್ಠಾನವಾಗಿ ಇಲ್ಲಿ ಈ ಮಂದಿರದ ಎದುರುಗಡೆ ಸಮಿತಿಯ ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸರ್ವಸದಸ್ಯರು ತಕ್ಷಣ ಈ ಮಂದಿರದ ಮುಂಭಾಗವನ್ನು ಸೇರಿಕೊಳ್ಳಬೇಕಾಗಿ ಹೇಳಿಕೊಡುತ್ತಾ ಇದ್ದೇನೆ. ಸಮಿತಿಯ ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ವಸದಸ್ಯರು ಆದಷ್ಟು ಬೇಗ ಈ ಮಂದಿರದ ಒಳಗೆ ಬಂದು ಸೇರಿಕೊಳ್ಳಬೇಕಾಗಿ ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಜನಾ ಮಂದಿರದ ಎಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸರ್ವಸದಸ್ಯರು ತಕ್ಷಣ ಈ ಮಂದಿರದ ಮುಂಭಾಗವನ್ನು ಸೇರಿಕೊಳ್ಳಬೇಕಾಗಿ ವಿನಂತಿ. ಕುಶಾಲಪುರ ಮಧ್ಯಮರಿಯವರು ಆದಷ್ಟು ಬೇಗ ಕುಶಾಲಪುರ ಅದೇ ರೀತಿ ರಾಧಾಕೃಷ್ಣ ಗೌಡ ಇವರು ಕೂಡ ಈ ಭಜನಾ ಮಂದಿರದ ಆವರಣಕ್ಕೆ ಬರಬೇಕು ಕೇಳಿಕೊಳ್ತಾರೆ.
ಯಥಾಶಕ್ತಿ ಹಿರಣ್ಯಂ ಪ್ರತಿಪಾದಯಾಮಿ. नमो विघ्नविनायकाय या कुन्देन्दुतुषारहारधवला या शुभ्रवस्त्रावृता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिर्देवैः सदा पूजिता सा मां पातु सरस्वती भगवती निःशेषजाड्यापः लक्ष्मीर्यस्य परिग्रहकमलजभोत्सूनुर्गरुत्मानृतपौत्रश्चन्द्रविभूषणसुरगुरुशेषस्य शय्यावुनाः
Namo
ಪ್ರಾರ್ಥನೆ ಮಾಡಿಕೊಳ್ಳುವ. ದೇವರ ಸನ್ನಿಧಿಯಲ್ಲಿ ನಮ್ಮ ಆಗಮಶಾಸ್ತ್ರವನ್ನು ಬೋಧಿಸಿದ ರೀತಿಯಲ್ಲಿ ನಾವು ಯಾವುದೇ ಕಾರ್ಯವನ್ನು ಮಾಡಿಕೊಂಡು ಬರುವಾಗ ಅಲ್ಲಿ 3 ಶಾಸ್ತ್ರಗಳ ಸಮ್ಮಿಲನ ಆಗ್ತದೆ. 3 ಶಾಸ್ತ್ರಗಳು ಕೂಡ ಸೇರಿಕೊಂಡು ನಾವು ಅನುಸರಿಸಿಕೊಂಡು ಬರಬೇಕು. ದೇವರನ್ನು ಒಲಿಸಿಕೊಳ್ಳಿಕ್ಕೆ ಹಲವಾರು ಮಾರ್ಗಗಳು, ಪ್ರಧಾನವಾಗಿ 3 ಮಾರ್ಗಗಳು. ಒಂದು ತಪೋ ಮಾರ್ಗ, ಅಲ್ಲಿ ಕಲಿಯುಗದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ವಸ್ತು ತನ್ನ ತಪೋಶಕ್ತಿಯಿಂದ ದೇವರನ್ನ ಒಲಿಸಿಕೊಳ್ಳುವಂಥ ಕಾರ್ಯ. ಭಗೀರಥ ಅಲ್ಲ, ತಪಸ್ಸಿನ ಮುಖಾಂತರ ದೇವರನ್ನು ಒಲಿಸಿಕೊಂಡದನ್ನು ನಾವು ಕೇಳಿದ್ದೇವೆ. ಆದರೆ ಅದನ್ನ ಈ ಕಲಿಯುಗದಲ್ಲಿ ಅಷ್ಟು ಕೂಡ ಏಕಾಗ್ರತೆಯನ್ನು ಮಾಡಿಕೊಳ್ಳುವಂಥ ಶಕ್ತಿ ಯಾರಲ್ಲಿ ಭಕ್ತಿ ಮಾರ್ಗದಿಂದ ದೇವರನ್ನು ಆರಾಧಿಸಿಕೊಂಡು ಬರುವಾಗ ಅದಕ್ಕೆ ನಿಬಂಧನೆಗಳಿವೆ. ಯಥಾವಂತ ಭವತಿ, ಎಲ್ಲಿ ಬೇಕಾದ್ರೂ ಕೂಡ ದೇವರನ್ನು ಆರಾಧನೆ ಮಾಡಿಕೊಂಡು ಬರುವುದು. ಮತ್ತೊಂದು ಮಾರ್ಗ ಕರ್ಮ ಮಾರ್ಗ. ಆ ಕರ್ಮ ಮುಖಾಂತರ ನಾವು ಮಾಡಿರುವಂತಹ ಸಂದರ್ಭದಲ್ಲಿ ಅದು ಎಲ್ಲರಿಗೋಸ್ಕರವಾಗಿ ಕೆಲವರು ಮಾತ್ರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಂಸ್ಕಾರ. ನಮ್ಮ ಸಾಧಾರಣ ನಾವು ಹೇಳುವಂತಹ ಸಂದರ್ಭದಲ್ಲಿ ಒಂದು ವಚನ, ದೈವಾಧೀನಂತೂ ಜಗತ್ಸರ್ವ, ಪ್ರಪಂಚ ಪೂರ್ತಿ ದೈವಿಕವಾಗಿರುವಂತಹ ಶಕ್ತಿ ಇದೆ. ಮಂತ್ರಾಧೀನಂತೂ ದೈವ, ಆ ದೈವಿಕ ಶಕ್ತಿ ಯಾರಿಗೆ ಹೋಗ್ತದೆ? ಮಂತ್ರಾಧೀನ. ಮಂತ್ರ ಅಂದ್ರೆ ಒಂದು ನಾವು ಹೇಳುವಂತ ದೇವರ ಎದುರು ಮಂತ್ರವನ್ನು ಪಠಿಸುವುದಂತಾಗಿದೆ. ಅದರ ಆಂತರಿಕವಾಗಿರುವಂತಹ ಪದಾರ್ಥವನ್ನು ಗಮನಿಸುವಂತ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ತನ್ನೇನಾಗಿದ್ದುಕೊಂಡು ಕೇವಲ ದೇವರು ಮತ್ತು ತಾನು ಎಂಬ ಭಾವನೆಯನ್ನು ತೊಡಗಿಕೊಳ್ಳಕ್ಕೆ ಸಾಧಾರಣ ಪತ್ರಿಕೆಯಲ್ಲ ಓದ್ತೇವೆ ನಾವು. ಒಬ್ಬರು ವೇದಿಕೆಯಿಂದ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೇಕ್ಷಕರೆಲ್ಲರೂ ಕೂಡ ಮಂತ್ರಮುಗ್ಧರಾಗಿ ಅದನ್ನು ಕೇಳ್ತಾ ಇದ್ರು. ಏನದರ ಅರ್ಥ ಅಂದ್ರೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳು. ಆ ಮಟ್ಟಕ್ಕೆ ಮುಟ್ಟಬೇಕು ಅಂತಾದ್ರೆ ಪರಮಾತ್ಮನೊಟ್ಟಿಗೆ ನಾವು ಸಂಬಂಧವನ್ನು ಇರಿಸಿಕೊಳ್ಳುವ ಲೌಕಿಕವಾಗಿ ಯಾವುದೇ ವಿಚಾರಗಳಿಗೆ ಗಮನ ಹರಿಸದೇ ಇರುವ ಸ್ಥಿತಿ ಅಂತ ಆ ಶ್ರೇಷ್ಠರಿಗೆ ದೇವರು ತನ್ನಂತರ ಬ್ರಾಹ್ಮಣಾಧೀನ. ವ್ಯಾಖ್ಯಾನ ಮಾಡಿದ ಬ್ರಾಹ್ಮಣಾಧೀನ ಅದೊಂದು ವರ್ಗ ಅಂತ ಹೇಳುವಂತ ಚಿಂತನೆ. ಆದ್ರೆ ಶಾಸ್ತ್ರ ಬೋಧಿಸಿದೇನೆಂದ್ರೆ ಬ್ರಹ್ಮತ್ವವನ್ನು ಪಡೆದವರಿಗೆ ಲೌಕಿಕವಾಗಿರುವಂತಹ ಯಾವ ವಿಚಾರದಲ್ಲಿ ಕೂಡ ಗಮನ ಇರುವುದಿಲ್ಲ. ತನ್ನವರು ತನ್ನದು ಎಂಬ ಭಾವನೆ ಇರುವುದಿಲ್ಲ. ಅವರು ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಕೂಡ ಲೋಕಾನುಗ್ರಹ ಹೆತ್ತೊರ್ತು ಅಂತ ಹೇಳುವಂತ ಸಂಕಲ್ಪವನ್ನು ಇರಿಸಿಕೊಂಡು ಮಾಡ್ತಾರೆ, ಈ ಲೋಕಕ್ಕೆ ಅನುಗ್ರಹ ಸಿಗಲಿಕ್ಕೋಸ್ಕರ. ಆ ರೀತಿಯ ಆ ಬ್ರಹ್ಮ ತೇಜಸ್ಸನ್ನು ಪಡೆದವರು ಯಾರಿಗಾರೋ ಅವರಿಗೆ ಆ ದೇವರೊಂದಿಗೆ ತಾದಾತ್ಮ್ಯತೆಯನ್ನು ಪಡೆಯಲಿಕ್ಕೆ ಶಕ್ತಿ ಇದೆ. ಬ್ರಾಹ್ಮಣವು ಮಮನಿಲ್ಲ ಅಂತ. ಆ ರೀತಿ ಯೋಗ್ಯತೆ ಇರುವವರು ಎಲ್ಲರೂ ಕೂಡ ನನಗೆ ದೇವರ ಸಮಾನ ಅಂತ ನಾವು ಅರಿವಿಲ್ಲದವರು ಹೇಳುವಂತ ಒಂದು ಸಂಸ್ಕಾರವೇ ನಾವು ಹಲವರಿಗೋಸ್ಕರವಾಗಿ ಕೆಲವರು ಆ ದೈವಿಕವಾಗಿರುವಂತ ಕರ್ಮದಲ್ಲಿ ತೊಡಗಿಸಿಕೊಂಡು ಅದನ್ನು ಕರ್ಮ ಮಾರ್ಗ ಅಂತ ಬೋಧಿಸಿದ್ದೀವಿ. ಆ ಕರ್ಮ ಮಾರ್ಗದಲ್ಲಿ ನಾವು ಹೋಗುವಂತ ಸಂದರ್ಭದಲ್ಲಿ ಒಂದು ಯೋಗ್ಯವಾಗಿ ದೈವಿಕವಾಗಿರುವಂತ ಚೈತನ್ಯ ನೆಲೆಗೊಳ್ಳಿಕ್ಕೆ ಪೂರಕವಾಗಿರುವಂತಹ ಪ್ರದೇಶವನ್ನು ಶಾಸ್ತ್ರ ಬೋಧಿಸಿದೆ. ಶಿಲ್ಪಶಾಸ್ತ್ರದಲ್ಲಿ ಅದರ ಪರಿಪೂರ್ಣವಾಗಿರುವಂತಹ ವ್ಯಾಖ್ಯಾನ ಉಂಟು, ಹೀಗಿರಬೇಕು ಆ ಪ್ರದೇಶ. ಆ ರೀತಿಯ ಪ್ರದೇಶವನ್ನು ತೀರ್ಮಾನ ಮಾಡುವ ಇದು ದೈವಿಕವಾಗಿರುವಂತಹ ಚೈತನ್ಯ ನೆಲೆಗೊಳ್ಳಿಕ್ಕೆ ಪೂರಕವಾಗಿರುವಂತಹ ಸ್ಥಳ ಎಂಬುದನ್ನು ತೀರ್ಮಾನ ಮಾಡುವಂತಹ ಶಾಸ್ತ್ರ ಶಿಲ್ಪಶಾಸ್ತ್ರ. ಆ ಶಿಲ್ಪಿಗಳು ಆ ಭೂಮಿ ಯೋಗ್ಯ ಅಂತ ತೀರ್ಮಾನ ಮಾಡ್ತಾರೆ. ನಂತರ ನಾವು ಮಾಡಿಕೊಂಡು ಬರಬೇಕಾದ್ರೂ ಏನು, ಹೇಗೆ ಅದನ್ನು ನಮಗೆ ಬೋಧಿಸಿಕೊಡುವಂತಹ ಶಾಸ್ತ್ರ ಯಾವುದೆಂದ್ರೆ ಅತೀತ ಫಲ ಮಾರುಣಂ ಉದಯಾತ ಆಗಮ ಫಲಂ ಛತ್ರೇಣ ವರ್ತಮಾನಸ್ಯ ಅಂತ ಎಂಬ ವಚನ ಬರುತ್ತೆ. ಕಳೆದು ಹೋದಂತಹ ಕಾಲಘಟ್ಟ, ವರ್ತಮಾನ ಕಾಲಘಟ್ಟ ಮತ್ತು ಭವಿಷ್ಯದ ಕಾಲಘಟ್ಟ, ಈ ಕಾಲಿಕವಾಗಿರುವಂತಹ ಸತ್ವವನ್ನು ಬೋಧಿಸಿರುವಂತಹ ಜ್ಯೋತಿಷಾಸ್ತ್ರ. ಆ ಜ್ಯೋತಿಷಾಸ್ತ್ರದ ಮುಖಾಂತರ ನಾವು ಚಿಂತನೆ ಮಾಡಿಕೊಳ್ಳಬೇಕು. ನಂತರ
ಅದರ ಆಗತಕ್ಕಂಥ ಕರ್ಮಾದಿಗಳನ್ನು ಮಾಡಿಕೊಂಡು ಬರಲಿಕ್ಕಿರುವಂತಹ ಮಾರ್ಗ ಯಾವುದೆಂದರೆ ಆಗಮ ಶಾಸ್ತ್ರದಲ್ಲಿ ಬೋಧಿಸಲ್ಪಟ್ಟ ರೀತಿಯಲ್ಲಿ ತಾಂತ್ರಿಕ ವೈದಿಕ ಪದ್ಧತಿಗಳ ಮುಖಾಂತರ ಆ ದೈವಿಕವಾಗಿರುವಂತಹ ಸಾನ್ನಿಧ್ಯವನ್ನು ಪ್ರತಿಷ್ಠೆ ಮಾಡಿಕೊಂಡು ಈ ಮೂರು ಶಾಸ್ತ್ರಗಳು ಸೇರಿರುವಂಥದ್ದು ಯಾವತ್ತೂ ನಮಗೆ ದೇವಾಲಯ ಅಂದರೆ ಏನು ಎಂಬ ಕಲ್ಪನೆಯನ್ನು ಬಹಳ ಸೂಕ್ಷ್ಮವಾಗಿ ಹಿರಿಯರು ಬೋಧಿಸಿಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಜನಾರ್ದನ. ನಿನ್ನ ಶರೀರವನ್ನೇ ನೀನು ದೇವಾಲಯವಾಗಿ ಗ್ರಹಿಸಿಕೊಂಡ್ರೆ ಆ ಶರೀರದೊಳಗಿರುವಂತಹ ಬ್ರಹ್ಮಾಸ್ಮಿ ಎಂಬ ಚಿಂತನೆ ಇರಬೇಕು ಹೇಳಿದ್ದು. ನಾನೇ ದೇವರೆಂಬ ಚಿಂತನೆ ಅಲ್ಲ, ನನ್ನೊಳಗೆ ದೇವರಿದ್ದಾರೆ ಎಂಬ ಚಿಂತನೆ ಬರಬೇಕು. ಆ ರೀತಿಯ ಚಿಂತನೆಯನ್ನು ಗ್ರಹಿಸಿಕೊಳ್ಳುವಾಗ ಯಾವ ರೀತಿ ನಮ್ಮ ಶರೀರವನ್ನು ನಾವು ಪಾಲನೆ ಮಾಡಿಕೊಂಡು ಬರ್ತೇವೋ ಅದೇ ರೀತಿ ಮಂದಿರದಲ್ಲಿ ಮಂದಿರವನ್ನು ಮಂದಿರದಲ್ಲಿ ಇರುವಂತಹ ಶರೀರದಲ್ಲಿರುವಂತಹ ಆತ್ಮನಿಗೆ ನಾವು ಯಾವ ರೀತಿ ನಮ್ಮ ಕರ್ತವ್ಯವನ್ನು ಸಮರ್ಪಣೆ ಮಾಡ್ತೇವೆ, ಹಾಗೆ ಮಂದಿರದೊಳಗಿರುವಂತಹ ಪರಮಾತ್ಮನಿಗೂ ಕೂಡ ನಮ್ಮ ಕರ್ತವ್ಯ ಸಲ್ಲಬೇಕು ಅಂತ ಶಾಸ್ತ್ರ ಬೋಧಿಸಿಕೊಟ್ಟಿತ್ತು. ಆಗ ಅಲ್ಲಿ ಪಾಲನೆ ಮಾಡಿಕೊಂಡು ಬರಬೇಕೆಂದೇನು ಆಚಾರ್ಯ ತಪಸ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ನಮಗೆ ಆಗ ಶಾಸ್ತ್ರ ಬೋಧಿಸಿಕೊಟ್ಟಿತ್ತು. ಒಂದು ಆ ದೈವಿಕವಾಗಿರುವಂತಹ ಸಾನ್ನಿಧ್ಯ ಪ್ರತಿಷ್ಠೆಯನ್ನು ಮಾಡುವಂತಹ ಆಚಾರ್ಯರು ತನ್ನ ತಪೋಶಕ್ತಿಯನ್ನು ಧಾರಿವೆ. ರಾಮನಾಯ ಜಪ ನಾವು ದೈವಿಕವಾಗಿರುವಂತಹ ಸಂಕೀರ್ಣವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರತಿಷ್ಠೆ ಆಗುವಂತಹ ಕಾಲಘಟ್ಟ ಆ ಎಲ್ಲ ನಮ್ಮ ಸ್ವರಗಳು ಕೇಳಿದೆ. ಆ ಶ್ರಾವ್ಯವಾಗಿರುವಂತಹ ಮಂಗಲ ಸ್ವರಗಳು ಕೇವಲ ದೈವಿಕವಾಗಿರುವಂತಹ ನಾಮಸ್ಕೀರ್ಣೆ ಮಾತ್ರ. ಅದು ಯಾವತ್ತೂ ಕೂಡ ಆ ದೈವಿಕವಾಗಿರುವಂತಹ ಮಂದಿರದ ಸಂಕೀರ್ಣತೆ ದೈವಿಕವಾಗಿರುವಂತಹ ನಾಮ ಸಂಕೀರ್ತನೆ ಮಾತ್ರ ಇರಬೇಕು. ನಿಯಮೇನ ಚ ಯಾವ ರೀತಿ ನಮ್ಮ ಶರೀರ ಪಾಲನೆಗೆ ನಾವು ನಿಯಮವನ್ನು ಪಾಲಿಸಿಕೊಂಡು ಬರುತ್ತೇವೋ ಅದೇ ರೀತಿ ಆ ದೈವಿಕವಾಗಿರುವಂತಹ ಸನ್ನಿಧಿಯಲ್ಲಿ ಕೂಡ ಸಮಯ ಕ್ರಮ ಮತ್ತು ಸರಿಯಾಗಿರುವಂತಹ ಪ್ರಮಾಣಗಳನ್ನು ಇರಿಸಿಕೊಂಡಿರುವಂತಹ ದೇವತಾರಾಧನೆ ಉತ್ಸವ ಈ ರೀತಿ ಆ ಪ್ರತಿಷ್ಠಾ ಕಾಲದಲ್ಲಿ ಅದರ ನಂತರವೂ ಕೂಡ ವಾರ್ಷಿಕವಾಗಿ ನಾವು ನಡೆಯುವಂತಹ ಉತ್ಸವ ಸಂದರ್ಭದಲ್ಲಿ ಎಲ್ಲ ಕೂಡ ಆ ದೈವಿಕ ಪರಿಪೂರ್ಣವಾಗಿ ಅನ್ನದಾನೇನ ದೇವರಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರಲ್ಲಿ ಕೂಡ ನಾವು ದೇವರನ್ನು ಯಾವ ರೀತಿ ದೇವರಿಗೆ ನಾವು ನೈವೇದ್ಯ ಸಮರ್ಪಣೆ ಮಾಡ್ತೇವೆ ಅದೇ ರೀತಿಯ ಅನ್ನದಾನವೇ ದೇವರಿಗೆ ನಾವು ಅನ್ನದಾನ ಕ್ಷೇತ್ರ ವೃದ್ಧಿಸ್ತು ಪಂಚದ ಈ 5 ವಿಚಾರಗಳಿಂದ ದೈವಿಕವಾಗಿರುವಂತಹ ಸಾನ್ನಿಧ್ಯ ವೃದ್ಧಿಯಾಗ್ತದೆ ಎಂದು ಶಾಸ್ತ್ರ ಬೋಧಿಸಿಕೊಟ್ಟಿದೆ. ಆ ರೀತಿಯಲ್ಲಿ ಇನ್ನು ಮುಂದಕ್ಕೆ ನಾವು ಇಲ್ಲಿ ಮಾಡಿಕೊಂಡು ಬರುವಂತ ಎಲ್ಲ ಆಚರಣಾ ಕರ್ಮಗಳನ್ನ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಜ್ಯೋತಿಷಾಸ್ತ್ರದಲ್ಲಿ ಒಂದು ವಚನ ಜ್ಯೋತಿಷಾಸ್ತ್ರದಲ್ಲಿ ವಚನ ಎಚ್ಚ ದೃಶ್ಯತೆ ಎಚ್ಚ ಶ್ರೀಯತೆ ತತ್ ಸಾದೃಶ್ಯೇನ ಮೃಷ್ಟೋರ್ವಾಕ್ಯ ಶುಭಾಶುಭಂ. ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೇಳುವ ಅಲ್ಲಿ ಕಾಣುವಂತಹ ವಿಶೇಷವಾಗಿರುವಂತಹ ನಿಮಿತ್ತಗಳು ಯಾವತ್ತೂ ಕೂಡ ನಮಗೆ ಭವಿಷ್ಯತ್ ಹೇಗೆ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯಲ್ಲಿ ನಮಗೆ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಹಿಂದೆಯನ್ನು ಬೋಧಿಸಿದ್ರು ಒಂದು ಗುರಿ ಇರಬೇಕು. ಆ ಗುರಿ ಪರಮಾತ್ಮನನ್ನು ಸೇರುವುದು. ಆ ಗುರಿ ನಮಗೆ ಸೇರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಮಗೆ ಯೋಗ್ಯವಾಗಿರುವಂತಹ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಒಬ್ಬ ಗುರು ಇರಬೇಕು ಅಂತ ಶಾಸ್ತ್ರ ಬೋಧಿಸಿಕೊಟ್ಟಿದೆ. ಹಾಗೆ ಗುರಿ ಇರಬೇಕು, ಗುರು ಇರಬೇಕು, ಆಗ ಮಾತ್ರ ಕಾರ್ಯ ಪೂರ್ಣ ಆಗ್ತದೆ. ನಾವು ದೇವರಲ್ಲಿ ಭವಿಷ್ಯದಲ್ಲಿ ಏನನ್ನ ಮಾಡಿಕೊಂಡು ಬರ್ತೀವಿ ಅಂತೇಳಿ ನಾವು ಸಂಕಲ್ಪವನ್ನು ಮಾಡಿ ನಾವು ಅಂತಿಮ ಘಟ್ಟಕ್ಕೆ ತಲುಪುವಂತ ಸಂದರ್ಭದಲ್ಲಿ ನಮಗೆ ಬೇರೆ ಯಾರ ಅನುಗ್ರಹ ಸಿಕ್ಕಿದ್ದು ವಿಶೇಷವಾಗಿ ಗುರುಗಳ ಆಗಮನದ ಸಮಯ ಅಂತ ಹೇಳಿದ್ರೆ ನಾವು ಮಾಡಿರುವಂತಹ ಕಾರ್ಯವನ್ನು ಭಗವಂತ ಸ್ವೀಕಾರ ಮಾಡಿಕೊಂಡಿದ್ದಾನೆ. ಆ ಮಾಡಿಕೊಂಡಿರುವಂತಹ ಸ್ವೀಕಾರ ಅದು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಉಳಿಬೇಕು ಅಂತಾದ್ರೆ ನಾವು ಕೂಡ ಪರಿಪೂರ್ಣ ಸಮರ್ಪಿತರಾಗಬೇಕು. ಆ ದೇವರಲ್ಲಿ ನಿತ್ಯ ನಿರಂತರವಾಗಿ ಶ್ರದ್ಧೇಯವಾಗಿ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನಾನು ಎಂಬ ಭಾವವನ್ನು ಬಿಟ್ಟು ಎಲ್ಲರೂ ಕೂಡ ಭಗವಂತನಲ್ಲಿಗೆ ಸಮರ್ಪಣೆ ಮಾಡಿಕೊಂಡ ಕೂಡಲೇ ನಮಗೆ ಅನುಗ್ರಹ ಸಿಗ್ತದೆ. ಅಂತಹ ಅನುಗ್ರಹ ಯೋಗ್ಯತೆಯನ್ನ ಆ ದೈವಿಕ ಶಕ್ತಿಗಳು ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಿಕೊಡ್ಲಿ ಅಂತ ಈ ಮಂಗಲ ಮುಹೂರ್ತದಲ್ಲಿ ದೇವತಾ ಸನ್ನಿಧಿಯಲ್ಲಿ ಮಾಡಿಕೊಳ್ಳುವಂತ ಪ್ರಾರ್ಥನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲ ಮಧುಸೂದನ ಮಂಗಲಂ ದೇವಕಿ ಮಂಗಲ
ಏನು ಬೇರೆ
ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನು ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.
ಸುರುಕಾದು ಇನಿತ ಪೊರ್ಲ ಲೇಸಗು ಬತ್ ಸೇರ್ದಿನ ಮಾತಾ ಬಂಧುಲೆನು ಈ ಒಂಜಿ ಲೇಸಗು ಮೋಕೆದ ಉಡಲಿಡು ಎದುಕೊನೊಂದುಲೆ
ಭೂಮಿಡು ಅನ್ಯಾಯ ಅಕೃತ್ಯ ಅದಪ್ಪುಲು ಏರ್ಕು ನಂಚಿತ್ತಿನ ಪೊರ್ತುಡು ರಕ್ಕಸೆರ್ನಕಲು ಸೊರ್ಕು ನಂಚಿತ್ತಿನ ಪೊರ್ತುಡು ರಕ್ಕಸೆರೆನು ತರ್ತದು ಈ ಭೂಮಿಡು ಧರ್ಮನು ನಾಟಾವರೆ ಬೋಡಾದು 7 ಕಡಲದ ನಡುಟು ಪೇರ ಕಡಲಡಿತ್ತು ನಂಚಿತ್ತಿನ ಆದಿ ನಾರಾಯಣ ದೇವರು ಎನ್ಮನೆ ಅವತಾರ ತಳೆದು ಶ್ರೀಕೃಷ್ಣನ ಒರುವಾದು ಉದಿತ್ತು ಬತ್ತಿನವು ನಮಕ್ ಮಾತೆರೆಗಲ ತೆರೆದಿತ್ತಿನ ಸಂಗತಿ. ಈ ಲೇಸುಡು ಇನಿ ನಮಕ ಆಶೀರ್ವಚನ ಕೊರೆರೊಪ್ಪು ನಂಚಿತ್ತಿನ ಶ್ರೀ ಕ್ಷೇತ್ರ ಎಡನೂರು ಮಠದ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸ್ವಾಮಿ ಜಿಲ್ಲೆನ ಪಾದ ತಾಮರಿಗ ಸಾರ ಪುಡ್ಯನು ಪಾಡೊಂದು ಈ ಲೇಸಗ್ ಭಕ್ತಿಡು ಅರೆನು ಎದುಕೊನೊಂದುಲೆ. ಶ್ರೀಕೃಷ್ಣ ಪರಮಾತ್ಮೆ ಪಂಡ ಜಗತ್ತಿಗೆ ಭಗವದ್ಗೀತೆದ ಬೊಲ್ಪುನು ಕೊರ್ತಿನಾರು ಸರ್ವರೆಗಲ ಖುಷಿ ಕೊರ್ಪಿನ ಮಾತೆರೆಗಲ ಇಷ್ಟ ಆಪಿನ ದೇವರು ಭಗವಾನ್ ಶ್ರೀಕೃಷ್ಣೆ. ಕೃಷ್ಣ ಪನ್ಪಿನ ಪುದರದ ಅರ್ಥನೇ ಆಕರ್ಷಣೆ ಅಂಚಾದೆ ಶ್ರೀಕೃಷ್ಣನ ನಾಮ ಸ್ಮರಣೆಡು ಆ ತುಂಜಿ ಸೆಳೆತ ಉಪ್ಪುನಿಗೆ ಅಂಚಿತ್ತಿನ ಶ್ರೀಕೃಷ್ಣ ಪರಮಾತ್ಮನ ನಿಚ್ಚ ಸುಗಿಪು ಮಂತೊಂದಿತ್ತಿನ ಈ ಜಾಗಡು ಅರೆಗೊಂಜಿ ವೈಭವದ ಶ್ರೀಕೃಷ್ಣ ಭಜನಾ ಮಂದಿರ ಇನಿತ ಪುಣ್ಯ ಗಾಳಡು ಎಡ್ಡೆ ಏಳ್ಯ ಗಳಿಗೆಡು ಪುನರ್ ನಿರ್ಮಾಣ ಆತಂಡು ಅಂಚನೆ ಅರೆನ ಬೊಲ್ಲಿದ ಬಿಂಬಲ ಇನಿ ಮೂಲು ಪ್ರತಿಷ್ಠೆ ಆತಂಡು ಶ್ರೀಕೃಷ್ಣ ಸಭಾ ಭವನಲ ಇನಿತಾತು ಪೊರ್ತುಗು ಲೋಕಾರ್ಪಣೆ ಆತಂಡು ಉನೇನು ಮಾತೆಲ್ಲ ಕಣ್ಣು ಜಿಂಜಾವುನ ಅರೆ ಭಕ್ತಿನು ಉಡಲಡು ಜಿಂಜಾವುನ ಪುಣ್ಯದ ಕಾರ್ಯಡು ನಮ್ಮ ಮಾತೆರ್ಲ ಭಾಗಿಯಾತ ಒಂದು ನಮ್ಮ ಪೂರ್ವ ಜನ್ಮದ ಪುಣ್ಯಂದೆ ಪನುಲಿ ಇತ ಈ ಪರ್ವಕಾಲದ ಭಾಗ ಆದ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಡು ನಡಪೆರುಂಡು ಕುಡರ ಬತ್ತು ಸೇರ್ದಿನ ಮಾತ ಬಂದುಲೇನು ಮೋಕೆಡು ಎದುಕೊನೊಂದು ಇನಿತ ಕಾರ್ಯಕ್ರಮದ ಅಧ್ಯಕ್ಷರಾಯಿನ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅಂಚನೆ ಇನಿತ ಕಾರ್ಯಕ್ರಮನ ದೀಪ ಪ್ರಜ್ವಲನದ ಮೂಲಕ ಉದಿಪನ ಮಲ್ಪೆರು ಪುನಂಚಿತಿನ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂಚನೆ ನಮ್ಮ ನೆಚ್ಚಿನ ಸಂಸದರು ನಮ್ಮ ನೆಚ್ಚಿನ ಶಾಸಕರಾಯಿನ ಸಂಜೀವ ಮಠಂದೂರು ಮೇರೆನು ಅಂಚನೆ ಇನಿತ ಧಾರ್ಮಿಕ ಉಪನ್ಯಾಸನ ಕೊರ್ರಪ್ಪುನಂಚಿತಿನ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿ ಕುಂಟಾರು ಮೇರೆನು ಅಂಚನೆ ಇನಿತ ಸನ್ಮಾನನ ಸ್ವೀಕಾರ ಮಲ್ಪೆರಪ್ಪುನಂಚಿತಿನ ಶ್ರೀ ಎಸ್.ಎಂ. ಪ್ರಸಾದ್ ಮುನಿಯಂಗಳ ವಾಸ್ತು ತಜ್ಞರು ಮೇರೆನು ಅಂಚನೆ ಸನ್ಮಾನ ಮಲ್ಪೆರಪ್ಪುನಂಚಿತಿನ ಡಾಕ್ಟರ್ ಎಂ.ಕೆ. ಪ್ರಸಾದ್ ಭಂಡಾರಿ ಮೇರೆನ್ಲ ಅಂಚನೆ ಮುಖ್ಯ ಅತಿಥಿಲಾದು ಲೇಸಡ್ ಗಲ್ಕ ಜಿಂಜಾಯರಪ್ಪುನಂಚಿತಿನ ಶ್ರೀಮತಿ ಸೌಮ್ಯ ಬಾಲಸುಬ್ರಹ್ಮಣ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅರಿಯಡ್ಕ ಅಂಜನಿ ಗೌರವ ಉಪಸ್ಥಿತಿಯನ್ನು ಪಡೆದಿನಾರು ಶ್ರೀ ಚಿಕ್ಕಪ್ಪ ನಾಯಕ್ ಅರಿಯಡ್ಕ ನಿಕಟಪೂರ್ವ ಅಧ್ಯಕ್ಷರು ಶ್ರೀಕೃಷ್ಣ ಭಜನಾ ಮಂದಿರ ಕೌಡಿಚಾರು ಅಂಜನಿ ಶ್ರೀ ನನ್ಯ ಅಚ್ಯುತ ಮುಡೆತಾಯ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹನುಮಗಿರಿ ಮೊಕ್ಲೇನು ಮಾತೆರೆಲ್ಲ ಕುಡರ ಮೋಕೆಡು ಮಿ ತೊರ್ಮೆದ ಚಾವಡಿಗೂ ಎದುಕೊನೊಂದುಲೆ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಲಾಯನ ಅಂಚಿತ್ತಿನ ಶ್ರೀ ವಾಸು ಪೂಜಾರಿ ಗುಂಡ್ಯಾಡ್ಕ ಅಂಚನೆ ಆಡಳಿತ ಸಮಿತಿದ ಅಧ್ಯಕ್ಷರಾಯನ ಶ್ರೀ ರಾಮದಾಸ್ ರೈ ಮದ್ಲ ಮೇರೇನು ಮಿತ್ತೊರ್ಮೆದ ಚಾವಡಿಗೆ ಮೋಕೆಡ್ ಎದ್ಕೊನೊಂದುಲೆ ಈ ಪುಣ್ಯ ಗಳಿಗೆಡು ನಡಪುನ ಈ ಲೇಸು ಪೊರ್ಲುಡು ನಡಪೊಡುಂದಾಂಡ ದೇವೇರ್ನ ಅನುಗ್ರಹ ನಮಕ್ ಖಂಡಿತವಾದಿಲ್ಲ ಬೋಡಾಪುಂಡು ಇತ್ತೆ ಪ್ರಾರ್ಥನೆದ ಒರಟು ದೇವೇರಿನು ಸುಗಿಪೆರೆ ನಮ್ಮ ದುಂಬು ಬರೊಂದುಲೆರು ಈ ನೆಲತ ಪ್ರತಿಭೆಲಾಯಿನ ಯಕ್ಷಿತ ಪ್ರಕೃತಿ ಬೊಕ್ಕ ಸನ್ನಿಧಿ ಮಹಾಗಣಪತಿ
नाटकादिप्रियम् महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिम् ಸೊಲ್ಮೆಲು ಈ ಭೂಮಿದ ಮಿತ್ತು ಏಪ ಮಾತ ಸತ್ಯ ನ್ಯಾಯ ಧರ್ಮಗು ಕತ್ತಲೆ ಕಬಿಯುಂಡ ಅತ್ತು ಐಕ್ ಒಂಜಾತು ತೊಂದರೆಲು ಬರ್ಪುಂಡ ಆ ಪೊರ್ತುಡು ಯುಗ ಯುಗಟಲ ಅವತಾರ ದೆತ್ತದು ಯಾನ್ ಬರ್ಪೆ ಪಂಡಿನಂಚಿತಿನ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಷ್ಠೆ ಆಯಿನಂಚಿತಿನ ಈ ಒಂಜಿ ವಿಶೇಷವಾಯಿನ ಪೊರ್ತುಗಳಿಗೆಡು ನಡಪು ನಂಚಿತ್ತಿನ ಈ ಲೇಸಗು ಬತ್ ಸೇರ್ದಿನ ಮಾತೆರೆಲ್ಲ ಮೋಕೆಡು ಎದ್ಕೊಂಡ್ರೆ ಅಂಚನೆ ಶ್ರೀಕೃಷ್ಣ ಭಜನಾ ಮಂದಿರ ಇನಿ ಪೊರ್ಲುಡು ಮಿನ್ಕೊಂದುಂಡು ಪಂಡ ಅವು ಇನಿ ಕೋಡೆದ ಬೇಲೆ ಅತ್ತು ಐತ ಪಿರವು ಮುಕುಡ್ದು ತೂಂಡ ನಡತಿ ನಡಕೆ ಎಂಚ ಇತ್ತಂಡು ಪನ್ಪಿನೇನು ಪ್ರಸ್ತಾಪತ ನುಡಿ ತೊಟ್ಟುಡು ನಮ್ಮ ದುಂಬುದಿಯರೆ ಬರೊಂದುಲೇರು ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿಲಾಯಿನ ಲೋಕೇಶ್ ರೈ ಅಮೈ ಓಂ ಕೃಷ್ಣಾಯ ನಮಃ. ನಮ್ಮ ಮಾಂತ ನಮ್ಮ ನಂಚಿನ ಪುತ್ತೂರ್ದ ಮಾಲಿಂಗೇಶ್ವರ ದೇವರಿಗೆ ಪ್ರಾಪ್ರಥಮವಾತು ಸ್ಮರಣೆ ಮಂತೊಂದು ಗ್ರಾಮಗೂ ಗ್ರಾಮಾಧಿಪತಿ ಆದಿ ತುಂಜ ಜುಮಾದಿ ದೈವಗೂ ತರದಗ್ಗ ಒಂದು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟಂಚಿನ ನಾಗ ಸಾನ್ನಿಧ್ಯದ ನಾಗದೇವರೇನ ಮನಸಾರೆ ಸ್ಮರಣೆ ಮಂತೊಂದು ಈ ಪುಣ್ಯ ಮನ್ನಡು ಎಲೆ ಆಯ್ನಂಚಿನ ಶ್ರೀಕೃಷ್ಣ ಪರಮಾತ್ಮೆ ನಮ್ಮ ಮಾಂತರ್ನಲ ಆರಾಧ್ಯ ಮೂರ್ತಿ ಅಂಚಿನ ಶ್ರೀಕೃಷ್ಣ ಪರಮಾತ್ಮಗಳ ತರತಗ್ಗಾದ ಅಡ್ಡಬೂರೊಂದು ವೇದಿಕೆಡು ಉಪಸರಿಪಣಂಚಿನ ಸ್ವಾಮೀಜಿಲನ ಗಲ ತರತಗ್ಗಾದ ವೇದಿಕೆಡಿತಿನ ಮಾಂತ ಗಣ್ಯರೇ ವೇದಿಕೆದ ದುಂಬಿತ್ತನಂಚಿನ ಮಾಂತ ಭಗತ್ ಭಕ್ತರೇ ಸುಮಾರು 1970 ಆಜನೆ ಈ ಸಾವಿಡು ಕುಂಬಾರರ ಗುಡಿ ಕೈಗಾರಿಕೆ ಕಟ್ಟಡಡು ಒಂಜಿ 4 ಜನ ಭಜಕೇರ್ನ ಸೇರೊಂದು ಒಂಜಿ ಶ್ರೀಕೃಷ್ಣ ಭಜನಾ ಮಂಡಳಿ ಪನ್ಪೆಣ್ಣು ಸ್ಥಾಪನೆ ಮಂತೇರೆ ಅಸ್ತಿತ್ವಕ್ಕೆ ಬತ್ತಂಡೆ 1983 ಈ ಪುಣ್ಯ ಮನ್ನಡು ಶ್ರೀಕೃಷ್ಣನ ಭಜನಾ ಮಂದಿರ ಆವಡು ಪನ್ಪುನ ಊರ್ದ ಮಾಂತ ಭಕ್ತರ್ನ ಒಟ್ಟಿಗೆ ಹರಿಯಡ್ಕ AB ಶೆಟ್ನ ಅಧ್ಯಕ್ಷತೆಡು ಪೇಜಾವರ ಶ್ರೀಗಳನ್ನ ಉಪಸ್ಥಿತಿಡು ವಿದ್ಯಾಭೂಷಣ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿನ ಉಪಸ್ಥಿತಿಡು ಧರ್ಮಸ್ಥಳದ ವೀರೇಂದ್ರನ ಉಪಸ್ಥಿತಿಡು ಈ ಪುಣ್ಯ ಮನ್ನಡು ಶ್ರೀಕೃಷ್ಣನ ಭಜನಾ ಮಂದಿರ ಅಸ್ತಿತ್ವಕ್ಕೆ ಬರ್ತದೆ. ಐದಕ್ಕ ಕೆಲವು ಸಮಯ ಕರಿನರ್ತುಕ್ಕ ನಿತ್ಯ ಶನಿವಾರದ ಪೂಜೆ ಪುನ್ನಮೆದ ಭಜನೆ ಅಂಚನೆ ಶ್ರೀಕೃಷ್ಣ ಜನ್ಮಾಷ್ಟಮಿದ ಕಾರ್ಯಕ್ರಮ ಗಣೇಶೋತ್ಸವ ಭಾರಿ ವಿಜೃಂಭಣೆ ನಡ್ತೊಂದಿತ್ತು ಈ ಪುಣ್ಯ ಮನ್ನಡೆ ಕಾಲಾಂತರ ದುಃಖ ಒಂದು ಸಮಯ ಕರಿತದೆ ಒಂದು ವರ್ಷ ಕರೆದನಗ ದಾನ ಮುಲ್ಪ ಚೂರು ದೋಷಲು ತೋಜಿದು ಬತ್ತನ ಪ್ರಕಾರ ಪ್ರಶ್ನೆ ಚಿಂತನೆ ಮಂತನಗ ಗರ್ಭಗುಡಿಗೆ ಕಟ್ಟಡ ಬಾಗಿದ ಉಪಕಟ್ಟಡಗಳು ತಾಗೊಂದಿತ್ತಿರ್ದಾತ ಮುಲ್ಪ ವಾಸ್ತು ದೋಷ ಉಂಡು ಐರ್ತಾತ ಮಂದಿರ ದೆತ್ತದು ಹೊಸ ಮಂದಿರ ಆವಡು ಪಣಪಣಂಚಿನ ದುಮ್ಮುದ ವೇದಿಕೆ ಎಡಿತಿನ ಉಳ್ಳೇರು ಚಿಕ್ಕಂಬೈಕರ್ ಆರ್ನ ಅಧ್ಯಕ್ಷ ಅವಧಿಡು ಪ್ರಶ್ನೆ ಚಿಂತನೆ ಪ್ರಕಾರ ತೋಜಿದು ಬತ್ತಂಡೆ ಐನೊಟ್ಟಿಗೆ ಮೂಲ ಮಂಜಿ ಕೈತಲ್ ನಾಗಣ ಒಂಜಿ ಕಟ್ಟೆ ಉಂಡು ಅವಳ ಜೀರ್ಣೋದ್ಧಾರ ಆವಡು ಐನ ಜೀರ್ಣೋದ್ಧಾರ ಆತ ಭಜನ ಮಂದಿರ ಜೀರ್ಣೋದ್ಧಾರ ಆವಡೊಂದು ಆನಿದ ಪ್ರಶ್ನೆ ಚಿಂತನೆ ತೋಜಿಂಡ್ರಿ ಒಂಜಿ ಊರ್ದ ಗಣೇಶೋತ್ಸವ ಸಮಿತಿದ ಅಂಚನೆ ಒಂಜಿ ಊರ್ದ 2 ಜನ ಭಕ್ತರು ಸೇರೊಂದು ನಾಗನ ಕಟ್ಟೆನ ಜೀರ್ಣೋದ್ಧಾರ ಮನ್ಪುಡು ಬಂಡದು ಪಿತಡ್ದು ಒಂಜಿ ಸಮಿತಿ ಮಂತದು ಐಕಂದೇ ಒಂಜಿ ಸಮಿತಿ ಮಂತದು ಜೀರ್ಣೋದ್ಧಾರ ಸಮಿತಿ ಮಂತದು
അതിനൊಟ್ಟಿಗೆ ಆ ಕಾರ್ಯವನ್ನು ಮಂತ ಆ ಕಾರ್ಯವನ್ನು ಮನ್ಮಗ ಆ ಸರ್ತಿ ಆ ಪೊರ್ತುಡು ನಾನು ಗೌರವಾಧ್ಯಕ್ಷ ಆಗ್ತಾರೆ ಅಂತ ಸಭೆತ್ತ ಸಭಾಧ್ಯಕ್ಷ ಹೆಂಗೆ ಕೊರ್ದಿತ್ತೇರು ಆ ಸಭೆಟ್ಟೆ ನಂಜಿ ಪಾತ್ರ ಬಂಡೆ ಈ ಇನಿತ್ತ ಈ ಒಂಜಿ ಅರಿಯಡ್ಕ ಗ್ರಾಮದ ಭಕ್ತೇರ್ನ ಒಂಜಿ ಶ್ರೀಕೃಷ್ಣನ ಭಕ್ತರಾವಡು ಅಥವಾ ಪ್ರತಿ ಒಂಜಿ ದೈವ ಭಕ್ತರಾವಡು ಈ ಜಾಗೆಡೆ ನಾಗನ ಕಟ್ಟತ್ತೆ ಭಜನಾ ಮಂದಿರತ್ತೆ ದೇವಸ್ಥಾನ ಮನ್ಪೊಲಿ ದಯ ಬಂಡ ಆತ್ ರೀತಿ ಎಡ್ಡೆ ರೀತಿ ಸಾಕಾರ ಮನ್ಪುನಂಚಿನ ಈ ಭೂಮಿಡು ಅಂಚಿನ ಈ ಅರಿಯಡ್ಕ ಗ್ರಾಮಡು ಅಂಚಿನ ಭಗವದ್ಭಕ್ತರುಳ್ಳಿರಂದು ಅವು ಇನಿ ಅಂದಿಂದ ಹೋಜುಂಡು ಯಾಕೆ ದಯ ಬಂಡ ನಂಗೆ ಈ ಗ್ರಾಮಡು ದೇವಸ್ಥಾನ ಇಜ್ಜಿ ಅಂಚಂದು ಒಂಜಿ ಪುರಾತನ ಕಾಲದ ವೆಂಕಟರಮಣ ಮಠಂದುಂಡು ನಿಜವಾದ ನಂಗೆ ದೇವಸ್ಥಾನ ಅವು ಒಂದು ಪಂಡ ಭಾವನೆ ಎಂಕ ನಮ್ಮೊಂದಿತ್ತ ಇನ್ನಿಲ್ಲ ಅವೇ ಆಂಡಲ ಅವು ಬಂಡೆ ನಂಗೆ ಇಪ್ಪಣೆ ನಮ್ಮ ಗ್ರಾಮ ದೈವ ಜುಮಾದಿನ ಅಂಡ ಶ್ರೀಲಂಕಾರ್ಥ ಬತ್ತದು ಮುಲ್ಪ ನೆಲೆಯಾದು ಇಂದುವೇ ನಮ್ಮ ಕೈತಾಲೆ ಕೌಡ್ಚಾರ್ಡು CRC ಕಾಲೋನಿ ಪಂಡದು ಆ ಜಾಗೆಡ್ಲ ಒಂಜಿ ದೇವಸ್ಥಾನ ಮಂತೇರು ಮುತ್ತು ಮಾರಿಯಮ್ಮನ ದೇವಸ್ಥಾನ ಮಂತೇರು ಅಂಡಲ್ಲ ನಂಗೆ ಗ್ರಾಮದ ಪೂರ್ವ ಹಿನ್ನೆಲೆ ಇಜ್ಜನ್ನ ತಾತು ನಮ್ಮ ಆ ದೇವಸ್ಥಾನನು ನಮ್ಮ ಗ್ರಾಮದ ಅಕ್ಕುದ ದೇವಸ್ಥಾನ ಅಂತ ಪಂಡಿ ರಾಪೂಜಿ ದೇವಸ್ಥಾನನೇ ಅಂಡ ಅಕ್ಕದ ದೇವಸ್ಥಾನ ಆತಿ ಪೂಜಿ ಅಂಡ ನಂಗೆ ಮಾಂತೆರೆಗಳ ಈ ಗ್ರಾಮಡು ದೇವಸ್ಥಾನಕ್ಕೂ ಸಮಾನವಾದಂಚಿನ ಶ್ರೀಕೃಷ್ಣನ ಭಜನಾ ಮಂದಿರ ನಮ್ಮ ಮಾಂತೆರಲ ನಮ್ಮೊಂದು ಬತ್ತನ ಸತ್ಯ ಒಂದು ಆ ಸತ್ಯ ಹೇಳ್ದಾತು ಇನ್ನು ಈತ್ ಪೊರ್ಲುಡು ಈತ್ ಒಂಜಿ ವಿಜೃಂಭಣೆ ಇನಿ ಕಾರ್ಯ ನಡ್ತೊಂದು ಒಂದು ಪಡ್ಯಾನು ಇಚ್ಛೆ ಪಡೋದಿಲ್ಲ ದೆತ್ತ ಪಿರೌಡು ಮಸ್ತ್ ಜನ ಬೆಂತೇರು ಐದು ಬುಕ್ಕ ಮುಲ್ಪೊಂಜಿ ಜೀರ್ಣೋದ್ಧಾರ ಆವಡು ಆ ಜೀರ್ಣೋದ್ಧಾರದ ಮುಖಾಂತರ ನೀನು ಶ್ರೀಕೃಷ್ಣನ ಭಜನಾ ಮಂದಿರನು ಮಣ್ಪೋಡು ಮಣ್ಪನ ಉದ್ದೇಶದಿ ಒಂಜಿ ಸಭೆ ಆಂಡು ಆ ಸಭೆಟ್ಟು ರಾಮದಾಸ ಮೊದಲ ಅಂಬೇರು ಅಧ್ಯಕ್ಷರಾಯರು ಒಂಜಿ ಆ ರೊಟ್ಟಿಗೆ ಒಂಜಿ ಸಮಿತಿದ ಅಲ್ಲ ಆಂಡು ಆರು ಅಧ್ಯಕ್ಷ ಆಯ್ನಡ್ದು ಬುಕ್ಕ ಒಂಜಿ ನಿಮಿಷಲ ಅಂಚಿ ಉಚ್ಚೇರು ತಾನು ಇಲ್ಲ ಬುಂಡ ಬ್ಯಾಂಕ್ ಮುಂಡ ಭಜನಾ ಮಂದಿರ ಪಂಡದು ನಿರಂತರ ಆರು ಏಪ ಅಧ್ಯಕ್ಷರಾಯನ ಮನತಾನೆ ಹಿಡ್ದುಕ್ಕ ಪ್ರತಿಯೊರಿಯಾಗಲ ಫೋನ್ ನಮ್ಮ ನಾನೇ ಏಪ ಒಂದು ಮುಲ ಪ್ರಶ್ನೆ ಅವಡು ಪ್ರಶ್ನೆ ಆತ ನಮ್ಮ ಭಜನಾ ಮಂದಿರದ ಬೇಲೆ ಶುರು ಮಾಡ್ಕೊಡೊಂದು ಆರ್ನ ಆ ಒಂಜಿ ಮುತುವರ್ಜಿದ ಪ್ರಕಾರ ಕೂಡ ಎಂಕ್ಲ ಪ್ರಶ್ನೆ ದಿಯಾ ಪ್ರಶ್ನೆ ಚಿಂತನೆ ಪ್ರಕಾರ ಎಂಚ ಆಂಡ ಅಂಚನೆ ನಮ್ಮ ಭಜನಾ ಮಂದಿರ ಮನ್ಪಗ ಅನ್ಪಣ ತೀರ್ಮಾನ ಬರ್ತದೆ ಮುಲ್ಲೇರಿದ ಸಜಿತ್ ಜೋಶಿಯರ್ ಬತ್ತು ಸ್ವಲ್ಪ ಪ್ರಶ್ನೆ ಚಿಂತನೆ ಆಂಡು ಆ ಪ್ರಶ್ನೆ ಚಿಂತನೆ ಪ್ರಕಾರ ಒಂಜಿ ಮುನ್ಯಂಗದ ಶಿಲ್ಪಿನ ಮುಖಾಂತರ ಮುಲ್ಪ ಜೀರ್ಣೋದ್ಧಾರ ಮನ್ಪಣಂದು ತೀರ್ಮಾನ ಆಂಡು ಅಂಡ ಆನೆಯೇ ಈ ಜೀರ್ಣೋದ್ಧಾರ ಸಮಿತಿಗೆ ಒಂಜಿ ಸರಿಯಾದ ಜನಬೋಡು ಪನ್ಪುನಂಚಿನ ತೀರ್ಮಾನ ಬರ್ತದೆ ಐಕೆ ಆಯಮೆಂದು ಬರ್ಚಿ ನಮ್ಮ ಈತ ಪೂರ ಪ್ರಶ್ನೆ ನಮ್ಮದಾಗೆ ಇದೆಲ್ಲ ಪ್ರಶ್ನೆಗೆ ಏನು ಕಾಣ್ಪಣವು ಮಾಂತ ಶ್ರೀಕೃಷ್ಣ ಭಕ್ತರನ್ನ ಅಭಿಪ್ರಾಯ ಆಗ್ತಿದ್ದೆ ಅವೇ ರೀತಿ ಪ್ರಶ್ನೆ ಕೇಳಿದಾಗ ಗುಂಜಳಕ ವಾಸು ಪೂಜಾರ್ಲ ಅಧ್ಯಕ್ಷರ ಒಂದು ತೋಜಿದು ಬರ್ತದೆ ಅವು ಶ್ರೀಕೃಷ್ಣನ ಇಚ್ಛೆ ಅಂಚ ಇತ್ತು ನಾವು ತೋಜಿನು ಜೀರ್ಣೋದ್ಧಾರ ಸಮಿತಲ ಒಂಜಿ ರಚನೆ ಆಂಡು ಅಂಚನೆ ಭಜನಾ ಸಂಕೀರ್ತನ ಸಮಿತಲ ಒಂಜಿ ರಚನೆ ಆಂಡು ಜೊತೆ ಮುಖಾಂತರ ಈ ಕ್ಷೇತ್ರಡು ಈತ್ ಪೊರ್ಲದ ಭಜನಾ ಮಂದಿರ ಒಂಜಿ ಸಭಾಭವನ ಆರ ಸತ ಪ್ರಯತ್ನ ಮಂತೀರು ಖಾಲಿ ಬಯ್ಯಗೆ ಎಲ್ಲ ಪೊಯ್ಯ ಬೋರ್ಡು ಗಾಳಿಪೇರ ಅಂತ ಪಂಡ ಪೊಯ್ಯ ಗಾಳಿಪೇರ ಉಂಡು ಸಾರನೆಗೆ ಪೊಯ್ಯ ಒಡಿಗೆ ಪಂಡ ಖಾಲಿ ವಾಟ್ಸಪ್ ಮೆಸೇಜ್ ಪಂಡ ಪುಲ್ಯ ಬಣದಾನಿ ಮೇಸ್ತ್ರಿ ಪಂಡಗ ಪೊಯ್ಯ ಗಾಳಿತು ರಾಸ್ಯಾಪುನಂಚಿನ ಆ ರೀತಿಯ ಶ್ರಮದಾನ ಪೊಂಜನಗಲು ರಾತ್ರಿ ಬತ್ತು ಪೊಯ್ಯ ಗಾಳಿತನ ಉಂಡು ಪಗೇಲ್ ಬಯ್ಯನ ಐನಂಟು ಕಲ್ಲು ತುಂಬುದು ಮಿತ್ತುಕೊಂಡು ಕಲ್ಲು ಕೊಂಡೊಯ್ದು ತೀನಂಚಿನ ಶ್ರಮದಾನವಂತರಂಚಿನ ಅವೇ ತೋ ಭಕ್ತಿಯರು ಮುಡ್ಕೊಳ್ಳಿರು ಕಾಸು ಕೊರನ ಮಾತ್ರ ಬೆಂದಿನ ತನ್ನ ಬೆಗರಿನ ಮುಲ್ಪ ದಿಂಜಾದು ಈ ಶ್ರೀಕೃಷ್ಣಗೋಸ್ಕರ ತನ್ನ ಸರ್ವಲ್ಲ ಸಮರ್ಪಣೆ ಮಂತ್ರಂಚಿನ ಭಕ್ತರು ಈ ವೇದಿಕೆ ಉಳ್ಳೇರು ಬಂದುಲೆ ಸಮಯದ ಮತ್ತೆ ಅಭಾವ ಉಂಡು ಆಯ್ತಾತು ಪ್ರಾಸ್ತಾವಿಕ ಪಾತ್ರನ ಒಂಜಿ ಅರ್ಧ ಗಂಟೆದ ಉಂಡು ಅಂಡ ಆತ ಪೋಪುಜಿ ಸ್ವಾಮೀಜಿಲೆ ವೇದಿಕೆ ಉಳ್ಳಿ ರೈತಾತ ಆತ ಪೋಪುಜಿ ಅನ್ನಲ್ಲ ಕೊಂಚ ಕೆಲವೆಂಜಿ ವಿಷಯಗಳನ್ನು ಮಾತ್ರ ಪ್ರಾಸ್ತಾವಿಕ ಆತ ಪಣೋಡು ದಯಪಂಡ ಪಂಡಜಿನ ವೇದಿಕೆ ಹಿಡಿತನಾಗಲ ಗೊತ್ತಾಜಿ ಬತ್ತನ ಬೆಣ್ಣೆರಗಲ ಗೊತ್ತಾಪುಜ ಉದ್ದೇಶಸ್ಕರ ಎಂಕ್ಲ ಮುಲ್ಪ ದತ್ತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಇರಲ್ಲ ಅಂಚನೆ ಭಜನಾ ಮಂದಿರದ ಅಧ್ಯಕ್ಷ ಇರಲ್ಲ ಅವಿರತ ಶ್ರಮ ಬರ್ತದೆ ಬೆನಿಯರ ಏರಿತ್ತನಲ್ಲ ಆರ್ಥಿಕವಾತು ಎಂಕ್ಲ ದುಂಬುಬಿರ ತೂತುಜ
ಎಂಕ್ಲ ಖಾಲಿ ಮುಲ್ಪ ಬೆನ್ಪುನ ಬಗ್ಗೆ ಮಾತ್ರ ಗಮನ ಕೊರ್ನ ಆರ್ಥಿಕದ ಬಗ್ಗೆ ಪೂರ್ತಿ ಗಮನ ಕೊರ್ನ 2 ಜನ ಅಧ್ಯಕ್ಷರ ನಗಲು ಕೊರ್ದು ಈ ನೀ ಭಜನಾ ಮಂದಿರ ಭವ್ಯವಾತ್ ಈ ನಂಗೆ ತೋಜೊಂದುಂಡು ಬಂದಲೆ ಐನ ಡೆಟ್ ಅರಿಯಡ್ಕದ ಈ ಮಣ್ಣಡು ಈ ಅರಿಯಡ್ಕದ ಶ್ರೀಕೃಷ್ಣನ ಈ ಒಂಜಿ ಮಣ್ಣಡು ಎರಾವರಿ ಪುತ್ತೂರ್ದು ಕುಲೊಂದು ಪಾತೆರುವೆಗೆ ಭಜನಾ ಮಂದಿರದ ಅಲ್ಪ ಒಟ್ಟಿಗೆ ಬಿಲ್ಡಿಂಗ್ ದೆಪ್ಪುಣೆ ಯಾದ ಎಂದು ಆಗ ಈ ವೇದಿಕೆ ಉತ್ತರ ಕೊರೊಂದಿಲ್ಲ ಶ್ರೀಕೃಷ್ಣನ ಭಕ್ತರು ಎಂಕ್ಲ ಏತಾವುಲ್ಲ ಎಂಕ್ಲಡೆಗೆ ನಾಡು ಒಂಜಿ ಇಲಾಖೆದಾಗಲ ಬೋತು ಈಗ ಲಂಚ ದತ್ತರದಕ್ಕೆ ಏನೋ ಮಾಡ್ಚಿ ಮುಲ್ವಾಗ ಐಕ್ಕನ ಆಯ್ನ ಹರಿಯಡ್ಕ ಗ್ರಾಮ ಸಮಿತ್ತುಂಡು ಇಂದಿನ ಮುಖಾಂತರಕ್ಕೆ ಏನಾಡು ఆయన ప్రశ్నకి ఉత్తర కొరియరా శ్రీకృష్ణ ప్రతి ఒరి భక్తులు అడియడక రెడీ అవుతులేరు ఐకదాల ఎంక్ల పోడిజా దయబండ ఈ పాత్ర ಬಂದುಲಂಡ ಇಂದು ವೇದಿಕೆ ಗೊತ್ತಾವಡು ಸಭೆಕ್ಕೂ ಗೊತ್ತಾವಡು ದಯಂಡ ಖಾಲಿ ಆಜಿ 7 ಜನ ಎಂಕ್ಲ 2-3 ಒಟ್ಟಿಗೆ ಎಂಕ್ಲ ಭಂಗವಾತದ ದಯವಂಡ ವಾಸ್ತು ದೋಷ ಉಂಡು ಈ ಒಂದು ಬಿಲ್ಡಿಂಗ್ ಅನ್ನು ದೆಪ್ಪೋಡು ಬಂದ ಕಟ್ಟಡ ದೆಪ್ಪೋಡು ಬಂದ ಎಂಕ್ಲ ಬಿದ್ದಾಂಡಾಗ ಐಕೆ ಎಂಕ್ಲೆಗೆ ஒரு ಏರ ಪುತ್ತೂರ್ದು ಕುಲೊಂದು ಆಯಾಲ್ ಬರ್ದು ಬರೆದು ಐನ್ ದೆಪ್ಪೆರ ಬಲ್ಲಿಗೆ ಅದು ಕೇಂದ್ರ ಎಂಕ್ಲ ಮುಲ್ಪ ಅರಿಯಾಡಕಾಡು ಎಂಕ್ಲ ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ಆಶೀರ್ವಾದ ಇತ್ತು ಎಂಕ್ಲೆಗೆ ತಿಪ್ಪು ಎಂಕ್ಲೆ ಪಿರೌಡು ಎಂಕ್ಲ ಶಾಸಕರು ಉಳ್ಳರು ಎಂಕ್ಲ ಸಂಸದರು ಉಳ್ಳರು ಇಡೀ ಸಮಾಜನ ಎಂಕ್ಲೆ ಪಿರೌಂಡು ಎಂಕ್ಲೆ ವಾಪೋಡಿಗೆಲ್ಲ ಇಜ್ಜಿ ಇನಿ ಈ ಭವ್ಯವಾತ್ ಈ ಮಂದಿರ ನಿರ್ಮಾಣಾತ್ ದೇವರನ್ನ ಬಾಲಾಲಾರ್ದು ಕೊಂಡೋತು ಎಂಕ್ಲ ವಾ ಒಂಜಿ ಅರಿಯಡ್ಕ ಗ್ರಾಮದ ಭಕ್ತರ್ನ ಶ್ರೀಕೃಷ್ಣನ ಭಕ್ತರ್ನ ಅಪೇಕ್ಷೆ ಹೋಯ್ತುಂಡ ಆ ಅಪೇಕ್ಷೆ ಅಂಚನೆ ಎಂಕ್ಲ ದೇವರನ್ನ ಎಂಕ್ಲ ಕೊಂದೋತು ಎಂಕ್ಲ ಭಜನಾ ಮಂದಿರೋಡು ಪ್ರತಿಷ್ಠೆ ಮಂತ ಅಂಚನೆ ಶ್ರೀಕೃಷ್ಣ ಸಭಾಭವನ ನಮ್ಮ ಶಾಸಕರು ಲೋಕಾರ್ಪಣೆ ಮಂತೇರು ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಎಂಕ್ಲೇನು ಧಾರ್ಮಿಕದ ಬಗ್ಗೆ ಹಿಂದುತ್ವದ ಬಗ್ಗೆ ನಂಗೆ ಪೂರ ತೆರಿಪಾರ ಉಳ್ಳೇರು ಶ್ರೀ ಕ್ಷೇತ್ರ ಯಡೂರು ಮಠದ ಪರಮ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿ ಬೆರ್ನ ಪಾದಗು ಇಡೀ ಹಿಂದೂ ಬಂಧುಲ್ನ ಪರವಾದ ಸ್ವಾಗತನು ಅರ್ಪಣೆ ಮಂತೊಂದುಲ್ಲೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಒಕ್ಕರಿ ಈ ಕ್ಷೇತ್ರಗೂ ನಿರಂತರವಾದ ಧಾರ್ಮಿಕವಾದ ಪುರೋಹಿತದ ಬಗ್ಗೆ ಪ್ರತಿಯೊಂಜಿಲ ಮಾರ್ಗದರ್ಶನ ಮಂತೊಂದು ಎಂಕಲ್ನ ಒಟ್ಟಿಗೆ ಪ್ರತಿಯೊಂದು ವಿಷಯ ಇಡ್ಲ ಯುವಕರ್ನ ಕಣ್ಮಣಿ ಆತು ಇಪ್ಪುನಾರು ಇನ್ನಿತ ಧಾರ್ಮಿಕ ಉಪನ್ಯಾಸ ಕೊರ್ಪುನಾರು ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತಿರ್ಲ ಈರ್ನ ಪಾದಗುಲ ಇಡೀ ಶ್ರೀಕೃಷ್ಣ ಭಜನಾದ ಪೂರ ಭಕ್ತರ ಪರವಾತಿ ಈರ್ನ ಪಾದಾರಯಿಂದಗೂ ಸ್ವಾಗತವನ್ನು ಸಮರ್ಪಣೆ ಮಂತೊಂದುಲ್ಲ. ಪರಮ ಪೂಜ್ಯ ವೇದಮೂರ್ತಿ ರವೀಶ್ ತಂತ್ರಿ ಅವರಿಗೆ ಉಮೇಶ್ ಗೌಡ ಕನ್ನಯ್ಯ ಇವರು ಗೌರವಿಸಬೇಕು ಅಂತಲೇ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಈಯೊಂಜಿ ಭಜನಾ ಮಂದಿರ ಈತೊಂಜಿ ಪೊರ್ಲಾತ್ ಇಪ್ಪಣ್ಣದ ಪಿರವುಡು ಭಾರಿ ಉಪಕಾರ ಮಂತನಾರು ಎಂಕಲ್ನ ಗುದ್ದೊಲಿ ಪೂಜೆ ಇರ್ತು ಪ್ರತಿ ಒಂಜಿ ಕಾರ್ಯೋಡ್ಲ ಎಂಕ್ಲೆಗೆ ತೊಂದರೆ ಆಪಣ ಪೊರ್ತುಡು ಪೋತು ಕೇನ್ನಗ ಐಕ್ ಯಾನುಲ್ಲೆ ಓಡಿ ಪೋಡ್ಚಿಗ್ಲೆ ವೆಂಚಿನ ಮಲ್ಲ ಮನ್ಪುಲೆ ಎಂಜಿಗ್ಲೆಗೆ ವೆಂಚಿನ ಆವಡ ಭಜನಾ ಮಂದಿರ ಐನು ಮನ್ಪುಲೆ ಪನ್ಪುಣ ಧೈರ್ಯದ ಪಾತ್ರ ಕೊರೊಂದು ಇನಿ ಶ್ರೀಕೃಷ್ಣ ಸಭಾಭವನನು ಲೋಕಾರ್ಪಣೆ ಮಂತದೆ ಎಂಕ್ಲೆಗೆ ಈಡೆಗೆ ಅತಿ ಹೆಚ್ಚು ಒಂಜಿ ಅನುದಾನ ಒಂಜಿ ಉವೇ ಪುತ್ತೂರು ತಾಲೂಕು ಉವೇ ಭಜನಾ ಮಂದಿರಗೂ 15 ಲಕ್ಷ ಅನುದಾನ ಕೊರ್ನ ಇತಿಹಾಸ ಇಜ್ಜಿ ಅಂಡ ನಮ್ಮ ಶಾಸಕರು 15 ಲಕ್ಷ ಅನುದಾನ ಕೊರ್ದು ಎಂಕ್ಲೊಟ್ಟಿಗೆ ಪ್ರತಿ ಎಂಕಲ ಕಾರ್ಯಕ್ರಮಡ್ಲ ಬೇರೆ ತಟ್ಟದ ಸಹಕಾರ ಮಂತ ಅಂಚಿನ ನಮ್ಮ ಪುತ್ತೂರಿನ ನೆಚ್ಚಿನ ಶಾಸಕರೈನ ಸಂಜಯ ಮಠಂದವರು ಈ ವೇದಿಕೆಗೆ ಉಪಸ್ಥಿತರು ಆರೆಗೆ ಸೇರಂಚಿನ ಮಾಂತ ಹಿಂದೂ ಬಂಧುಲ ಪರವಾತ ಸ್ವಾಗತನ ಸಮರ್ಪಣೆ ಮಂತೊಂದುಲ್ಲ. ಸನ್ಮಾನ್ಯ ಶ್ರೀ ಸಂಜಯ ಮಠಂದೂರು ಇವರನ್ನು ಗೌರವಿಸ್ತಾರೆ. ಶ್ರೀಧರ ಮಣಿಯಾನಿ ಕುರಿಂಜ.
ಒವ್ವೇ ಒಂಜಿ ಬಿಲ್ಡಿಂಗ್ ಅವಾರ್ಡ್ ಅಥವಾ ದೇವಸ್ಥಾನ ಅವಾರ್ಡ್ ಕಟ್ಟುಂಡ ಐಕ್ ಒಂಜಿ ಶಿಲ್ಪಿ ಬೋಡು ಎಂಕ್ಲ ಈ ಒಂಜಿ ಭಜನಾ ಮಂದಿರ ಈತೊಂಜಿ ಪೊರ್ಲುಡು ಆವಡಿತ್ತಿಂದ ಅಂಚನೆ ಈ ಒಂಜಿ ಸಭಾಭವನ ಈತೊಂಜಿ ಪೊರ್ಲುಡು ಕಂಗೊಳಿಸೋಡಿತ್ತಿಂದ ಐಕ ವಾಸ್ತುಶಿಲ್ಪಿ ಆದ ಬತ್ತನಂಚಿನ KSM ಪ್ರಸಾದ್ ಮುನಿಯಂಗಾಲ ಬೇರೆ ಈ ವೇದಿಕೆಡು ನಮ್ಮ ಈ ಚಾವಡಿ ಉಪಸ್ಥಿತರು ಆರೆಗಳ ಸೇರಂಚಿನ ಮಾಂತ ಭಗವದ್ಭಕ್ತರ ಪರವಾತ್ ಸ್ವಾಗತನ ಸಮರ್ಪಣೆ ಮಂತೊಂದುಲ್ಲೆ. SM ಪ್ರಸಾದ್ ಮುನಿಯಂಗಲ ವಾಸ್ತುತಜ್ಞರು ಇವರನ್ನು ಗೌರವಿಸುತ್ತಾರೆ. ದಯಾನಂದ ಗೌಡ ಆಕೈ ಇವರು. ಅಂಚನೆ ಮಾಜಿ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ಹಿರಿಯರು ಎಂಕಲ ಪೂರ ಮಾರ್ಗದರ್ಶಕರಾಯನಂಚಿನ ಚಿಕ್ಕಪ್ಪ ನಾಯ್ಕ ಹರಿಯಡ್ಕ ಬೇರೆ ಈ ವೇದಿಕೆಡು ಉಪಸ್ಥಿತರು ಬೇರೆಲ್ಲ ಹರಿಯಡ್ಕದ ಸಮಸ್ತ ಹಿಂದೂ ಬಂಧುಗಳ ಪರವಾತ್ ಸ್ವಾಗತ ಬಯಸಂದುಲೆ. ಶ್ರೀಯುತ ಶ್ರೀ ಚಿಕ್ಕಪ್ಪ ನಾಯ್ಕ ಹರಿಯಡ್ಕ ಇವರನ್ನ ಗೌರವಿಸುತ್ತಾರೆ. ಅಪ್ಪಯ್ಯ ನಾಯ್ಕ ಬಪ್ಪ ಪುಂಡೇಲು. ಅಂಚನೆ ಈ ಕಾರ್ಯಕ್ರಮಡು ಹರಿಯಡ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಂಗ್ಲಕ್ಕಿಂದು ಈ ಭಜನಾ ಮಂದಿರ ಸ್ವಲ್ಪ ಆವಡಿತ್ತಂಡ ಮುಗಲ್ನ ಸಹಕಾರ ಮಸ್ತ್ ಇತ್ತು. ಉಪಾಧ್ಯಕ್ಷರು ಎಂಕಲ್ನ ಸಮಿತಿರೇ ಉಳ್ಳೇರು ಅಂಡ್ ಅಧ್ಯಕ್ಷರೆಲ್ಲ ಉಪಾಧ್ಯಕ್ಷರು ಸೇರೊಂದು ಈ ಭಜನಾ ಮಂದಿರಗೂ ಪ್ರತಿ ಒಂಜಿ ಹೆಂಚಿನ ಕಾರ್ಯ ಆವಡಿತಲ್ಲ ಎಂಚಿನ ಒಂಜಿ ಆವಡಿತ ರಪ್ಪ ಫೋನ್ ಮಂತ್ ಬಂದು ಅರ್ಧ ಗಂಟೆಡು ಎಂಕ್ಲೇನು ಮಂತ್ ಕೊರ್ಪುಣ ಜನ ಮಂತನಾರು ಈ ಎಂಕಲ್ನ ಈ ಪಂಚಾಯತ್ ಅಧ್ಯಕ್ಷರು ಐನಂಚಿನ ಸೌಮ್ಯ ಬಾಲಸುಬ್ರಹ್ಮಣ್ಯ ಈ ವೇದಿಕೆಡು ಉಪಸ್ಥಿತರು ಆರೆಲ್ಲ ಮಾಂತೆರ್ಲ ಪರವಾತ್ ಸ್ವಾಗತ ಮಣಿಪರ ಸಂತೋಷ ಪಡೋದಿಲ್ಲ. ಶ್ರೀಮತಿ ಸೌಮ್ಯ ಬಾಲಸುಬ್ರಹ್ಮಣ್ಯಂ ಇವರನ್ನು ಗೌರವಿಸುತ್ತಾರೆ. ಕುಶಲಪ್ಪ ಗೌಡ. ಈ ಸಭೆತ್ತ ಕೇಂದ್ರ ಬಿಂದು ಎಂಕ್ಲ ಒಂಜಿ ಜೀರ್ಣೋದ್ಧಾರ ಸಮಿತಿಗೆ ಒಂಜಿ ಗೌರವಾಧ್ಯಕ್ಷರು ಅವರು ಬಂದು ಭಾರಿ ಒಂಕ್ಲ ಫಸ್ಟ್ಗೆ ಮಂತೇನೆ ಒಂಜಿ 4-5 ತಿಂಗಳು ಆ ಒಂಜಿ ಸ್ಥಾನ ಬಾಕಿ ದೀತಿತ್ತ ಒಂಜಿ ಐಕೆ ಸರಿ ಸಮರ್ಥವಾದ ವ್ಯಕ್ತಿತ್ವ ಕೊಡು ಆ ರೀತಿ ನಾಡೊಂದಿಪ್ಪಣ ಎಂಕ್ಲ ತಿಕ್ಕನಂಚಿನ ಒಂಜಿ ಮಾಣಿಕ್ಯ ಅವು ಶಶಿಕುಮಾರ್ ಬಾಲ್ಯಟ್ಟು ಬೇರೆ ಈ ವೇದಿಕೆಡು ಉಪಸ್ಥಿತರು ಬೇರೆಲ್ಲ ಸೇರಂಚಿನ ಮಾಂತ ಶ್ರೀಕೃಷ್ಣನ ಭಕ್ತರ ಪರವಾದ ಸ್ವಾಗತ ಕೋರಂದಿಲ್ಲ. ಈ ವೇದಿಕೆಡು ಆಡಳಿತ ಮಂಡಲದ ಅಧ್ಯಕ್ಷರಾದ ರಾಮದಾಸ ಮದ್ಲ ಬೇರೆ ಉಪಸ್ಥಿತರು ಬೇರೆಲ್ಲ ಮಾಂತರ್ನ ಪರವಾತ ಸ್ವಾಗತ ಕೋರಂದಿಲ್ಲ. ಪಕ್ಕ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಯನಂಜನ ವಾಸಪೂಜಾರ್ ಗುಂಡಡಕ ಈ ವೇದಿಕೆಗೆ ಉಪಸ್ಥಿತರು ಆರೆಲ್ಲ ಮಾಂತರ್ನ ಪರವಾದ್ಲ ಸ್ವಾಗತ ಮಂದಿಲ್ಲ. ಸೇರಂಚಿನ ಮಾಂತ ಹಿಂದೂ ಬಂಧುಲೆಲ್ಲ ಭಗವದ್ಭಕ್ತರೇನು ಸ್ವಾಗತ ಮಂತೊಂದು ಅಂಚನೆ ಈ ಕಾರ್ಯಕ್ರಮಡು ಎದುರಿಲ್ಲ ಬಾರಿ ಮಲ್ಲ ಮಲ್ಲ ಗಣ್ಯರು ಕುಳಿದರು ಆಗಲೆಲ್ಲ ಸ್ವಾಗತ ಕೊರೊಂದು ಪತ್ರಿಕಾ ಮಾಧ್ಯಮದಗಳು ಈ ಸಭೆಟುಲೇರು ಆಗಲೆಲ್ಲ ಸ್ವಾಗತ ಕೊರೊಂದು ಆರೋಗ್ಯ ಇಲಾಖೆದಗಳು ಈ ಒಂಜಿ ಸಭೆಟುಲೇರು ಆಗಲೆಲ್ಲ ಸ್ವಾಗತ ಕೊರೊಂದು ಅಂಚನೆ ಅರಣ್ಯ ಇಲಾಖೆದ ಅಧಿಕಾರಿಗಳ ಒಳ್ಳೆಯರು ಆಗಲೆಲ್ಲ ಸ್ವಾಗತ ಕೊರೊಂದು ಸೇರಂಚಿನ ಮಾಂತ ಹಿಂದೂ ಬಂಧುಲೆಗೆ ಸ್ವಾಗತ ಕೊರೊಂದು ಎನ್ನ ಪಾತ್ರಂತವೆ. ಓಂ ಕೃಷ್ಣಾಯ ನಮಃ. ಸೊಲ್ಮೇಲು ಲೋಕೇಶ್ ರೈ ಅಮೈ ಮೇರೆಗೆ ಅಂಚನೆ ಪಂಚಭೂತಲೆಡು ಒಂಜಾಯಿನವು ಅಗ್ನಿದ ಒರಟು ತುಡರನು ಅರ್ಲಾದು ಈ ಲೇಸನು ಉದಿಪನ ಮಲ್ಪೊಡು ಪಂದು ನಮ್ಮ ಪೆರ್ಮೆದ ಶಾಸಕರಾಯಿನ ಶ್ರೀ ಸಂಜೀವ ಮಠಂದೂರು ಮೆರಡ ಮಾತೆರ್ನಲ ಪರವಾದ ಭಿನ್ನ ಇತ್ತೊಂದುಲ್ಲೆ ಅಂಚನೆ ವೇದಿಕೆಡು ಪುನಃ ಮಾತ ಭಿನ್ನೆರ್ಲ ಈ ಉದಿಪನದ ಲೇಸಡು ಒಟ್ಟು ಸೇರಿದು ಲೇಸಗು ಎಡ್ಡೆ ಪುನು ಬಯಸಡು ಪಂದಕೇನೊಮ್ಮೆ सर्गमया
ಎಸನ್ ಉದಿಪನ ಮಲ್ತಿನಂಚೆತಿನ ನಮ್ಮ ಪೆರ್ಮೆದ ಶಾಸಕರು ಉದಿಪನದ ಮದಿಪು ಕೊರಡು ಪಂದು ಭಿನ್ನೈತೊಂದುಲ್ಲೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇವತ್ತು ಈ ಒಂದು ಶ್ರೀಕೃಷ್ಣ ಮಂದಿರ ಮತ್ತು ಆ ಸಮುದಾಯ ಭವನಗಳ ಲೋಕಾರ್ಪಣೆಯನ್ನು ನೆರವೇರಿಸಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಇವತ್ತು ಈ ಭಾಗದಲ್ಲಿ ಅನ್ನ ಅಕ್ಷರ ಆರೋಗ್ಯ ಅಭಯವನ್ನು ನೀಡಿದಂಥ ಆ ಒಂದು ಎಡ್ನೀರು ಮಠದ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ನಮಸ್ಕರಿಸ್ತಾ ಈ ಒಂದು ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂಥ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿಯವರೇ, ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಕಟ್ಟಡಗಳ ವಾಸ್ತು ವಿನ್ಯಾಸವನ್ನು ಮಾಡಿ ವಾಸ್ತು ತಜ್ಞರಾಗಿರುವಂಥ ಪ್ರಸಾದ್ ಮುನಿಯಂಗಳವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಂಥ ಸೌಮ್ಯ ಸುಬ್ರಹ್ಮಣ್ಯವರೇ, ಹಿರಿಯ ಅಂತ ಚಿಕ್ಕಪ್ಪ ನಾಯ್ಕ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ DCC ಬ್ಯಾಂಕಿನ ನಿರ್ದೇಶಕರು ಸನ್ಮಿತ್ರ ಅಂತ ಶಶಿಕುಮಾರ್ ಬಾಲ್ಯೋಟ್ ಅವರೇ, ಹಿರಿಯ ಅಂತ ಗುಂಡ್ಯಡ್ಕ ವಾಸ್ ಪೂಜಾರಿ ಅವರೇ, ಈ ಸಮಿತಿಯ ಅಧ್ಯಕ್ಷರಾದಂಥ ರಾಮದಾಸ್ ರೈ ಮದ್ಲಾ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾವು ಕೂತಲ್ಲಿ ಮಾತಾಡ್ತಾ ಇದ್ದೆವು. ಈ ಗ್ರಾಮಕ್ಕೆ ಒಂದು ಕೊರತೆ ಇದೆ, ಅದು ದೇವಸ್ಥಾನ ಇಲ್ಲ. ಈ ಗ್ರಾಮಕ್ಕೆ, ಅರಿಯಡ್ಕ ಗ್ರಾಮಕ್ಕೆ ಪಕ್ಕದ ಒಳಮುಗುರಿಗೂ ದೇವಸ್ಥಾನ ಇಲ್ಲ. ಆದರೆ ಶ್ರೀಕೃಷ್ಣನ ಆ ಒಂದು ಭಜನಾ ಮಂದಿರವನ್ನು ಮಾಡುವ ಮುಖಾಂತರ ದೇವಸ್ಥಾನದ ಹಾಗೆ ನಾವು ಇವತ್ತು ಭಜನಾ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿ ಭಗವಂತನನ್ನು ಕಾಣಬಲ್ಲೆವು ಎನ್ನುವಂಥ ಒಂದು ಸಂದೇಶವನ್ನು ಈ ಊರಿನ ಜನತೆ ಕೊಟ್ಟಿದ್ದಾರೆ ಅಂತೇಳಿ. ಶ್ರೀಕೃಷ್ಣನ ಬಗ್ಗೆ ಇವತ್ತು ಬಹಳಷ್ಟು ಜನ ಮಾತಾಡ್ಬೋದು. ವಿಷ್ಣುವಿನ ಅವತಾರದಲ್ಲಿ ಶ್ರೀಕೃಷ್ಣನ ಪಾತ್ರ ಭಾರಿ ಪ್ರಮುಖವಾದ್ದು. ಅಧರ್ಮದ ವಿರುದ್ಧ ಇವತ್ತು ಆ ವಿಷ್ಣುವಿನ ಅವತಾರ ತಾಳಿ ಸದ್ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು ಅಂತೇಳಿ ತೋರಿಸಿಕೊಟ್ಟಂಥ ಶ್ರೀಕೃಷ್ಣ ಭಗವಂತ ಇವತ್ತು ಲೋಕಜ್ಞಾನಿ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ಶ್ರೀಕೃಷ್ಣನನ್ನು ಆರಾಧನೆ ಮಾಡ್ತಾರೆ. ಅಮೇರಿಕದ ಒಬ್ಬ ಮನೋವೈಜ್ಞಾನಿ, ಒಬ್ಬ ಕ್ರಿಶ್ಚಿಯನ್ ಮನೋವೈಜ್ಞಾನಿ ತನ್ನ ಹಿಂದೆ ಶ್ರೀಕೃಷ್ಣನ ಫೋಟೋವನ್ನು ಇಟ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ. ಭಾರತೀಯರಲ್ಲಿ ಹೋದಾಗ ಇವರಿಗೆ ಆಶ್ಚರ್ಯ ಆಯಿತು. ಇವರು ಕ್ರಿಶ್ಚಿಯನ್, ಯೇಸುವನ್ನು ನಂಬುವವರು, ಯಾಕೆ ಶ್ರೀಕೃಷ್ಣನ ಪಟ ಹಿಂದೆ ಇದ್ದೆ ಅಂತೇಳಿ. ಅದಕ್ಕೆ ಇವರು ಕೇಳಿದ್ರಂತೆ, ಯಾಕೆ ಶ್ರೀಕೃಷ್ಣನ ಪಟ ಇಟ್ಟಿದ್ದೀರಿ ಅಂತೇಳಿ. ಜಗತ್ತಿನ ಪ್ರಥಮ ಮನೋವೈಜ್ಞಾನಿ ಇದ್ರೆ ಅದು ಶ್ರೀಕೃಷ್ಣ, ಅದಕ್ಕೆ ಅವರ ಪಟ ಇಟ್ಟಿದ್ದಾರೆ ಅಂತ ಕೇಳಿದ್ರಂತೆ. ಇವತ್ತು ನೆಮ್ಮದಿ ಸಮೃದ್ಧಿ ಬೇಕಿದ್ರೆ ಶ್ರೀಕೃಷ್ಣನೇ ಬೇಕು. ಅಮೇರಿಕದಲ್ಲಿ ಸಂಪತ್ತಿದೆ, ಅಲ್ಲಿ ಬೇಕಾದಷ್ಟು ಜನ ಇವತ್ತು ವಿದ್ಯಾವಂತರಿದ್ದಾರೆ, ಆದರೆ ನೆಮ್ಮದಿ ಇಲ್ಲ. ಅದಕ್ಕೆ ಬೇಕಾಗಿ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಭಜನೆ ಆಡಿಕೊಂಡು ಶ್ರೀಕೃಷ್ಣನನ್ನು ಸ್ಮರಣೆ ಮಾಡಿಕೊಂಡು ಭಾರತಕ್ಕೆ ಬರ್ತಾರೆ. ಹೀಗೆ ಜಗತ್ತಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಜನ ಇವತ್ತು ಶ್ರೀಕೃಷ್ಣನ ಬಗ್ಗೆ ಇಟ್ಟಿರುವಂಥ ನಂಬಿಕೆ ಇವತ್ತು ಸಾಕಾರಗೊಳ್ಳುವಂಥ ಸಂದರ್ಭದಲ್ಲಿ ಅರಿಯಡ್ಕದಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಮತ್ತೊಮ್ಮೆ ಶ್ರೀಕೃಷ್ಣನ ಅವತಾರ ಸ್ವರೂಪಿಯಾಗಿ ಭಜನಾ ಮಂದಿರ ರೂಪುಗೊಂಡಿದೆ. ಅದಕ್ಕೆ ಉಲ್ಲೇಖ ಮಾಡಿದರು ಲೋಕೇಶರು. ಆ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೆ ಶ್ರೀಕೃಷ್ಣನಾಗೆ ನಾವು ಕೂಡ ರೆಡಿಯಾಗಿದ್ದೇವೆ ಅಂತೇಳಿ. ಕಂಸ ತುಂಬ ಕಡೆ ಇರ್ತಾನೆ ಇಲ್ಲಿ. ಆ ಕಂಸನಂಥವರನ್ನು ನಿಗ್ರಹ ಮಾಡಲಿಕ್ಕೆ ಶ್ರೀಕೃಷ್ಣ ಬೇಡ, ನಾವು ಸಾಕು ಅಂತೇಳಿ ಉಲ್ಲೇಖ ಮಾಡಿದರು.
ಇವತ್ತು ಭಜನಾ ಮಂದಿರಗಳ ಮುಖಾಂತರ ಧರ್ಮ ಜಾಗೃತಿ, ಆ ಸಂಸ್ಕಾರಯುತ ಜೀವನ ಮಾಡಲಿಕ್ಕೆ ಇವತ್ತು ಆ ಭಜನಾ ಮಂದಿರಗಳು ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲಿ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ. ಹಿಂದೂ ಧರ್ಮ ಒಂದು ಆಲದ ಮರದ ಇದ್ದಾಗೆ ಅದರಲ್ಲಿ ಒಂದೊಂದು ಕೊಂಬೆ ಕೂಡ ಒಂದೊಂದು ಜಾತಿ ಪಂಗಡವನ್ನು ಗುರುತಿಸಬೇಕಿದ್ರೆ ಅದರ ಬೇರು ಅದು ಹಿಂದೂ ಎನ್ನುವಂಥದ್ದನ್ನು ತೋರಿಸ್ತದೆ. ಅಂತಹ ಹಿಂದೂ ಧರ್ಮದ ಬೇರೆ ಬೇರೆ ಜಾತಿ ಪಂಗಡಗಳನ್ನು ಒಟ್ಟು ಮಾಡುವಂಥ ಯಾವುದಾದ್ರೂ ಒಂದು ಶಕ್ತಿ ಇದ್ದರೆ ಅದು ಭಜನಾ ಮಂದಿರಕ್ಕೆ ಮಾತ್ರ. ಇವ ನಾರವ ಎನ್ನದೆ ಇವ ನಮ್ಮವ ಅಂತೇಳಿ ಬಸವಣ್ಣರು ಹೇಳಿದಾರಲ್ಲ, ಆ ಭಜನಾ ಮಂದಿರದ ಕೃಷ್ಣನ ಆ ಮೂರ್ತಿಗೆ ಕೂಡ ಇವತ್ತು ಅರ್ಚನೆ ಮಾಡಲಿಕ್ಕೆ, ದೀಪಾರತಿ ಮಾಡಲಿಕ್ಕೆ ಇವತ್ತು ಸಮಾಜದ ಕಟ್ಟಕಡೆಯ ಒಬ್ಬ ಕುಲೀನ ವ್ಯಕ್ತಿಗೆ ಕೂಡ ಅವಕಾಶ ಇರುವಂಥದ್ದು ಈ ಭಜನಾ ಮಂದಿರದಲ್ಲಿ. ಆದ್ದರಿಂದ ಇವತ್ತು ಈ ಭಜನಾ ಮಂದಿರದ ಮುಖಾಂತರ ಹಿಂದೂ ಸಮಾಜ ಕೂಡ ಒಟ್ಟಾಗುವಂಥ ಸಂಗತಿ ಮಾಡಿದೆ. ಇಲ್ಲಿರುವಂಥ ನಮ್ಮಲ್ಲಿರುವಂಥ ಬೇರೆ ಬೇರೆ ಜಾತಿ ಪಂಗಡಗಳನ್ನು ಮರೆತು ನಾವೆಲ್ಲ ಒಂದು ಅಂತೇಳಿ ನಾವು ತಾಳಕ್ಕೆ ಸರಿಯಾಗಿ ಕುಣಿದು ಅವತ್ತು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದಂಥ ಕಾರ್ಯ ಈ ಭಾಗದಲ್ಲಿ ಆಗಬೇಕಿದ್ರೆ ಭಾಳಷ್ಟು ಹಿರಿಯರನ್ನು ಸ್ಮರಣೆ ಮಾಡಿದರು. ಸುಮಾರು 47-48 ವರ್ಷದ ಹಿಂದೆ ಆರಂಭ ಆಗಬೇಕಿದ್ರೆ ಯಾವುದೋ ಒಂದು ಮಡಿಕೆ ಮಾಡುವಂಥ ಕುಳಾಲ ಸಮುದಾಯದ ಆ ಒಂದು ಕಟ್ಟಡದಲ್ಲಿ ಆರಂಭ ಆದಂಥ ಭಜನಾ ಮಂದಿರ ಇವತ್ತು ಸಾರ್ವಜನಿಕರ ಸಹಕಾರದಿಂದ ಭವ್ಯವಾದಂಥ ದೇಗುಲದ ರೀತಿಯಲ್ಲಿ ಆರಾಧನೆ ಮಾಡುವಂಥ ಮಟ್ಟಕ್ಕೆ ಮುಟ್ಟಿದ್ರೆ ಇಲ್ಲಿರುವಂಥ ಭಜಕರ ಶ್ರದ್ಧಾ ಭಕ್ತಿ, ಇಲ್ಲಿರುವಂಥ ಹಿಂದೂಗಳ ಆ ಶ್ರದ್ಧೆ ಭಕ್ತಿ, ಆ ಮುಖಾಂತರ ಇವತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಕೆಲಸ ಇವತ್ತು ಶ್ರೀಕೃಷ್ಣ ಭಜನಾ ಮಂದಿರದ ಮುಖಾಂತರ ಆಗಿದೆ. ನಾನು ಕೂಡ ಸುಮಾರು 25-30 ವರ್ಷದಿಂದ ಈ ಭಾಗಕ್ಕೆ ಬರಬೇಕಿದ್ರೆ ನಮ್ಮ ರಾಜಕೀಯ ಚಟುವಟಿಕೆಗಳು ಕೂಡ ಸ್ವಾಮೀಜಿಯವರೇ ಇಲ್ಲಿಂದ ಆರಂಭ ಮಾಡ್ತಾ ಇದ್ದೆವು. DV ಸದಾನಂದ ಗೌಡರು ಅಂತವರು ಇವತ್ತು ಮುಖ್ಯಮಂತ್ರಿಗಳಾಗಬೇಕಿದ್ರೆ ಈ ಶ್ರೀಕೃಷ್ಣನ ಆಶೀರ್ವಾದ ಇದೆ. ಈ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಕೂತು ಅವರು ಸಭೆಗಳನ್ನು ಮಾಡಿ ಜನಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ಶ್ರೀಕೃಷ್ಣ ಇವತ್ತು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾನೆ. ಆ ಶ್ರೀಕೃಷ್ಣನ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಪೂರಕವಾದಂಥ ಸರ್ಕಾರಗಳು ಬಂದಿದೆ. ಆ ಹಿಂದೂ ಸಂಸ್ಕಾರವನ್ನು, ಹಿಂದೂ ವಿಚಾರವನ್ನು, ಹಿಂದೂಗಳ ಭಾವನೆಗಳಿಗೆ ಇವತ್ತು ಗೌರವವನ್ನು ಕೊಡುವಂಥ ಕೆಲಸ ಒಂದು ಸರ್ಕಾರ ಮಾಡಬೇಕಿದ್ರೆ ಆ ಭಜನಾ ಮಂದಿರಗಳು ಮತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು. ನಾನು ಪ್ರತಿ ಸಲ ಉಲ್ಲೇಖ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ದೇವತಾರಾಧನೆ, ಭೂತಾರಾಧನೆ, ನಾಗಾರಾಧನೆ, ಕಲಾರಾಧನೆ, ಭಜನೆಯ ಆರಾಧನೆ ಮುಖಾಂತರ ಇವತ್ತೊಂದು ಸಂಸ್ಕೃತಿಯನ್ನು, ಭವ್ಯವಾದಂಥ ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಒಂದು ಕೈ ಜೋಡಿಸಿದಾಗ ಅಲ್ಲಿ ಭವ್ಯತೆ ಮತ್ತು ದಿವ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಅಂತೇಳಿ ಈ ದೇಶದ ಪ್ರಧಾನಿಯವರು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ರಾಮ ಮಂದಿರವನ್ನು ಕಟ್ಟಬಹುದು, ಯಾವ ರೀತಿಯಾಗಿ ಕಾಶಿಯನ್ನು ಭವ್ಯ ಕಾಶಿ ದಿವ್ಯ ಕಾಶಿ ಅಂತ ಮಾಡಬಹುದು, ಉಜ್ಜಯಿನಿಯ ಮಹಾಕಾಳ ಅವನ್ನು ಯಾವ ರೀತಿಯಾಗಿ ಒಂದು ಕಾರಿಡಾರ್ ನಿರ್ಮಾಣ ಮಾಡಿ ಅಲ್ಲಿ ಧಾರ್ಮಿಕತೆಯನ್ನು ಮೂಡಿಸಿ ಜಗತ್ತಿಗೆ ಭಾರತದ ಆ ಸಾಂಸ್ಕೃತಿಕ ವೈಭವ ಎಂಥದು ಅಂತೇಳಿ ತೋರಿಸ್ಕೊಡುವ ಕೆಲಸವನ್ನು ಮಾಡಿದಾರಲ್ಲ, ಅದೇ ಇವತ್ತು ಹಳ್ಳಿಯಲ್ಲಿ ಕೂಡ ಈ ಭಜನಾ ಮಂದಿರದ ಮುಖಾಂತರ ಮತ್ತೊಮ್ಮೆ ಇತಿಹಾಸವನ್ನು ನಿರ್ಮಾಣ ಮಾಡಿ ಇತಿಹಾಸದ ಮುಖಾಂತರ ನಮ್ಮ ಪರಂಪರೆ, ನಮ್ಮ ಪೀಳಿಗೆ ತಿಳ್ಕೊಳ್ಳುವಂಥ ಸಂಗತಿ ಇವತ್ತು ನಮ್ಮ ಯುವಕರಿಂದ ಆಗಿದೆ. ಇಲ್ಲಿ ವೇದಿಕೆಯಲ್ಲಿ ಕೂತಂಥ ಸುಮಾರು 90ರ ಆಸುಪಾಸಲ್ಲಿರುವಂಥ ಚಿಕ್ಕಪ್ಪ ನಾಯಕರು ಕೂಡ 18ರ ಯುವಕರಾಗಿ ಈ ಓಡಾಡಿ ತಮ್ಮ ತನು ಮನ ಧನವನ್ನು ಅರ್ಪಣೆ ಮಾಡಿ, ಕೃಷಿಕನಾದಂಥ ವಾಸು ಪೂಜಾರಿ ಅವರು, ರಾಮದಾಸ್ ಅಯ್ಯವರು, ಅದಕ್ಕೆ ಶಕ್ತಿ ತುಂಬಲಿಕ್ಕೆ DCC ಬ್ಯಾಂಕಿನ ನಮ್ಮ ಶಶಿಕುಮಾರ್ ಬಾಲ್ಯೊಟ್ಟು ಅವರು, ಇಲ್ಲಿರುವಂಥ ಯುವ ಶಕ್ತಿ ಒಟ್ಟಾಗಿ ಇವತ್ತು ಆ ಹಿಂದೂ ಶಕ್ತಿಯಾಗಿ ಮೂಡಿ ಬಂದು ಭವ್ಯವಾದಂಥ ದೇಗುಲದ ನಿರ್ಮಾಣ ಆಗಿದೆ. ಅದಕ್ಕೆ ಸ್ವಾಮೀಜಿಯವರ ಆಶೀರ್ವಾದ, ಅದೇ ರೀತಿಯಲ್ಲಿ ಅವರ ಆ ಒಂದು ದಿವ್ಯ ಸನ್ನಿಧಿಯಿಂದ ಇವತ್ತು ಈ ಲೋಕಾರ್ಪಣೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಯಾರ್ಯಾರು ಕೈ ಜೋಡಿಸಿದಾರೋ, ಯಾರ್ಯಾರು ತನು ಮನ ಧನವನ್ನು ಸಮರ್ಪಣೆ ಮಾಡಿ ಆ ಭಗವಂತನ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಾ, ನಿಮಗೆಲ್ಲ ಶ್ರೀಕೃಷ್ಣ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಆಶಿಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್.
ಸೋನ್ಮೇಲು ಉದಿಪನದ ಪೊರ್ಲ ಮದಿಪು ಪಟ್ಟಿನ ನಮ್ಮ ಪೆರ್ಮೆದ ಶಾಸಕರಿಗೆ ಅಂಚನೆ ಈ ವೇದಿಕೆ ಇತ್ತೆ ಒಂಜಿ ಬಾರಿ ಪೊರ್ಲದ ಲೇಸಗ್ ಸಾಕ್ಷಿ ಆವರುಂಡು. ಈ ಒಂಜಿ ಶ್ರೀಕೃಷ್ಣ ಭಜನಾ ಮಂದಿರ ಈತ್ ಪೊರ್ಲುಡು ಆವಡುಂದಾಂಡ ಐಕ್ ಸುಮಾರು ಜನತ ಕಾಣಿಕೆಲ ಉಂಡು, ಸುಮಾರು ಜನತ ಬೆಗರ್ಲ ಉಂಡು. ವಿಶೇಷವಾದ ಆ ಭಗವಂತನೇ ಕೆಲವರೇನು ಕೈತಲು ಲೆತ್ತದು ತನ್ನ ಬೇಲೆನು ಪೊರ್ಲುಡು ಮನ್ಪಾವೆಗೆ ಅಂಚಿತ್ತಿನ ಪುಣ್ಯದ ಬೇಲೆನು ಮಲ್ತಿನಾರು ಈ ಮಂದಿರದ ವಾಸ್ತುದ ಮುತಾಲಿಕೆನು ವಹಿಸೊಂದು ವಾಸ್ತು ತಜ್ಞೆಯಾದ ಬೆಂತಿನಾರು ಶ್ರೀ ಎಸ್ ಎಂ ಪ್ರಸಾದ್ ಮುನಿಯಂಗಳ ಅಂಚನೆ ಈ ಪೊರ್ಲದ ಮಂದಿರದ ಪಿರವುದ ಮಲ್ಲ ಶಕ್ತಿಲಾಯಿನ ನಮ್ಮ ಪೆರ್ಮೆದ ಶಾಸಕರು ಅಂಚನೆ ಜೀರ್ಣೋದ್ಧಾರ ಸಮಿತಿದ ಗೌರವಾಧ್ಯಕ್ಷರಾಯನ ಶಶಿಕುಮಾರ್ ರೈ ಬಾಲ್ಯಟ್ಟು ಮೊಕಲು ಎಂಕಲ್ನ ಪಿರ್ತಿದ ಸನ್ಮಾನನ ಸ್ವೀಕಾರ ಮಲ್ಪಡು ವೇದಿಕೆಡು ಪುನಂಚಿತಿನ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ ತಂತ್ರಿಲು ಈ ಒಂಜಿ ಸನ್ಮಾನ ಬನ್ಮಾನದ ಲೇಸನ ನಡಪಾದು ಕೊರಡು ಪಂದು ಭಿನ್ನೈತೊಂದುಲ್ಲೆ ವೇದಿಕೆಡಿತಿನ ಮಾತ ಭಿನ್ನಿರ್ಲ ಒಟ್ಟು ಸೇರ್ದು ಈ ಪೋರ್ಲ ಲೇಸನ ನಡಪಾದು ಕೊರಡು ಪಂದು ಕೇನೊನ್ವೆ. ಈಗ ಅಭಿನಂದನಾ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ವಾಸ್ತು ತಜ್ಞರು MS ಪ್ರಸಾದ್ ಮುನಿಯಂಗಳ ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಗೌರವಾರ್ಪಣೆ. ಹಾಗೆಯೇ ನಮ್ಮೆಲ್ಲರ ಜನಪರ ಶಾಸಕರು ನಮ್ಮ ಕ್ಷೇತ್ರಕ್ಕೆ 15 ಲಕ್ಷಕ್ಕಿಂತಲೂ ಮಿಕ್ಕಿ ಅನುದಾನವನ್ನು ನೀಡಿರುವಂತಹ ಹೆಮ್ಮೆಯ ಶಾಸಕರು ಸಂಜೀವ ಮಠಂದೂರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಶಶಿಕುಮಾರ್ ಬಾಲ್ಯೊಟ್ಟು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮ ಎಲ್ಲ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶಶಿಕುಮಾರ್ ಬಾಲ್ಯಟ್ಟು ಅವರಿಗೆ ನಮ್ಮ ಭಜನಾ ಮಂದಿರದ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಅಭಿನಂದನೆ ಶಾಸಕರಿಗೆ, ವಾಸ್ತು ತಜ್ಞರಿಗೆ ಹಾಗೂ ನಮ್ಮ ಹೆಮ್ಮೆಯ ಗೌರವಾಧ್ಯಕ್ಷರಿಗೆ. ಸೋಲ್ಮೆಲು ಮಾತೆರೆಗ್ಲ
ತುರ್ತು ಕಾರ್ಯದ ನಿಮಿತ್ತ ನಮ್ಮ ಶಾಸಕರು ಈ ಲೇಸಗ ಬತ್ತದ ಲೇಸದ ಗಲ್ಕನು ಹೆಚ್ಚಾಯಿನಂಚಿತ್ತಿನ ನಮ್ಮ ಶಾಸಕರು ಲೇಸನು ಅಗತೊಂದುಲೇರು ಆರೆಗ್ ಪ್ರೀತಿದ ಬೀಳ್ಕೊಡೆಗಿನ ಪನೊಂದು ಐತೆ ಸನ್ಮಾನನ ಸ್ವೀಕಾರ ಮಲ್ತಿನಂಚಿತ್ತಿನ ವಾಸ್ತು ತಜ್ಞೆ ಶ್ರೀ SM ಪ್ರಸಾದ್ ಮುನಿಯಂಗಳ ಮೇರೆ ಎಡ್ಡೆ ಮದಿಪು ಪಟ್ಟುಡು ಪಂದಕೇನೊನ್ವೆ ನಿತ್ಯಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನಸದೃಶಂ ತಸ್ಯ ಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ಗುರು ಆದಿದೇವ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ವಂದಿಸಿಕೊಳ್ಳುತ್ತಾ ಅವನ ಯಾವತ್ತೂ ಪ್ರತಿನಿಧಿಯಾಗಿ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ಅವನೆಡೆಗೆ ನಡೆಸ್ತಾ ಇರುವ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಅಡಿದಾವರೆಗಳಲ್ಲಿ ವಂದಿಸಿಕೊಂಡು ಕ್ಷೇತ್ರಾಚಾರ್ಯರಾದಂತಹ ಕುಂಟಾರು ರವೀಶ ತಂತ್ರಿಗಳನ್ನು ವಂದಿಸಿಕೊಂಡು ಈ ಸಭೆಯನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿರ್ಗಮಿಸಿದ ಸಂಜೀವ ಮಠಂದೂರವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ಲ ಭಗವದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ದಿವಸ ಒಂದು ಆ ಮಂದಿರ ಒಂದು ದೇವಾಲಯದ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದರೆ ಅದಕ್ಕೆಲ್ಲ ಕಾರಣಕರ್ತರು ನೀವು ಭಜಕರು. ನಾವು ಕೇವಲ ಇವತ್ತು ಸನ್ಮಾನ ನಮ್ಮನ್ನು ಯಾಕೆ ಮಾಡಿದ್ದು ಅಂತಲೇ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಹುಶಃ ಹೆಚ್ಚು ಬಾರಿ ಬರಲೂ ಇಲ್ಲ. ನನಗೆ ಅವರು ಬರಬೇಕು ಅಂತ ಭಾರಿ ಒತ್ತಾಯ ಮಾಡಿದರು, ಆದರೆ ಹೆಚ್ಚು ಇಲ್ಲಿ ಕೇವಲ ಒಂದು 3-4 ಬಾರಿ ಬಂದಿದ್ದೆ ಅಷ್ಟೇ. ಆದರೂ ಕೂಡ ವಿಶೇಷ ಅಂತ ಹೇಳಿದರೆ ಇವತ್ತು ಒಂದು ಅನೇಕರು ಇಲ್ಲಿ ಹೋಗುವಾಗ ಹತ್ತಿರದ ಜನರೆಲ್ಲ ಕೇಳ್ತಾ ಇದ್ದರು, ಅವು ದೇವಸ್ಥಾನದ ಲೆಕ್ಕ ತಾಮ್ರ ಮುಚ್ಚೊಂದುಲ್ಲೇರು ಅಂತ. ಬಹುಶಃ ಜನರಿಗೆ ಅನುಭವದ ಕೊರತೆ. ಯಾಕೆ ಕೇಳಿದರೆ ಮಂದಿರಕ್ಕೆ ತಾಮ್ರ ಮುಚ್ಚಬಾರ್ದು ಅಂತ ಇಲ್ಲಿ ಹೇಳಲಿಲ್ಲ. ಯಾವುದೇ ಆಲಯಗಳಿಗೂ ತಾಮ್ರ ಬಂಗಾರವನ್ನೇ ಮುಚ್ಚಬಹುದು, ಏನು ತೊಂದರೆ ಇಲ್ಲ. ಮಂದಿರ ಅಂತ ಹೇಳಿದರೆ ಅಲ್ಲಿ ಕೂತ್ಕೊಳ್ಳೋ ದೇವರು ಯಾರು ಕೇಳಿದರೆ ಇವತ್ತು ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನ ಬಗ್ಗೆ ಯಾರಿಗೂ ಹೆಚ್ಚಿನ ತಿಳುವಳಿಕೆ ಇಲ್ಲ. ಅತ್ಯಂತ ಕಡಿಮೆ ತಿಳುವಳಿಕೆಯಿಂದ ಕೇವಲ ಅವತಾರಕ್ಕೆ ಅವನನ್ನು ಸೀಮಿತಪಡಿಸಿ ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ಈ ಸಮಸ್ಯೆಗಳು. ನಾವು ಸಂಕಲ್ಪದಲ್ಲಿ ಇವತ್ತು ಸಂಕಲ್ಪ ಮಾಡಬೇಕಾದ್ರೆ ಕೃಷ್ಣ ಆದ್ಯ ಭಗವತಃ ಅಂತ ಹೇಳಿದೆ. ಆ ಕೃಷ್ಣನಿಗೆ ಬೆಲೆಯೇ ಇಲ್ಲ. ಇವತ್ತು ಕೇವಲ ಯಕ್ಷಗಾನ ಅಥವಾ ಕತೆ ಪುರಾಣಗಳಲ್ಲಿ ಏನಾಗಿದೆ ಅಂತ ಕೇಳಿದರೆ ಕೇವಲ ಅವತಾರ ಕೃಷ್ಣನಿಗೆ ಸೀಮಿತವಾಗಿ ಒಬ್ಬ ಗೋಪಾಲಕನಾಗಿ ಮತ್ತೊಂದು ಯಕ್ಷಗಾನ ಇಂಥದ್ರಲ್ಲಿ ಆಗಿದೆ. ಆದರೆ ಬಂಧುಗಳೇ, ಇವತ್ತು ನಾವು ಆಲೋಚನೆ ಮಾಡಬೇಕು ಕೃಷ್ಣ ಯಾರು ಅಂತ. ಕೃಷ್ಣ ಇವತ್ತು ಯಾಕೆ ಎಲ್ಲ ದೇಶಗಳಲ್ಲಿ ಇವತ್ತು ಬೇರೆ ಯಾವುದೇ ಅಲ್ಲ ಆಗಿರ್ಬೋದು, ಯೇಸು ಅಥವಾ ಯಾವುದೇ ದೇವತೆಗಳಿಗಿಂತ ಹೆಚ್ಚಿನ ಇವತ್ತು ಪೂಜೆಯನ್ನು ಪಡಿತಾ ಇರುವವ ಶ್ರೀಕೃಷ್ಣ ಅಂತ ಹೇಳಿದರೆ ಅದು ಯಾರು ಕೂಡ ಖಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಪ್ರಭುಪಾದ ಆಚಾರ್ಯರು ಇಸ್ಕಾನ್ ಹೇಳುವ ಒಂದು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಇದು ಯಾವಾಗ ಒಂದು ಅಸ್ತಿತ್ವಕ್ಕೆ ಬಂತು, ಇವತ್ತು ಕಮ್ಯುನಿಸ್ಟ್ ರಷ್ಯಾದಲ್ಲಿ ಕೂಡ ಈ ಒಂದು ಸಂಸ್ಥೆ ಕಾರ್ಯಾಚರಿಸ್ತದೆ ಅಂತ ಹೇಳಿದರೆ ಕೃಷ್ಣನ ಮಹತ್ವವನ್ನು ತಿಳಿಬೇಕಾದ ಅಗತ್ಯ ಇದೆ. ಇವತ್ತು ಅನೇಕ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತೇನು ಸಂಶೋಧನೆ ಮಾಡ್ತಾರೆ, ಆ ಸಂಶೋಧನೆ ಮೂಲ ಈ ಜಗತ್ತಿನ ಸೃಷ್ಟಿ ಎನ್ನುವಂಥದ್ದು ಕೃಷ್ಣನಿಂದಲೇ ಆಗಿರುವಂಥದ್ದು. ವೇದವ್ಯಾಸರೇ ಹೇಳಿರುವ ಹಾಗೆ ಆಸೀದಿದಂ ತಮೋಭೂತಂ ಅಪ್ರಜ್ಞಾತಂ ಅಲಕ್ಷಣಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಸುಷುಪ್ತಮಿವ ಸರ್ವತಃ ತಸ್ಮಿನ್ ವಿಕಾರ ಸಂಭೂತ ಸ್ತದೋಗಮನ ನಾಮಕಃ ಯಸ್ಮಾತ್ ಸರ್ವಂಚ ಸಂಜಾತಂ ಚರಾಚರಮಿದಂ ಜಗತ್ ಅಂತ. ಈ ಜಗತ್ತಿನ ಸೃಷ್ಟಿ ಎನ್ನುವಂಥದ್ದು, ಈ ಜಗತ್ತು ಹೇಗಿತ್ತು ಅಂತ ಕೇಳಿದರೆ ಒಂದು ಘನ ಅಂಧಕಾರವಾಗಿತ್ತು. ಆ ಅಂಧಕಾರದಲ್ಲಿ ಬೆಳಕಿನ ಅಧೋಮುಖವಾದ ಘರ್ಷಣೆ. ಅಂಧಕಾರ ಯಾವುದು ಕೇಳಿದರೆ ಕೃಷ್ಣ, ಅದರಲ್ಲಿ ಬೆಳಕು ಯಾವುದು ಅಂತ ಕೇಳಿದರೆ ರಾಧಾ ಅಂತ. ಕೃಷ್ಣ ಮತ್ತು ರಾಧೆಯ ಒಂದು ಸಂಯೋಗದಿಂದ ಈ ಜಗತ್ತಿನ ಸೃಷ್ಟಿಯಾಯಿತು ಅಂತ. ಹಾಗಾಗಿ
ಕೃಷ್ಣ ಕೇವಲ ಅವತಾರ ಅಲ್ಲ, ಈ ಜಗತ್ತಿನ ಸೃಷ್ಟಿಯ ಮೂಲ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಇವತ್ತು ಆ ಕೃಷ್ಣ ಭಜನಾ ಮಂದಿರ ಇವತ್ತು ಜಗತ್ತಿನ ಇಡೀ ಒಡೆಯನನ್ನು ಆ ತನ್ನ ಮಡಿಲೊಳಗೆ ನಿಲ್ಲಿಸಿಕೊಳ್ಬೇಕು ಅಂತಾದರೆ ಆ ಮಂದಿರ ಹೇಗೆ ಬರಬೇಕು ಅಂತ, ಅದಕ್ಕೆ ಸರಿಯಾಗಿ ಒಂದು ಆ ಮಂದಿರ ಬಂದಿದೆ ಅಂತ ಹೇಳಲಿಕ್ಕೆ ಆ ಕ್ಷೇತ್ರದ ವಾಸ್ತುಶಿಲ್ಪಿಯಾಗಿ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಖಂಡಿತವಾಗಿ ಕೂಡ ಇವತ್ತು ಕೃಷ್ಣನ ಬಗ್ಗೆ ವಿಸ್ತೃತವಾಗಿ ಮಾತಾಡ್ಬೋದು, ಆದರೆ ನನಗೆ ನಮ್ಮ ಮನೆಯಲ್ಲೇ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ನಾನು ಇವರ ಪ್ರತಿಷ್ಠೆಗೆ ಬರ್ತೇನೆ, ನನ್ನನ್ನು ಬಿಡಬೇಕು ಹೇಳಿದರು. ಆದರೆ ಅವರು ಸಭೆಗೆ ಒಂದು 5 ನಿಮಿಷ ನೀವು ಮಾತಾಡಿ ಹೋಗಲೇಬೇಕು ಹೇಳುವ ಒಂದು ಇದನ್ನು ಮಾಡಿದ ಕಾರಣ ಕೇವಲ ಕೃಷ್ಣನ ಬಗ್ಗೆ ಇನ್ನಷ್ಟು ತುಂಬ ಇಬ್ಬರು ಇಲ್ಲಿ ಖಂಡಿತವಾಗಿ ಯತಿಗಳು, ಅವರ ಹಿರಿಯ ಯತಿಗಳು ಕೊಟ್ಟ ಕೃಷ್ಣನ ವಿಗ್ರಹ ಕುಂಟಾರ ತಂತ್ರಿಗಳು ಇದ್ದರು. ಆ ದಿವಸ ನಮ್ಮ ಬಿಳಿನೆಲೆ ಬ್ರಹ್ಮಕಲಶಕ್ಕೆ ಬಂದಾಗ ನನಗೆ ಪೂಜೆ ಮಾಡು ಹೇಳಿ ಕೇಶವಾನಂದ ಭಾರತಿಗಳು ಕೊಟ್ಟರು. ಇವತ್ತು ನಾನು ಕೂಡ ಕೃಷ್ಣನ ಉಪಾಸಕನೇ ಆಗಿದ್ದೇನೆ. 2 ಕೈಯಲ್ಲಿ ನವನೀತವನ್ನು ಹಿಡಿದಿರುವಂಥ ಕೃಷ್ಣ. ವಿಶೇಷವಾಗಿ ಆ ಕೃಷ್ಣನ ಆರಾಧನೆಯನ್ನು ಮಾಡ್ತಾ ನಿತ್ಯ ಆ ಬೆಣ್ಣೆ ನೈವೇದ್ಯ ಮಾಡಿ ಹೇಳಿದರು ಗುರುಗಳು. ಪರಮ ಗುರುಗಳ ಆಶೀರ್ವಾದದಿಂದ ಇವತ್ತು ಯಾವುದೇ ಒಂದು ವಿಚಾರಗಳನ್ನು ನಾವು ಕೃಷ್ಣನ ಬಗ್ಗೆ ತಿಳಿಬೇಕು ಅಂತಾದರೆ ಅವರು ಇಲ್ಲಿ ನಿತ್ಯ ಉಪಾಸಕರಾಗಿರುವಂತಹ ದಕ್ಷಿಣಾಮೂರ್ತಿ ಮತ್ತು ಗೋಪಾಲಕೃಷ್ಣ ಅವರ ಮಠದ ಇದು. ಹಾಗೆಯೇ ನಮ್ಮ ತಂತ್ರಿಗಳು ಉಪನ್ಯಾಸದಲ್ಲಿ ತಿಳಿಸ್ತಾರೆ. ಖಂಡಿತವಾಗಿ ಕೂಡ ಯಾರು ಕೂಡ ಕೃಷ್ಣನನ್ನು ಅವತಾರಕ್ಕೆ ಸೀಮಿತ ಮಾಡದೆ ಮೂಲ ಗೋಪಾಲಕೃಷ್ಣ ಗೋಲಕಗಳ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣ ಆಗಿರುವಂತಹ ಕೃಷ್ಣನ ಬಗ್ಗೆ ಅರಿತಾಗ ಪ್ರತಿಯೊಬ್ಬರಲ್ಲಿ ಕೂಡ ಇವತ್ತು ಕೃಷ್ಣ ಇದ್ದಾನೆ. ಮತ್ತು ನಾವು ಇವತ್ತು ಯಾವುದೇ ಒಂದು ಕೆಲಸದ ಅಂತ್ಯದಲ್ಲಿ ನಾವು ಹೇಳೋದು ಕೃಷ್ಣಾರ್ಪಣ. ಆದಿ ಮತ್ತು ಅಂತ್ಯ ಎರಡರಲ್ಲಿ ಕೂಡ ಆದಿ ಮತ್ತು ಅಂತ್ಯದ ದೇವರು ಯಾರು ಎಲ್ಲ ಹರಿಹರ ಬ್ರಹ್ಮಾದಿ ಅವತಾರದಲ್ಲಿ ಅವನಿಗೆ ವಿಶ್ವರೂಪ ದರ್ಶನ ಮಾಡಲಿಕ್ಕೆ ಆದ್ದು ನೋಡಿದ್ರು ಕೂಡ ನಾವು ತಿಳಿಬೇಕು. ಯಾಕೆ ಕೇಳಿದರೆ ಎಲ್ಲರನ್ನ ಅಲ್ಲಿ ಗೋಪಾಲಕ ಯಾರು ಕೇಳಿದರೆ 33 ಕೋಟಿ ದೇವತೆಗಳಿರುವಂತಹ ಗೋವನ್ನು ಮೇಯಿಸುವ ಆ ಯಾವ ಗೋವಿನಲ್ಲಿ 33 ದೇವತೆಗಳು ಪ್ರಭೇದಗಳಿದ್ದಾವೆ, ಆ ಗೋವು ಅವನ ಸುತ್ತ ತಿರುಗ್ತಾ ಇದೆ ಅಂತ. ಹಾಗೆ ಇಡೀ ವಿಶ್ವವೇ ಕರ್ಷಯತಿ ಕಹ ಸಹೇವ ಕೃಷ್ಣ ಅಂತ ತನ್ನ ಕರ್ಷಣಾ ಶಕ್ತಿಯಿಂದ, ಅವನ ಶಕ್ತಿ ಏನು ಅಂತ ಹೇಳುವುದಕ್ಕೆ ಇವತ್ತು ಇಲ್ಲಿ ಕೂಡ ಹಾಗೆ ಹೆಚ್ಚಾಗಿ ನಾವು ಹೇಳ್ತೇವೆ 16,000 ಗೋಪಿಕಾ ಸ್ತ್ರೀಯರು ಅಂತ. ಎಲ್ಲ ಸ್ತ್ರೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕೃಷ್ಣನನ್ನು ಮತ್ತೊಮ್ಮೆ ನೀವು ಪೂಜಿಸುವಂತಹ ಭಜಿಸುವಂತಹ ಯಾವುದೇ ಭೇದ ಭಾವ ಇಲ್ಲದೆ ಭಜನೆಯನ್ನು ಮಾಡುವಂತಹ ಒಂದು ಒಳ್ಳೆಯ ಸುಸಜ್ಜಿತವಾದ ಮಂದಿರ, ಹಾಗೆ ಒಂದು ಸಭಾಭವನ. ಇಲ್ಲಿ ಇನ್ನಷ್ಟು ಕೃಷ್ಣನ ಬಗ್ಗೆ ಇರುವಂತಹ ಏನು ಕಪ್ಪು ರಂಧ್ರಗಳು ಅಂತ ಇವತ್ತು ನಾವು ವೈಜ್ಞಾನಿಕವಾಗಿ ಕರೀತೇವೆ, ಈ ಕಪ್ಪು ರಂಧ್ರಗಳು ಅದು ಕೃಷ್ಣನ ಬಗ್ಗೆ ಇನ್ನಷ್ಟು ತಿಳಿಸುವಂತಹ ಒಂದು ವ್ಯವಸ್ಥೆ ಅಂತ ಹೇಳುವುದನ್ನು ನಾವು ಹೇಳ್ಬೋದು. ಈ ಕಪ್ಪು ರಂಧ್ರಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಆದಾಗ ದೇವಕಣ ಮತ್ತು ಈ ವಿಶ್ವದ ಸೃಷ್ಟಿಯ ಆ ಹಿಂದಿನ ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಆ ಮೂಲಕ ಈ ಒಂದು ಏನು ಕೌಡಿಚಾರು ಕೃಷ್ಣ ಭಜನಾ ಮಂದಿರದ ಇಲ್ಲಿಂದ ಒಂದು ಆ ಬಗ್ಗೆ ಕೂಡ ಒಳ್ಳೆಯ ಒಂದು ವಿಚಾರಗಳು ಬರಲಿ, ನಮ್ಮ ಎಲ್ಲ ಸಂಸ್ಕೃತಿ ಸಂಸ್ಕಾರವನ್ನು ಒಂದು ಕಲಿಸುವಂತಹ ಒಂದು ಕೇಂದ್ರ ಬಿಂದು ನಮಗೆ ಕೂಡ ಕಾವು ತೀರಾ ನಮ್ಮ ಒಂದು 2ನೇ ಮನೆ ಇದ್ದಾಗ ಆಗಿದೆ. ತಂತ್ರಿಗಳ ಮನೆ ಕಾವು ಸಮೀಪದಲ್ಲಿ ಯಾವುದೇ ಇಲ್ಲಿನ ದೈವಸ್ಥಾನಗಳಿರ್ಬೋದು, ದೇವಸ್ಥಾನಗಳು ಇಲ್ಲೆಲ್ಲ ಹೆಚ್ಚಿನದ್ದಕ್ಕೆ ಕೂಡ ನಾನೇ ವಾಸ್ತು ಹೀಗಾಗಿ ಬರುವಂತಹ ಒಂದು ಸಂದರ್ಭ ಒದಗಿ ಬಂದು ಒಂದು 25 ವರ್ಷಗಳಿಂದ ಇಲ್ಲಿನ ಒಂದು ನಿಕಟವಾದ ಸಂಬಂಧ ಎಲ್ಲರನ್ನೂ ನನಗಿಲ್ಲಿ ಆತ್ಮೀಯವಾಗಿಸಿದೆ. ಅವರ ದೇರ್ಲದವರು ಇರ್ಬೋದು, ಹರಿಯಡ್ಕದವರು ಎಲ್ಲರೂ ನಮ್ಮ ಹಿರಿಯರ ಕಾಲದಿಂದಲೂ ನಮ್ಮಲ್ಲಿ ಬರ್ತಾ ಇದ್ದವರು ಎಲ್ಲರೂ ಕೂಡ ಅಷ್ಟೊಂದು ಪ್ರೀತಿಯಿಂದ ಹೇಳಿದೆ. ನಾನು ಇಲ್ಲಿ ಖಂಡಿತವಾಗಿ ಕೂಡ ನಿಮ್ಮ ಸನ್ಮಾನ ಖಂಡಿತವಾಗಿ ಭಾರತೀಯ ವಾಸ್ತುಶಿಲ್ಪಶಾಸ್ತ್ರಕ್ಕೆ ಆ ಮೂಲಕ ಅದರ ಆದ್ಯ ಪ್ರವರ್ತಕರಿಗೆ ಹಾಗೂ ನಮ್ಮ ಹಿರಿಯರಿಗೆ ಸಲ್ತದೆ. ಎಲ್ಲ ಈ ಒಂದು ಕ್ಷೇತ್ರ ಅತ್ಯಂತ ಇನ್ನು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಬೋಧನೆಯನ್ನು ಕೊಡುವಂತಹ ನಮ್ಮ ಭಾರತೀಯ ಏನು ಪರಂಪರೆಯನ್ನು ಉಳಿಸುವಲ್ಲಿ ಒಳ್ಳೆಯ ಒಂದು ಕೇಂದ್ರವಾಗಿ ಬೆಳೀಲಿ ಅಂತ ನನ್ನ ಶುಭ ನುಡಿಗಳನ್ನು ಹಾರೈಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹಾಗೂ
ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ನಾನು ಇವತ್ತು ನಿರ್ಗಮಿಸಬೇಕಾಗ್ತದೆ. ಎಲ್ಲರ ಅನುಮತಿಯನ್ನು ಮತ್ತೊಮ್ಮೆ ಕೇಳಿಕೊಂಡು ನಾನು ವೇದಿಕೆಯಿಂದ ನಿರ್ಗಮಿಸ್ತೇನೆ. ಸೊಲ್ಮೆಲು ಪೊರ್ಲ ವಿಚಾರನು ಪಟ್ಟೊಂದಿನ ನಮ್ಮ ವಾಸ್ತು ತಜ್ಞರಾಯಿನ ಎಸ್.ಎಂ. ಪ್ರಸಾದ್ ಮುನಿಯಂಗಳ ಮೇರೆಗೆ ತುರ್ತು ಕಾರ್ಯದ ನಿಮಿತ್ತ ಲೇಸನ್ ಅಗಪೊಂದು ಪುನಂಚಿತ್ತಿನ ಎಸ್.ಎಂ. ಮುನಿಯಂಗಳ ಮೇರೆಗೆ ಮಾತಿರ್ನೆಲ್ಲ ಪರವಾದ ಸೊಲ್ಮೆ ಸಂದೈತ ಮಲ್ತೊಂದುಲ್ಲ. ಅಂಚನೆ ಈ ದೇಶದ ನೆಲದ ಸಂಸ್ಕೃತಿ ಭಾರಿ ವಿಶೇಷವಾಯಿನವು. ಲೋಕೋಗೆ ಆಧ್ಯಾತ್ಮದ ಸಾರಸತ್ವನು ಪಟ್ಟಿನಂಚಿತ್ತಿನವು ನಮ್ಮ ಭಾರತೀಯ ಸಂಸ್ಕೃತಿ. ಈ ನೆಲೆಟ್ ಋಷಿ ಪರಂಪರೆ ಆನಿರ್ದು ಇನಿ ಮುಟ್ಟಲ ಕಜ್ಜ ಮಲ್ತೊಂದೆ ಬೈದಂಡು ನಮ್ಮ ಸಮಾಜ ತತ್ ನಡಪುನಗ ಸರಿತಾದಿ ತೋಜಾವುನ ಅಂಚನೆ ಬಾಮಿದು ಬುದ್ಧಿ ಪನ್ಪುನ ಬೇಲೆನು ಸ್ವಾಮಿಲು ಮಲ್ತೊಂದೆ ಬೈದೇರು. ಅಂಚನೆ ಇನಿ ನಮ್ಮೊಟ್ಟುಡು ನಮ್ಮನ್ನು ಆಶೀರ್ವಾದ ಮಲ್ಪರೆ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸ್ವಾಮಿಲು ಶ್ರೀ ಕ್ಷೇತ್ರ ಎಡನೀರು ಮಠದ ಸ್ವಾಮಿಲು ನಮ್ಮೊಟ್ಟುಡುಲೇರು. ಈತೆ ಸ್ವಾಮಿಲು ನಮಕ್ ಮಾತೆರೆಗಳ ಆಶೀರ್ವಾದದ ನುಡಿನು ಕೊರಡು ಪಂದಕೇನೊನ್ವೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಕೃಷ್ಣ ಭಜನಾ ಮಂದಿರ ಕೌಡಿಚಾರು ಇದರ ಪುನರ್ನಿರ್ಮಿತ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀಕೃಷ್ಣ ದೇವರ ರಜತ ಛಾಯಾಫಲಕ ಪ್ರತಿಷ್ಠೆ ಮತ್ತು ಒಂದು ಉತ್ತಮವಾದಂತಹ ಸುಸಜ್ಜಿತವಾದಂಥ ಒಂದು ಸಭಾಭವನದ ಲೋಕಾರ್ಪಣೆ ಇವತ್ತು ಈ ಪುಣ್ಯ ಗಳಿಗೆಯಲ್ಲಿ ಈ ಮಂದಿರದ ಪರಿಸರದಲ್ಲಿ ಇವತ್ತು ಸಂಪನ್ನಗೊಳ್ತಾ ಇದೆ. ಈಗಾಗಲೇ ಶಾಸಕರು ತಮ್ಮ ಮಾತಿನ ತಿಳಿಸಿದ ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ದೇವರುಗಳಿಗೆ ಆರಾಧಿಸಿಕೊಂಡು ಬೇರೆ ಬೇರೆ ದೇವರ ಹೆಸರಲ್ಲಿ ನಾವು ಭಜನಾ ಮಂದಿರವನ್ನು ಕಾಣಬಹುದು. ಮುಖ್ಯವಾಗಿ ಅಯ್ಯಪ್ಪ ಭಜನಾ ಮಂದಿರ, ಶಾರದಾ ಭಜನಾ ಮಂದಿರ, ಇನ್ನು ಕೆಲವೆಡೆಯಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರವನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಸಮಾಜ ಬಂಧುಗಳಿಗೆ ಎಲ್ಲ ರೀತಿಯ ಭೇದಗಳನ್ನು ಮರೆತು, ಅದು ಜಾತಿ ಭೇದ ಇರ್ಬೋದು ಅಥವಾ ಅಂತಸ್ತುಗಳ ಅಂತರ ಇರ್ಬೋದು, ಇವುಗಳನ್ನೆಲ್ಲ ಮರೆತು ಒಂದೇ ಮನಸ್ಸಿನಿಂದ ಒಗ್ಗಟ್ಟಾಗಿ ದೇವರನ್ನು ಪೂಜಿಸಲಿಕ್ಕಿರುವಂಥ ಒಂದು ಸುಲಭವಾದ ಒಂದು ವ್ಯವಸ್ಥೆ ಭಜನಾ ಮಂದಿರಗಳು. ಆ ನಿಟ್ಟಿನಲ್ಲಿ ಇವತ್ತು ಭಜನಾ ಮಂದಿರಗಳು ತಮ್ಮದೇ ಆದಂತಹ ಧಾರ್ಮಿಕ ಸೇವೆಯನ್ನು ಇವತ್ತು ಸಮಾಜಕ್ಕೆ ನೀಡ್ತಾ ಬರ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತು ಶ್ರೀಕೃಷ್ಣ ಭಜನಾ ಮಂದಿರ ಈ ಕೌಡಿಚಾರನ ಪರಿಸರದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಸ್ಥಾಪಿತವಾಗಿ ಇವತ್ತು ಅತ್ಯಂತ ಸುಂದರವಾಗಿ ಪುನರ್ನಿರ್ಮಿತವಾಗಿ ದೇವಾಲಯದ ಒಂದು ಕಲ್ಪನೆಯನ್ನೇ ನಮಗೆ ನೀಡುವಂತಹ ರೀತಿಯಲ್ಲಿ ಇವತ್ತು ಅದು ನಿರ್ಮಾಣಗೊಂಡಿದೆ. ಇವತ್ತು ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಧಾರ್ಮಿಕ ಗ್ರಂಥವನ್ನು ಉಪದೇಶಿಸಿದಂತಹ ದೇವರು ಶ್ರೀಕೃಷ್ಣ ಪರಮಾತ್ಮ.
ಗೀತಾಚಾರ್ಯನಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸುವ ನೆಪದಲ್ಲಿ ಇಂತಹ ಒಂದು ಧಾರ್ಮಿಕ ಗ್ರಂಥವನ್ನು, ಶ್ರೇಷ್ಠ ಗ್ರಂಥವನ್ನು ಜಗತ್ತಿಗೆ ನೀಡಿರುವುದನ್ನು ನಾವೆಲ್ಲ ನಮ್ಮ ಪೂರ್ವಜರಿಂದ ತಿಳಿದುಕೊಂಡು ಬಂದಿದ್ದೇವೆ. ಭಗವದ್ಗೀತೆ ಅನ್ನೋದು ಧಾರ್ಮಿಕ ಗ್ರಂಥ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಾವು ಧರ್ಮದಿಂದ ಮತ್ತು ಸತ್ಯದಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಬೋಧಿಸಿದ್ದಾನೆ. ಅದರ ಸಾರಗಳನ್ನು ಅರಿತಲ್ಲಿ ಅದನ್ನು ಅರ್ಥವಹಿಸಿಕೊಂಡು ನಾವು ಬದುಕಿದಲ್ಲಿ ಖಂಡಿತವಾಗಿಯೂ ದೇಶ ಸುಭೇಕ್ಷವಾಗುವುದರಲ್ಲಿ ಮತ್ತು ಧರ್ಮದಿಂದ ಸತ್ಯದಿಂದ ಸಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಹಲವು ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಅಳವಡಿಸುವ ಬಗ್ಗೆ ತುಂಬ ವಿರೋಧಗಳು ಬರ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ ನಾವು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥವಿಸದೇ ಇರುವಂಥದ್ದೇ ಅದಕ್ಕೆ ಮುಖ್ಯವಾದ ಕಾರಣ. ಭಗವದ್ಗೀತೆಯ ಸಾರವನ್ನು ನಾವು ಸುದೀರ್ಘವಾಗಿ ಮತ್ತು ತುಂಬ ಆಳದಿಂದ ನಾವು ಅದನ್ನು ಅರ್ಥವಿಸಿಕೊಂಡ್ರೆ ಇವತ್ತು ಖಂಡಿತವಾಗಿ ಭಗವದ್ಗೀತೆಯನ್ನು ವಿರೋಧಿಸುವಂತಹ ಮನೋಭಾವ ನಮ್ಮನ್ನು ಬೆಳೆದು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ನಾವು ಧರ್ಮವನ್ನು ಪ್ರೀತಿಸ್ತೇವೆ ಅಥವಾ ಧರ್ಮ ಮಾರ್ಗದಲ್ಲಿ ನಡೆಯುತ್ತೇವೆ ಅಂತಾದರೆ ಅದು ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಪಣೆ ಕೊಡಿಸಿದಂತಹ ಸ್ವಧರ್ಮೇ ನಿಧನಂ ಶ್ರೇಯಃ ಅಂತ. ಯಾಕೆಂದರೆ ನಮ್ಮ ಧರ್ಮದಲ್ಲಿ ನಾವು ಬದುಕುವುದು ಖಂಡಿತವಾಗಿಯೂ ನಮಗೆ ಬಹಳ ಆಪ್ಯಾಯಮಾನವಾದಂಥ ವಿಷಯ. ಅದೇ ಇತರ ಧರ್ಮದಲ್ಲಿ ನಾವು ಧರ್ಮದ ಹೊರತಾಗಿ ಬದುಕುವುದು ಅದು ಕಷ್ಟಕರವಾದಂಥ ಮತ್ತು ಅತ್ಯಂತ ಭಯಾನಕವಾದಂತಹ ವಿಷಯ. ಈ ರೀತಿಯ ಧರ್ಮ ಬೋಧೆಯನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದೇವರು ನಮಗೆ ಬೋಧಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಧರ್ಮವನ್ನು ತಾಯಿಯಂತೆ ಪ್ರೀತಿಸಿದರೆ, ಧರ್ಮದಲ್ಲಿ ನಡೆದರೆ ಮತ್ತು ನಮ್ಮ ಧರ್ಮದಲ್ಲೇ ನಾವು ನಮ್ಮ ಜೀವನವನ್ನು ನಡೆಸಿದರೆ ಖಂಡಿತವಾಗಿಯೂ ಈ ರೀತಿಯ ಯಾವುದೇ ಗೊಂದಲಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಚಿಕ್ಕಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ನಾವು ಕರಿತೇವೆ. ಆದರೆ ತಾಯಿ ಅಂತ ಕರೆಯೋದು ಒಬ್ಬರನ್ನು ಮಾತ್ರ. ನಮಗೆ ತಾಯಿಯಿಂದ ಒಬ್ಬರ ಹೊರತಾಗಿ ಇನ್ನೊಬ್ಬರನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜನ್ಮ ಕೊಟ್ಟವಳು ಒಬ್ಬಳೇ. ಆ ರೀತಿಯಲ್ಲಿ ನಮಗೆ ಜನ್ಮ ಕೊಟ್ಟದ್ದು, ನಮ್ಮನ್ನು ಈ ರೀತಿಯಲ್ಲಿ ಇಂತಹ ಒಂದು ಉನ್ನತವಾದಂಥ ಒಂದು ಧರ್ಮದಲ್ಲಿ ಹುಟ್ಟುವಂತೆ ಮಾಡಿದ್ದು ನಮ್ಮ ಸನಾತನ ಧರ್ಮ. ಆದ್ದರಿಂದ ಆ ಧರ್ಮದಲ್ಲೇ ನಾವು ಬದುಕಬೇಕು, ಬಾಳಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇಂತಹ ಸತ್ವಗಳನ್ನು ಒಳಗೊಂಡಂತಹ ಭಗವದ್ಗೀತೆಯ ಸಾರವನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿ ಹೇಳಿದರೆ ಮತ್ತು ಅಂತಹ ಅದರ ಶಿಕ್ಷಣವನ್ನು ಒದಗಿಸುವಂತಲ್ಲಿಗೆ ನಾವು ನಮ್ಮ ಮಕ್ಕಳನ್ನು ಕಳಿಸಿದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ದೊಡ್ಡವರಾಗುವಾಗ ಇಂತಹ ಗೊಂದಲಗಳು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಧರ್ಮದ ಮೇಲಿನ ಅಭಿಮಾನ ಇನ್ನಷ್ಟು ಹೆಚ್ಚಲಿಕ್ಕೆ ಮತ್ತು ಅದರಲ್ಲಿ ಇರುವಂತಹ ಆಸ್ಥೆ ಇನ್ನಷ್ಟು ಹೆಚ್ಚಲಿಕ್ಕೆ ಅದು ಕಾರಣ ಆಗ್ತದೆ. ಹೆಚ್ಚಿನ ಮನೆಯಲ್ಲಿ ಕೂಡ ನಾವು ಭಗವದ್ಗೀತೆಯನ್ನು ದೇವರ ಕೋಣೆಯಲ್ಲಿ ಇಡ್ತೇವೆ, ಅದಕ್ಕೊಂದು ಆರತಿ ಮಾಡ್ತೇವೆ. ಬಹುಶಃ ಅದನ್ನು ಬಿಡಿಸಿ ಕೂಡ ನಾವು ನೋಡೋದಿಲ್ಲ. ಖಂಡಿತವಾಗಿ ಅದನ್ನು ನಾವು ಓದುವಂತಹ, ಅದನ್ನು ಕಂಠಪಾಠ ಮಾಡುವಂತಹ ಅಥವಾ ಅದರ ಸಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಮತ್ತು ನಮ್ಮ ಪೀಳಿಗೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಹಸ್ತಾಂತರಿಸುವಂತಹ ಮತ್ತು ಅದನ್ನು ಬೋಧನೆ ಮಾಡುವಂತಹ ಕ್ರಮವನ್ನು ನಾವು ಕೈಗೊಳ್ಳಬೇಕು. ಆಗ ಮಾತ್ರ ಯುವ ಜನರಲ್ಲಿ ಧಾರ್ಮಿಕ ಶ್ರದ್ಧೆಗಳು ಅದು ಮೂಡಲಿಕ್ಕೆ ಕಾರಣ ಆಗ್ತದೆ. ಇವತ್ತು ಖಂಡಿತವಾಗಿಯೂ ಈ ಪರಿಸರವನ್ನು ನೋಡುವಾಗ ಅತ್ಯಂತ ಸಂತೋಷ ಉಂಟಾಗ್ತದೆ. ಒಂದು ದೇವಸ್ಥಾನದ ಬ್ರಹ್ಮಕಲಶದ ಉಪಾಧಿಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನರು ಸೇರಿ ಇದರ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಆಚರಿಸ್ತಾ ಇದ್ದಾರೆ. ಈ ರೀತಿಯ ಶ್ರದ್ಧೆಗಳು, ಈ ರೀತಿಯ ಒಳಗೊಳ್ಳುವಿಕೆಗಳು ನಮ್ಮ ಸಮಾಜ ಬಾಂಧವರಲ್ಲಿ ಉಂಟಾದಾಗ ಮಾತ್ರ ನಮ್ಮ ಮಂದಿರಗಳು, ನಮ್ಮ ದೇವಸ್ಥಾನಗಳು ಅದು ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದು ಅಭಿವೃದ್ಧಿಯತ್ತ ಹೋಗಲಿಕ್ಕೆ ಅದು ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ಇವತ್ತು ಇಂತಹ ಒಂದು ಉತ್ತಮವಾದಂತಹ ಮಂದಿರವನ್ನು ನಿರ್ಮಿಸಿಕೊಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಇದರ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಸದಸ್ಯರು ಮುಂತಾದ ಎಲ್ಲ ಕಾರ್ಯಕರ್ತರಿಗಳಿಗೂ ನಮ್ಮ ಅತ್ಯಂತ ಅಭಿಮಾನವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿ ಕ್ಷೇತ್ರದ ಮಂದಿರದ ತಂತ್ರಿಗಳಾದಂತಹ ಶ್ರೀಕುಂಠ ರವೀಶ್ ತಂತ್ರಿಯವರಿದ್ದಾರೆ, ಇದರ ಗೌರವಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪೂರ್ವಾಧ್ಯಕ್ಷರಿದ್ದಾರೆ. ಅಂತೆಯೇ ಇದಕ್ಕೆ ಸಂಬಂಧಪಟ್ಟ ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ.
ಅದಕ್ಕಿಂತ ಹೆಚ್ಚಾಗಿ ಈ ಮಂದಿರದ ಮೇಲೆ ಗೌರವವನ್ನು ಇಟ್ಟು ಇದರ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಭಕ್ತಿಯನ್ನು ಇಟ್ಟು ಬಂದಂತಹ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳುವಂತಹ ನೈವೇದ್ಯರ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಂದಿರ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ, ಇದರಿಂದಾಗಿ ಇದನ್ನು ನಂಬಿಕೊಂಡಂತಹ ಭಕ್ತಾದಿಗಳಿಗೆ ಇದು ಒದಗಿ ಬರಲಿ, ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಪರಿಸರದಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಉಂಟಾಗಲಿ ಅಂತ ಕೂಡ ಶ್ರೀ ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಶೀರ್ವಾದದ ಬೊಲ್ಯ ನೀನು ಪಟ್ಟಿನಂಚಿತಿನ ಪೂಜ್ಯ ಸ್ವಾಮಿಲಿನ ಪಾದ ತಾಮರೆಗೂ ಸಾರ ಪುಡ್ಯನು ದಿವೊಂದು ಐತೆ ನಮ್ಮ ಲೇಸಡು ಕುಡೊಂಜಿ ಸನ್ಮಾನದ ಕಾರ್ಯಕ್ರಮ ನಡಪೆರುಂಡು. ತನು ಮನ ಧನಟ್ ಸಂಪೂರ್ಣವಾದ ತನ್ನನ್ನು ಅರ್ಪಣೆ ಮಂತೊಂದು ಪ್ರಾಯದ ಅಂಗನು ಮೀರದು ಉತ್ಸಾಹ ಉಲ್ಲಾಸಡು ಈ ಲೇಸಡು ಪಾಲು ಪಡೆಯಿನಂಚಿತಿನ ಶ್ರೀಕೃಷ್ಣ ಭಜನಾ ಮಂದಿರದ ನಿಕಟಪೂರ್ವ ಅಧ್ಯಕ್ಷರಾಯಿನ ಶ್ರೀ ಚಿಕ್ಕಪ್ಪ ನಾಯ್ಕ್ ಅರಿಯಡ್ಕ ಮೇರು ಎಂಕಲ್ನ ಪ್ರೀತಿದ ಸನ್ಮಾನನ್ನು ಸ್ವೀಕಾರ ಮಲ್ಪಡು. ಈ ಸನ್ಮಾನ ಬಲ್ಮಾನದ ಲೇಸನು ಮಿತ್ತೊರ್ಮೆದ ಚಾವಡಿಕೊಲ್ದಿನ ಮಾತ ಮಲ್ಲ ಬಿನ್ನೆರು ನಡಪಾದು ಕೊರಡು ಪಂದು ಭಿನ್ನೈತೊಂದುಲ್ಲೆ. ಅನೇಕ ವರ್ಷಗಳಿಂದ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರಾಗಿ ಭಜನಾ ಮಂದಿರದ ಶ್ರೇಯಸ್ಗೋಸ್ಕರ ತನ್ನೇ ತಾನು ಅರ್ಪಿಸಿದಂತಹ ಅರಿಯಡ್ಕ ಚಿಕ್ಕಪ್ಪ ನಾಯ್ಕ್ ಅವರಿಗೆ ಅಭಿನಂದನೆಗಳು. ಅವರನ್ನು ವೇದಿಕೆಯಿಂದ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು ಅಂತೇಳಿ ಅವರ ಹತ್ರ ಕೇಳ್ಕೊಳ್ಳುತ್ತಾ ಈಗ ಚಿಕ್ಕಪ್ಪ ನಾಯ್ಕ್ ಅವರಿಗೆ ಸನ್ಮಾನ. ಸೊಲ್ಮೆಲು ಸನ್ಮಾನನ ಸ್ವೀಕಾರ ಮಲ್ತಿನ ಹಿರಿಯರಾಯಿನ ಅರಿಯಡ್ಕ ಚಿಕ್ಕಪ್ಪ ನಾಯ್ಕರ್ ನಡೆದು ಐತೆ ಎಡ್ಡೆ ಮದಿಪು. ಶ್ರೀ ಮಾಲಿಂಗೇಶ್ವರ ವಂದಿಸ ಒಂದು ಅಂಚನೆ ಇನಿ ಈ ಕೌಡ್ಚಾರ್ಡ್ ಪುನರ್ಸ್ಥಾಪನೆ ನೆಂಚಿನ ಶ್ರೀಕೃಷ್ಣ ದೇವರೆಲ್ಲ ವಂದಿಸ ಒಂದು ಇನಿ ಈ ಕೌಡ್ಚಾರು ಅರಿಯಡ್ಕ ಗ್ರಾಮದ ಕೌಡ್ಚಾರ ಬುಕ್ಕ ಸುತ್ತಮುತ್ತ ಜನಕ್ಕೆ ಒಂಜಿ ಜಾತ್ರೆಯಿಂದೇ ಬರೋಳಿ ದಾಯನ್ ಬಂಡ ಈ ಮೂಜಿ ದಿನಟ್ಟು ಜನ ಸೇರಿನಂಚಿನ ಒಂಜಿ ಕಾರ್ಯಕ್ರಮ ಮುಲ್ಪ ಆವಂದೇ ಉಂಡು. ಶ್ರೀಕೃಷ್ಣನ ಭಗವದ್ಭಕ್ತಿಯರು ಮಾತೆಲ್ಲ ಮುಲ್ಪತ್ತದು ಶ್ರೀಕೃಷ್ಣಗೆ ಬೋಡಾಪ್ನಂಚಿನ ಕಾರ್ಯಕ್ರಮಗಳು ಮಾತೊಂದೇ ಮಾತೆಲ್ಲ ಪುಣ್ಯನ ಕಟ್ಟೊಂದನಂಚಿನ ಏರ್ಪಾಡು ಮಂತೊಂದಿಲ್ಲರು ಅಂಚಾಯ್ ನಡೆದಾರ. ಇನಿ ಈ ಕೌಡ್ಚಾರು ಜನಗಳಿಗೆ ಈ ಶ್ರೀಕೃಷ್ಣ ಭಜನಾ ಮಂದಿರದ್ದು ದೇವರು ಎಡ್ಡೆ ಆರೋಗ್ಯ ಸಂಪತ್ತು ಮತ್ತು ಕೊರಡು ಮಾಡಿದ್ದು ಎನ್ನ ಅಭಿಪ್ರಾಯ ಪಂಡೊಂದು ಯಾನು ಈ ಜನಗಳಿಗೆ ಮಾತೆರೆಲ್ಲ ಎನ್ನ ಆಶೀರ್ವಾದನ ಕೊಡೊಂದುಲ್ಲೆ ಅಂಚನೆ ಮಾತೆಲ್ಲ ದೇವರನ್ನ ಭಕ್ತರಾದ ದಿನ ಏಪ ಭಜನೆ ಎಲ್ಲ ಮಂತೊಂದು ತೀರ್ನಾಥ ಜನಗಳಿಗೆ ಸಹಕಾರ ಬಂತಂದು ಬರಡು ಮಾಡಿದ ಕೇಳುವುದನ್ನ ರಟ್ಟು ಪಾತ್ರೆ ಸೊಲ್ಮೆಲು ಹಿಂದೂ ಪನ್ಪಿನವು ಒಂಜಿ ಜೀವನ ಪದ್ಧತಿ ಪಂದ್ ನ್ಯಾಯಪೀಠನೆ ಪಂತಂಡು.
ಈ ನಮ್ಮ ನರಮಾನಿ ಜನ್ಮಡು ನಮ್ಮ ಎಂಚ ಉಪ್ಪೊಡು ಎಂಚ ಉಪ್ಪರೆ ಬಲ್ಲಿ ಪನ್ಪುನೇನು ನಮ್ಮ ಧರ್ಮ ಗ್ರಂಥಲ್ಲ ಪುರಾಣಲ್ಲ ನಮಕ್ ತೆರಿಪಾದು ಕೊರ್ತುಂಡು ಅಂಚಿತ್ತಿನ ಪುರಾಣದ ಸಂಗತಿದ ಒಟ್ಟುಡು ಇತ್ತೆ ಧಾರ್ಮಿಕ ವಿಚಾರಲಿನ ತುಲಿತದು ನಮಕ್ ಧಾರ್ಮಿಕ ಪ್ರವಚನನು ಕೊರಿಯರುಲೆರು ಪರಮ ಪೂಜ್ಯ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಲು. ಆರಾಧ್ಯವೂರ್ತಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಈ ವೇದಿಕೆಯಿಂದ ನಮ್ಮನ್ನು ಆಶೀರ್ವದಿಸಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪದ ಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಕೊಟ್ಟಿರುವಂಥ ಕರ್ತವ್ಯ ಧಾರ್ಮಿಕ ಉಪನ್ಯಾಸ ಅಂತ. ಆದರೆ ಒಂದು ದೀರ್ಘವಾಗಿರುವಂಥ ಉಪನ್ಯಾಸಕ್ಕೆ ನಾನು ತಯಾರಾಗ್ತಾ ಇಲ್ಲ. ಕಾರಣ ಮಧ್ಯಾಹ್ನದ ಹೊತ್ತು ಭಕ್ತಾದಿಗಳಿಗೆ ಯಾರಿಗೂ ಕೂಡ ದೇವರ ಪ್ರಸಾದ ಸಮಯಕ್ಕೆ ಲಭ್ಯ ಆಗಲ್ಲ ಎಂಬ ಸ್ಥಿತಿ ಬರಬಾರ್ದು ಅಂತ ಹೇಳೋದಕ್ಕೋಸ್ಕರವಾಗಿ ಈಗಾಗಲೇ ಅನ್ನದಾನದ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ ಆಗಿದೆ. ಅದನ್ನು ನಾವೆಷ್ಟು ಮಾತಾಡಿದರೂ ನಿಮಗೆ ಬೇಸರ ಆಗಲಿಕ್ಕಿಲ್ಲ, ಆದರೆ ನಮಗೆ ಹಸಿವಾಗ್ತಾ ಉಂಟು. ಆಗಿದ್ದ ಕಾರಣ ಬೇಗ ಮುಗಿಸಬೇಕಾಗಿದೆ. ಆತ್ಮೀಯ ಶಶಿಧರ್ ಬಾಲೋಟಿಯವರು ನನ್ನ ಹತ್ರ ಹೇಳಿದ್ರು, ಏರು ತುಳುಟ್ಟು ಮಾತಾಡಲಿ ಅಂತ. ನಾನು ಹೇಳಿದೆ, ತುಳುವಿನಲ್ಲಿ ಮಾತಾಡ್ಬೋದಿತ್ತು, ಆದರೆ ನನಗೆ ಸರಿಯಾಗಿರುವ ತುಳುವಿನ ಭಾಷೆ ಯಾವುದು ಅಂತ ಗೊತ್ತಾದ ಎದುರು ಇರುವ ಮೇಡಮ್ ಮಾತಾಡುವಂಥ ಸಂದರ್ಭದಲ್ಲಿ ನಾವು ತುಳು ಮಾತಾಡ್ತೇವೆ, ಅದರಲ್ಲಿ ಸರಿಯಾಗಿರುವಂಥ ತುಳು ಬರ್ತಾ ಇಲ್ಲ, ಯಾವುದೋ ಒಂದು ಭಾಷೆಯನ್ನು ಮಾತಾಡ್ತಾ ಇದ್ದೇವೆ ಅಷ್ಟೇ. ಅದನ್ನು ನಾನು ಆ ಪ್ರಯತ್ನಕ್ಕೆ ಮುಂದಡಿ ಇಡುವುದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿದೆ. ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯರಾಗಿರುವಂಥ ಲೋಕೇಶ್ವರಯ್ಯರು ವೇದಿಕೆಯಿಂದ ಹೇಳಿದರು, ಯುವಕರ ಕಣ್ಮಣಿ ರವೀಶ್ ತಂತ್ರಿ ಅವರಿಗೆ ಸ್ವಾಗತ ಅಂತ. ಆಗ ನಾನು ಕೇಳಿದೆ, ನನಗೆ 55 ವರ್ಷ ಪ್ರಾಯ ಆಯಿತು, ನನಗೆ ಮುದುಕಾಗ್ತಾ ಇದ್ದೇನೆ, ಹೇಗೆ ಯುವಕರ ಕಣ್ಮಣಿ ಆಗೋದು ಅಂತ. ಆಗ ಪೂಜ್ಯ ಗುರುಗಳು ಹೇಳಿದರು, ಪ್ರಾಯ ಆದರೂ ಕೂಡ ಮನಸ್ಸು ಯುವಕರಂತೆ ಇದೆ, ಆ ರೀತಿ ನೀವು ತೊಡಗಿಸಿಕೊಳ್ತಾ ಇದ್ದೀರಿ ಅಂತ. ತನ್ನ ಕೃತಿಯಲ್ಲಿ ಯುವಕರಂತೆ ತೊಡಗಿಸಿಕೊಳ್ತಾ ಇರೋ ಕಾರಣ ಕಣ್ಮಣಿ ಅಂತ ಬಂದದಂತ. ಶಾಸಕರು ಹೇಳಿದರು, ಯುವಕರಿಗೆ ಏನು ಅಗತ್ಯ ಇದೆಯೋ ಅದನ್ನು ಸರಿಯಾಗಿ ಉಣಬಡಿಸುವ ಕಾರಣ ಯುವಕರ ಕಣ್ಮಣಿ ಅಂತ ಹೇಳೋ ಮಾತನ್ನು ಹೇಳಿದರು. ನಾವು ಚಿಂತನೆ ಮಾಡಬೇಕಾದಿಷ್ಟೇ, ಹಿಂದೂ ಧರ್ಮ ಎಂದರೆ ಅದೊಂದು ನಿಂತ ನೀರಲ್ಲ, ಅದರ ಆಳ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಆಳಕ್ಕೆ ಹೋದರೂ ಕೂಡ ನಮಗೆ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣವೇ ಸ್ವಾಮಿ ವಿವೇಕಾನಂದರು ಹೇಳಿದರು, ನನ್ನ ಜೀವನ ಪೂರ್ತಿ ನಾನು ಈ ಧರ್ಮವನ್ನು ನಿರಂತರವಾಗಿ ನಾನು ಅಧ್ಯಯನ ಮಾಡಿದೆ, ಆದರೂ ಕೂಡ ನಾನು ಕಲಿತದ್ದು ಕೇವಲ 5 ಶತಮಾನ ಮಾತ್ರ ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಏನು ಧರ್ಮ ಎಂದರೆ ಆ ಧರ್ಮದ ಬಗ್ಗೆ ನಾವೆಷ್ಟು ಅಧ್ಯಯನವನ್ನು ಮಾಡಿದ್ದೇವೆ, ಅದರ ಆಂತರಿಕವಾಗಿರುವಂಥ ಮಾರ್ಮಿಕವಾಗಿರುವಂಥ ಸಂದೇಶಗಳೇನು, ಇದ್ಯಾವುದು ಕೂಡ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಿರುವ ಕಾರಣ ನಾವು ಧರ್ಮವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ವಿಶ್ಲೇಷಿಸ್ತೇವೆ, ಅದನ್ನು ವಿಮರ್ಶಿಸ್ತೇವೆ, ಅದನ್ನು ಟೀಕಿಸ್ತೇವೆ, ಅದನ್ನು ನಿಂದಿಸ್ತೇವೆ, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ. ಆತ್ಮೀಯ ಪ್ರಸಾದರು ಈ ವೇದಿಕೆಯಿಂದ ಮಾತನಾಡುವಾಗ ಹೇಳಿದರು, ಶ್ರೀಕೃಷ್ಣನನ್ನು ಕೇವಲ ಒಂದು ಅವತಾರ ಸ್ವರೂಪಿಯಾಗಿ ಮಾತ್ರ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಂತ. ಸರಿಯಾಗಿ ಗಮನಿಸಿದರೆ ಆ ಮಾತು ತುಂಬ ಸತ್ಯವಾಗಿರುವಂಥದ್ದು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕೇವಲ ಅವತಾರ ಸ್ವರೂಪಿಯಾಗಿ ಮಾತ್ರ ಅಲ್ಲ ಇರುವಂಥದ್ದು. ಆ ಅವತಾರದಲ್ಲಿ ಮಾಡಿರುವಂಥ ಅನೇಕ ಅದ್ಭುತಗಳು ಅದೆಲ್ಲವೂ ಕೂಡ ನಮ್ಮ ಗಮನದಲ್ಲಿದೆ. ಆದರೆ ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಜೀವನ ಪದ್ಧತಿಯನ್ನು ನಾವು ಗಮನಿಸಿಕೊಂಡು ಬಂದರೆ, ಯಾಕೆ ಮನುಷ್ಯನೇ ಆಗಿದ್ದರೂ ಕೂಡ ಆ ಸ್ಥಿತಿಯಿಂದ ದೈವಿಕವಾಗಿರುವಂಥ ಸ್ವರೂಪವನ್ನು ಪಡ್ಕೊಳ್ಳುವಂಥ ಮಟ್ಟಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬೆಳೆದ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೋದು.
ಆಧ್ಯಾತ್ಮಿಕವಾಗಿರುವಂಥ ವಿಚಾರಧಾರೆಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಒಬ್ಬ ಆಧ್ಯಾತ್ಮಿಕ ಗುರುವಾಗಿ ಕೇವಲ ತನ್ನನ್ನು ಅನುಸರಿಸಿಕೊಂಡವರು ಬಂದವರಿಗೆ ಮಾತ್ರ ಅಲ್ಲ ಗುರುವಾದದ್ದು, ಬದಲಾಗಿ ತನ್ನ ಶತ್ರು ಸ್ಥಾನದಲ್ಲಿ ನಿಲ್ಲುವವರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಗುರುಸ್ಥಾನದಲ್ಲಿ ನಿಂತಿದ್ದಾನೆ. ಶತ್ರು ಸ್ಥಾನದಲ್ಲಿರುವಂಥವನಿಗೂ ಕೂಡ ಬೇಕಾಗಿರುವಂಥ ಒಳ್ಳೆಯ ಗತಿ ಲಭಿಸಲಿಕ್ಕೆ ಪೂರಕವಾಗಿರುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಅದು ನಿಜವಾಗಿರುವಂಥ ಸಂಸ್ಕಾರ. ತನ್ನ ಸಮುದಾಯಕ್ಕೆ ಒಬ್ಬ ಗೊಲ್ಲನಾಗಿದ್ದುಕೊಂಡು ಆ ವಂಶಜರಿಗೂ ಕೂಡ ಯಾವತ್ತೂ ಕೂಡ ಮಾಡಿಕೊಂಡು ಬರುವಂಥ ವೃತ್ತಿ, ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಬೇರೆಯವರು ಮಾಡುವಂಥ ವೃತ್ತಿಯನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವರು ಮಾಡ್ತಾ ಇರುವಂಥ ವೃತ್ತಿಗೆ ಎಷ್ಟು ಗೌರವ ಇದೆ, ನಾನು ಮಾಡ್ತಾ ಇರುವಂಥ ವೃತ್ತಿಗೆ ಯಾವುದೇ ರೀತಿಯ ಗೌರವ ಇಲ್ಲ ಎಂಬ ಚಿಂತನೆ ನಮ್ಮಲ್ಲಿ ಕೆಲವು ಸಲ ಜಾಗೃತ ಆಗ್ತದೆ. ಆದರೆ ಸರಿಯಾಗಿ ಅರ್ಥವಿಸಿದರೆ ಯಾರು ತಾನು ಮಾಡ್ತಾ ಇರುವಂಥ ವೃತ್ತಿಯನ್ನು ಅತ್ಯಂತ ಪೂಜನೀಯ ಭಾವನೆಯಿಂದ ಸ್ವೀಕಾರ ಮಾಡಿಕೊಂಡು ಆ ವೃತ್ತಿಗೆ ಪೂರ್ಣವಾಗಿರುವಂಥ ಗೌರವವನ್ನು ಕೊಡ್ತಾರೋ ಅಂಥವರು ಸಮಾಜದಲ್ಲಿ ಗುರುತಿಸಲ್ಪಡ್ತಾರೆ, ಗೌರವಿಸಲ್ಪಡ್ತಾರೆ. ಆ ವೃತ್ತಿಯಿಂದಲೇ ಅವರು ತುಂಬ ಎತ್ತರಕ್ಕೆ ಏರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗೆ ತನ್ನ ಸಮುದಾಯಕ್ಕೋಸ್ಕರವಾಗಿ ಮೀಸಲಾಗಿರುವಂಥ ವೃತ್ತಿಯ ಬಗ್ಗೆ ಪೂಜನೀಯವಾಗಿರುವಂಥ ಭಾವನೆಯನ್ನು ಇರಿಸಲಿಕ್ಕೆ ನಾವು ಯಾವತ್ತೂ ಕೂಡ ಕೀಳರಿಮೆಯಿಂದ ಜೀವಿಸುವುದಕ್ಕೆ ಬದಲು ಆತ್ಮಾಭಿಮಾನದಿಂದ ಜೀವಿಸಲಿಕ್ಕೆ ಪೂರಕವಾಗಿರುವಂಥ ಒಂದು ಶಕ್ತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಮ್ಮೆದುರು ನಿಲ್ತಾನೆ. ಧರ್ಮ ಅಧರ್ಮ ಬರುವಂಥ ಸಂದರ್ಭದಲ್ಲಿ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಬೇಕಾಗಿರುವಂಥ ಬೋಧನೆಯನ್ನು ನೀಡುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ನಿನ್ನ ದೊಡ್ಡಪ್ಪ, ನಿನ್ನ ಮಾವ, ನಿನಗೆ ವಿದ್ಯೆ ಕಲಿಸಿದ ಗುರುಗಳು ಅದೆಲ್ಲ ಮನೆಯಲ್ಲಿ ಮತ್ತು ಆ ಮಂದಿರದಲ್ಲಿ. ಈ ದೇವಾಲಯಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಆ ಗೌರವಗಳು ಬೇಕು, ಮನೆಗೆ ಬರುವಂಥ ಸಂದರ್ಭದಲ್ಲಿ ಆ ಗೌರವಗಳು ಬೇಕು. ನಾವು ಇರುವಂಥದ್ದು ದೇವಾಲಯದಲ್ಲಿಯೋ ಮಂದಿರದಲ್ಲಿಯೋ ಮನೆಯಲ್ಲಿ ಅಲ್ಲ, ಬದಲಾಗಿ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ. ಈ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಿಲ್ಲುವಾಗ ನನ್ನ ಭಾಗದಲ್ಲಿ ನಿಂತವರೆಲ್ಲರೂ ಕೂಡ ನನ್ನವರೇ, ನನ್ನ ಎದುರು ಭಾಗದಲ್ಲಿ ಇರುವವರೆಲ್ಲ ನನ್ನ ಶತ್ರುಗಳು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಬೇಕು. ಅವರ ಶಿರಚ್ಛೇದನವನ್ನು ಮಾಡಲಿಕ್ಕೆ ಪೂರಕವಾಗಿರುವಂಥ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಆದರೆ ಮಾತ್ರ ನಿನಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ, ನಿನಗೆ ದೇವರ ಅನುಗ್ರಹ ಸಿಗ್ತದೆ ಎಂಬ ಮಾತನ್ನು ಹೇಳಿದರು. ಇವತ್ತು ನಮ್ಮ ಧರ್ಮ ಏನನ್ನು ಬೋಧಿಸಿತು? ಒಂದು ಧರ್ಮದಲ್ಲಿ ಒಂದು ವಚನ ಇದೆ, ಪಾಪತ್ವದಲ್ಲಿ ಯಾರಿಗೆಲ್ಲ ಪಾಲಿದೆ. ನಾವು ಹೇಳ್ತೇವೆ ಅವ ಮಾಡಿದ ಅನ್ಯಾಯ ಅವ ಅನುಭವಿಸ್ತಾನೆ, ನಾನು ಯಾರ ಹತ್ರ ಹೇಳುವುದಿಲ್ಲ ಅಂತ ಅಲ್ಲ. ಕರ್ತೃ ಕಾರಯಿತ ಪ್ರೇರಕ ಅನುಮೋದಕ ಅಥವಾ ಕರ್ತೃ ಕಾರಯಿತ ಪ್ರೇಕ್ಷಕ ಅನುಮೋದಕ, ಎಲ್ರಿಗೂ ಕೂಡ ಸಮಪಾಲಿದೆ. ಯಾರು ತಪ್ಪು ಮಾಡಿದಾನೋ, ಯಾರು ತಪ್ಪನ್ನು ಮಾಡಿಸಿದಾನೋ, ಯಾರು ತಪ್ಪನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಪ್ರೇರಣೆಯನ್ನು ಕೊಟ್ಟಿದ್ದಾನೋ, ಯಾರು ಅದನ್ನು ಗಮನಿಸಿಯೂ ಕೂಡ ಗೊತ್ತಾದ ನಂತರ ಕೂಡ ಅದನ್ನು ತಪ್ಪು ಅಂತ ಹೇಳಲಿಲ್ವೋ, ಯಾರು ನೋಡಿ ನಾನು ಅಲ್ಲಿ ನಿಲ್ಲುವುದಿಲ್ಲ ಓಡಿಬಿಡ್ತೇನೆ ಯಾಕೆಂದರೆ ನನ್ನ ಮೇಲೆ ನಾಳೆ ಕಾನೂನು ಕ್ರಮ ಬರ್ಬೋದು ಅಂತ ಹೇಳುವ ಭಾವನೆಯೊಂದಿಗೆ ಅಡಗಿ ಕುಳಿತುಕೊಳ್ತಾನೋ, ಅವ ಪ್ರೇಕ್ಷಕನಾಗಿದ್ದರೂ ಕೂಡ ಅವನಿಗೆ ಆ ಪಾಪತ್ವದಲ್ಲಿ ಸಮಪಾಲು ಬರ್ತದೆ ಅಂತ ಶಾಸ್ತ್ರ ಬೋಧಿಸಿಕೊಟ್ಟಿತು. ಹಾಗಿರುವಾಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಎಲ್ಲ ನಮ್ಮವರೇ, ಆದರೆ ಆ ಧರ್ಮದ ದಾರಿಯನ್ನು ಬಿಟ್ಟು ಕೆಟ್ಟ ಚಿಂತನೆಯೊಂದಿಗೆ ದುರ್ಯೋಧನ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ದುರ್ಯೋಧನನಿಗೂ ದುರ್ಯೋಧನನ್ನು ಬೆಂಬಲಿಸಿದವರನ್ನು ಎಲ್ಲರನ್ನು ಕೂಡ ತನ್ನ ಶತ್ರುವಾಗಿ ಶ್ರೀಕೃಷ್ಣ ಪರಮಾತ್ಮ ಗ್ರಹಿಸಿಕೊಂಡದ್ದು ಮಾತ್ರ ಅಲ್ಲ, ಅರ್ಜುನನಿಗೂ ಕೂಡ ಆ ಶತ್ರುಗಳನ್ನು ಎದುರಿಸಿ ಗೆಲ್ಲಿಕ್ಕಿರುವಂಥ ಸೂತ್ರವನ್ನು ಬೋಧಿಸಿಕೊಟ್ಟ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಜಗದ್ವಂದ್ಯನಾದ್ದು ಕೇವಲ ಅವತಾರದಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಮಗೆ ಇವತ್ತು ಆದರ್ಶಪ್ರಾಯರಾಗಿ ಇರುವಂಥವರು ಒಂದು ಮನುಷ್ಯನಾಗಿ ಜೀವಿಸಲಿಕ್ಕೆ ಪೂರಕವಾಗಿ ಮಾನವೀಯ ಮೌಲ್ಯಗಳು ಯಾವುದು ಇರಬೇಕು ಎಂಬುದನ್ನು ಬೋಧಿಸಿಕೊಟ್ಟವ ಮರ್ಯಾದಾ ಪುರುಷೋತ್ತಮನಾಗಿರುವಂಥ ಭಗವಾನ್ ಶ್ರೀರಾಮಚಂದ್ರ. ತಂದೆಗೆ ಮಗನಾದ, ತಮ್ಮಂದಿರಿಗೆ ಅಣ್ಣನಾದ, ಹೆಂಡತಿಗೆ ಗಂಡನಾದ, ತಾಯಿಗೆ ಮಗನಾದ, ಕೇವಲ ತಾಯಿಗೆ ಮಾತ್ರ ಅಲ್ಲ ತನ್ನ ಚಿಕ್ಕ ತಾಯಿಗೂ ಕೂಡ ಮಗನಾದ, ತನ್ನ ಮಕ್ಕಳಿಗೆ ತಂದೆಯಾದ, ತನ್ನ ರಾಜ್ಯದಲ್ಲಿರುವಂಥ ಪ್ರಜೆಗಳಿಗೆ ಅವನೊಬ್ಬ ರಾಜನಾದ. ಮಾತ್ರ ಅಲ್ಲ
ವನವಾಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಈ ಕಾಡಿನಲ್ಲಿ ಕುಳಿತುಕೊಳ್ಬೇಕಾಗಿ ಬಂತಲ್ಲ ಅಂತ ಚಿಂತನೆ ಮಾಡಲಿಲ್ಲ. ಬದಲಾಗಿ ಆ ವನವಾಸದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಎಲ್ಲಿ ಧರ್ಮದ ರಕ್ಷಣೆ ಆಗಬೇಕೋ ಆ ಧರ್ಮದ ರಕ್ಷಣೆಗಾಗಿ ತಾನು ಮಾಡಬೇಕಾದಂಥ ಕರ್ತವ್ಯ ಏನಿದೆಯೋ ಅದನ್ನು ಚಾಚೂ ತಪ್ಪದೆ ಮಾಡುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ. ಒಂದು ವೇಳೆ ನಾವೇನು ಮಾಡುತ್ತೇವೆ, ನಿನ್ನೆ ಒಂದು ಕ್ಷೇತ್ರದ ವಿಚಾರ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕ್ಷೇತ್ರದ ಸಮಿತಿಯಲ್ಲಿ ಒಬ್ಬರು ಗೌರವಾಧ್ಯಕ್ಷರಾಗಿದ್ದರು. ಆ ಗೌರವಾಧ್ಯಕ್ಷರಾದವರು ಸುರುವಿಗೆ ಕಮಿಟಿಯವ್ರ ಹತ್ರ 5 ಲಕ್ಷ ರೂಪಾಯಿ ಕೊಟ್ಟರಂತೆ, ನೀವು ಪ್ರಾರಂಭ ಮಾಡಿ ಅಂತ. ಹಾಗೆ ಎಲ್ಲ ಜೀರ್ಣೋದ್ಧಾರವೂ ಆಯಿತು, ಬ್ರಹ್ಮಕಲಶವೂ ಆಯಿತು. ಗ್ರಹಚಾರಕ್ಕೆ ಸಮಿತಿಯವರಿಗೆ ಈ ಗೌರವಾಧ್ಯಕ್ಷರನ್ನು ಯಾವ ರೀತಿ ಇಟ್ಟುಕೊಳ್ಬೇಕು ಅಂತ ಗೊತ್ತಿಲ್ಲ ಆಯಿತು. ಅವರು ಏನೇನೋ ನಿರೀಕ್ಷೆಯಲ್ಲಿದ್ದರು. ಗೌರವಾಧ್ಯಕ್ಷರಾಗಿದ್ದ ಕಾರಣ ಬ್ರಹ್ಮಕಲಶದ ಸುರುವಿನ ದಿವಸ ಸ್ವಾಮೀಜಿಯವರಿಗೆ ತಂತ್ರಿಗಳಿಗೆಲ್ಲ ಪೂರ್ಣಕುಂಭ ಸ್ವಾಗತ ಕೊಡುವಾಗೆ ನಾನು ಬರುವಾಗಲೂ ಕೂಡ ನನಗೊಂದು ಪೂರ್ಣಕುಂಭ ಸ್ವಾಗತ ಸಿಗ್ಬೋದು ಅಂತ ಹೇಳುವಂಥ ಕನಸನ್ನು ಕಂಡಿದ್ದರು. ಅದು ನಡೀಲಿಲ್ಲ. ವೇದಿಕೆಯಲ್ಲಿ ಎಲ್ಲರ ಎದುರು ಅವರಿಗೆ ಶಾಲು, ಹಾರ ಮತ್ತು ಪೇಟೆಯಲ್ಲಿ ಇರಿಸಿ ಒಂದು ಫಲ ಕಾಣಿಕೆ ಎಲ್ಲ ಕೊಟ್ಟು, ಒಂದು ಸ್ಮರಣಿಕೆ ಎಲ್ಲ ಕೊಟ್ಟು ಗೌರವಾರ್ಪಣೆಯನ್ನು ಮಾಡಿ ಯಾರು ಅಂತ ಗ್ರಹಿಸಿದರು. ಅದು ಕೂಡ ನಡೀಲಿಲ್ಲ. ಬ್ರಹ್ಮಕಲಶ ಮುಗಿಯಿತು. ಮುಗಿದ ನಂತರ ಕೊನೆಗೆ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ವಿಸರ್ಜನೆ ಮಾಡಲಿಕ್ಕೋಸ್ಕರವಾಗಿ ಸಭೆಯನ್ನು ಕರೆದ ವೇದಿಕೆಯಲ್ಲಿ ಮಾತನಾಡ್ತಾ ಹೇಳಿದರಂತೆ, ನಾನು ಶುರುವಾಗುವಾಗ ನಿಮಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಅದು ನಿಮಗೊಂದು ಉತ್ಸಾಹ ಬರಲಿ ಅಂತ ಮಾತ್ರ. ಆದರೆ ನಾನು ನಿಶ್ಚಯ ಮಾಡಿದ್ದು ದೇವರಿಗೆ ಕೊಡಲಿಕ್ಕೆ ಕೇವಲ 1 ಲಕ್ಷ ರೂಪಾಯಿ ಮಾತ್ರ, ಬಾಕಿ ಇರೋ 4 ಲಕ್ಷ ರೂಪಾಯಿ ನನಗೆ ಕೊಡಿ ಅಂತ ಹೇಳುವಂಥ ಮಾತನ್ನು ಹೇಳಿದರಂತೆ ಅವರು. ಇದು ಸರಿಯೋ ಅಂತ ಹಲವರು ನನ್ನ ಹತ್ರ ನಿನ್ನೆ ಪ್ರಶ್ನಿಸಿದರು. ಸರಿಯಾಗಿ ಅದು ನ್ಯಾಯ ಅಲ್ಲ. ಆದರೆ ಯಾಕೆ ಅವರು ಮಾಡಿದರು ಅಂತ ಹೇಳಿದರೆ, ಅವರು ಇದೆಲ್ಲ ಸಿಗಬಹುದು ಅಂತ ಹೇಳುವಂಥ ನಿರೀಕ್ಷೆಯಲ್ಲಿ ಒಂದು 5 ಲಕ್ಷ ಸುರುವಿಗೆ ಅದಕ್ಕಿರುವಂಥ ಫೀಸ್ ದೇವರಿಗೆ ಕೊಟ್ಟರವರು, ಅದು ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಬೇಸರ ಆಯಿತು. ನಾವು ಕೂಡ ಹಾಗೆ ನಾವು ಎಲ್ಲ ಸ್ಥಾನವನ್ನು ನಾವು ಒಪ್ಪಿಕೊಳ್ತೇವೆ. ಸಮಿತಿಯವರು ನಮಗೆ ಯಾವುದಾದ್ರೂ ಒಂದು ಮತ್ತು ಸ್ಥಾನಮಾನವನ್ನು ಕೊಟ್ಟಾಗ ಒಪ್ಪಿಕೊಳ್ತೇವೆ. ಆದರೆ ಮತ್ತೆ ನಮಗೆ ಶುರುವಾಗ್ತದೆ ರೋಗ ಯಾವುದು ಅಂತ ಕೇಳಿದರೆ, ನನಗೆ ಬೇಕಾದ ಗೌರವ ಸಿಗಲ್ಲ. ಸಮಾಜವೇ ಮಾಡೋದೆಲ್ಲ ಕೂಡ. ಈಗ ನಾವು ಪ್ರತಿಯೊಬ್ಬರನ್ನು ಕೂಡ ಗುರುತಿಸುವಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಇರುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಪೂಜ್ಯ ಗುರುಗಳಿಗೆ ಬರುವಂಥ ಸಂದರ್ಭದಲ್ಲಿ ಒಂದು ಪೂರ್ಣಕುಂಭ ಸ್ವಾಗತ, ವಾದ್ಯಘೋಷಗಳೊಂದಿಗೆ ಸ್ವಾಗತ ಸಿಗಬೇಕಾದ್ದು ಅದು ನಮ್ಮ ಧರ್ಮ. ಯಾಕೆಂತಂದರೆ ಆ ಗುರುಸ್ಥಾನವನ್ನು ಗೌರವಿಸುವಂಥ ವ್ಯವಸ್ಥೆ. ಅದೇ ರೀತಿ ಕ್ಷೇತ್ರದ ಆ ಪ್ರತಿಷ್ಠಾಪನೆಗೋಸ್ಕರವಾಗಿ ಅದರ ಪೂರ್ವಭಾವವಾಗಿ ಕ್ಷೇತ್ರದ ತಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ಪೂರ್ಣಕುಂಭ ಸ್ವಾಗತವನ್ನು ಮಾಡುವಂಥದ್ದು ಒಂದು ವಿಧಿ, ಆಚಾರ್ಯ ವರ್ಣ ಎಂಬುದು ಆ ಶಾಸ್ತ್ರವೇ ಪ್ರಾಧಾನ್ಯ ಕೊಟ್ಟಿರುವಂಥ ವಿಚಾರ. ಆದರೆ ಇವತ್ತು ನಾವು ಕೆಲವು ಸಲ ಏನು ಮಾಡ್ತೇವೆ ಅಂತ ಕೇಳಿದರೆ, ನಾವು ಕೂಡ ದಾರಿ ತಪ್ಪುತ್ತೇವೆ. ಒಂದು ಒಳ್ಳೆಯ ವಾದ್ಯಘೋಷದಲ್ಲಿ ಸ್ವಾಗತ ಮಾಡಿದರೆ, ಒಂದು ಮಾಲೆ ಹಾಕಿ ಸ್ವಾಗತ ಮಾಡಿದರೆ ಆ ಜನ ಹೋಗುವಾಗ ನಮಗೇನಾದರೂ ಕೊಟ್ಟು ಹೋಗಬಹುದು ಅಂತ ಹೇಳುವಂಥ ಕನಸನ್ನು ಕಂಡು ಸ್ವಾಗತ ಮಾಡ್ತೇವೆ. ಒಂದು ಕಡೆ ಆ ಸ್ವಾಗತ ಸಿಕ್ಕಿ ಮತ್ತೊಂದು ಕಡೆ ಸ್ವಾಗತ ಸಿಗದೇ ಇರುವಾಗ ನಮ್ಮ ಗೌರವಾಧ್ಯಕ್ಷರು ಮಾಡಿದ ರೀತಿಯಲ್ಲಿ ಕೊನೆಗೆ 4 ಲಕ್ಷ ವಾಪಸ್ಸು ಕೊಡಿ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಕಲ್ಪನೆ ಹಾಗೆ, ನಮಗೇನು ಸಿಗಬೇಕೋ ಅದು ಸಿಗಲ್ಲ ಅಂತಾದರೆ ನಾವಿರುವಂಥ ಸ್ಥಾನದಿಂದ ಎಲ್ಲೆಡ್ತಬೇಕೋ ಯಾನಿಜ್ಜಿ ಅಂತ ಹೇಳುವಂಥ ತೀರ್ಮಾನವನ್ನು ಮಾಡ್ತೇವೆ. ನಾಳೆಯಿಂದ ನಾನು ಬರುವುದಿಲ್ಲ, ನೀವೇನು ಬೇಕಾದರೂ ಮಾಡಿ ಅಂತ. ಶ್ರೀರಾಮಚಂದ್ರ ಹಾಗೆ ಮಾಡಲಿಲ್ಲ. ಶ್ರೀರಾಮಚಂದ್ರ ತಂದೆ ಕಾಡಿಗೆ ಹೋಗಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಸತ್ಯಾಗ್ರಹ ಮಾಡಲಿಲ್ಲ. ಊರಿನಲ್ಲಿರುವಂಥ ಜನರನ್ನೆಲ್ಲ ಕರೆದು ಊರಿನಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡಿಸಲಿಲ್ಲ. ಚಿಕ್ಕ ತಾಯಿಯನ್ನು ಬೇಕು ಅಂತಾದರೆ 5 ನಿಮಿಷದಲ್ಲಿ ಮುಗಿಸುವಂಥ ತಾಕತ್ತು ಶ್ರೀರಾಮಚಂದ್ರನಿಗೆ ಇತ್ತು, ಆದರೆ ಅದನ್ನು ಮಾಡಲಿಲ್ಲ. ಬದಲಾಗಿ ಪಿತೃವಾಕ್ಯ ಪರಿಪಾಲನೆ ನನ್ನ ಕರ್ತವ್ಯ, ನನ್ನ ತಾಯಿಗೆ ನಾನು ಯಾವ ರೀತಿ ಪೂಜನೀಯವಾಗಿರುವಂಥ ಸ್ಥಾನವನ್ನು ಕೊಟ್ಟಿದ್ದೇನೋ ಅದೇ ರೀತಿ ಲೋಕದಲ್ಲಿರುವಂಥ ಎಲ್ಲ ತಾಯಂದಿರಿಗೂ ನಾನು ಪೂಜನೀಯವಾಗಿರುವಂಥ ಸ್ಥಾನವನ್ನು ಕೊಡಬೇಕಾದವ ಎಂಬ ಚಿಂತನೆ ಇದ್ದ ಕಾರಣ ತನ್ನ ಚಿಕ್ಕ ತಾಯಿಯ ಮಾತನ್ನು ಕೂಡ ಪಾಲಿಸಿದ ಮಾತ್ರ ಅಲ್ಲ, ಶಬರಿ ಆ ಪ್ರೀತಿಯಿಂದ ಶ್ರೀರಾಮಚಂದ್ರನಿಗೆ ಕೊಡುವಂಥ ಯಾವ ಹಣ್ಣಿದೆಯೋ ಅದನ್ನು ಕಚ್ಚಿ ಎಂಜಲು ಮಾಡಿ ಕೊಡುವಂಥ ಸಂದರ್ಭದಲ್ಲಿ ಕೂಡ ಅವಳು ಕೂಡ ನನಗೆ ತಾಯಿಗೆ ಸಮಾನಳಾದವಳು ಅಂತ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡುವಂಥ ಸಂಸ್ಕಾರವನ್ನು ಅವಳು ತೋರಿಸಿಕೊಟ್ಟ. ಆಗಿದ್ದ ಕಾರಣ ಭಗವಾನ್ ಶ್ರೀರಾಮಚಂದ್ರ ಆ ಪೂಜನೀಯವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡ. ತಮ್ಮ ಬಂದು ನೀನು ಬರಬೇಕು, ನಾನು ಯಾವ ಸಂದರ್ಭದಲ್ಲಿ ಕೂಡ ನೀನು ಏರಬೇಕಾದಂಥ ಪೀಠವನ್ನು ಏರಲಿಕ್ಕಿಲ್ಲ ಅಂತ ಹೇಳುವಾಗ ಅವನು ಹೊರಟು ಬರಲಿಲ್ಲ. ಬದಲಾಗಿ ನಾನು ಬರುವುದೇ ಇಲ್ಲ, ನಾನು ನನ್ನ ಕರ್ತವ್ಯ ಮುಗಿಸಿಯೇ ಬರುವುದು. ಒಂದು ವೇಳೆ ನೀನು ಆ ಪೀಠದಲ್ಲಿ ಕೂತುಕೊಳ್ಳುವುದಿಲ್ಲ ಅಂತಾದರೆ ಮತ್ತು ನೀನು ನಿನ್ನ ತೀರ್ಮಾನ ನೀನು ಮಾಡು ಅಂತ ಹೇಳುವಾಗ ಪಾದುಕೆಯನ್ನು ಕೊಡಬೇಕು ಅಂತ ಹೇಳುವ ನೆಲೆಯಲ್ಲಿ ಆ ಪಾದುಕೆಯನ್ನು ಇಟ್ಟುಕೊಂಡು ಅದರ ಮುಖಾಂತರ ಭರತ
ಅಲ್ಲಿ ಆಡಳಿತವನ್ನು ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿಯೂ ಕೂಡ ಶ್ರೀರಾಮಚಂದ್ರ ತಮ್ಮ ಕರೆದಿದ್ದಾನೆ, ಮತ್ತು ನನಗೆ ಹೋಗುವುದಕ್ಕೆ ಏನು ಅಂತೇಳಿ ಹೋಗಲಿಲ್ಲ. ಕೊನೆಗೆ ಆ ಲಕ್ಷ್ಮಣನಿಗೆ ಒಂದು ಬುದ್ಧಿಯ ಮಾತನ್ನು ಹೇಳ್ತಾನೆ, ಜನನೀ ಜನ್ಮಭೂಮಿಷ ಸ್ವರ್ಗಾದಪಿ ಗರಿಯಸಿ ಅಂತ. ಎಲ್ಲಿ ಹೇಳುವಂಥದ್ದು? ಯುದ್ಧ ಮುಗಿಯಿತು, ರಾವಣನ ಸಂಹಾರ ಆಯಿತು, ವಿಭೀಷಣನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಶ್ಚಯ ಆಯಿತು. ಆ ವಿಭೀಷಣನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಶ್ಚಯ ಆಗುವಾಗ ವಿಭೀಷಣನಿಗೆ ಒಂದು ಸಣ್ಣ ಸಂಕೋಚ. ಯಾಕೆಂತ ಹೇಳಿದರೆ ಎಲ್ಲ ಮಾಡಿದ್ರು ಶ್ರೀರಾಮಚಂದ್ರ, ಮತ್ತು ನಾನು ಪಟ್ಟದಲ್ಲಿ ಕೂತ್ಕೊಳ್ಳೋದು ಹೇಗೆ ಅಂತ. ಹಾಗೆ ಅವನಿಗೆ ರಾಮಚಂದ್ರನ ಹತ್ರ ಹೇಳಲಿಕ್ಕಾಗೋದಿಲ್ಲ, ಬದಲಾಗಿ ಮೆಲ್ಲ ಲಕ್ಷ್ಮಣನ ಹತ್ರ ಬಂದು ಹೇಳ್ತಾನೆ. ಲಕ್ಷ್ಮಣ ಸ್ವಲ್ಪ ನಮ್ಮ ಬುದ್ಧಿಯವನೇ. ಅವನಿಗೆ ವಿಭೀಷಣ ಹೇಳುವಂಥ ಸಂದರ್ಭದಲ್ಲಿ ಕಾಣ್ತಾರೆ, ಹೌದಲ್ವಾ ವಿಭೀಷಣನಿಗೆ ಎದುರಿಲ್ಲ, ಹಾಗಿರುವಾಗ ಈ ಸ್ವರ್ಣಲಂಕೆಯ ಪೀಠದಲ್ಲಿ ಯಾಕೆ ಶ್ರೀರಾಮಚಂದ್ರ ಕೂತುಕೊಳ್ಬಾರ್ದು ಅಂತ ಹೋಗಿ ಕೇಳ್ತಾನೆ. ಅಣ್ಣ ವಿಭೀಷಣನೇ ಹೇಳ್ತಾ ಇದ್ದಾನೆ ನೀನು ಆ ಪಟ್ಟವನ್ನು ಏರಬೇಕು ಅಂತ, ಯಾಕೆ ಬಿಡುದು, ನೀನು ಅದರಲ್ಲಿ ಕೂತುಕೋ ಅಂತ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಜನನೀ ಜನ್ಮಭೂಮಿಷ ಸ್ವರ್ಗಾದಪಿ ಗರಿಯಸಿ ಅಂತ. ನಾವಿಲ್ಲಿರಬೇಕಾದವರಲ್ಲ, ನಮ್ಮ ತಾಯಿಯಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾಳೆ, ನಮ್ಮ ಜನ್ಮಭೂಮಿ ನಮ್ಮನ್ನು ಕಾಯ್ತಾ ಇದೆ, ಅದಕ್ಕಿಂತ ಮಿಗಿಲಾಗಿರುವಂಥ ಸ್ವರ್ಗ ನಮಗೆ ಬೇರೆ ಇಲ್ಲ. ಹಾಗಿದ್ದ ಕಾರಣ ಅಲ್ಲೇ ಸ್ವರ್ಗವನ್ನು ಕಾಣಬೇಕಾದವರು ನಾವು ಅಂತ ಹೇಳುವಂಥ ಆ ಸಂದೇಶವನ್ನು ಲಕ್ಷ್ಮಣನಿಗೆ ಸಾರ್ತಾನೆ. ಅವನಿಗೆ ಜ್ಞಾನೋದಯ ಆಗುವಂಥ ಮಾತುಗಳನ್ನು ಹೇಳ್ತಾನೆ. ಆದ ಕಾರಣ ಮೌಲ್ಯಯುತವಾಗಿರುವಂಥ ಸಂಸ್ಕಾರವನ್ನು ಉಳಿಸಿಕೊಂಡು ಮನುಷ್ಯನಾಗಿ ಜೀವಿಸಲಿಕ್ಕೆ ಪೂರಕವಾಗಿರುವಂಥ ಸಂಸ್ಕಾರವನ್ನು ಬೋಧಿಸಿಕೊಟ್ಟ ಕಾರಣ ಭಗವಾನ್ ಶ್ರೀರಾಮಚಂದ್ರ ನಮಗೆ ಮರ್ಯಾದಾ ಪುರುಷೋತ್ತಮ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ? ಕೇವಲ ನೀನು ಮನುಷ್ಯನಾಗಿ ಜೀವಿಸಿದರೆ ಸಾಲದು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕರ್ತವ್ಯವನ್ನು ಮಾಡಬೇಕೋ ಆ ಕರ್ತವ್ಯವನ್ನು ನೀನು ಯಾವತ್ತೂ ಕೂಡ ಕರ್ತವ್ಯದಿಂದ ಹಿಂದೆ ನಿಲ್ಲಬಾರದು ಅಂತ ಹೇಳುವಂಥ ಸಂದೇಶವನ್ನು ಸಾರಿದ ಶ್ರೀಕೃಷ್ಣ ಪರಮಾತ್ಮ. ಯಾವ ಕರ್ತವ್ಯ ಆದರೂ ಸರಿ ಆ ಕರ್ತವ್ಯದಲ್ಲಿ ಪರಿಪೂರ್ಣ ತೃಪ್ತಿಯಿಂದ ಮಾಡಿಕೊಂಡು ಹೋಗುವಂಥ ಆ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ನಾನು ಎಲ್ಲೇ ಇದ್ದರೂ ಸರಿ, ಯಾವಾಗಲೇ ಆಗಲಿ ನಾನು ಮಾಡಬೇಕಾದ್ದೇನು ಅಷ್ಟನ್ನು ಚಿಂತನೆ ಮಾಡಿದರೆ ಸಾಕು. ಅದು ಸಮಾಜ ಗೌರವ ಕೊಡಲಿ, ಸಮಾಜ ಗೌರವ ಕೊಡದೇ ಇರಲಿ, ಸಮಾಜದವರು ನಮ್ಮನ್ನು ಕರೀಲಿ, ಸಮಾಜದವರು ನಮ್ಮನ್ನು ಕರೆಯದೇ ಇರಲಿ, ನಾವು ಮಾಡಬೇಕಾದಂಥ ಕರ್ತವ್ಯ ಏನು ಅಷ್ಟನ್ನೇ ನಾವು ಚಿಂತನೆ ಮಾಡಿದರೆ ಸಾಕು. ಇವತ್ತು ನಮ್ಮೆಲ್ಲರ ಕಲ್ಪನೆ ಏನೆಂದರೆ, ನಾವು ಕಾಣ್ತಾ ಇರುವಂಥ ಕನಸು ಇಡೀ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ಭಾರತ ನಿಲ್ಲಕ್ಕೆ ಕಾರಣ ಏನು? ನಾವು ಈ ಮಂದಿರದ ವಿಷಯವನ್ನು ಪೂಜ್ಯ ಗುರುಗಳು, ಶಾಸಕರು, ನಾನು ಚರ್ಚಿಸ್ತಾ ಇದ್ದೇವೆ. ಆಗ ಗುರುಗಳು ಭಾಳ ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿಕೊಟ್ರು. ಅವರು ನಮಗೆಲ್ಲದಕ್ಕೂ ಕೂಡ ಒಂದು ನಿಯಮ ಇದೆ, ಆ ನಿಯಮವನ್ನು ಬಿಟ್ಟು ನಮಗೆ ಜೀವಿಸಲಿಕ್ಕೆ ಆಗೋದಿಲ್ಲ. ದೇವಾಲಯದಲ್ಲಿ ದೇವಾಲಯದ ನಿಯಮ ಇದೆ. ಹಾಗಿರುವಾಗ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕಿರುವಂಥ ಮಾರ್ಗ ಏನು? ಸನ್ಮಾನ್ಯ ಬಾಲಗಂಗಾಧರ ತಿಲಕರು ತೀರ್ಮಾನ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಹತ್ರ ಕೇಳುವಾಗಲೂ ಕೂಡ ನೀನು ಹಿಂದೂ ಅಲ್ಲೋ ಅಂತ ಕೇಳೋಗೆ, ನಾನು ಹಿಂದೂ ಅಲ್ಲ, ನಾನು ಗೌಡ. ನೀನು ಹಿಂದೂ ಅಲ್ಲ, ಅಲ್ಲ ನಾನು ಹಿಂದೂ ಅಲ್ಲ, ನಾನು ಬಂಟ. ನೀನು ಹಿಂದೂ ಅಲ್ಲ, ಅಲ್ಲ ನಾನು ಹಿಂದೂ ಅಲ್ಲ, ನಾನು ಪೂಜಾರಿ. ಮತ್ತು ನೀನು ಹಿಂದೂ ಅಲ್ಲ, ಅಲ್ಲ ನಾನು ಹಿಂದೂ ಅಲ್ಲ, ನಾನು ಭಟ್ರು. ಎಲ್ಲರೂ ಕೂಡ ಇಷ್ಟೇ ಹೇಳ್ತಾ ಇದ್ರು. ಹಾಗಿದ್ದ ಕಾರಣ ಕಾನೇಶುಮಾರಿ ತೆಗೆಯುವಂಥ ಸಂದರ್ಭದಲ್ಲಿ ಒಟ್ಟು ಭಾರತದಲ್ಲಿರುವಂಥ ಹಿಂದೂಗಳ ಸಂಖ್ಯೆ ಸಿಕ್ಕಿದ್ದು ಕೇವಲ 18% ಮಾತ್ರ. ಈ ಪರಿಸ್ಥಿತಿ ಆದರೆ ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ. ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು. ಹೇಗೆ? ಕಾರಣ ಏನೆಂದರೆ, ಈ ಒಗ್ಗೂಡದಿರಲಿಕ್ಕೆ ಕಾರಣ ನಮಗೆ ದೇವಾಲಯದಲ್ಲಿ ದೇವಾಲಯದ ಕಟ್ಟುಪಾಡುಗಳಿವೆ. ಆ ಕಟ್ಟುಪಾಡುಗಳನ್ನು ಬಿಟ್ಟು ನಮಗೆ ಮುಂದುವರಲಿಕ್ಕೆ ಆಗುವುದಿಲ್ಲ. ಇಡೀ ಹಿಂದೂಗಳು ಒಟ್ಟಿಗೆ ಸೇರಲಿಕ್ಕೆ ಇರುವಂಥ ಜಾಗವೇ ಇಲ್ಲ. ಮತ್ತು ಹಿಂದೂಗಳು ಒಟ್ಟಿಗೆ ಸೇರಲಿಕ್ಕೆ ಇರುವಂಥ ಜಾಗ ಇದೆ, ಅದರಿಂದ ನಮಗೇನು ಉಪಯೋಗ ಇಲ್ಲ. ಅದರಿಂದ ಹಾಳಾಗೋದಷ್ಟೇ ಹೊರತು ಒಳ್ಳೆಯದಾಗೋದಿಲ್ಲ. ಯಾವುದಂದರೆ ಸಂಜೆ ಆಗುವಂಥ ಸೇರುವ ಕೇಂದ್ರ, ಅಲ್ಲಿ ಸೇರಿದರೆ ನಾವು ಮತ್ತಷ್ಟು ಹಾಳಾಗೋದು ಬಿಟ್ಟರೆ ಒಳ್ಳೆಯದಾಗಲಿಕ್ಕಿಲ್ಲ. ಆಗ ನಮಗೆ ಒಳ್ಳೆಯ ಚಿಂತನೆಗಳು ಬರಲಿಕ್ಕೆ ಇರುವಂಥ ಜಾಗ ಯಾವುದು? ಹಾಗೆ ಅವರು ತೀರ್ಮಾನ ಮಾಡ್ತಾರೆ, ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತ. ಹಾಗೆ ಸಾರ್ವಜನಿಕವಾಗಿರುವಂಥ ಗಣೇಶೋತ್ಸವ ಪ್ರಾರಂಭ ಆಯಿತು. ಅದರಿಂದ ಪ್ರಯೋಜನ ಆಯಿತಾ? ಖಂಡಿತ ಆಯಿತು. ಆ ಪ್ರಯೋಜನದಿಂದಲಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸಂಸ್ಕಾರ ಇವತ್ತು ಕೂಡ ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಾವು ಆ ಸಾರ್ವಜನಿಕವಾಗಿರುವಂಥ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಆದರೆ ತಪ್ಪುತ್ತಾ ಇದ್ದೇವೆ. ಈಗ ನಾವು ಬೇರೆ ಬೇರೆ ದೂರಕ್ಕೆ ಹೋಗಬೇಕಾದ ಅಗತ್ಯ ಏನಿಲ್ಲ. ನಾವು ಮತ್ತು ಸಾಧಾರಣ ನಮ್ಮ ಹತ್ತಿರದಲ್ಲೇ ಪುತ್ತೂರಿನಲ್ಲೇ ಸಾರ್ವಜನಿಕವಾಗಿರುವಂಥ ಗಣೇಶೋತ್ಸವ ನಡೀತದೆ. ಕೇವಲ 2 ಗಣೇಶೋತ್ಸವನ ಲೆಕ್ಕ ತೆಗೆದರೆ ಸಾಕು, ನಮ್ಮ ಬುದ್ಧಿ ಎಲ್ಲಿವರೆಗೆ ಕೆಳಮಟ್ಟಕ್ಕೆ ಮುಟ್ಟಿದೆ ಅಂತ. ಒಂದು ದಿವಸ ನಾನು ಗಣೇಶೋತ್ಸವ ದಿವಸ ದೇವಸ್ಥಾನದ ಒಳಗಿದ್ದೆ. ದೇವಸ್ಥಾನದ ಒಳಗಿರುವಂಥ ಸಂದರ್ಭದಲ್ಲಿ ಒಬ್ಬರು ಭಕ್ತರು ಬಂದರು, ಕೈ ಮುಗಿದ ನಂತರ ಅವರ ಪರಸ್ಪರ ಮಾತಾಡಿಕೊಳ್ತಾ ಇದ್ದಾರೆ. ಯಾನು ಇನಿ ಕಾಂಡೆನಿ ಬಿದ್ದಾಡಿ ದಾನೆ ವಂಟ ಇನಿ ಚೌತಿಯತ್ತ ಸುಮಾರು ಬುಕ್ ಮಾಲಿಂಗೇಶ್ವರ ನಾಡೆಗೆ ಸುರುಕು ಬರಡು ಬುಕ್ ಗಣಪತಿನ ದರ್ಶನ ಆವಡು ಅಂಚೆ ಬತ್ತೆ ಮಾಲಿಂಗೇಶ್ವರನ ದರ್ಶನ ಅಂಡು ನಾನೈತೆ ಅಲ್ಲಿ ಕಂಡೊಟ್ಟು ಅಲ್ಲಿ BJP ಗಣಪತಿ ಉಂಡು, ಅಲ್ಲ ಕೈ ಮುಗೀತು ಕೋರ್ಟ್ ಮೈದಾನಟ್ಟು ಕಾಂಗ್ರೆಸ್ ಗಣಪತಿ ಉಂಡು, ಅಲ್ಲಿ ಪೋತು ಕೈ ಮುಗೀತು ಬುಕ್ ಇಲ್ಲಾಡಿಗೆ ಬೋಪಣೆ ಅಂತ ಹೇಳೋ ಮಾತನ್ನು ಹೇಳಿದರು. ನನಗೆ ಆಶ್ಚರ್ಯ ಆಯಿತು, ಇದೆಂಥ ಸಂಗತಿ? BJP ಗಣಪತಿ, ಕಾಂಗ್ರೆಸ್ ಗಣಪತಿ ಇದು ಯಾವಾಗ ಶುರುವಾದ್ದು ಅಂತ ಹೇಳಿ ಲೆಕ್ಕ ಹಾಕುವಾಗ ಮತ್ತೆ ಗೊತ್ತಾಯಿತು, ಇಲ್ಲಿ ಗದ್ದೆಯಲ್ಲಿ ಮಾಡುವಂಥ ಮತ್ತು ಗಣೇಶೋತ್ಸವದ ನೇತೃತ್ವ ಡಾಕ್ಟರ್ ಪ್ರಸಾದ್ರವರಿಗೆ. ಅವರು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ.
ಕೋರ್ಟ್ ಮೈದಾನದಲ್ಲಿ ಆಗುವಂಥ ಕಾರ್ಯಕ್ರಮದ ನೇತೃತ್ವ ನಮ್ಮ ಕ್ಷೇತ್ರದ ಮತ್ತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಲ್ಲಾಗಿದ್ದರು ಸುಧಾಕರ್ ಶೆಟ್ಟಿಯವರು. ಆ ಸುಧಾಕರ್ ಶೆಟ್ಟಿಯವರು ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಹಾಗೆ ಅದಕ್ಕೆ ಹೆಸರು ಕೂಡ BJP ಗಣಪತಿ, ಕಾಂಗ್ರೆಸ್ ಗಣಪತಿ ಬಂತು. ಗಣಪತಿಗೆ ಯಾವುದೇ ರೀತಿಯ ರಾಜಕೀಯ ಇಲ್ಲ. ನಾವು ಆ ರೀತಿಯ ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ಅದೇ ಮತ್ತು ಸುಧಾಕರ್ ಶೆಟ್ಟರು ಕೂಡ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ನನ್ಯ ಅಚ್ಯುತ ಮುಡತೆಯರು ಆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಈಗ ಮುಳಿಯ ಕೇಶವ ಪ್ರಸಾದರು ಆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇವರು ಮೂವರನ್ನು ನಾವು ಗಣನೆಗೆ ತೆಗೆದರೂ ಕೂಡ ಇವರು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು. ಆದರೆ ಪುತ್ತೂರಿನ ಗರ್ಭಗುಡಿಯಲ್ಲಿರುವಂಥ ಮಹಾಲಿಂಗೇಶ್ವರ ಇಲ್ಲಿಯವರೆಗೆ ಯಾವುದೇ ರೀತಿಯ ಪಕ್ಷದಲ್ಲಿಲ್ಲ. ಬದಲಾಗಿ ಮಹಾಲಿಂಗೇಶ್ವರ ಇರುವಂಥದ್ದು ಭಕ್ತರ ಪಕ್ಷದಲ್ಲಿ, ಆ ಭಕ್ತರ ಪಕ್ಷದಲ್ಲಿದ್ದಾರೆ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಅದೇ ರೀತಿ ನಾವು ಯಾವತ್ತೂ ಕೂಡ ದೇವಾಲಯದಲ್ಲಿ ರಾಜಕೀಯವನ್ನು ನಾವು ತರುವಂಥ ಪ್ರಯತ್ನವನ್ನು ಮಾಡಬಾರದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೇನ ಭವಿಷ್ಯತಿ ಎಂಬ ವಚನ ಇದೆ. ನಾವೆಲ್ಲರೂ ಕೂಡ ಪಾಪಿಷ್ಠರೇ, ನಾವೇನು ಪುಣ್ಯವಂತರಲ್ಲ. ನಮ್ಮಲ್ಲಿರುವಂಥ ಪಾಪತ್ತು ದೂರ ಆಗಲಿಕ್ಕೋಸ್ಕರವಾಗಿ ನಾವು ಆ ಗುರುತುಲ್ಯರಾಗಿರುವವರಂಥ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅನುಗ್ರಹವನ್ನು ಬೇಡಿಕೊಳ್ತೇವೆ. ಆ ರೀತಿಯ ಪಾಪತ್ತುಗಳೆಲ್ಲ ಕ್ಷಯಿಸಲಿಕ್ಕಿರುವಂಥ ಮಾರ್ಗ ಯಾವುದು? ಒಂದು, ಆ ಗುರುಗಳ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಕೈಯಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳುವಂಥದ್ದು. ಮತ್ತೊಂದು, ಈ ರೀತಿಯ ಪವಿತ್ರವಾಗಿರುವಂಥ ಮಂದಿರಗಳಲ್ಲಿ ಬಂದು ಆ ದೇವರಲ್ಲಿ ಶರಣಾಗತ ಬುದ್ಧಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ನಮ್ಮಲ್ಲಿರುವಂಥ ಪಾಪತ್ವವನ್ನು ಕಳ್ಕೊಳ್ಳಿಕ್ಕಿರುವಂಥ ಜಾಗ ಇದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ. ಏನು ಹೇಳ್ತಾರೆ? ನೀನು ಇಲ್ಲಿ ಬಂದ ಕೂಡಲೇ ಕೂಡ ನಿನ್ನ ಹೊರಗಿರುವಂಥ ಬುದ್ಧಿ ಏನಿದೆಯೋ ಆ ಬುದ್ಧಿಯನ್ನು ನೀನು ಇಲ್ಲಿ ಪ್ರಯೋಗ ಮಾಡ್ತೀಂತಾದರೆ ವಜ್ರಲೇಪೇನ ಭವಿಷ್ಯತಿ ಅಂತ, ಅದು ವಜ್ರಾಕ್ಷರದಲ್ಲಿ ಬರೆದಿಟ್ಟ ರೀತಿ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾರೆ. ಹಾಗಿರೋ ಕಾರಣ ಆ ರೀತಿಯ ಪಾಪತ್ವವನ್ನು ಮಾಡಬೇಡ ಅಂತ ನಮ್ಮ ಹಿರಿಯರು ಬೋಧಿಸಿಕೊಟ್ಟಿದ್ದಾರೆ. ಆ ವಚನವನ್ನು ಸ್ವೀಕಾರ ಮಾಡಿಕೊಂಡು ನಾವೆಲ್ಲರೂ ಕೂಡ ಹಿಂದೂಗಳೇ. ನಮ್ಮಲ್ಲಿ ಇವತ್ತು ಜಾತೀಯವಾಗಿರುವಂಥ ಪದ್ಧತಿಗಳು ಆಚರಣೆ ಇಲ್ಲಿವೆ. ಅದನ್ನು ಪರಿಪೂರ್ಣವಾಗಿ ನಮಗೆ ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬಿಡಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಬೇರೆ ಬೇರೆ ಸಂಪ್ರದಾಯಗಳಿವೆ. ಇವತ್ತು ನಾನೊಬ್ಬ ದೊಡ್ಡ ಕ್ರಾಂತಿ ಮಾಡುವ ಆಗಬೇಕು ಅಂತ ಹೇಳುವುದಕ್ಕೋಸ್ಕರವಾಗಿ ನಾಳೆಯ ದಿವಸ ನನಗೆ ನಮ್ಮ ಹಿರಿಯರಿಗೆಲ್ಲ ಮತ್ತು ಹೇಗೆ ನಾವು ಮತ್ತು ಹಿರಿಯರ ವಾರ್ಷಿಕವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿದರೆ ಮಂತ್ರೋಕ್ತವಾಗಿರುವಂಥ ಶ್ರಾದ್ದ ಕರ್ಮ, 3 ಪಿಂಡಗಳನ್ನಿಟ್ಟಿರುವಂಥ ಶ್ರಾದ್ದ ಕರ್ಮವನ್ನು ಮಾಡ್ತೇವೆ. ಹಾಗಿದ್ರೆ ನಾನು ತೀರ್ಮಾನ ಮಾಡ್ತೇನೆ, ಇಲ್ಲ ನಾವೆಲ್ಲ ಒಟ್ಟಿಗೆ ಆಗಬೇಕು. ಆದ ಕಾರಣ ನಾನು ತೀರ್ಮಾನ ಮಾಡ್ತೇನೆ, ನಾಳೆ ನನಗೆಲ್ಲ ಬಂಟ ಸಮುದಾಯದವರು ಮಾಡಿಕೊಂಡು ಬರುವಂಥ ಮತ್ತು ಸಂಪ್ರದಾಯ ಹೇಗೆ ಅಂತ ಗೊತ್ತಿದೆ. ಯಾಕೆಂದರೆ ತುಂಬ ಬಂಟರ ತರವಾಡಿಗೆ ನಾನು ತಂತ್ರಕ್ಕೆ ಹೋಗುವ. ಆದರೆ ನಾಳೆ ನಾನು ಅವರ ಸಂಪ್ರದಾಯದಲ್ಲಿ ನಾನು ಮತ್ತೆ 16ಕ್ಕೆ ಬಳಸುವಂತೆ ಏರ್ಪಾಡು ಮಾಡ್ತೇನೆ ಅಂತೇಳಿ ಕೂಳಿ ಕೊಯ್ಲಿಕ್ಕೆ ವ್ಯವಸ್ಥೆ ಮಾಡಿದರೆ ಮರು ದಿವಸ ಏನಾದರೂ ಒಂದು ನಿಮಿತ್ತ ಕಾಣ್ತದೆ. ಅದೇ ರೀತಿ ಅವರಿಗೂ ಕೂಡ ನೀವೆಲ್ಲ ಬದಲಾಗಬೇಕು. ಹಾಗಿದ್ದ ಕಾರಣ ನಿಮ್ಮ ತರವಾಡಿನಲ್ಲಿ ನೀವು ಇನ್ನು 16ಕ್ಕೆ ಬಡಿಸೋದು ಬೇಡ, ನಾನು ಪುರೋಹಿತರನ್ನು ಕಳಿಸ್ತೇನೆ, ನೀವು ಕ್ರಮ ಪ್ರಕಾರ ಶ್ರಾದ್ದವನ್ನು ಮಾಡಿ ಅಂತ ಹೇಳಿದರೆ ಅವರ ಮನೆಯಲ್ಲಿಯೂ ನಾಳೆ ಏನಾದರೂ ನಿಮಿತ್ತ ಕಾಣ್ತದೆ. ಯಾಕೆಂದರೆ ನಾವು ಒಂದು ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಈ ಸಂಪ್ರದಾಯವನ್ನು ಬಿಟ್ಟು ನಮಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಂಪ್ರದಾಯ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಅದನ್ನು ಮೀರಿ ನಾವೆಲ್ಲರೂ ಕೂಡ ಹಿಂದೂಗಳೆಂಬ ಭಾವನೆಯೊಂದಿಗೆ ಸೇರಿಕೊಳ್ಳಿಕ್ಕಿರುವಂಥ ಅವಕಾಶ ಇದೆ. ಹಾಗಿದ್ದ ಕಾರಣ ಒಂದು ದೊಡ್ಡ ಕ್ರಾಂತಿ ಇವತ್ತು ಸಮಾಜದಲ್ಲಿ ಭಜನೆಯ ಮುಖಾಂತರ ಆಗ್ತಾ ಇದೆ. ಎಲ್ಲ ಹಿಂದೂಗಳು ಕೂಡ ನಾವು ಸಂಪ್ರದಾಯವನ್ನು ಉಳಿಸಿಕೊಂಡು ನಮ್ಮ ಧಾರ್ಮಿಕವಾಗಿರುವಂಥ ಚೌಕಟ್ಟಿನಲ್ಲಿ ಎಲ್ಲ ಭೇದ ಭಾವ ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸೇರಿಕೊಳ್ಳಿಕ್ಕಿರುವಂಥ ಅವಕಾಶ ಇರುವಂಥದ್ದು ಈ ಪವಿತ್ರವಾಗಿರುವಂಥ ಮಂದಿರದಲ್ಲಿ. ಆದ್ದರಿಂದ ಅಲ್ಲಲ್ಲಿ ಮಂದಿರಗಳಾಗಬೇಕು. ಆ ಮಂದಿರದಲ್ಲಿ ದೇವರ ಆರಾಧನೆಗಳು ನಡಿಬೇಕು, ಅಲ್ಲಿ ಭಜನೆ ಆಗಬೇಕು. ಯಾರೆಲ್ಲ ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೋ ಅಂಥವರಿಗೆ ಯಾವತ್ತೂ ಕೂಡ ಪರಿಪೂರ್ಣವಾಗಿರುವಂಥ ಆ ಬೆಂಬಲವನ್ನು ನೀಡುವುದು, ಅವರ ಮನಸ್ಸಿಗೆ ನಮ್ಮ ಅನುಭವದ ಮಿತಿಯಲ್ಲಿ ಇರುವಂಥ ಆ ಜ್ಞಾನವನ್ನು ಅವರಿಗೆ ನಾವು ಬೋಧಿಸುವಂಥ ಪ್ರಯತ್ನವನ್ನು ಮಾಡೋದು, ಅವರು ಮಾಡ್ತಾ ಇರುವಂಥ ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ಅದಕ್ಕೆ ಪೂರ್ಣ ಬೆಂಬಲವಾಗಿ ನಮ್ಮಿಂದ ಏನಾಗ್ತದೋ ಅದನ್ನು ನಾವು ಮಾಡುವಂಥದ್ದು. ಇದು ಯಾಕೆ ಅಂತ ಕೇಳಿದರೆ ಇದು ಯಾರಿಗೋಸ್ಕರವಾಗಿ ಅಲ್ಲ, ನಾಳೆ ಪತ್ರಿಕೆಯಲ್ಲಿ ಹೆಸರು ಬರ್ತದೆ, ಅಲ್ಲಾದರೆ ವೇದಿಕೆಯಲ್ಲಿ ಆಹಾರ ಸಿಗ್ತದೆ ಅಂತಲ್ಲ. ಆದರೆ ನನ್ನ ತಂದೆಯವರು ನನಗೆ ನಾನು ತಂತ್ರ ಕಲಿತು ಬಂದು ಕೈಬಟ್ಲು ಹಿಡಿಯುವುದು ಅಂತಿದೆ. ನಾವು ಒಬ್ಬ ಆ ತಂತ್ರಿಗಳಾಗಿ ಹೋಗಬೇಕು ಅಂತಾರೆ ನಮ್ಮ ಹಿರಿಯರು ಅಥವಾ ನಮ್ಮ ಗುರುಗಳು ನಮ್ಮ ಕೈಗೆ ನಾವು ಜಾತ್ರೆಯ ಸಂದರ್ಭದಲ್ಲಿ ಉಪಯೋಗ ಮಾಡುವಂಥ ಆ ಕೈಬಟ್ಲನ್ನು ಕೊಡಬೇಕು. ಹಾಗೆ ಕೈಬಟ್ಲು ಕೊಡಲಿಕ್ಕೋಸ್ಕರವಾಗಿ ನಡೆ ಮುಟ್ಟುವಾಗ ಹೇಳಿದರು, ನೀನು ತಂತ್ರ ಕಲಿತು ಬಂದದ್ದು ಯಾಕೆ ಅಂತ. ನನಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ. ಮತ್ತು ಅವರೇ ಹೇಳಿದರು, ನಮಗೆ ಹೇಳ್ತಾರೆ ಮತ್ತು ಒಂದು ಪ್ರಶ್ನೆ ಬರ್ತದೆ, ಅದರ ಕೆಳಗಡೆ 3 ಚಾಯ್ಸ್ ಬರ್ತದೆ, 3 ಇದೆ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ. ಹಾಗೆ ಅವರು ನನ್ನ ಹತ್ರ ಹೇಳ್ತಾರೆ 3 ಚಾಯ್ಸ್ ಇಟ್ಟರು ನನಗೆ. ಒಂದು ಹೇಳ್ತಾರೆ
ತಂತ್ರಿಗಳಾದರೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ಕಾಲು ಮುಟ್ಟಿ ನಮಸ್ಕರಿಸ್ತಾರೆ. ಹಾಗಿದ್ದ ಕಾರಣ ನಾನೊಂದು ದೊಡ್ಡ ಜನ ಆಗ್ತಾನೆ ಅಂತ ಹೇಳುವ ಭಾವನೆಯಲ್ಲಿ ಕೆಲವರು ತಂತ್ರಿಗಳಾಗುತ್ತಾರೆ. ಮತ್ತು ಎರಡನೇ ಚಾಯ್ಸ್ ಯಾವುದು ಅಂತ ಕೇಳಿದರೆ, ಯಾವುದೇ ಕೆಲಸ ಮಾಡಿದ ನಂತರ ಕೂಡ ಯಜಮಾನರು ಕೊನೆಗೆ ಚರ್ಚೆ ಮಾಡ್ತಾರೆ ಸಂಬಳ ಕೊಡಲಿಕ್ಕೆ ಆಗುವಾಗ, ಒಂದು 5 ರೂಪಾಯಿ ಕಡಿಮೆ ಮಾಡಪ್ಪಲೆ ಅಂತ. ಆದರೆ ತಂತ್ರಿಗಳಾದರೆ ಎಲೆ ಅಡಿಕೆ ಇಟ್ಟು ಹೇಳಿದ್ದಕ್ಕಿಂತ ಒಂದು 10 ರೂಪಾಯಿ ಜಾಸ್ತಿ ಇಟ್ಟು ಕೊಡ್ತಾರೆ. ಹಾಗೆ ಒಳ್ಳೆ ನಮಗೆ ಸಂಪಾದನೆಯನ್ನು ಮಾಡಬಹುದು ಅದಕ್ಕೋಸ್ಕರವಾಗಿ ಅಂತ. ಮೂರನೇ ಚಾಯ್ಸ್, ನಾನೊಂದು ಒಳ್ಳೆಯ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಆ ಒಂದು ಒಳ್ಳೆಯ ಮಣ್ಣಿನಲ್ಲಿ ಹುಟ್ಟಿರುವಂಥ ಆ ಸಂಸ್ಕಾರದೊಂದಿಗೆ ಜೀವಿಸುವುದರಿಂದ ನನಗೆ ಇನ್ನೊಂದು ಜನ್ಮ ಇದ್ದರೂ ಕೂಡ ಇದೇ ಮಣ್ಣಿನಲ್ಲಿ ಜನ್ಮ ಸಿಗುತ್ತದೆ ಎಂಬ ಕಲ್ಪನೆಯೊಂದಿಗೆ ತೊಡಗಿಸಿಕೊಳ್ತಾರೆ. ಈ ಮೂರನೇನ ಚಾಯ್ಸ್ ಯಾವುದು ಅಂತ. ನನಗೆ ಈ ಮೂರರ ಚಾಯ್ಸ್ ಗೊತ್ತಾಗಲಿಕ್ಕೆ ನಾನು ಕಲಿತು ಬಂದದಷ್ಟೇ. ಧರ್ಮ ಎಂದರೆ ಏನು ಅಂತಲೇ ಗೊತ್ತಿಲ್ಲ, ಕೇವಲ ನನ್ನ ಗುರುಗಳು ಹೇಳಿಕೊಟ್ಟ ಬಾಟ ಮಾತ್ರ ಗೊತ್ತಿದೆ. ಆದರೂ ಕೂಡ ತುಂಬ ಆಲೋಚನೆ ಮಾಡಿ ನಾನು ಉತ್ತರವನ್ನು ಕೊಡ್ತೇನೆ. ನನಗೆ ಬೇರೆ ಏನು ಗೊತ್ತಿಲ್ಲ. ನಾನು ಯಾವಾಗ ತಂತ್ರ ಕಲಿಕ್ಕೆ ಹೋದೆ ಅಂದರೆ, ಮೊದಲೆಲ್ಲ ನಿಮ್ಮ ಜೊತೆಯಲ್ಲಿ ನೀವು ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಹೊರಟ ನಂತರ ನಾವು ಹೊರಟು ಬಂದರೆ ಸಂತೆಯ ಗದ್ದೆ ಮತ್ತು ಅಲ್ಲಿ ಇರುವಂಥ ಒಳ್ಳೆ ಹೋಟೆಲ್ನಲ್ಲಿ ಚಾಯ್ ಕುಡಿದು ವಾಪಸ್ಸು ಮನೆಗೆ ಬರ್ತಾ ಇದ್ದೆ. ತಾಯಿ ಕೇಳ್ತಾ ಇದ್ರು ನನ್ನ ಹತ್ರ, ನೀನು ದೇವಸ್ಥಾನಕ್ಕೆ ಹೋಗಿದ್ದೆ? ಹೌದು. ತಂದೆಯನ್ನು ನೋಡಿದ್ಯಾ? ಇಲ್ಲ. ಯಾಕೆ? ನಾನು ಒಳಗೆ ಹೋಗಲ್ಲ, ಒಳಗೇ ಹೋಗ್ತಾ ಇಲ್ಲ ಆಯಿತು. ಆದರೆ 1 ವರ್ಷ ನಿಮ್ಮೊಟ್ಟಿಗೆ ನಾನು ದೇವಾಲಯಕ್ಕೆ ಬಂದ ನಂತರ ಆ ಒಳಗಡೆ ಆಗುವಂಥ ಪ್ರಕ್ರಿಯೆಗಳನ್ನು ಕಾಣುವಾಗ ಇದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರುವಂಥ ವಿಚಾರಗಳು, ಇದು ನಾನು ಅಳವಡಿಸಿಕೊಳ್ಬೇಕು. ಇಂಥ ಕರ್ತವ್ಯವನ್ನು ಮಾಡಲಿಕ್ಕೆ ಇರುವಂಥ ಭಾಗ್ಯ ಸಮಾಜದಲ್ಲಿ ಎಲ್ಲರಿಗೆ ಸಿಗುವುದಿಲ್ಲ. ಆದರೆ ಭಗವಂತ ನನಗೆ ಆ ಭಾಗ್ಯವನ್ನು ಒದಗಿಸಿಕೊಟ್ಟ ಕಾರಣ ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ನಾನು ಕಲಿತು ಬಂದಿದ್ದೇನೆ. ಬೇರೆ ಯಾವುದೇ ಆಗ್ರಹಗಳು ನನಗಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಕೈಬಟ್ಲನ್ನು ಕೊಟ್ಟು ಹೇಳಿದರು, ಇದನ್ನು ನೀನು ಜೀವನದಲ್ಲಿ ಉಳಿಸಿಕೊಂಡು ಬಾ, ಉಳಿಸಿಕೊಂಡು ಬಂದರೆ ನಿನ್ನನ್ನು ದೇವರು ಯಾವತ್ತೂ ಕೂಡ ಕೈ ಬಿಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದ ಕಾರಣ ಇವತ್ತಿನವರೆಗೆ ನಾವೆಲ್ಲ ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ. ಅದರಿಂದ ನಮಗೇನು ಸಿಕ್ಕಿದೆ ಅಂದರೆ, ಯಾರೋ ಹೇಳ್ತಾರೆ ಹೋಗುವಾಗ ಹೊರಗಡೆ ಅಲ್ಲಿ ಅಂಗಡಿಯಲ್ಲಿ ಕೂತು ನಿಮ್ಮನ್ನು ಕಂಡವಟ್ಟೆ ಹೇಳ್ತಾ ಇದ್ರು ಅಂತ, ಏನು ಬೇಸರ ಇಲ್ಲ ನಮಗೆ. ಆದರೆ ನಾವು ಮಾಡುವಂಥ ಕರ್ತವ್ಯಕ್ಕೆ ದಿವಸಂಪ್ರತಿ ಎಲ್ಲರೂ ಕೂಡ ನಮ್ಮನ್ನು ಸ್ವಾಗತಿಸ್ತಾರೆ, ನಮ್ಮಿಂದ ಆ ಕರ್ತವ್ಯವನ್ನು ಅಪೇಕ್ಷಿಸ್ತಾರೆ. ಹಿಂದೂ ಸಮಾಜದಲ್ಲಿ ಆಗತಕ್ಕಂಥ ಪರಿವರ್ತನೆಗೆ ರವೀಶತಂತ್ರಿಗಳು ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳುವಂಥ ಭಾವನೆಯನ್ನು ಹೊಂದಿಕೊಳ್ತಾರೆ. ಇಷ್ಟಕ್ಕಿಂತ ದೊಡ್ಡ ಒಂದು ಪುಣ್ಯ ಜೀವನದಲ್ಲಿ ಏನಿದೆ? ನಾವು ಮಲಗಿದ ಕೂಡಲೇ ನಮಗೆ ನಿದ್ರೆ ಬರುವಂಥ ಪರಿಸ್ಥಿತಿ ಇದೆ. ಹಾಗಿದ್ದ ಕಾರಣ ಕೇವಲ ನಾವು ಮಾತ್ರ ಅಲ್ಲ ಹಿಂದೂ ಸಮಾಜದ ಕಣ್ಮಣಿಯಾಗುವುದು, ಹಿಂದೂ ಯುವಕರ ಕಣ್ಮಣಿಯಾಗುವುದು, ತಾವೆಲ್ಲರೂ ಕೂಡ ಹಿಂದೂ ಯುವಕರ ಕಣ್ಮಣಿಯಾಗುತ್ತೀರಿ. ಯಾವಾಗ ಅಂದರೆ ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ಶ್ರದ್ಧೆಯಿಂದ ಪಾಲಿಸಿಕೊಂಡು ಬಂದಾಗ ಅಂಥ ಸಂಸ್ಕಾರದ ಜಾಗೃತಿಗೆ ಪೂರಕವಾಗಿರುವಂಥ ಸಂದೇಶವನ್ನು ಒಳಗಿನಿಂದ ಪಡ್ಕೊಂಡು ಆ ದೇವರ ಪ್ರಸಾದವನ್ನು ಕೂಡ ಅತ್ಯಂತ ತೃಪ್ತಿಯಿಂದ ಉಂಡು ಕೇವಲ ಆ ಊಟ ರುಚಿಯಾಗಿದೆ ಎಂಬ ಭಾವನೆ ಮಾತ್ರ ಅಲ್ಲ, ನಮ್ಮ ಜ್ಞಾನದ ಹಸಿವು ಕೂಡ ನಿವಾರಣೆಯಾಗಿದೆ. ಭವಿಷ್ಯದಲ್ಲಿ ನಾನು ಹೇಗಿರಬೇಕು ಎಂಬ ಕಲ್ಪನೆ ಜಾಗೃತವಾಗಿದೆ ಎಂಬ ಚಿಂತನೆಯೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿಂದ ನಿರ್ಗಮಿಸಬೇಕು. ಇನ್ನು ದೀರ್ಘ ನಾನು ಮಾತನಾಡೋದಿಲ್ಲ. ಸ್ವಾಮೀಜಿಯವರು ನನಗೆ ಮಾತನಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ನಾನು ಹೇಳಿದೆ ನನಗೆ ಹಸಿವಾಗ್ತಾ ಇದೆ ಅಂತ. ಕೂಡಲೇ ಹೇಳಿದರು, ನಿಮಗೆ ಹಸಿವಾದರೆ ನಿಮಗೆ ಇಲ್ಲಿ ಊಟ ಇದೆ, ಆದರೆ ನನಗೇನಾದರೂ ನನ್ನ ಹೊಟ್ಟೆಗೆ ಆಗಬೇಕು ಅಂತಾರೆ ಮಠಕ್ಕೆ ಮುಟ್ಟಬೇಕು, ನೆನಪಿರಲಿ ಅಂತ ಹೇಳಿದ್ದಾರೆ. ಹಾಗೆ ನಾನು ದೀರ್ಘವಾಗಿ ಮಾತಾಡೋದಿಲ್ಲ. ಎಲ್ಲರಿಗೂ ಕೂಡ ಒಳಿತಾಗಲಿ ಎಂಬ ಪ್ರಾರ್ಥನೆ ನನಗೆ ವಿರಮಿಸ್ತೇನೆ. ಜೈ ಹಿಂದ್. ಬಂಜಿದ ಬಡವುಗತ್ತು ಮನಸ್ಸುದ ಬಡವು ನೀಗೆರೆ ಬೋಡಾಪಿನಂಚಿತ್ತಿನ ಗೌಜಿದ ಒಣಸನು ಬಲಸಿನಂಚಿತ್ತಿನ ಪೂಜ್ಯ ಕುಂಟಾರು ರವೀಶ್ ತಂತ್ರಿಲೆಗ್ ಭಕ್ತಿದ ಪ್ರಣಾಮಲಿನ ಸಂದೈತ ಮಲ್ತೊಂದು ಇತ್ತೆ ವೇದಿಕೆಡು ಬಿನ್ನೆರಾದು ಪಾಲು ಪಡೆದು ಈ ಲೇಸು ದೈಸಿರನ್ನು ಹೆಚ್ಚು ಮಲ್ತಿನಂಚಿತ್ತಿನ ಶ್ರೀಮತಿ ಸೌಮ್ಯ ಬಾಲಸುಬ್ರಹ್ಮಣ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅರಿಯಡ್ ಕಾಮೇರು ಎಡ್ಡೆ ಮದಿಪುನ್ ಪಟ್ಟೋಡು ಪಂದುಕೇನುವೆ. ಶ್ರೀಕೃಷ್ಣ ದೇವರನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಶ್ರೀಕೃಷ್ಣ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ವೇದಿಕೆಯಲ್ಲಿರುವ ಸಭಾ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಭಕ್ತಾಭಿಮಾನಿಗಳೇ, ನಿನ್ನೆಯ ಪ್ರಾರಂಭ ದಿನದಲ್ಲಿ ಶ್ರೀ ಕೃಷ್ಣ ಪ್ರತಿಷ್ಠಾ ಮಹೋತ್ಸವದ ಹಸಿರು ವರಕಾಣಿಕೆಯು ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈ ದಿನ ಶ್ರೀಕೃಷ್ಣ ದೇವರ ಛಾಯಾಫಲಕ ಪ್ರತಿಷ್ಠಾ ಮಹೋತ್ಸವವು ತಂತ್ರಿವರಿಯರ ನೇತೃತ್ವದಲ್ಲಿ ನೆರವೇರಿದೆ. ಹಾಗೆಯೇ ಶ್ರೀಕೃಷ್ಣ ಭಜನಾ ಮಂದಿರವು ನೋಡ್ತಿದ್ದಂತೆಯೇ ಒಂದು ಭವ್ಯ ಮಂದಿರವಾಗಿ ನಿರ್ಮಾಣಗೊಂಡಿದೆ. ಇದಕ್ಕೆ ಕಾರಣಕರ್ತರಾದ ಆಡಳಿತ ಮಂಡಳಿಯ ಹಾಗೂ ಭಜನಾ ಸಮಿತಿಯ ಹಾಗೂ
ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಪರ ಊರ ಎಲ್ಲ ಭಕ್ತಾಭಿಮಾನಿಗಳು, ಹಿರಿಯರು, ಮಕ್ಕಳು ಎಲ್ಲರೂ ಶ್ರಮದಾನ ಮಾಡುವ ಮೂಲಕ ನಿಮ್ಮ ಶ್ರಮವನ್ನು ಶ್ರೀಕೃಷ್ಣ ದೇವರಿಗೆ ಅರ್ಪಿಸಿದ್ದೀರಿ. ನಿಮಗೆ ಶ್ರೀಕೃಷ್ಣ ದೇವರು ಒಳಿತನ್ನು ಮಾಡಲಿ ಅಂತೇಳಿ ಹೇಳ್ತಾ, ಯಾವುದೇ ಕಾರ್ಯಕ್ರಮ ಇರಲಿ ಈ ಶ್ರೀಕೃಷ್ಣ ಭಜನೆ ಮಂದಿರದಲ್ಲಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನ್ನ ಭಾಗ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಕೃಷ್ಣ ದೇವರಿಗೆ ಮತ್ತೊಮ್ಮೆ ವಂದಿಸ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಗೂ ಕೂಡ ಇದಕ್ಕಿಂತ ಮೊದಲು ಸಭಾಭವನವನ್ನು ಉಚಿತವಾಗಿ ಸಭೆ ಸಮಾರಂಭ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಸೊಲ್ಮೇಲು ಮೇಡಮ್, ಲೇಸದ ಗುರ್ಕಾರ್ಮೆದ ಪೀಟಡು ಕೊಲ್ಲುದು ಪೊರ್ಲ ಲೇಸದ ಐಸಿರನ್ನು ಹೆಚ್ಚು ಮಲ್ತಿನ ಚಿತ್ತಿನ ಜೀರ್ಣೋದ್ಧಾರ ಸಮಿತಿದ ಗೌರವ ಅಧ್ಯಕ್ಷರು ನಮ್ಮ ಮೋಕೆದ ಶಶೆಣ್ಣೆ ಗುರ್ಕಾರ್ಮೆದ ಮದಿಪು ಪಟ್ಟೋಡು ಪಂದಕೇನೊನ್ವೆ. ರಡ್ಡನೇ ದಿನದ ಪ್ರತಿಷ್ಠಾ ಮಹೋತ್ಸವದ ಈ ಒಂಜಿ ಧರ್ಮ ವೇದಿಕೆಡು ಆಸೀನರಾಯಿನಂಚಿನ ಪ್ರಥಮವಾದ ಕ್ಷೇತ್ರಾಧಿಪತಿಯಾಯಿನಂಚಿನ ಶ್ರೀಕೃಷ್ಣ ದೇವರನ್ನ ಅಡಿದವರೆಗೆ ವಂದಿಸಬಂದು ವೇದಿಕೆಡು ದಿವ್ಯ ಉಪಸ್ಥಿತರಿಪ್ಪಂಚಿನ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಲಿನ ಪಾದಕಮಳಗು ಅಡ್ಡಬೂರೊಂದು ಕುಂಟಾರು ತಂತ್ರಲೆನ ಪಾದಕಮಳಗು ಅಡ್ಡಬೂರೊಂದು ವೇದಿಕೆಡು ಉಪಸ್ಥಿತರಿಪ್ಪಂಚಿನ ಮಾತ ಅತಿಥಿ ಅಭ್ಯಾಗತರೆ ವೇದಿಕೆದ ಮುಂಬಾಗೋಡು ಆಸೀನರಾಯಿನ ಮಾತ ಬಂಧು ಭಗಿನಿಯರೇ, ಬಹುಶಃ ಧಾರ್ಮಿಕವಾದ ತಂತ್ರಲ ಸ್ವಾಮಿ ಎಲ್ಲ ನಮ್ಮ ಬಡವನು ನಿಗಿಸವನಂಚಿನ ಕೆಲಸ ಕಾರ್ಯಗಳನ್ನು ಮಲ್ತೇರು. ಅವಳು ಮಾತ ಭಗವದ್ಭಕ್ತರೆಲ್ಲ ತಮ್ಮ ಬಂಜಿದ ಬಡವನು ನಿಗಿಸವನಂಚಿನ ಕೆಲಸ ಕಾರ್ಯ ಮಲ್ತೊಂದುಳ್ಳೇರು. ಬಹುಶಃ ಎಂಕ್ಲೆಗೆ ಮೂಜಿ ಜನನು ಕುಳ್ಳಾದ ಮುಳು ಸನ್ಮಾನ ಮಲ್ತೇರು. ಬಹುಶಃ ಎಂಕ್ಲೆಗೆ ಮಲ್ತನ ಸನ್ಮಾನ ಕರಿನ ಒಂಜಿ ವರ್ಷದ ಬುಕ್ಕ ಕರಸೇವೆ ಮಲ್ತದು ಈ ಕ್ಷೇತ್ರನು ಅಭಿವೃದ್ಧಿ ಮಲ್ಪುಣವಳು ಆ ಕರಸೇವೆಕರಾದ ಏರು ಮಲ್ತಾರ ಅಕಲೆಗೆ ಪಂಡದು ಅವೇನು ತೀರ್ಮಾನ ಮಲ್ತಂದು ಬಹುಶಃ ಈ ಒಂಜಿ ಪೊರ್ಲುದ ಮಂದಿರ ಈ ಒಂಜಿ ಕ್ಷೇತ್ರದ ಆವಡ್ದಿತ್ತಂಡ ಊರದ ಮಾತ ಹೃದಯವಂತ ಬಂಧು ಭಗಿನಿಯರನ್ನ ಸಹಕಾರದ ಆತನ ಪನ್ಪುಣೇನ ಪಣಿಯರಕ್ಕೆ ಸಂತೋಷ ಪಡ್ಪೆ. ಕಲಿನ ಕೆಲವಾರು ದಿನೊಡ್ದು ಬುಕ್ಕ 100 ಜನೊಡ್ದು ಮಿತ್ ಈ ಒಂಜಿ ಕ್ಷೇತ್ರಡು ಕರಸೇವೆ ಮಲ್ತದು. ಒಂಜಿ ದೇವಸ್ಥಾನದ ಬ್ರಹ್ಮಕಲಶ ವಾ ರೀತಿ ನಡಪುಂಡ ಐಡ್ದಲ ಪೊರ್ಲು ಒಂಜಿ ಮಾರ್ಗೋಣು ಅಲಂಕಾರ ಮಲ್ತದು. ಆ ಕೇಸರಿ ಭಗವಧ್ವಜನು ಪಾಡ್ದು ಈ ಕ್ಷೇತ್ರದ ಹಿರಿಮೆನು ಬೆಳಗಿಸಾಯಿನಂಚಿನ ಕರಸೇವೆಕರ್ನ ಪಾದ ಕಮಲನು ಪತ್ತೊಂದು ನಿಖಲ್ನ ಆಶೀರ್ವಾದನು ಬೇಡೊಂದಿಲ್ಲ. ಬಹುಶಃ ಈ ಕ್ಷೇತ್ರಡು ನಮ್ಮ ಒಯ್ನು ವಾ ತಾಪತ್ರಯ ಇತ್ತಂಡ ದೇವರಡ ಪ್ರಾರ್ಥನೆ ಮಲ್ತನಂಚಿನ ಸಂದರ್ಭಡು ಆ ತಾಪತ್ರಯನು ನಿಗಿಸೈನಂಚಿನ ಶ್ರೀಕೃಷ್ಣ ದೇವರು ಬಹುಶಃ ಇನಿ ಪ್ರತಿಷ್ಠಾ ಮಹೋತ್ಸವದ್ದು ಆರ್ನ ಕ್ಷೇತ್ರ ನನಲ ಸಾನ್ನಿಧ್ಯ ವೃದ್ಧಿನ ಮಲ್ತದೇರೆ ತಂತ್ರಿವರಿಯರೇ ಐಡ್ದವರ ನಮ್ಮ ಕಷ್ಟ ಒವೇ ಇತ್ತಲ್ಲ ಆ ಕಷ್ಟವನ್ನು ನಿಗಿಸವಿನಂಚಿನ ಶಕ್ತಿ ಶ್ರೀಕೃಷ್ಣ ದೇವರು ಕೊರಡು ಪಣದು ಪ್ರಾರ್ಥನೆ ಮಲ್ತಂದು ಏರು ಈ ಕ್ಷೇತ್ರಗೂ ತನು ಬಣ ಧನ ಸಹಕಾರಕ್ಕೆ ಮಲ್ತದಾರ ಅಂಚನೆ ಕರಸೇವೆಯನ್ನು ಕೊರ್ತಾರ ನಿಕ್ಲೆಗೆ ಮಾತೇರಲ್ಲ ಶ್ರೀಕೃಷ್ಣ ದೇವರು ಅನುಗ್ರಹವನ್ನು ಕೊರಡು ನಿಕ್ಲೆಗೆ ಮಾತೇರೆಗಳ ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯವನ್ನು ಕೊರದು ಶ್ರೀಕೃಷ್ಣ ದೇವರು ಹರಸಡು ಪಂಡೊಂದು ಅವಕಾಶ ಕೊರ ನಿಕ್ಲೆಗೆ ಮಾತೇರೆಗಳ ಒಂದು ಸೌಂದರ್ಯ ರಡ್ಡು ಪಾತ್ರೆಗಳು ಅಂತವೆ. ಜೈ ಹಿಂದ್. ಸೋಲ್ಮೇಲು ಶಶಿಕುಮಾರ್ ರೈ ಬಾಲ್ಯೊಟ್ಟು ಅಂಚನೆ ಇನಿತ ಈ ಲೇಸ್ ಎಡ್ಡೆ ಮನಸ್ಸುಡು ದೇವಿರ್ನ ಭಕ್ತಿಡು ಶುರು ಮಲ್ತಿನಂಚಿತ್ತಿನ ಲೇಸ್ ನಮ್ಮ ಎನ್ನೆ ನೇರ್ದಲ ಪೊರ್ಲುಡು ಕೋಡಿ ಎತ್ತದುಂಡು ನೆತ್ತ ಪಿರವುಡು ಸುಮಾರು ಜನಕಲ್ನ ಕೈ ಉಂಡು ಸಹಕಾರ ಉಂಡು ಅಕ್ಲೇನು ಮಾತಿರ್ನೆಲ ನೆನಪು ಮಲ್ಪುನವು ಈ ನೆಲತ ಸಂಪ್ರದಾಯ ಅಂಚನೆ ನಮ್ಮ ಸಂಪ್ರದಾಯನು ಪಾಲಿಸ ಒಂದು ಮಾತಿರೆಲ್ಲ ನೆನವರಿಕೆ ಮಲ್ತೊಂದು ಅಕ್ಲಿಗೆ ಸೊಲ್ಮೆ ಸಂದೈತ ಮಲ್ಪೆರೆ ಬರೊಂದು ಲೇರು ಜೀರ್ಣೋದ್ಧಾರ ಸಮಿತಿದ ಕಾರ್ಯದರ್ಶಿ ಲೈನ ಶ್ರೀ ಸಂತೋಷ್ ಮಣಿಯಾನಿ ಕುತ್ಯಾಡಿ. ಶ್ರೀಕೃಷ್ಣ ದೇವರ ರಜತ ಛಾಯಾಫಲಕ ಪ್ರತಿಷ್ಠೆ ಮತ್ತು ನೂತನ ಶ್ರೀಕೃಷ್ಣ ಭಜನಾ ಮಂದಿರ ಲೋಕಾರ್ಪಣೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಶ್ರೀ ಶ್ರೀ
ಸಚ್ಚಿದಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಎಣ್ಣೀರು ಮಠ ಇವರ ಪಾದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ದೇವರ ರಜತ ಛಾಯಾಫಲಕ ಪ್ರತಿಷ್ಠೆ ಮಾಡಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದ ಬ್ರಹ್ಮಶ್ರೀ ಕುಂಟಾರು ತಂತ್ರಿಗಳಿಗೆ ಗೌರವಪೂರ್ವಕ ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡು ಸುಂದರ ಮಂದಿರ ನಿರ್ಮಾಣ ಮಾಡಲು ತನ್ನನ್ನು ತಾನು ತೊಡಗಿಸಿಕೊಂಡು ಸಂಪೂರ್ಣ ಸಹಕಾರ ನೀಡಿದ DCC ಬ್ಯಾಂಕ್ನ ನಿರ್ದೇಶಕರಾದ ಶ್ರೀ ಶಶಿಕುಮಾರ್ ಬಾಲ್ಯೋಟ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ನೂತನ ಶ್ರೀಕೃಷ್ಣ ಸಭಾಭವನ ಲೋಕಾರ್ಪಣೆ ಮಾಡಿರುವ ಮತ್ತು ತನ್ನ ನಿಧಿಯಲ್ಲಿ ಮಂದಿರ ನಿರ್ಮಾಣಕ್ಕೆ 15 ಲಕ್ಷ ಅನುದಾನ ನೀಡಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ 10 ಕೋಟಿಯಷ್ಟು ಅನುದಾನ ನೀಡಿ ಗ್ರಾಮದ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಸಹಕಾರ ನೀಡಿ ಇದೀಗ ಸಭಾಭವನವನ್ನು ಲೋಕಾರ್ಪಣೆ ಮಾಡಿದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರವರಿಗೆ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ವೇದಿಕೆಯಲ್ಲಿ ನಮ್ಮ ಭಜನಾ ಮಂದಿರದ ವಾಸ್ತುಶಿಲ್ಪಿಗಳು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀ SM ಪ್ರಸಾದ್ ಮುನಿಯಂಗಲ ವಾಸ್ತುತಜ್ಞರು ಇವರು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಹೋದರಿ ಶ್ರೀ ಸೌಮ್ಯ ಬಾಲಸುಬ್ರಹ್ಮಣ್ಯ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೇ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ಹಿರಿಯರು ಆಗಿರುವಂಥ ಶ್ರೀಯುತ ಚಿಕ್ಕಪ್ಪನಾಯ್ಕ್ ಹರಿಯಡ್ಕ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮ ರೀತಿಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಗುಂಡ್ಯಡ್ಕ ವಾಸುಪೂಜಾರವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಆಡಳಿತ ಸಮಿತಿಯ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಶ್ರೀ ರಾಮದಾಸ್ ರೈ ಮದ್ಲ ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಭಜನಾ ಮಂಡಳಿಗಳ ಅಧ್ಯಕ್ಷರುಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀರಿ. ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮ ಸುದ್ದಿ ಚಾನೆಲ್ ಪುತ್ತೂರು ನೆಟ್ ಲೈವ್ ಆವೊಂದುಂಡು ಮಾತಿರ್ಲ ದೂರಡು ಪುನಃ ಬಂಧುಲು ಈ ಕಾರ್ಯಕ್ರಮನು ತೂವಡು ಪಂದ್ ಮಾತಿರ್ನಲ ಅಭಿಲಾಷೆ ಅಂಚಾದು ಆಯ್ನಾತು ಈ ಸುದ್ದಿದ ಲಿಂಕ್ನು ಶೇರ್ ಮಲ್ತದು ಮಾತಿರೆಗ್ಲ ಈ ಕಾರ್ಯಕ್ರಮಂತೂ ಪುನಃ ಅವಕಾಶನ ಒದಗದ್ ಕೊರ್ಲೆ ಪಂದಕ್ಕೇನನ್ವಾ ಇತ್ತೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್,
ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.
ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.
ಬಿಸಿ ಆಗದೇ ಇದ್ರೆ ಬೇಯಿಸುದು ಬೇಡ. ಹೌದು. ಬಂದವರಿಗೆ ಹಸಿವೆ ಆಯ್ತು ಅಂದ್ರೆ ಸ್ವಾಮಿ ನೀವು ಮೊದಲೇ ಹೇಳಿ ಬರುವುದಿಲ್ಲ, ಬರಬೇಕು ಅಂತ ಕೇಳಿಕೊಂಡ್ರು ಬರ್ತೀರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಬಂದ್ರಿ ಅಂತಂದ್ರೆ ಒಂದು ರೀತಿಯಲ್ಲಿ ಅಜ್ಞಾನದ ಅಂಧಕಾರದಲ್ಲಿದ್ದ ನಮಗೆ ಬೆಳಕಿನ ದೀಪವೇ ಬಂದ ಹಾಗೆ. ಮತ್ತೊಂದು ನಿಮ್ಮ ಮುಖದರ್ಶನವೇ ನಮ್ಮಂತಹ ಸಂಸಾರಸ್ಥರಿಗೆ ಏನೋ ಒಂದು ನೆಮ್ಮದಿಯನ್ನು ತಂದು ಕೊಡ್ತದೆ. ಯಾಕಂದ್ರೆ ಈ ಬಂಧನದಿಂದ ಚಡಪಡಿಸುತ್ತಿರುವವರಿಗೆ ಬಿಡುಗಡೆಗೊಂದು ದಾರಿ ಉಂಟು ಅಂತ ಭರವಸೆ ಬರುವುದೇ ನಿಮ್ಮನ್ನು ನೋಡಿದಾಗ. ನಿಮ್ಮನ್ನು ನಿಲ್ಲಿಸಿಯೇ ಮಾತಾಡಿಸ್ತಾ ಇದ್ದೇನೆ. ಸರಿ, ತೊಂದರೆ ಇಲ್ಲ ಸ್ವಾಮಿ. ಬರಬೇಕು ಆದೀತು. ಇದು ತಮ್ಮಂತವರಿಗೆ ಉಚಿತವಾದ ಒಂದು ಪೀಠ. ಇಂಥದ್ದನ್ನೇ ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡುವುದಿಲ್ಲ. ಇಲ್ಲವೇ ಇಲ್ಲ. ಹಾಗೆ ಅಂತ ನಮ್ಮಲ್ಲಿದ್ದದರಲ್ಲಿ ಒಳ್ಳೆಯದನ್ನು ನಾವು ಕೊಡುವುದು. ಕೆಲವು ಸಲ ಇಂಥದ್ದನ್ನೇ ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಅಲ್ಲಿ ಇರುವುದಿಲ್ಲ. ಹೌದು. ಅಥವಾ ಇದ್ದದನ್ನು ಕೊಡ್ಲಿಕ್ಕೆ ಕೆಲವರಿಗೆ ಮನಸ್ಸಿರುವುದಿಲ್ಲ. ಹೌದು. ಸ್ವಾಮಿ, ನಮಗೆ ಹಾಗೇನಿಲ್ಲ. ನಮ್ಮಲ್ಲಿ ಇರುವುದರಲ್ಲಿ ಉತ್ಕೃಷ್ಟವಾದ್ದು ನಿಮಗೆ ಸ್ವೀಕರಿಸಬೇಕು, ಅರ್ಥಾತ್ ಮಂಡಿಸಬೇಕು. ಆದೀತು. ಪಾದೋಪಚಾರ, ಅರ್ಘ್ಯಪಾದ್ಯ ಇತ್ಯಾದಿ ಇತ್ಯಾದಿ. ಸರಿ, ಏನಾಗಬೇಕು ಅದಷ್ಟನ್ನೂ ಮಾಡಿದ್ದೇನೆ. ಒಂದು ಕುತೂಹಲ ಉಂಟು. ಏನು ಕುತೂಹಲವು? ನೀವು ಕೆಲಸ ಇಲ್ಲದೆ ಬರುವುದಿದ್ರೆ ಕೃಷ್ಣನಲ್ಲಿಗೆ ಬರುವುದು. ನಿಮಗೆ ಬಂದ ಮೇಲೆ ಅಲ್ಲಿ ಕೆಲಸ ಯಾವುದು ಅಂತ ನಿರ್ಣಯ ಆಗುವುದು. ಬರುವುದೇ ಕೆಲಸ. ಹೌದು ಹೌದು. ಈಗ ನೋಡಿದ್ರೆ ನನ್ನಲ್ಲಿಗೆ ಬಂದಿದ್ದೀರಿ. ಈ ಭಜನಾ ಮಂದಿರಕ್ಕೆ ಬರುವುದು ಯಾಕೆ ಅಂತ ಕೇಳಿದ್ರೆ ಭಜನೆಗೆ ಬರುವುದು ಅಲ್ಲ. ಎಲ್ಲರೂ ಬೇರೆ ಕೆಲಸ ಇದ್ದು ಭಜನಾ ಮಂದಿರಕ್ಕೆ ಭಜನೆ ಮಾಡ್ಲಿಕ್ಕೆ ಬರುವುದಲ್ಲ. ಇನ್ನು ಕೆಲವರು ಭಜನೆ ಕೇಳಲಿಕ್ಕೆ ಬರುವವರು ಇದ್ದಾರೆ. ಮತ್ತೆ ಕೆಲವರು ಭಜನೆ ನೋಡ್ಲಿಕ್ಕೆ ಬರುವವರು ಇದ್ದಾರೆ. ಕೆಲವು ಭಜನೆಗಳು ನೋಡುವ ಹಾಗೂ ಇರ್ತದಲ್ಲ ಸ್ವಾಮಿ. ನಿಮ್ಮದು ನೋಡುವ ಮತ್ತು ಕೇಳುವ ಭಜನೆ ಅಂತ ನಮ್ಗೆ ಗೊತ್ತುಂಟು. ಆದ್ರೆ ಅದಲ್ಲ ಇಲ್ಲಿಗೆ ಬರುವ ಉದ್ದೇಶ. ಹಾಗಾಗಿ ಕುತೂಹಲ, ಏನೋ ಒಂದು ಕೆಲಸ ಇರಬೇಕು ನೀವು ಬರುವುದಕ್ಕೆ ಉದ್ದೇಶವಾಗಿ. ಏನು ಸ್ವಾಮಿ, ಸ್ವಾರಿ ಆಗಮನ ವಿಶೇಷ, ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಅಪ್ಪಣೆ ಆದರೆ ಬಲಭದ್ರ ದ್ವಾರಕಾನಾಥ ವಿಧೇಯನಾಗಿ ಅದನ್ನು ಪಾಲಿಸುವುದಕ್ಕೆ ಸಿದ್ಧನಿದ್ದೇನೆ. ಕೇಳುತ್ತೀಯೋ? ಕೇಳದೆ ಹೇಳುವುದಕ್ಕೆ ಬಂದವ, ಹಾಗಾಗಿ ಕೇಳಬೇಕು. ಕೇಳುವ ಕೇಳು ಜಗಪಾಲನಿಗೆ ಅವತಾರ ಗೈದಿಗನೋ ಶ್ರೀಕೃಷ್ಣನೇ ಜಗಪಾಲನಿಗೆ ಅವತಾರ ಗೈದಿಗನೋ ಬೇಡನಾರೆ ಸರ್ವ ಜನರುಳು ತಾಳಿ ಶವ ಬರಿದೆ ನಿಷ್ಠುರ ವ್ಯಾನಶಯ ಬಲಭದ್ರ ಸ್ವಾಮಿ, ಹೇಳಬೇಕು ಅನ್ನುವ ಉದ್ದೇಶ ಇದ್ದ ಕಾರಣಕ್ಕೆ ಇಲ್ಲಿಗೆ ಬಂದೆ ನಾನು. ಹೇಳಬೇಕು ಮಾತ್ರವಲ್ಲ, ಎದುರಿದ್ದವ ಕೇಳಬೇಕು ಅಲ್ಲ, ಹಾಗೆ ಇರಬೇಕು. ಯಾಕಂದ್ರೆ ನಮ್ಮನ್ನು ಕೇಳುವವರು ಯಾರೂ ಇಲ್ಲ ಅಂತಲೂ ಆಗಬಾರದು.
ಹೌದು, ನಮ್ಮನ್ನು ಕೇಳುವವರಿದ್ದಾರೆ ಅನ್ನೋ ಭರವಸೆಯೂ ಇರಬೇಕು. ಬೇಕೇ ಬೇಕು. ಮಾತ್ರ ಅಲ್ಲ, ಇನ್ನೂ ಒಂದುಂಟು. ಏನು? ನಮಗೆ ಹೇಳುವವರಿದ್ದಾರೆ ಅನ್ನೋ ಭರವಸೆಯೂ ಬೇಕು. ಹಾಗಾದ್ರೆ ಕೇಳಲಿಕ್ಕೆ ಆಗ್ತದೆ. ಹೌದು, ಅದೇ ಹೇಳುವವರಿಗೂ ಹಾಗೆ ಕೇಳಲಿಕ್ಕೆ ಜನ ಉಂಟು ಅಂತ ಧೈರ್ಯ ಬೇಡುವ ಬೇಕಲ್ಲ. ಎಷ್ಟೋ ಸಲ ಹೇಳುವುದುಂಟು, ಅಲ್ಲ ಆತ್ಮ ಸಂತೋಷಕ್ಕೆ ಆಡಿದರೆ ಸಾಕು, ಮತ್ತೆ ಉಳಿದವರದನ್ನು ಯಾಕೆ ಕೇಳಬೇಕು ಅಂತ. ಅದು ಆಡುವುದಲ್ವಲ್ಲ, ಹಾಡುವುದಲ್ವ? ಹೌದು, ಒಂದುಂಟು. ನಾನು ಆಡುವುದಕ್ಕಿಂತಲೂ ಹಾಡುವುದೇ ಹೆಚ್ಚು. ಅದೇ ನೀವು ಆಡಿದ್ರು ಹಾಡಿದ ಹಾಗೆಂದು ನಿನ್ನ ಮುಂದೆ ಈ ಹೊತ್ತು ಆಡುವುದಕ್ಕೆ ಬಂದಿದ್ದೇನೆ. ಹಾಗಾದ್ರೆ ಹಾಡುವುದಲ್ಲ ಇದು? ಅಲ್ಲ. ಅದಿತ್ತು, ಕೇಳುವ. ಏನು ಮಾಡುವ ಹೇಳು? ಏನು ಹಾಡಬೇಕು ಅಂತಲೇ ಅಪೇಕ್ಷೆ ಇದ್ದದ್ದು. ಏನು ಮಾಡಿದ್ರು ಅಪಶ್ರುತಿಯೇ ಕೇಳ್ತದೆ. ಅಯ್ಯಯ್ಯೋ, ನಿಮ್ಮಂಥವರಿಗೆ ಅಪಶ್ರುತಿ ಕೇಳೋದು? ಅದು ಸರಿಯಾದ ಮೇಲೆ ಹಾಡುವುದು, ಅಲ್ಲಿಯವರೆಗೆ ಆಡುವುದು ಅಂತ ನಿರ್ಣಯ ಮಾಡಿದ್ದೆ. ಅಪಶ್ರುತಿಯನ್ನೆಲ್ಲ ಸರಿ ಮಾಡ್ಲಿಕ್ಕೆ ಇರುವವರು ನೀವು. ಯಾರು? ನೀವು. ನಾನಲ್ಲ, ನೀನು. ಶ್ರುತಿಗೊಳಿಸಬೇಕಾದ್ದು ನೀವೇ ಅಲ್ವಾ ಸ್ವಾಮಿ? ಹೌದು, ಆಡುವವರಿಗೆ ಅಪಶ್ರುತಿ ಅಂತ ಆದ್ರೆ ಕೇಳುವವರಿಗೆ ಎಂತ ಮಾಡೋದು? ಹಾಗಿಲ್ಲ, ಅದು ಕೆಲವು ಸಲ ಹಾಗುಂಟು. ಹೇಗೆ? ಸ್ವಾಮಿ, ಇದೊಂದು ಉಪಕರಣ, ಏನು ಮಾಡಿದ್ರು ಶ್ರುತಿಗೆ ಸೇರುವುದಿಲ್ಲ, ಇದನ್ನೊಮ್ಮೆ ಸರಿ ಮಾಡಿ ಕೊಡಿ ಅಂತ ಗೊತ್ತಿದ್ದವರಲ್ಲಿ ಹೇಳುವ ಕ್ರಮ ಉಂಟು. ಅದು ಗೊತ್ತಿದ್ದವರಲ್ಲಿ ಅಲ್ವಾ? ಈ ಶ್ರುತಿಯನ್ನು ಸರಿ ಮಾಡುವುದು ನಿನಗೆ ಗೊತ್ತು ಅಂತ ನಿನ್ನ ಹತ್ರ ಬಂದದ್ದು ನಾನು. ಈಗ ನನಗೆ ಗೊತ್ತುಂಟ ಇಲ್ವ ಅಂತ ನನ್ನಲ್ಲಿ ಕೇಳುವುದಲ್ಲ, ನೀವೇ ನಿರ್ಣಯ ಮಾಡಿದ್ದೀರಿ. ಅದು ನನಗೆ ಗೊತ್ತಾಗ್ತದೆ ಎಲ್ಲ, ಯಾರಲ್ಲಿ ಎಷ್ಟು ಯಾಕೆ ಹೇಗೆ ಮಾಡಿಸಬೇಕು. ಅಲ್ಲ, ಈಗ ಸರಿ ಮಾಡುವುದಿರ್ಲಿ, ಈಗ ಹಾಳಾದ್ದೆಲ್ಲಿ ಅಂತ ಬೇಕಲ್ಲ. ಬಲರಾಮ, ನನಗೆ ಗೊತ್ತಿರುವುದನ್ನಷ್ಟು ಹೇಳಿಬಿಡ್ತೇನೆ ನಾನು. ಅದಂಥದ್ದು ನಿಮಗೆ ಗೊತ್ತಿರುವುದನ್ನಷ್ಟು ಅಷ್ಟನ್ನೂ ಹೇಳ್ತೇನಲ್ಲ, ನನಗೆ ಗೊತ್ತಿರುವುದಷ್ಟನ್ನು ಹೇಳಿಬಿಡ್ತೇನೆ. ನಿಮಗೆ ಹೇಳಲಿಕ್ಕೆ ಇರುವುದರಲ್ಲಿ ನಿಮ್ಮ ನಿರ್ಣಯ ಹಾಗೆ, ಇಷ್ಟು ಗೊತ್ತಿರುವುದು. ಹೌದು, ಯಾಕಂದ್ರೆ ಆ ಹೇಳಿಕೆ ಸ್ವಲ್ಪ ವಿಚಿತ್ರ. ಯಾಕೋ? ಪೇಳ್ವೇನ್ ಅರಿತುದನ್ನು ಎರಡು ಮುಖ ಉಂಟು. ಹೌದು, ಒಂದು ಹೇಳುವವನಿಗೆ ಗೊತ್ತಿರುವುದನ್ನೆಲ್ಲ ಹೇಳುವುದು, ಮತ್ತೊಂದು ಕೇಳುವವನಿಗೆ ಮೊದಲೇ ಗೊತ್ತಿರುವುದನ್ನು ಮತ್ತೆ ಮತ್ತೆ ಹಾಗೂ ಒಂದು ಅರ್ಥ ಬರ್ತದೆ. ಒಂದಕ್ಕೆ ಸಮಯಾವಕಾಶ ಹೆಚ್ಚು ಬೇಕು, ಹೌದು, ಮತ್ತೊಂದಕ್ಕೆ ಏನೇನು ಪ್ರಯೋಜನ ಸಿದ್ಧಿ ಇಲ್ಲ. ಹೌದು, ಅದು ಏನಾಗ್ತದೆ ಅಂದ್ರೆ, ಏನಾಗ್ತದೆ, ಕೆಲವರಿಗೆ ವಿಷಯ ಗೊತ್ತಿರ್ತದೆ, ಆದರೆ ಗೊತ್ತಿದ್ರು ಅದಕ್ಕೆ ಹೀಗೊಂದು ಮುಖ ಉಂಟು ಅಂತ ಗೊತ್ತಿರೋದಿಲ್ಲ. ಅದೌದು ಅಲ್ವಾ? ಹೌದು. ಇನ್ನೊಬ್ಬ ಬಂದು ನೋಡು ಮಾರಾಯ, ಅದಕ್ಕೆ ಹಾಗೊಂದು ಮುಖ ಉಂಟು ಅಂತ ಹೇಳಿದ ಮೇಲೆ ಗೊತ್ತಾಗುದವನು, ಹೀಗೂ ಉಂಟಲ್ಲ, ಹೀಗೂ ಉಂಟೆ. ಏನು ಮಾಡುವ ಹೇಳು? ಏನು? ಸತ್ಯವನ್ನೇ ಹೇಳಬೇಕಂತೆ. ಹೌದು. ಹಾಗೆಂತ ಪ್ರಿಯವಾದದ್ದನ್ನೇ ಹೇಳಬೇಕಂತ. ಹೌದು. ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಸತ್ಯವನ್ನು ಹೇಳಲಿಕ್ಕೆ ಇಲ್ಲ ಅಂತಲೂ ಆಗ್ತದೆ. ಯಾಕಂದ್ರೆ ಸತ್ಯ ಎಂಬುದು ಪ್ರಿಯವಾಗಿರುವುದು ಯಾವಾಗ? ನಾನೀಗ ಹೇಗೆ ಹೇಳುವುದು ಅಂತ. ಅಲ್ಲ, ನೀವು ಹೇಗೆ ಹೇಳಿದ್ರು ಆದೀತು. ಯಾಕಂದ್ರೆ ಹೇಳುವ ಆ ಕಲೆ ಸಿದ್ಧಿಯಾದವನಿಗೆ ಏನನ್ನೇ ಹೇಳಿದ್ರು ಕಲಾತ್ಮಕವಾಗಿ ಹೇಳಲಿಕ್ಕೆ ಬರ್ತದೆ. ಬಲರಾಮ, ನಿನ್ನ ತಮ್ಮನಾದಂತಹ ಶ್ರೀಕೃಷ್ಣ ಹೌದು ನಿಜವಾಗಿ ನಿನ್ನ ತಮ್ಮ ಅಲ್ಲ. ಏನಾಯ್ತು? ಇದು ನಿಮಗೆ ಗೊತ್ತಿರೋದ? ಮೇಲಿನಿಂದ ಕೆಳಗಿಳಿದು ಬಂದವ ಅಲ್ಲ, ಅದಕ್ಕೆ ಹೇಳಿದ್ದು ನಾನು. ಇದು ನಿಮಗೆ ಗೊತ್ತಿರೋದ? ಕ್ಷೀರಸಾಗರ ಶಯನನಾಗಿ ಶ್ರೀಮನ್ನಾರಾಯಣ ನಾಮಕನಾಗಿದ್ದವನೇ ಜಗ ಪಾಲನೆಗೆ ಅವತಾರ ಗೈದಿಹನು. ಹೌದು, ಇದರಲ್ಲಿ ವಿವಾದವೇ ಇಲ್ವಲ್ಲ ಅಂತ ಇನ್ನು ಹೇಳುವುದಕ್ಕೆ ಧೈರ್ಯ ಬರುವುದಿಲ್ಲ ಅಂತ. ಅದ್ಯಾಕೆ ಹಾಗಾಗಿದೆ ಸ್ಥಿತಿ. ಈಗ ಹೌದು ಅಂತ ಸತ್ಯವನ್ನೇ ಹೇಳುವುದು ಅಂತ ಹೇಳಲಿಕ್ಕೆ ಹೊರಟ ನೀವು. ಹೌದು, ಜಗಪಾಲನೆಗೆ ಅವತಾರ ಎಂಬುದನ್ನು ಸತ್ಯವಾಗಿ ಹೇಳಿದ್ದ ಅಲ್ಲ, ಇದು ಸುಳ್ಳು ಅಂತ ಹೇಳಿದ್ದ ನಾನು. ಅಂದ್ರೆ ಅದಕ್ಕೆ ನಾನು ಬಂದದ್ದು, ಶ್ರುತಿ ಸರಿ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ನಾನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರ ಗೈದಿಹನು ಎಂದು ಹೇಳಲಾರೆನು. ಅದ್ಯಾಕೆ ನಿಮಗೆ ಯಾಕಂತ ದೌರ್ಬಲ್ಯ ಬಂತು? ಒಟ್ಟು ಗೊಂದಲ ಆಗಿದೆ ಅಂತ. ಹೌದಾ? ಹೌದೌದು. ಗೊಂದಲ ನಿಮ್ಮ ವಿಷಯದಲ್ಲಿಯಾ? ನನ್ನ ವಿಷಯದಲ್ಲಿ ಅಲ್ಲ, ಕೃಷ್ಣನ ವಿಷಯದಲ್ಲಿ. ಕೃಷ್ಣನ ವಿಷಯದಲ್ಲಿ ಗೊಂದಲ ಅಲ್ಲ. ಹಾಗೆ ನೋಡಿದ್ರೆ ಅವನ ವಿಷಯದಲ್ಲಿ ಗೊಂದಲವೇ ಇರುವುದು. ಒಂದುಂಟು, ಕೃಷ್ಣನೇ ಗೊಂದಲ. ಹೌದು, ಕೃಷ್ಣ ಅನ್ನುವ ಹೆಸರೇ ಒಂದು ಗೊಂದಲ. ಅದು ಮೊದಲಿನಿಂದಲೂ ಹಾಗೆ ಅಲ್ವಾ? ಹೌದು. ಈಗ ಇವತ್ತು ನನ್ನಲ್ಲಿಗೆ ಬಂದು ಇದನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಹೊಸ ಗೊಂದಲ ಹುಟ್ಟಿರಬೇಕು. ಅದು ವಿಷಯ ಉಂಟು. ಎಂತದ್ದು? ಈಗ ಭಗವಂತ ಏನು ಅಂತ ನಿರ್ಣಯ ಮಾಡುವುದಕ್ಕೆ ಭಕ್ತರಾದ ನಾವಲ್ಲ. ಭಗವಂತನು ಮಾಡುವ ಎಲ್ಲವನ್ನು ನಾವು ಲೀಲೆ ಅಂತ ಆಡ್ತೇವೆ. ಆದರೆ ಅದೇ ಭಗವಂತ ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದ್ದಾನೆ. ಅವತರಿಸಿದ್ದಾದ್ರೂ ಅವನು ಮನುಷ್ಯನಾಗಿದ್ದಾನೆ. ಹೌದಾ? ಹೌದು. ಅವನ ಹೆಂಡತಿಯರಿಗೆ ಗಂಡನಾಗಿದ್ದಾನೆ, ಅವನ ಅಣ್ಣನಿಗೆ ತಮ್ಮನಾಗಿದ್ದಾನೆ, ಅವನ ಬಂಧುಗಳಿಗೆ ಬಂಧುವಾಗಿದ್ದಾನೆ. ನಿಜವೇ? ಹೀಗೆ ಒಬ್ಬ ಮನುಷ್ಯನಂತೆ ವ್ಯವಹರಿಸುತ್ತಿರುವಂತಹ ಕೃಷ್ಣ ಯಾಕೆ ಹೀಗೆ ಮಾಡ್ತಾನೆ?
ಅಲ್ಲ, ಮನುಷ್ಯನಾಗಿ ವ್ಯವಹರಿಸಬೇಕು ಎಂಬುದಕ್ಕೆ ಹಾಗೆ ಮಾಡ್ತಾನೆ. ನಾವು ಹಿಂದಿನ ಯುಗದ್ದನ್ನೆಲ್ಲ ನೋಡಿ ಪುಣ್ಯಾತ್ಮ ಶ್ರೀರಾಮ, ಹೌದು, ಛೇ ಏನು ಅಂತ ಹೇಳುವುದು, ಒಂದು ಇರುವೆಗೂ ಅವನಿಂದಲಾಗಿ ನೋವಾಗಬಾರದು ಅನ್ನುವಂತಹ ಸ್ವಭಾವ ಅವನದ್ದು. ನೀವು ಮೊದಲಿಗೆ ಒಂದು ಸುಳ್ಳು ಹೇಳಿದ್ರ ಅಂತ ನನಗೆ ಕಾಣುವುದು. ಏನು? ಅರಿತುದನ್ನು ಹೇಳ್ತೇನೆ ಅಂತ ಹೊರಟಿದ್ದೀವಿ. ಹೌದು, ಆಗ ಹೇಳಿದ್ರೆ ಎಲ್ಲ ಹೇಳುವುದಿಲ್ಲ, ಸ್ವಲ್ಪ ಹೇಳ್ತೇನೆ ಅಂತ. ಈಗ ನೋಡಿದ್ರೆ ನೀವು ಯುಗಾಂತರದ ಕಥೆ ಹೇಳಲಿಕ್ಕೆ ತೊಡಗಿದ್ದೀರಲ್ಲ. ಅದು ಒಂದೊಂದು ಉದಾಹರಣೆ ತೆಕ್ಕೊಳ್ಳುದು ಮಧ್ಯೆ ಮಧ್ಯೆ ಸಾಲುದ ಸಾಕಲ್ಲ. ಒಂದೊಂದು ಉದಾಹರಣೆ, ಒಂದೊಂದೇ ಉದಾಹರಣೆ ಒಂದೊಂದು ಯುಗದಲ್ಲಿ. ಅಂತಹ ರಾಮಯಲ್ಲಿ ದಶರಥ ಕೌಸಲ್ಯರಿಗೆ ಮಗನಾಗಿ ಜನಿಸಿದವ ಈಗ ಜನಿಸಿದಂತಹ ಕೃಷ್ಣನಿಲ್ಲಿ. ಕೃಷ್ಣ ಇಲ್ಲಿ ದ್ವಾಪರದಲ್ಲಿ, ಹೌದು, ರಾಮ ಅಲ್ಲಿ ತ್ರೇತೆಯಲ್ಲಿ. ಅಂದ್ರೆ ನಾನು ಯಾಕೆ ಹೇಳಿದ್ದು, ಭಗವಂತ ಅಂದ್ರೆ ಕರುಣಾಸಾಗರ, ಹೌದು, ಭಗವಂತ ಅಂದ್ರೆ ಶರಣಾಗತ ರಕ್ಷಕ, ನಿಜವೇ. ಭಗವಂತ ಅಂದ್ರೆ ಭೂಮಿಯಲ್ಲಿರುವಂತಹ ಜೀವರನ್ನು ಪೋಷಿಸಬೇಕಾದವ, ಪಾಲಿಸಬೇಕಾದವ, ನಿಜವೇ ನಿಜವೇ. ಅಂತವನು ಎಲ್ಲರ ಜೊತೆಗೆ ದ್ವೇಷ ಕಟ್ಟಿಕೊಂಡ್ರೆ ಹಾಗಾಯ್ತಾ? ಸರ್ವ ಜನರುಳು ತಾಳಿ ದ್ವೇಷವ ಬರೀದೇ ನಿಷ್ಠುರ ಅಲ್ಲ. ಈಗ ಅದು ನೀವು ತ್ರೇತೆಯ ಕಥೆ ಹೇಳುವಾಗ ರಾಮನಿಗೂ ಎಲ್ಲರಲ್ಲಿಯೂ ದ್ವೇಷ ಅಂತ ಹೇಳಲಿಕ್ಕೆ ಅನುಕೂಲ ಉಂಟು ನಮಗೆ. ಆಗದೇ ಇದ್ದವರಲ್ಲಿ ದ್ವೇಷವೇ ಇವನಿಗೂ ಉಂಟು. ಈಗ ಬರಿದೇ ದ್ವೇಷ ಅನ್ನುವಾಗ ಸಕಾರಣವಲ್ಲದ ಅಲ್ಲದ, ಕಾರಣವೇ ಇಲ್ಲದ ಒಂದು ದ್ವೇಷ ನಮ್ಮಲ್ಲಿ. ಅಂದ್ರೆ ಈ ಭೂಮಿಯಲ್ಲಿ ಒಂದು ಭಾಷೆಯಲ್ಲಿ ಹೇಳುವ ಕ್ರಮ ಉಂಟು, ಏನಂತ? ಕಾಲು ಕೇರಿದು ಜಗಳಕ್ಕೆ ಹೋಗುದು. ಹೌದೌದು, ಅದು ನಿಜವಾಗಿ ಪ್ರಾಣಿಗಳನ್ನು ನೋಡಿ ಬಂದದ್ದು. ಅವುಗಳಿಗೊಂದು ಅಭ್ಯಾಸ ಉಂಟು, ನೆಲ ಕೆದರಿ ಅಲ್ವ. ಅದು ಮೇಲ್ಭಾಗದಲ್ಲಿ ನೀರು ಕುಡಿಯುತ್ತಿರುವ ತೋಳ ಕೆಳಭಾಗದಲ್ಲಿ ನೀರು ಕುಡಿಯುತ್ತಿರುವಂತಹ ಕುರಿಯನ್ನು ನೋಡಿ, ನಾನು ಕುಡಿಯುವಲ್ಲಿ ನೀನು ನೀರು ಕುಡಿತೀಯ, ಇಲ್ಲಿ ನಾನು ಕೆಳಗಲ್ಲೋ ಕುಡಿಯುವುದು, ನೀನಲ್ಲದಿದ್ದರೆ ನಿನ್ನ ಅಪ್ಪ ಒಂದು ಕಾಲದಲ್ಲಿ ಕುಡಿದಿದ್ದ ಅಂತ ಹೋಗಿ ಹಾರಿ ಕಚ್ಚಿಕೊಂದಿತ್ತಂತೆ. ಹಾಗೆ ಕಾಣ್ತದೆ ನನಗೆ ಕೃಷ್ಣನ ಒಟ್ಟು ವ್ಯವಹಾರ ನೋಡುವ. ಸುಮ್ಮನೆ ಹೋಗುದು ಜಗಳಕ್ಕೆ. ಹೌದಾ? ಹೌದಪ್ಪ, ನನಗೆ ಹಾಗೆ ಅನ್ನಿಸ್ತದೆ ಅಂತ. ಅಲ್ಲ, ಅನ್ನಿಸ್ತದೆ ಎಂಬುದು ಬೇರೆ, ನಿಜ ಅನ್ನೋದು ಬೇರೆ. ನಮಗೆ ಅನ್ನಿಸುವುದೆಲ್ಲ ನಿಜ ಆಗಬೇಕು ಅಂತಿಲ್ಲ. ಅನ್ನಿಸುವುದೆಲ್ಲ ನಿಜ ಆಗಬೇಕು ಅಂತ ಇಲ್ಲ. ಕೆಲವರಿಗೆ ನಿಜ ಆಗಬೇಕು ಅಂತ ಅನ್ನಿಸ್ತದೆ, ಅದು ನಿಜ ಆಗುವುದಿಲ್ಲ. ಹೌದು ಹೌದು ಹೌದು. ಇನ್ನು ಕೆಲವರು ಯಾವುದು ನಿಜ ಆಗಲೇಬಾರದು ಅಂತ ಭಾವಿಸ್ತಾರೋ ಅದು ನಿಜ ಆಗಿ ಬಿಡ್ತಾರೆ. ಆದ ಕಾರಣ ಅನ್ನಿಸುವುದೆಲ್ಲ ಆಗುವುದಿಲ್ಲ, ಆಗುವುದೆಲ್ಲ ಅನ್ನಿಸುವುದಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುವ ಅಂತ ಬಂದದ್ದು. ಏನು ಅಂತ? ಅದೇ ಹೀಗೆಲ್ಲ ಮಾಡಬಹುದೋ ಇವನು ಅಂತ. ಅಲ್ಲ, ಈಗ ಯಾವುದನ್ನು ಅಂತ ಹೇಳದೆ ಒಟ್ಟು ಲೋಕದಲ್ಲಿ ಒಂದು ದುರ್ಗುಣವನ್ನು ಇದನ್ನು ಅನುಸರಿಸಬಹುದಾ? ಕೂಡುದು. ಆದ್ರೆ ಕೆಲವು ಸಲ ಅನುಕರಿಸಬಹುದು. ಯಾಕೆ, ಏನು? ನೀವು ಹೇಳಿದ ರಾಮನ ಕಥೆಯಲ್ಲಿ ಉಂಟಲ್ಲ ಆಕ್ಷೇಪದ್ದು. ಅಲ್ಲ, ಆಕ್ಷೇಪ ಉಂಟು. ಹಾಗಾಗಿ ಈಗ ನೀವು ತೆರೆದು ಮಾತಾಡ್ಲಿಕ್ಕೇನು ಸ್ವಾಮಿ ನಿಮಗೆ? ಹೋದಲ್ಲೆಲ್ಲ ಒಗಟು ಹೇಳ್ತೇನೆ ಅಂತ ಶಪಥ ಉಂಟ? ಶಪಥ ಅಂತಲ್ಲ, ನಾನು ಸತ್ಯ ಹೇಳಬೇಕು. ನನಗೆ ಈ ಪ್ರಸಂಗದಲ್ಲಿ ಪೀಠಿಕೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನಿನ್ನಲ್ಲಿ ಇಷ್ಟು ಹೊತ್ತು ಪೀಠಿಕೆ ಹೇಳಿಬಿಡುವ, ಮತ್ತೆ ಇನ್ನೀಗ ವಿಷಯಕ್ಕೆ ಬರುವ ಅಂತ ನಾನು. ಕೆಲವು ಕಾಲ ಆಯ್ತು ಸ್ವಾಮಿ ಮನೆ ಕಟ್ಟಿ ನಾವೇ ಪೀಠಿಕೆ ವಿಷಯ ಕೈಬಿಟ್ಟಿದ್ದೇವೆ, ಪ್ರಯೋಜನ ಇಲ್ಲ. ಆದರೆ ಒಂದು ಪೀಠಿಕೆಯ ಪ್ರಕರಣ ಇಲ್ಲದೆ ಮುಂದೆ ಹೋಗುದೇ ಪ್ರಕರಣವೇ ಪೀಠಿಕೆ. ಹೌದು, ಪೀಠಿಕಾ ಪ್ರಕರಣ. ಈಗ ಇಷ್ಟು ಹೇಳಿದ ಕಾರಣದಿಂದಲಾಗಿ ನಿನ್ನ ಮನಸ್ಸು ಹದ ಆಯ್ತೋ ಇಲ್ವೋ? ಅದು ಹದ ಉಂಟು ಅಲ್ವೋ? ಹಲಧರ ಅದು ಇರುವುದೇ ಅದಕ್ಕೆ ಅಲ್ವೋ? ಹದ ಮಾಡ್ಲಿಕ್ಕೆ ಇರುವುದು. ಮನಸ್ಸು ಹದ ಆಯ್ತು ಅಂತಾದ್ರೆ ಇನ್ನೇ ಹೇಳ್ತೇನೆ. ಆದಿತಪ್ಪ, ನಿಮ್ಮಂತವ್ರು ಬರುವಾಗಲೇ ಹದ ಆಗಿದೆ. ಇನ್ನು ಎಷ್ಟು ಹದ ಮಾಡಬೇಕು ಅಂತ ನಿಮ್ಗುಂಟೋ ನನಗೆ ಗೊತ್ತಿಲ್ಲ. ಸರಿ, ಅಂತೂ ಹದ ಮಾಡಿ ಈಗ ಬಿತ್ತಲಿಕ್ಕೆ ಹೊರಟದ್ದೇ ನಾನು ಅತ್ತೆಯ ವಿಷಯ.
ದೇವಿಯುಳು ಪುಟ್ಟಿಟ ಕನ್ನೆಯ ಮಿತ್ರವೆಂದರೆ ಮುನ್ನೆ ಕಲಕದೊಳು ಎತ್ತಿ ತಂದೆಗೆ ನಗ್ರ ಭವಧೂತರಾಗರಿಗೆ ದುರವ್ಯರ್ಥ ಕೈಗೊಳ್ಳುತ್ತಾರೆ ಅತ್ತೆಯಗ ರಾಜ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಜನಿಸಿದಂತಹ ಮಾನವರು ಹೇಳುವ ಪದ್ಧತಿ ಉಂಟು. ಒಂದು ಜೀವನ ಅಂತ ಆದ ಮೇಲೆ ಒಂದು ಮನೆ ಕಟ್ಟಿ ನೋಡಬೇಕು, ಒಂದು ಮದುವೆ ಆಗಬೇಕು. ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಕೆಲವರಿಗೆ. ಕೆಲವರು ಮದುವೆ ಆದ ಮೇಲೆ ಮನೆ ಕಟ್ಟುತ್ತಾರೆ. ಹೌದು. ಕೆಲವರು ಮನೆ ಕಟ್ಟಿದ ಮೇಲೆ ಮದುವೆ ಆಗುತ್ತಾರೆ. ಮತ್ತೆ ಕೆಲವರು ಮದುವೆ ಆಗಲಿಕ್ಕೆ ಅಂತಲೇ ಮನೆಗೆ ಹೋಗ್ತಾರೆ. ಕೆಲವರಿಗೆ ಮದುವೆ ಆದ ಮೇಲೆ ಮನೆಯೇ ಇಲ್ಲ ಅಂತ ಆಗ್ತದೆ. ಅದು ಮದುವೆ ಆದವರನ್ನು ಹೊಂದಿಕೊಂಡು. ಹೌದು. ಆದರೆ ನನಗೆ ಅದು ಯಾವುದೂ ಅನುಭವ ಇಲ್ಲ. ಮನೆ ಕಟ್ಟಲಿಲ್ಲ, ಮದುವೆ ಆಗಲಿಲ್ಲ, ಸಂಸಾರ ಮಾಡಲಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಇಡೀ ಜಗತ್ತೇ ನನ್ನ ಸಂಸಾರ, ನನ್ನ ಮನೆ ಅಂತ ತಿಳ್ಕೊಂಡಿದ್ದೆ. ಆದರೂ ಒಬ್ಬಳ ಅತ್ತೆ ಇದ್ದ ಹಾಗುಂಟು ನಮಗೆ. ಅದು ಯಾಕೋ? ಅದೇ ಅತ್ತೆಯ ವಿಷಯ ಹೇಳ್ತೇನೆ ಅಂತ ಹೇಳಿದ್ದೆ ನಾನು. ನಿನ್ನ ಅತ್ತೆಯ ವಿಷಯ, ನಿಮ್ಮ ಅತ್ತೆಯ ವಿಷಯ ಅಲ್ವಾ? ನಮ್ಮದು ಏನಿದ್ರು ಈ ಮದುವೆ ಆಗದಿದ್ರೆ ಆಗುವ ಒಂದು ಸೌಕರ್ಯ ಏನು ಕೇಳಿದ್ರೆ ಬೇರೆಯವರ ವಿಷಯ ಮಾತಾಡುವುದಕ್ಕಾಗ್ತದೆ. ಅದೌದು. ಯಾಕಂದ್ರೆ ಇವನದ್ದು ಏನೂ ಇಲ್ಲಲ್ಲ. ಮದುವೆ ಆದ ಮೇಲೆ ಅವನ ಮನೆ, ಅವನ ಹೆಂಡತಿ, ಅವನ ಮಕ್ಕಳದ್ದು ಬಿಟ್ಟರೆ ಬೇರೆಯವರದ್ದು ಮಾತಾಡುವುದಿಲ್ಲ, ಬೇರೆಯವರು ಹೇಳಿದ್ದನ್ನು ಕೇಳುವುದಿಲ್ಲ. ಆದರೆ ಸಂಸಾರಸ್ಥನಾಗಿ ನನಗಿರುವ ಅನುಭವ ಏನು ಗೊತ್ತುಂಟ? ಏನು? ಮದುವೆ ಆದ ಮೇಲೆ ಬೇರೆಯವರ ಮನೆ ವಿಷಯ, ಬೇರೆಯವರ ಹೆಂಡತಿ ವಿಷಯ ಮಾತಾಡುವುದು ಮನುಷ್ಯರು. ನನಗೆ ಅನುಭವ ಇಲ್ಲ. ಅದಕ್ಕೆ ಹೇಳಿದ್ದೀನಿ. ಹೌದು. ಬಲಭದ್ರ, ಓ, ನಿನಗೆ ಕೆಲವು ಮಂದಿ ಅತ್ತೆಯಂದಿರು ಕೆಲವರಿದ್ದಾರೆ. ಹೌದು. ಶ್ರುತಕೀರ್ತಿಯೋ, ಶ್ರುತಸವೆಯೋ, ರಾಜಾದಿದೇವಿಯೋ. ಹಾಗೆಂದು ರಾಜಾದಿದೇವಿಯ ಪ್ರಕರಣವನ್ನು ನಾನು ಹೇಳುವುದಕ್ಕೆ ತೊಡಗಿದ್ದೆ. ಯಾವುದನ್ನಪ್ಪ? ಅತ್ತೆಯ ರಾಜಾದಿದೇವಿಯೊಳು ಹುಟ್ಟಿರ್ದ ಕನ್ಯೆ, ಮಿತ್ರವಿಂದೆ ಅಥವಾ ಮಿತ್ರ ವೃಂದೆ ಅಂತಲೂ ಒಂದು ಪ್ರಯೋಗ ಉಂಟು. ಹೆಸರು ಹೇಗೆ ಇಟ್ಟರು ಹುಡುಗಿಯವಳೆ. ಒಟ್ಟಿಗೆ ಇರುವವರು ಗೆಳೆಯತಿಯರು ಅಂತ ಅರ್ಥ ಅಷ್ಟೇ. ಕೆಲವರು ಅನುಸರಿಸ್ತಾರೆ, ಕೆಲವರು ಒಟ್ಟಿಗೆ ಇರ್ತಾರೆ. ಅವಳಿಗೆ ಇಬ್ಬರು ಅಣ್ಣಂದಿರಂತೆ, ವಿಂದ ಅನುವಿಂದ. ಹೌದೌದು. ಅಷ್ಟು ಸರಿ ಇಲ್ಲ ಅಂತ ಕಾಣುತ್ತದೆ ಅಲ್ವಾ? ಅವರಿಗೆ ಸರಿ ಇಲ್ಲ ಅಂತ ಕಾಣ್ತದೆ. ಭಾವಂದಿರು ನಿನ್ನ ಅತ್ತೆಯ ಮಕ್ಕಳು. ನಮ್ಮ ಭಾವಂದಿರೆಲ್ಲ ಸರಿ ಇರಬೇಕು ಅಂತ ಉಂಟಾ ಸ್ವಾಮಿ? ಕೆಲವರಿಗೆ ಮಾತ್ರ ಒಳ್ಳೆ ಭಾವಂದಿರು ಸಿಕ್ಕುವುದಿಲ್ಲ. ಆದ್ರೆ ಒಂದುಂಟು, ಅದು ಏಕವಚನದಲ್ಲಿ ಹೇಳಿದ ನಡೀತದೆ. ಒಳ್ಳೆಯ ಭಾವ ಸಿಕ್ಕಿದ್ದಾನೆ, ಭಾವಂದಿರಾದ್ರೆ ಸಮಸ್ಯೆ. ಭಾವಂದಿರು ಒಳ್ಳೆಯವರಾದ್ರೂ ಪ್ರಯೋಜನ ಇಲ್ಲ. ಹೌದು. ಅವರ ತಂಗಿಯೋ ಅಕ್ಕನೋ ಒಳ್ಳೆಯವಳು ಇರಬೇಕು. ಅವರು ಇರಬೇಕು. ಈಗ ಭಾವಂದಿರು ಹೇಗೆ ಇರ್ಲಿ, ಅಲ್ಲ, ತಂಗಿ ಒಳ್ಳೆಯವಳೆ, ಹುಡುಗಿ ಒಳ್ಳೆಯವಳೆ. ಆದರೆ ಆಕೆಯನ್ನು ಎತ್ತಿ ನಿನ್ನ ತಮ್ಮನಾದಂತಹ ಕೃಷ್ಣ ತಂದಿದ್ದಾನೆ ಅಂತ ನಾನೊಂದು ವರ್ತಮಾನ ಕೇಳಿದೆ. ಅದು ಯಾಕೆ ಎತ್ತಿ ಅನ್ನೋದಕ್ಕೆ ಬಹಳ ಒತ್ತು ಕೊಡ್ತೀರಿ? ಅಂದ್ರೆ ಅಲ್ಲಿಂದ ಅಪಹರಿಸಿ ತಂದಿದ್ದಾನೆ ಅಂತ. ವಿವಾಹ ಪದ್ಧತಿಯನ್ನು ಒಪ್ಪಿ. ಹೌದೌದು, ವಿವಾಹ ಪದ್ಧತಿಯನ್ನು ಒಪ್ಪಿ. ಆದರೂ ಅವಳ ಅಣ್ಣಂದಿರಿಗೆ ಮನಸ್ಸು ಇಲ್ಲದೇ ಇದ್ರೂ ಎತ್ತಿಕೊಂಡು ಬಂದ. ಧಾರಾವದತ್ತವಾಗಿ ಕೊಟ್ಟದ್ದಲ್ಲ. ಅಲ್ಲ, ಅದು ಮೊದಲಿಂದಲೇ ಅದೇ ಪ್ರಕರಣ. ನಾನು ಅದನ್ನು ವಿಸ್ತಾರ ಮಾಡಲಿಲ್ಲ. ಮೊದಲು ಅವನು ರುಕ್ಮಿಣಿಯನ್ನು ವಿವಾಹವಾಗುವ ಕಾಲದಲ್ಲೂ ಅಣ್ಣನಾದ ರುಕ್ಮನ ವಿರೋಧ ಇತ್ತಲ್ಲ. ಎತ್ತಿ ತಂದದ್ದು. ಕುತ್ತಿಗೆಯನ್ನು ಇನ್ನೇನು ಕತ್ತರಿಸ್ತೇನೆ ಅಂತ ಖಡ್ಗ ಹಿಡಿಯುವಾಗ ರುಕ್ಮಿಣಿಯೂ ಹೇಳಿದ್ಲಂತೆ, ಮತ್ತೆ ನೀನು ಹೋಗಿ ಏನೋ ಹೇಳಿದ್ಯಂತೆ, ಭಾವಂದಿರ ತಲೆಯೆಲ್ಲ ಬೋಳಿಸಬಾರದು ಅಂತ ಹೇಳಿದ್ಯಂತೆ. ನೀನು ತಲೆ ಬೋಳಿಸಬಾರದು ಅಂತ ಬೋಳಿಸಿದ ಮೇಲೆ ಹೇಳಿದ್ದು. ಅದೇ ಹೌದು ಅಂತೂ ಹೇಳಿದ್ದಿ. ಹೀಗೆಲ್ಲ ಮಾಡಬಾರದಿತ್ತು. ನಮ್ಗೆ ಬೇರೆ ಭಾವಂದಿರದ್ದು ಹೀಗೆ ಮಾಡಬೇಡ ಅಂತ ಹೇಳಿದ್ದು ನಾನು. ಹೀಗೆ ಮಾಡಿದೆ ಅಂತಾದರೆ ಪರೋಕ್ಷವಾಗಿ ಕೊಂದ ಹಾಗೇ ಆಯಿತು. ಹೌದು. ಇವನನ್ನು ಬಿಟ್ಟು ಬಿಡು ಅಂತ ಹೇಳಿದ್ಯಂತೆ. ಅಂತೂ ಅಲ್ಲಿ ಒಂದು ವಿರೋಧ ಆಗಿದೆ. ಮದುವೆಯ ಪ್ರಕರಣದಲ್ಲಿ ಅಣ್ಣನ ಜೊತೆಗೊಂದು ವಿರೋಧ ಆಗಿದೆ. ಅವನೊಂದು ಹೊಸ ಮನೆ ಕಟ್ಟಿದ ಅಣ್ಣ. ಒಂದು ಪ್ರಯೋಜನ ಆಯ್ತಾ? ಜನ ಅವನಿಗಾಯ್ತು. ವಿರೋಧದಿಂದ ಮನೆ ಹೋಗುವುದುಂಟು, ಕಟ್ಟುವ ಕ್ರಮ ಉಂಟು. ಇನ್ನು ಮುಂದೆ ನಾನು ಕುಂಡಿನಾಪುರವನ್ನು ಪ್ರವೇಶ ಮಾಡುವುದಿಲ್ಲ, ಕೃಷ್ಣನೊಡನೆ ಯುದ್ಧದಲ್ಲಿ ಸೋತ ಕಾರಣ. ಭೋಜ ಕಟಕದಲ್ಲೇ ಕೂತಿದ್ದಾನೆ. ನಾನು ಹೊಸ ಪುರ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಕೂರ್ತೇನೆ ಅಂತ ಕೂತಿದ್ದಾನೆ. ಏನಿದ್ರು ವಿರೋಧ ಆಯ್ತು. ಇಲ್ಲಿ ವಿಂದಾನುವಿಂದರ ಪ್ರಕರಣದಲ್ಲೂ ಹಾಗೆ ಕೃಷ್ಣನ ಜೊತೆಗೆ ಅವರಿಗೆ ವಿರೋಧ ಆಗಿದೆ. ಹೌದಾ? ಮತ್ತೆ ಕೆಲವು ಮದುವೆ ಆಗಿದ್ದಾನೆ ನಿನ್ನ ತಮ್ಮ. ಹೌದು. ಲಕ್ಷಣ ಇರಬಹುದು, ಭದ್ರೆ ಇರಬಹುದು, ನಾಗ್ನಜಿತಿ ಇರಬಹುದು. ಹೌದು. ಅಂತೂ 7 ಗೂಳಿಗಳನ್ನು ಮರ್ದಿಸಿದವರಿಗೆ ಅಥವಾ ಪಳಗಿಸಿದವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ನಗ್ನಜಿತು ಕೋಸಲದವ ಹೇಳಿದನಂತೆ. ಒಂದು ಪಣ. ಕೆಲವರೆಲ್ಲ ಹೋಗಿ ಕೈಕಾಲು ಮುರ್ಕೊಂಡು ಬಂದರು ಹುಡುಗಿಯನ್ನು ಮದುವೆ ಆಗಬೇಕು ಅಂತ. ಹೌದು. ನಿನ್ನ ತಮ್ಮ ಹೋದ,
ಏನೋ ಮಾಡಿದ, ಗೂಳಿಗಳನ್ನು ಪಳಗಿಸಿದ, ಹುಡುಗಿಯನ್ನು ಮದುವೆಯಾಗಿ ಬಂದ, ಪಣವನ್ನು ಗೆದ್ದ. ಆದರೆ ವಿಷಯ ಏನು? ತಮ್ಮಿಂದ ಸಾಧ್ಯವಾಗದೇ ಇರುವುದು ಕೃಷ್ಣನಿಗೆ ಸಾಧ್ಯವಾಯಿತಲ್ಲ ಅಂತ ಹೊಟ್ಟೆ ಕಿಚ್ಚಿನಿಂದ ಪಥಮಧ್ಯದಲ್ಲಿ ಬೇರೆ ರಾಜಕುಮಾರರ ಅಡ್ಡಗಟ್ಟಿ ನಿಂತು ಕೃಷ್ಣನೊಡನೆ ಹೋರಾಟ ಮಾಡಿದರಂತೆ. ಕೃಷ್ಣ ಗೆದ್ದು ಇಲ್ಲಿಗೆ ತಂದಿದ್ದಾನೆ. ಹಾಗೆ ಲಕ್ಷಣೆಯನ್ನು ಸ್ವಯಂವರ ಮಂಟಪದಿಂದಲೇ ತಕೊಂಡು ಬಂದಿದ್ದಾನೆ. ಭದ್ರೆಯನ್ನು ವರಿಸಿದ್ದಾನೆ. ಕಾಳಿಂದಿಯನ್ನು ವಿವಾಹವಾಗಿದ್ದಾನೆ ಅಂತ ಕೇಳಿದ್ದೇನೆ ನಾನು ಪ್ರಕರಣ. ನಾನಿದನ್ನು ಯಾಕೆ ಹೇಳುದು ಅಂದ್ರೆ, ಯಾಕೆ ಈಗ ನಿಜವಾಗಿ ಒಂದು ಮದುವೆ ಆಗುವುದು ಯಾಕೆ? ಮದುವೆ ಆಗೋದು ಯಾಕೆ ಅಂತ ನಿಮಗೆ ನಾನು ವಿವರಿಸೋದು ಕಷ್ಟ ಅಲ್ವಾ, ಮದುವೆ ಆಗದೇ ಇದ್ದವರಿಗೆ. ಅಥವಾ ನಾನದನ್ನು ಸ್ವಾರಸ್ಯ ಉಂಟು ಅಂತ ಹೇಳಿಬಿಟ್ರೆ, ಮದುವೆ ಆಗದ ಕೆಲವು ಹುಡುಗರಿಗೆಲ್ಲ ಬೇಗ ಬೇಗ ಮದುವೆ ಆಗಬೇಕು ಅಂತ ಕಂಡ್ರು ಕಷ್ಟವೇ ಅಲ್ವಾ? ಹುಡುಗರಿಗೆ ಕಂಡ್ರು ಆದೀತು, ನಿಮ್ಮಂಥವರಿಗೆ ಕಂಡು ಬಿಟ್ರೆ ಒಂದು ಸಲ ಹಾಗೆ ಅಂತದ್ದು ಆಗಿದೆ ಅಂತ ಕೇಳಿದ್ದೇನೆ ನಿಮ್ಮ ಪ್ರಕರಣ. ನಾನು ನಾರದ ಹೋಗಿ ಒಂದು ಕಾಲದಲ್ಲಿ ನಾರದಿಯಾಗಿ, ಅದೇ ಅದಕ್ಕೆ ನಿಮ್ಮಲ್ಲಿ ಮಾತಾಡುವಾಗ ನಮಗೆ ಹೆದರಿಕೆ ಆಗುವುದು. ಅನುಭವ ಆದ ಮೇಲೆ ಮತ್ತೆ ನನ್ನ ಜೀವಮಾನದಲ್ಲಿ ನನಗೆ ಮದುವೆ ಬೇಡ ಅಂತ ದೇವರಲ್ಲಿ ಹೇಳಿದ್ದೇನೆ. ಅದಿರ್ಲಿ. ಆದ್ರೆ ಒಂದುಂಟು, ಅದು ನಾರದಿ ಆಗಿ ಮದುವೆ ಆದ್ದಲ್ಲ. ಹೌದು, ನಾರದನೇ ಆಗಿ ಮದುವೆ ಆಗಲಿಲ್ಲ. ಇಲ್ಲ, ಇನ್ನು ನಾನು ನಾರದವನೇ ಆಗಬೇಕು ಅಂತ. ಹೌದೌದು. ಅಂದ್ರೆ ಮದುವೆ ಆದವರೆಲ್ಲ ಅಲ್ಲ, ಹಾಗಲ್ಲ ನಾನು ಆಡಿ. ಅದರ ಅರ್ಥ ಭವದ ಬಂಧನ ಅಂತ ಹೇಳಿದ್ರೆ ಒಂದು ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಮಾತು ಉಂಟ ಇಲ್ವೋ? ಉಂಟುಂಟು. ಉಳಿದ ಆಶ್ರಮಗಳಿಗೆಲ್ಲ ಆಶ್ರಯ ಸ್ಥಾನದಲ್ಲಿ ಒಂದು ಮರದಂತೆ ನೆರಳನ್ನು ಕೊಡುವುದು ಗೃಹಸ್ಥಾಶ್ರಮ ಅಂತ ಉಂಟ ಇಲ್ವೋ? ಆದ ಕಾರಣ ಆಶ್ರಮವಾಸಿಗಳು ಅನ್ನಿಸತಕ್ಕ ಯತಿಗಳೆಲ್ಲ ಇದನ್ನೇ ಹುಟ್ಟು ಹಾಕಿದ್ದು. ಯಾಕೆ ಅವರಿಗೊಂದು ಜೀವನೋಪಾಯಕ್ಕೆ ಬೇಕಲ್ಲ. ಈಗ ಸನ್ಯಾಸಿಗಳಾದರೂ ಉಣ್ಣುವುದಕ್ಕೆ ಮನೆ ಮುಂದೆ ನಿಲ್ಲಬೇಕು. ಹೌದು, ಭಿಕ್ಷಾಟನ ಮಾಡುವುದೇ ಗೃಹಸ್ಥರ ಮನೆ ಮುಂದಲ್ವ. ಬ್ರಹ್ಮಚಾರಿ ಆದ್ರೂ ಅವನಿಗೆ ಆಶ್ರಯ ಸ್ಥಾನದಲ್ಲಿ ಗೃಹಸ್ಥನೇ ಬೇಕು. ಹೌದು. ಹಾಗಾದ್ರೆ ಒಂದು ಮದುವೆಯಾಗಿ ದಾಂಪತ್ಯ ಜೀವನವನ್ನು ಸಾಗಿಸಿ ಕೆಲವು ಮಕ್ಕಳನ್ನು ಪಡೆದು ಜೀವನದ ಸಾರ್ಥಕತೆಯನ್ನು ಹೊಂದುವುದಕ್ಕಾಗಿ ಮದುವೆ 5-6 ಆಗಬೇಕಾ? ಕೆಲವರಿಗೆ ಆಗುತ್ತದೆ. ಮದುವೆ ಆಗ್ತದೆ ಅಂತಲ್ಲ, ಆದರೂ ನಡೀತದೆ ಅಂತ. ಅದನ್ನೇ ನಾನು ಆಡಿದ್ದು. ನೋಡು, ಹೊಸ ಮನೆಯನ್ನು ಕಟ್ಟುವುದು ಅಂತ ನಾನು ಆಡಿದೆ. ಹೌದು. ಉಳಿದ ಎಲ್ಲರಿಂದ ತಿರಸ್ಕೃತರಾಗಿ ಯಾದವರು ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ಅನ್ನುವ ಭಾವದಲ್ಲಿದ್ದ ಹೊತ್ತಿಗೆ ಕಾಣಿಸಿಕೊಂಡಂತಹ ನೀನು ಮತ್ತು ನಿನ್ನ ತಮ್ಮನಾದ ಕೃಷ್ಣ ಯಾದವರು ಅಂದರೆ ಏನು ಅಂತ ಪ್ರಪಂಚ ಮುಖಕ್ಕೆ ತೋರಿಸಿದ್ದೀರಿ. ಹೌದು. ದ್ವಾರಕೆಯನ್ನು ಕಟ್ಟಿ ಈಗ ಇಲ್ಲಿ ವಾಸವಾಗಿದ್ದೀರಿ. ಒಂದು ದೃಷ್ಟಿಯಿಂದ ಇದು ಪ್ರತಿ ವೈಕುಂಠ ಅನ್ನುವ ಹಾಗುಂಟು. ಚಂದ್ರವಂಶದ ಚಕ್ರವರ್ತಿ ಪೀಠದವರಾದ್ರೂ ಒಮ್ಮೆ ತಲೆ ನಿಮ್ಮ ಮುಂದೆ ಬಾಗಿಸುವ ಹಾಗಾಗಿದೆ. ಆ ವೈಕುಂಠದ ಸುತ್ತ ಕ್ಷೀರಸಾಗರ ಇರುವುದು, ನಮ್ಮ ಸುತ್ತ ಲವಣದ ಸಾಗರ ಇರುವುದು. ಒಂದುಂಟಯ್ಯ, ಹೊಸ ಮನೆ ಕಟ್ಟಿ ಸಂಪತ್ತು ಶೇಖರ ಮಾಡಿ ಇಟ್ರೆ ಅದು ಕೂಡ ಮೊದಲು ಸ್ವಲ್ಪ ಬಡವನಾಗಿದ್ದವ. ಹಾಗಾದ್ರೆ ಹೊಟ್ಟೆ ಕಿಚ್ಚು ಪಡುವವರು ಲೋಕದಲ್ಲಿ ಎಷ್ಟು ಮಂದಿ ಇರ್ತಾರೆ? ಒಬ್ಬ ಮೇಲೆ ಹೋದ ಅಂತಂದ್ರೆ ಹೌದು, ಕೆಳಗಿದ್ದವರಿಗೆಲ್ಲ ಹೊಟ್ಟೆ ಕಿಚ್ಚೆ. ಅದಕ್ಕೆ ನಾನು ಆಡಿದ್ದು. ಹೀಗೆ ಕಾರಣವೇ ಇಲ್ಲದೆ ಉಳಿದವರ ಜೊತೆಗೆ ಸುಮ್ಮನೆ ದ್ವೇಷ ಕಟ್ಟಿಕೊಂಡು ಇದು ಸುತ್ತಿ ಬಳಸಿ ಅಲ್ಲಿಗೆ ಮುಟ್ಟಿಸುವುದು ನೀವು. ಇದು ಭಾವಂದಿರ ಜೊತೆಗೂ ದ್ವೇಷ, ಬೇರೆಯವರೊಟ್ಟಿಗೂ ದ್ವೇಷ, ರಾಜಕುಮಾರರೊಟ್ಟಿಗೂ ದ್ವೇಷ. ಅಂತೂ ಈ ಮನೆಯಿಂದ ಒಂದು ಧೈರ್ಯದಲ್ಲಿ ಹೊರಗೆ ಹೋಗುವ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಇದೆಲ್ಲ ಬೇಕಿತ್ತ ಅಂತ ನನ್ನ ಪ್ರಶ್ನೆ. ನಿಮ್ಮ ಪ್ರಶ್ನೆ ಇದು. ಹೌದು, ನಿಷ್ಕಾರಣದಳು ದ್ವೇಷ ಬರಿದೆ ನಿಷ್ಠುರ ಅಂತ ಹೇಳಿದ್ದು ನೀವು ಹೇಳುವಾಗ ಪೇಳ್ವೇನ್ ಅರಿತುದನು ಅಂತ ಹೇಳುವಲ್ಲಿ ನಿಮ್ಮ ವ್ಯಾಖ್ಯಾನ ಇದ್ದದ್ದು ನನಗೆ ಗೊತ್ತಿದ್ದದ್ದನ್ನು ಹೇಳ್ತೇನೆ. ಹೌದು, ಈಗ ನನಗೆ ಗೊತ್ತಿದ್ದದನ್ನೇ ಹೇಳಿದ್ದಲ್ವ ನೀವು. ಸ್ವಾಮಿ ಬಲರಾಮ, ನಮ್ಮ ಸಭಾಸದರನ್ನು ಒಮ್ಮೆ ಅವಲೋಕನ ಮಾಡಿ ಅಂತೆ. ಮಾಡಿದರೆ ಅಲ್ಲಿರುವ ದೊಡ್ಡ ಮೀಸೆಯವರು, ಅಲ್ಲಿರುವ ಸ್ವಲ್ಪ ಗಡ್ಡ ಬಿಟ್ಟವರು. ಸರಿ, ನಗಾಡುದು ಯಾಕೆ ಅಂತ ಗೊತ್ತಾಯ್ತಾ? ವಿಷಯ ಕೇಳಿ ಅಲ್ಲ, ಮತ್ತೆ ನಾರದರಿಗೆ ಇಷ್ಟು ಗೊತ್ತಾಗೋದಿಲ್ವ ಅಂತ. ಇಷ್ಟು ಗೊತ್ತುಂಟು ಅಂತ ಹೇಳಿದ್ದು ನಾನು. ಅದಕ್ಕೆ ನಗಾಡಿದ್ದವರು. ನಿಮಗೆ ಗೊತ್ತಿರುವುದರಲ್ಲಿ ಹೊಸತಿ ಏನುಂಟು ಸ್ವಾಮಿ? ಅಂದ್ರೆ ಈ ಕೃಷ್ಣನ ವಿವಾಹ ಪ್ರಕರಣ. ಹೌದು, ತನ್ನಿಮಿತ್ತವಾಗಿ ಹುಟ್ಟಿಕೊಂಡ ಜಗಳ. ಸರಿ, ಆಗದೇ ಇದ್ದವರ ಜೊತೆಯಲ್ಲಿ ಯುದ್ಧ. ಮತ್ತೆ ಇದೆಂತದ್ದು ನಮಗೆ ಗೊತ್ತಿಲ್ಲದ ವಿಷಯವ? ಗೊತ್ತುಂಟ? ರುಕ್ಮಿಣಿ ಸ್ವಯಂವರದ ಕಥೆ ಹೇಳಿದ್ರಿ. ಹೌದು. ಅವ ಹೊರಡ್ಲಿಕ್ಕೆ ಮೊದಲೇ ನನ್ನಲ್ಲಿ ಅನುಮತಿ ಕೇಳಿ ಹೋದ್ದು. ಬರ್ತೇನೆ ನಾನು ಅಂತ ಹೇಳಿದೆ. ಸಮಯವಿದ್ವೇ ಕೃಷ್ಣ
ಸೂಚನೆ ಕೊಟ್ಟದ್ದೇ ನಾನು. ಪ್ರೇರಣೆ ನಿನ್ನದ್ದೇ. ಈ 7 ಮದುವೆಯು ಅಲ್ಲ 6 ಮದುವೆಯು ಎಲ್ಲ ನಾನು ಹೇಳಿದ ಮೇಲೆ ಆದದ್ದು. ಹೋ ಬಲ್ಲೆನೈ ಮುನಿಪತಿ ಸತಿಯರ ತಂದಿಹುದ ಒಂದು ಒಂದು. ಇನ್ನು ಇದಕ್ಕೆ ಈ ಕಡೆಯಿಂದ ಸೇರಿಸುವ ಸತಿಯರ ತಂದಿಹುದೆಲ್ಲ ವಿಹಿತವೇ ಎಲ್ಲ. ಹಾಗಾದ್ರೆ ಇಷ್ಟು ಮಂದಿಯ ಜೊತೆಗೆ ದ್ವೇಷ ಕಟ್ಟಿಕೊಂಡದ್ದು. ಆಲೋಚನೆ ಮಾಡಿ ಅಂತೆ. ನೀ ಮದುವೆ ಆಗದಿದ್ರೆ ಕೃಷ್ಣ ನಾನು ಸಾಯ್ತೇನೆ ಅಂತ ಹೇಳುವ ಹೆಣ್ಣನ್ನು ಹಾಗೆ ಬಿಟ್ಟು ಬಿಡುವುದು ಕ್ಷತ್ರಿಯರಾಗಿ ಹೇಳಿದ್ದಾರೆ ಅಂತ ಆದ್ರೆ ಬಿಡಬಾರದು ಅಲ್ವಾ? ಬಿಡಬಾರದು. ಮತ್ತೆ ಅವಳಿಗೆ ಉಪದೇಶ ಕೊಟ್ಟದ್ದೇ ನೀವಂತಲ್ಲ, ಕೃಷ್ಣನೇ ನಿನಗೆ ಗಂಡ ಅಂತ. ನೀವು ಅಲ್ಲಿ ಹೋಗಿ ಅದನ್ನೇನೋ ಮಾಡಿ ಹಾಕುವುದು, ಇಲ್ಲಿ ಬಂದು ನಿಮಗೆ ಏನೂ ಗೊತ್ತಿಲ್ಲದ ಮುಗ್ಧತೆಯ ಸೋಗು ತೋರಿಸಿ. ನಾನು ದೇವರು ಅಂತ ಹೇಳಿ ಒಂದು ಮೂರ್ತಿ ಕೊಟ್ಟು ಬಂದದ್ದು ಪುಣ್ಯಾತ್ಮ. ಅವಳು ಮದುವೆ ಆಗುತ್ತಾಳೆ, ಹಠ ಹಿಡಿತಾಳೆ ಅಂತ ನನಗೇನು ಗೊತ್ತು. ಯಾರ ಮೂರ್ತಿ? ಕೃಷ್ಣನ ಮೂರ್ತಿ. ಮತ್ತೆ ಅದೇ ಕೊಟ್ಟದ್ದು. ಅದು ಪೂಜೆ ಮಾಡಿಕೊಂಡಿರಲಿ. ಶಿವನ ಮೂರ್ತಿ, ಬ್ರಹ್ಮನ ಮೂರ್ತಿಯನ್ನು ಕೊಡಬಹುದಿತ್ತು. ಇದು ಶ್ರೀಕೃಷ್ಣನದ್ದೇ ಮಂದಿರ ಆಗಲಿ, ಒಂದು ಮೂರ್ತಿ ಪ್ರತಿಷ್ಠೆ ಮಾಡುವ ಅಂತ ಕೊಟ್ಟು ಬಂದದ್ದು. ಅಲ್ಲಿಂದ ಮತ್ತೆ 6 ಮನೆ ಶ್ರೀಕೃಷ್ಣ ಭಜನಾ ಮಂದಿರವೇ ಆಯ್ತು. ಭಜನೆ ಮಾಡುವವರೆಲ್ಲ ಹೀಗೆ ಮಾಡಿದ್ರಿ ಏನು ಅಂತ ಈ ಕೃಷ್ಣನಿಗೂ ಆಲೋಚನೆ ಹೋಗ್ಲಿಲ್ಲ. ಅದೇ ಇವ ಹೋದ, ಅವಳನ್ನು ತಕೊಂಡು ಬಂದ. ಮತ್ತೆ ಅತ್ತೆಂದಿರೆ ಮಕ್ಕಳನ್ನು, ಹೌದು, ತಮ್ಮನ್ನು ಮೆಚ್ಚಿದ ಹೆಣ್ಣು ಮಕ್ಕಳನ್ನು ಸರಿ ತರುವಲ್ಲಿ ಎಲ್ಲ ನನಗೆ ಗೊತ್ತಿದ್ದೇ ತಂದದ್ದು. ಹಾಗಾಗಿ ಅದೇನವನದ ಅಪರಾಧ ಅಲ್ಲ. ತಂದಿಹುದೆಲ್ಲವೂ ವಿಹಿತವೇ. ಆದ್ರೆ ಅದಕ್ಕೆ ಇನ್ನೊಂದು ಮುಖ ಉಂಟು ಅಂತ ನೀವು ಹೇಳಿದ್ರಿ. ಏನು? ಉನ್ಮತ್ತರ ವಿಂದಾನು ವಿಂದರ ರುಕ್ಮನ ಮತ್ತೊಬ್ಬನ, ಹೌದು, ಅನೇಕ ಮಂದಿ ಕತ್ತಿಮೆ ಸಹಿತ ಇಲ್ವಾ ನಿಷ್ಕಾರಣವಾಗಿ ದ್ವೇಷ. ಎಂತವರು ಕೇಳಿದ್ರೆ ಈಗ ಅಂಥವರ ಮನೆಗೆಲ್ಲ ಹೋಗಿ ನೀವು ಸ್ವಲ್ಪ ಭಗವದ್ ಭಕ್ತಿಯನ್ನು ಬೋಧನೆ ಮಾಡ್ಲಿಕ್ಕೆ ಆದೀತ? ಅವರಿಗೂ ಭಜನೆಗೂ ವಿರೋಧ, ಅವರು ಆ ದಿಕ್ಕಿಗೆ ಬರುವುದಿಲ್ಲ. ನಿಮ್ಗೆ ಒಂದೇ ಹೇಳ, ನೀವು ಈ ಭೂಮಿಯ ಮೇಲೆ ನಿರ್ಭಯವಾಗಿ ಓಡಾಡ್ಲಿಕ್ಕೆ ಕಾರಣವೇ ಅಂತವರ ನಿಷ್ಠೂರವನ್ನು ಕೃಷ್ಣ ಮಾಡಿದ್ರಿಂದ. ಕೃಷ್ಣನ ಕುರಿತಾಗಿ ಒಂದು ಅಂಜಿಕೆ ಉಂಟು. ಸಾತ್ವಿಕರಾದವರನ್ನು ಪೀಡಿಸಿದ್ರೆ, ಧರ್ಮಗ್ಲಾನಿಯಾಗುವಂತೆ ವ್ಯವಹರಿಸಿದ್ರೆ ಕೃಷ್ಣ ಇದ್ದಾನೆ ಎಂಬ ಭಯ ಉಂಟು. ಹಾಗಾಗಿ ಮತ್ತೆ ಯಾರ ಭಯವೂ ಪ್ರಪಂಚದಲ್ಲಿ ಇಲ್ಲದೆ ಇದ್ರೆ ಸಾತ್ವಿಕರಾದವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನೆಯಲ್ಲಿಯೂ ನೆಮ್ಮದಿಯಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಬೀಗ 3 ಹಾಕಿದ್ರು ಮುರಿದಾರು. ಅದರ ಅರ್ಥ ಏನು? ಕುಲ್ಲರೊಡನೆ ನಿಷ್ಠೂರ. ಈಗ ಸಜ್ಜನರಲ್ಲಿ ನಿಷ್ಠೂರ ಮಾಡಿದನ ಕೃಷ್ಣ? ಇಲ್ವಲ್ಲ. ಜನರ ಜೊತೆಗಿಲ್ಲ, ಧಾರ್ಮಿಕರ ಜೊತೆಯಲ್ಲಿ ನಿಷ್ಠೂರ ಮಾಡಿದನ. ಸತ್ಯವಾದಿಗಳನ್ನೆಲ್ಲ ಪೀಡಿಸುವುದಕ್ಕೆ ಹೊರಟ್ನ? ಇಲ್ವಲ್ಲ. ಹಾಗಾದ್ರೆ ಅದರ ಅರ್ಥ ಏನು? ಅಂಥವರೊಂದಿಗೆ ನಿಷ್ಠೂರ ಮಾಡುವುದು ವಿಹಿತವೇ ಅಂತ. ಕರ್ತವ್ಯ ಅಲ್ವ ಸ್ವಾಮಿ ಒಬ್ಬ ಆಳುವವನ ತಮ್ಮನಾಗಿ. ಈಗ ನನ್ನಂಥವನ ತಮ್ಮ ದುಷ್ಟರನ್ನೆಲ್ಲ ವಿರೋಧಿಸ್ತಾನೆ ಅಂತಂದ್ರೆ ನನಗೆ ಹೆಮ್ಮೆ ಅಲ್ವ ಅದು? ಆದ ಕಾರಣ ಅದು ನಿಷ್ಠೂರ ಅಲ್ಲ, ಮಾಡಬೇಕಾದ ಕರ್ತವ್ಯ ಸ್ವಾಮಿ ಅದು. ಇದನ್ನು ನೀವು ಒಂದು ದೊಡ್ಡ ವಿಷಯ ಅಂತ ನನ್ನ ಹತ್ರ ನಾ ಅದಕ್ಕೆ ಹೇಳಿದ್ದು. ಈಗ ಸಭೆಯಲ್ಲಿದ್ದವರಿಗೆಲ್ಲ ಕೆಲವರಿಗೆ ಒಂದು ಸಣ್ಣ ಸಂಶಯ ಬರಲಿಕ್ಕೆ ತೊಡಗಿತ್ತು, ಇದು ಕೃಷ್ಣ ಮಾಡಿದ್ದು ಸರಿ ಅಲ್ವ ಕಡೆಗೆ ಅಂತ. ಕೃಷ್ಣ ಮಾಡಿದ್ದು ಸರಿಯೇ, ಮಾಡಬೇಕಾದ್ದನ್ನೇ ಮಾಡಿದ್ದಾನೆ. ಏನೀಗ ಅಲ್ಲ, ನಿಮ್ಮಲ್ಲಿ ಹೀಗೆ ಹೊರಟಾಗಿ ಮಾತಾಡ್ತೇನೆ ಅಂತ ತಿಳ್ಕೊಳ್ಬೇಡಿ. ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಹೇಳಿದ್ರೆ ಯಾರಾದ್ರೂ ನನಗೆ ಸ್ವಲ್ಪ ಅಸಮಾಧಾನ. ವಿಷಯ ಗೊತ್ತಾಯ್ತು. ನಾನೀಗ ಇನ್ನು ಮುಂದಿನದನ್ನು ಹೇಗೆ ಹೇಳುವುದು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು. ಇದನ್ನೆಲ್ವಾ? ಅಲ್ಲ, ಇಂಥದ್ದೇ ಹೇಳುವುದಲ್ಲ. ಇದಲ್ಲ ಮತ್ತೆ ಇದು ಬೇರೆ ಪ್ರಕರಣ. ಇನ್ನು ಬೇರೆ ಪ್ರಕರಣ ಉಂಟು. ಹೌದು. ನಾನು ಆಗ ಏನು ಹೊಸ ಹೆಣ್ಣು ಕೃಷ್ಣನನ್ನು ಬಯಸಿದ್ದಾಳ? ಬಯಸಿದ್ದು ಅವಳಲ್ಲ, ಮತ್ತೆ ಇವನೇ ಒಂದು ಬೇರೆ ಒಂದನ್ನು ಬಯಸಿದ್ದು. ಈಗ ಇಲ್ಲಿಯವರೆಗೆ ನೀನು ಹೇಳಿದ್ದೆ ಹೇಗೆ, ನಮ್ಮನ್ನು ಮದುವೆ ಆಗದಿದ್ರೆ ನಾವು ಸಾಯ್ತೇವೆ, ನಾವು ವಿಷ ತಕ್ಕೊಳ್ತೇವೆ. ಇದು ಇವನೇ ಬೇರೆಯವರನ್ನು ಕೊಲ್ಲುವುದು, ಪಡಿಲಿಕ್ಕೆ ಬೇಕಾಗಿ ಕೊಲ್ಲುವುದು. ಹೌದು, ಪಡೆಯುವುದಕ್ಕೆ. ಹೌದು. ಯಾವ ರಾಜಕುಮಾರಿ ಅವಳು? ಕೇಳ್ತೀಯ? ಕೇಳುವ ಇಷ್ಟಾದ ಮೇಲೆ ಕೇಳದು.
ನನ್ನ ತಮ್ಮನ ಕುರಿತಾಗಿ ಯಾರು ಏನು ಹೇಳಿದ್ರು ನನಗೆ ಸ್ವಲ್ಪ ಅಸಹನೆ ಆಗ್ತದೆ. ತಮ್ಮ ಒಳ್ಳೆ ರೀತಿಯಲ್ಲಿ ಇದನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ. ನಿನ್ನ ತಮ್ಮ ದುರುಪಯೋಗ. ಹೌದೌದು. ಹಾಗಾಗಿ ಯಾರಾದರೂ ಗೊತ್ತಿದ್ರು ನಿನ್ನ ಮುಂದೆ ಬಂದು ಹೇಳುವುದಿಲ್ಲ. ಅಲ್ಲ, ಹೀಗ ಆಗ್ತದೆ. ಒಬ್ಬ ಅಧಿಕಾರ ಪೀಠದಲ್ಲಿ ಕೂತವನಿಗೆ ಸಮೀಪ ಬಂಧುವಾದವರು ಏನೋ ಬೇಡದ್ದು ಮಾಡಿದರು, ಅವನಲ್ಲಿ ಹೇಳುವುದು ಹೇಗೆ? ಹೇಗೆ ಹೇಳುವುದು? ಅವನವರೇ ಅಲ್ವಾ? ಹೌದು. ಆದ್ರಿಂದಲೇ ಎಚ್ಚರ ಇರಬೇಕಾದದ್ದು. ಒಂದು ಅಂಥದ್ದನ್ನು ಮಾಡಬಾರದು ಎಂಬುದು ಬಂಧುವಿಗೆ, ಅವನಿಗಿರಬೇಕು. ಇನ್ನೊಂದು ಸಿಂಹಾಸನದ ಮೇಲೆ ಕೂತವನಿಗೆ. ಹೌದು. ಈಗ ನಮ್ಮ ಕೃಷ್ಣನ ಬಗ್ಗೆ ನೀನು ಮೊದಲು ಹೇಳಬೇಕಾದೇನು ಗೊತ್ತಾ? ಏನು? ನನ್ನ ಬಂಧುಗಳು ಏನಾದ್ರೂ ದುರುಪಯೋಗ ಮಾಡ್ತಾ ಇದ್ದಾರೋ, ಏನಾದ್ರೂ ದುಷ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ, ನಿರ್ಭೀತಿಯಿಂದ ನನ್ನ ಮುಂದೆ ಬಂದು ಹೇಳಿ ಅಂತ ಇವರಲ್ಲೆಲ್ಲ ಹೇಳಬೇಕು. ಅಲ್ಲ, ಸತ್ಯಕ್ಕಾದ್ರೆ ನನ್ನ ಹತ್ತಿರ ಬಂದು ಹೇಳಲಿಕ್ಕೆ ಯಾರು ಹೆದರಬೇಕು ಅಂತಿಲ್ಲ. ಆದರೆ ಏನು ಮಾಡುವುದು? ಅಧಿಕಾರ ಉಂಟು ಅಂತ ಆದರೆ ಒಂದು ಸಂದಣಿ ಹೆಚ್ಚಾಗ್ತದೆ. ಯಾಕದ್ರಿಂದ ನಮಗೂ ಏನಾದರೂ ಸಿಕ್ಕಿತ್ತು ಅಂತ. ಇಲ್ಲದಿದ್ರೆ ಎಲ್ಲ ದೂರ ನಿಲ್ಲುತ್ತಾರೆ. ಹೌದು. ಯಾಕೆ ಕೈ ಹಾಕೋದು ಹೇಗೆ ಅಂತ. ಹಾಗಾಗಿಯೇ ಕೃಷ್ಣನ ವಿಷಯಕವಾಗಿ ಯಾರಾದರೂ ದೂರಿದ್ರೆ ಬಂದು ಹೇಳಬಹುದಿತ್ತು ಅಂತ ನನಗೆ ಕಾಣುವುದು. ನಾನು ಬಂದನಲ್ಲ, ಹೇಳ್ಬಹುದಲ್ಲ. ಈಗ ಇವರು ಏನು ಬೇಕಾದ್ರೂ ತಿಳ್ಕೊಳ್ಳಿ. ನಮಗೆ ಏನಾಗಿದೆ? ನಾವು ಈಗ ಮಾಧವ, ಮಧುಸೂದನ, ಅಚ್ಯುತ, ಗೋವಿಂದ ಅಂತ ಮಹತಿ ಹಿಡಿದು ಹಾಡ್ತಾ ಹೋಗಬೇಕಾದ್ರೆ ನಾನು ಆಗ ಆಡಿದಂತ ಅದರಲ್ಲಿ ಒಡಕಿರಬಾರದಲ್ಲ ವೀಣೆಯಲ್ಲಿ. ಈಗ ದೇವರನ್ನು ನಾವು ಭಗವಂತ ಅಂತ ಸ್ಪಷ್ಟವಾಗಿ ತಿಳಿದ ಮೇಲೆ ಅಲ್ಲ, ವೀಣೆಯಲ್ಲಿ ಒಡಕಿರಬಾರದು ಅಂತಲ್ಲ. ವೀಣೆಯಲ್ಲಿ ಅಪಶ್ರುತಿ ಬರ್ತದೆ ಆ ಹೊತ್ತಿಗೆ ಅಂತ. ಹೌದಲ್ಲ, ಯಾಕಂದ್ರೆ ನಮ್ಮ ಒಳಗೆ ಶ್ರುತಿ ಸರಿ ಇಲ್ಲದಿದ್ರೆ ಮತ್ತೆ ವೀಣೆಯಲ್ಲಿ ಬರೋದಿತ್ತು. ಶ್ರುತಿ ಸರಿ ಮಾಡ್ಲಿಕ್ಕೆ ವೀಣೆ ಹಿಡ್ಕೊಂಡು ಬಂದದ್ದ? ಹೌದು. ನಾ ಸರಿ ಮಾಡೋದು ನಿನ್ನಲ್ಲಿ ಮೊದಲೇ ನಾನು ಅದನ್ನು ಹೇಳಿದ್ದು, ಸರಿ ಮಾಡಬೇಕಾದವ ನೀನು ಅಂತ. ಅಲ್ಲ, ವೀಣೆಯನ್ನೆಲ್ಲ ಸರಿ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲಲ್ಲ. ನೀನು ಕೃಷ್ಣನನ್ನು ಸರಿ ಮಾಡಿದ್ರೆ ನಾವೇನು ಗೊತ್ತುಂಟು, ಶ್ರುತಿಗೆ ಸರಿಯಾಗಿ ನಮಗೆ ಹಾಡ್ಲಿಕ್ಕೆ ಬಾರದೆ ಹೋದರೆ ಹಾಡನ್ನೇ ನಮ್ಮ ಶ್ರುತಿಗೆ ಸರಿಯಾಗುವ ಹಾಗೆ. ಹೌದು, ಶ್ರುತಿಯನ್ನು ಸರಿ ಮಾಡುದು. ಗೊತ್ತಾಯ್ತು. ಅಲ್ಲ, ನಮಗೆ ಶ್ರುತಿ ಅಂತ ಹೇಳಿದ್ರೆ ಕೇಳ್ಮೆ ಅಂತ ಅರ್ಥ. ಹೌದು. ವೇದ ಅಂತಲೂ ಅದಕ್ಕೆ ಅರ್ಥ. ವೇದ ಪುರುಷ ಅಂತ ನಾವು ಭಗವಂತನನ್ನು ಹೇಳ್ತೇವೆ. ಅದನ್ನು ನಾವು ಸರಿ ಮಾಡುವುದಕ್ಕೆ ಇಲ್ಲ, ಅದು ಹಾಗೇ ಇರುವುದು. ಅದಕ್ಕೆ ಬೇಕಾದಾಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳುವುದು. ಅದಾಯ್ತು. ಈಗ ರೂಢಿಯಲ್ಲಿ ಶ್ರುತಿ ಸರಿ ಮಾಡುವುದು ಅಂದ್ರೆ ಶ್ರುತಿಯನ್ನು ಸರಿ ಮಾಡುವುದಲ್ಲ. ಅಲ್ಲ, ಕೃಷ್ಣನನ್ನು ನೀನು ಸರಿ ಮಾಡಿ ಅದು ಶ್ರುತಿಗೆ ಸರಿ ಮಾಡುವುದು. ಹೌದು. ಕೃಷ್ಣನನ್ನು ಸರಿ ಮಾಡಿದ್ರೆ ಸರಿ. ನೀವೀಗ ಸ್ವಾಮಿ ಇಷ್ಟು ಗೊಂದಲ ಮಾಡಿ ಹಾಕಬಾರದು. ನಿಮ್ಮಂಥವರು ದೊಡ್ಡವರು
ಅಲ್ಲ ದೊಡ್ಡವರು ಮಾತಾಡುವುದು ಈಗ ಏನು ಅಂತ ಗೊತ್ತಾಗಲ್ಲ. ಏನಾಯ್ತು ಅಂತ ಈಗ ಸರಿ ಇಲ್ಲದೆ ಇರುವುದನ್ನು ನಮ್ಮಿಂದ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ನೀವು ಹೇಳ್ತೀರಿ. ಭಗವಂತನನ್ನು ಸರಿ ಮಾಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅದು ಸರಿಯೇ ಇರುವುದು ಅಂತ. ಹೌದು. ಈಗ ನೀವು ಹೇಳ್ತೀರಿ ಕೃಷ್ಣನನ್ನು ಸರಿ ಮಾಡು ಅಂತ, ನೀವು ಹೇಳ್ತೀರಿ ಕೃಷ್ಣ ಎಂಥದ್ದು ಲೀಲಾವತಾರ ಮಾಡಿದ್ದಾನೆ ಅಂತ. ನಿನ್ನ ತಮ್ಮ ಹೌದಲ್ವ? ಹೌದು. ನಾನು ಹೇಳುದು ನಿನ್ನ ತಮ್ಮನಾಗಿ, ಯಾದವ ವೀರನಾಗಿ, ಪ್ರಪಂಚದಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕಾದ ಆದರ್ಶಪ್ರಾಯವಾಗಿ ಕಾಣಬೇಕಾದ ಅವನೇ ಯಾಕೆ ಹೀಗೆ ಮಾಡಿದ ಅನ್ನುವ ಸಂದೇಹ ನಮಗೂ ಹುಟ್ಟಿದೆ ಅಂತ. ಅವನಲ್ಲಿ ಅಲ್ವಾ ಕೇಳುವುದು? ಅದಾಗುವುದಿಲ್ಲ. ಯಾಕೆ? ಅದು ಅವನಲ್ಲಿ ನನಗೆ ಮಾತಾಡ್ಲಿಕ್ಕೆ ಸರಿಯಾಗುವುದಿಲ್ಲ. ಕೆಲವು ದಿವಸ ನಿತ್ಯ ಎಂಬ ಹಾಗೆ ಬರ್ತೀರಂತ ಅವನ ಮನೆಗೆ. ಅಲ್ಲ, ಅದು ಬೇರೆ ಮಾತನಾಡೋದು ನಾವು. ಅದು ಯಾಕೆ ಅವನ ವಿಷಯ ಮಾತಾಡಬಾರದು? ಅದು ಒಂದು, ನೀನು ಅವನ ಅಣ್ಣ. ಹೌದು. ಅವನು ಮಾಡಿದ್ದು ತಪ್ಪು ಅನ್ನುವ ಗೊಂದಲವ ಸಂಶಯವು ನಮಗೆ ಹುಟ್ಟಿದ್ರೆ ಅದನ್ನು ಸರಿ ಮಾಡುವ ಅಧಿಕಾರ ಇರುವುದು ನಿನಗೆ. ಅಧಿಕಾರ ಹೌದು, ನಿಮಗೆ ಕೇಳುವುದಿತ್ತಲ್ಲ ಅವನಲ್ಲಿ ಅಂತ. ಅಲ್ಲ, ನೀನು ಇನ್ನು ಒಪ್ಪದಿದ್ದರೆ ಮತ್ತೆ ಮುಂದೆ ನೋಡ್ಬೇಕಷ್ಟೇ. ಅಲ್ಲ, ಒಪ್ಪುವುದಿಲ್ಲ ಎಂಬ ಪ್ರಶ್ನೆ ಇಲ್ಲ. ನಿಮ್ಮಂಥವರಲ್ಲಿ ಒಪ್ಪುವುದಿಲ್ಲ ಅಂತ ಹೇಳುವುದು ಹೇಗೆ? ಅದಕ್ಕೆ ಪ್ರಾರಂಭಕ್ಕೆ ನಿನ್ನಲ್ಲೇ ಹೇಳಿಬಿಡುವ ಅಂತ. ಆಯ್ತು, ಕೇಳುವ. ಇದು ಅಂತೂ ಭಗವಂತನನ್ನಾದರೂ ಸರಿ ಮಾಡಲಿಕ್ಕೆ ಒಬ್ಬ ಜನ ಉಂಟು ದ್ವಾರಕೆಯಲ್ಲಿ ಅಂತ ನನ್ನನ್ನು ಗುರುತಿಸಿದ್ರಲ್ಲ, ನನಗೆ ಆ ವಿಶ್ವಾಸ ಉಂಟು. ಆದೀತು. ಸತ್ರಾಜಿತ ಹೌದು, ಪಾಪ ಕಣ್ಣೀರಾಗ್ತಾ ಇದ್ದಾನೆ. ಅವನಿಗೆ ಯಾಕೆ ಕಣ್ಣೀರು ಬರಬೇಕಪ್ಪ? ನಾನು ಈಗ ಆಕಾಶದಿಂದ ಕೆಳಗಿಳಿದವನಾದರೂ ವೃಂದಾವನದಿಂದ ಮೇಲಕ್ಕೆ ಹತ್ತಿದವ. ಹೌದು, ನೀವು ನಡ್ಕೊಂಡು ಬರುವ ಕ್ರಮ ಇಲ್ಲ. ಇಲ್ಲ ಇಲ್ಲ, ಹಾಗೆಂದು ವೃಂದಾವನದಲ್ಲಿ ಒಮ್ಮೆ ಕೆಳಗಿಳಿದಿದ್ದೇನೆ. ಅವನ ಕಣ್ಣೀರು ಅನ್ನುವುದು ನನ್ನ ಕರುಳನ್ನಾದರೂ ಕರಗಿಸಿದೆ. ಅಲ್ಲಲ್ಲ, ಅವನಿಗೆ ಕಣ್ಣೀರಿಡುವ ಪರಿಸ್ಥಿತಿಯೇ ಇಲ್ಲವಲ್ಲ. ಕೃಷ್ಣ ಬಲರಾಮರ ಸಮೀಪದಲ್ಲಿ ಇದ್ದು ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ನನ್ನ ಮುಂದೆಯೇ ದುಃಖಿಸಿದ್ದಾನೆ. ಏನು ಸ್ಥಿತಿ? ಬೇರೆ ಯಾರದ್ದೋ ಮುಂಭಾಗದಲ್ಲಿ ಹೇಳುವುದಾದ್ರೆ ಅದನ್ನು ನಾನು ಕೇಳಿದ್ದು ಅಂತ ಹೇಳ್ಬಹುದು. ಹೌದು, ನೀನು ಹಾಗೊಂದು ಮಾತಾಡಿದೆ ಪ್ರಾರಂಭಕ್ಕೆ. ಕೇಳಿದ್ದೆಲ್ಲ ಸತ್ಯ ಅಲ್ಲ, ನೋಡಿದ್ದು ಸತ್ಯ ಅಲ್ವಾ? ನಾನು ಅವನು ಆಡುವುದನ್ನು ಕೇಳಿ ಅವನನ್ನು ನೋಡಿ ಬಂದವ. ಅಲ್ಲಲ್ಲ, ಅವ ಅಳ್ಲಿಕ್ಕಿಲ್ಲ ಅಂತ ಹೇಳಿದ್ದಲ್ಲ ನಾನು. ಅಳಬೇಕಾದ ಸನ್ನಿವೇಶ ಇಲ್ವಲ್ಲ. ಸನ್ನಿವೇಶ ಅಂದ್ರೆ ಅವನ ತಮ್ಮನನ್ನು ಕೃಷ್ಣ ಕೊಂದು ಹಾಕಿದ್ದಾನಂತೆ. ಯಾರನ್ನ? ಸತ್ರಾಜಿತನ ತಮ್ಮ ಪ್ರಸೇನನನ್ನು ಕೃಷ್ಣ ಕೊಂದಿದ್ದಾನಂತೆ. ಅವನು ಹೇಳಿದ ಹಾಗೆ. ಅಲ್ಲಲ್ಲ, ಈಗ ಎಲ್ಲಿ ಅಂತೆ, ಯಾಕಂತೆ? ಸುಮ್ಮನೆ ಇದೆಲ್ಲ ಉಂಟು ಇಂಥದ್ದು. ಮೊದಲೇ ನಮ್ಮಲ್ಲಿ ಕೆಲವು ಪಂಗಡ, ಅದರಲ್ಲಿ ಮುಖಂಡತ್ವಕ್ಕಾಗಿ ಒಂದು ಸ್ಪರ್ಧೆ, ಒಂದು ಸಲ ನಾಯಕತ್ವಕ್ಕೆ ಸ್ಪರ್ಧೆ ಪ್ರಾರಂಭ ಆದರೆ ಅದು ಒಳಜಗಳಕ್ಕೆ ನಾಂದಿ ಅಲ್ಲದೆ ನಿರ್ವಿವಾದವಾಗಿ ಇಂಥವ. ಈಗ ನನ್ನಂಥವನಿಗೊಬ್ಬನಿಗೆ ಆದೀತು ಹೊರತು ಎಲ್ರಿಗೂ ಆದೀತ. ಸತ್ರಾಜಿತನಿಗೂ ಸ್ವಲ್ಪ ಅಂಥದ್ದೆಲ್ಲ ಉಂಟು. ಬಲಭದ್ರ, ಜಗತ್ತಿನಲ್ಲಿ ಬೇರೆ ಯಾವುದಕ್ಕೆ ಹೆದರದಿದ್ರು ಅಪವಾದಕ್ಕೆ ಹೆದರಬೇಕೋ ಬೇಡ ಅಂತ ಹೇಳ್ತಾರೆ ಬಲ್ಲವರು. ರಾಮಾಯಣವನ್ನೇ ತೆಕ್ಕೋ. ಹೌದು, ಮನುಕುಲೇಶರ ನಡತೆ ಮಾನ್ಯವು. ಆಳುವವರು ಅಪವಾದಕ್ಕೆ ಅಂಜುವ ಗುಣವನ್ನು ಹೊಂದಿರಬೇಕು ಅಂತ ಆ ರಾಮನೇ ಹೇಳಿದ್ದಾನೆ. ಮತ್ತೆ ಈ ರಾಮ ಬೇರೆ ಹೇಳಿಯಾನ? ಅಂದ್ರೆ ರಾಮತ್ವವನ್ನು ನೀವು ಇಲ್ಲಿಯೂ ಕಾಣೋದು. ಈಗ ಬೇರೆಯವರ ಜೊತೆಗೆ, ದುಷ್ಟರ ಜೊತೆಗೆ ನಿಷ್ಠುರಾಗಲಿ, ಅವರನ್ನು ಕೊಂದು ಹಾಕಲಿ. ಇದು ನಿಮ್ಮ ಪಂಗಡದಲ್ಲೇ ಒಬ್ಬ, ಅದು ಏನೂ ಮಾಡದ ಒಬ್ಬ ನಿರುಪದ್ರವ ಜೀವಿಯನ್ನು ಕೊಲ್ಲುತ್ತಾನೆ, ಮಣಿಯನ್ನು ಕದ್ದುಕೊಂಡು ಹೋಗ್ತಾನೆ ಕೃಷ್ಣ ಅಂತ ಆದ್ರೆ ಮತ್ತೆ ಅವನು ಕಣ್ಣೀರು ಹಾಕದೆ. ನಿಲ್ಲಿ. ಈಗ ನೀವು ಹೇಳಿದ್ದರಲ್ಲಿ ನನಗೆ ಸುಳ್ಳು ಎಂಬ ಶಂಕೆ ಇಲ್ಲ. ಆದರೆ ನೀವು ಪೂರ್ಣ ವಿವರ ಕೊಡದೆ ನೀವೇ ಒಂದು ನಿರ್ಣಯವನ್ನು ಮಾಡಿಬಿಟ್ರೆ ನಾನೇನು ಮಾಡಿ ಸಾಯ್ಲಿ? ನನಗೆ ಗೊಂದಲದ್ದೇನು ಎಂತದ್ದು? ನಾನು ಮೊದಲು ಇಷ್ಟು ಉದ್ದ ಕತೆ ಹೇಳಿದೆ, ಮದುವೆಯದ್ದೆಲ್ಲ ಹೌದು, ಪೂರ ಹೇಳಿ ಮುಗಿಸುವಾಗ ನೀನು ಹೇಳಿದೆ ನನಗೆಲ್ಲ ಕತೆ ಗೊತ್ತುಂಟು, ಹಾಗೆ ಇದನ್ನು ಸಣ್ಣ ಮಾಡಿ ಹೇಳುವ ಅಂತ ನಾನು ಆಲೋಚನೆ ಮಾಡಿದೆ. ಅಲ್ಲಲ್ಲ, ನೀವು ಅದೇ ಯಾವುದನ್ನು ಸಣ್ಣದು ಮಾಡಿ ಹೇಳಬೇಕು ಅದನ್ನು ಒಳ ದೊಡ್ಡದು ಮಾಡ್ತೀರಿ. ಯಾವುದು ನಿಜವಾಗಿಯೂ ದೊಡ್ಡದಾಗಿ ವಿವರವಾಗಿ ಹೇಳಬೇಕೋ ಅದನ್ನು ಏನೇನು ಅರ್ಥವಾಗದ ಹಾಗೆ ಹೇಳ್ತೀರಿ. ನನಗದು ಗೊತ್ತಿತ್ತು ಸ್ವಾಮಿ, ಇದೆಂತದ್ದು ಅಂತಲೇ ಗೊತ್ತಿಲ್ವ ನಿನಗೆ? ಇಲ್ಲಪ್ಪ. ಇದು ಏನಾಗಿದೆ ಗೊತ್ತಾ? ಅಲ್ಲ, ನೀವು ಪ್ರಾರಂಭ ಮಾಡುವಾಗಲೇ ಹೇಳಿದ್ದೀರಿ ಸಹಜನ ಗುಣ. ಹೌದೌದು, ತಿಳಿಯದು ನಿನಗೆ ಈಗಲೂ. ಮತ್ತೆ ನೀವೇ ನಿರ್ಣಯ. ಅದಕ್ಕೆ ನಾನು ಆಡಿದ್ದು ದುರುಪಯೋಗ ಪಡಿಸಿಕೊಂಡಿದ್ದಾನೆ ನಿನ್ನ ಗುಣವನ್ನು ಅಂತ. ನನ್ನ ಮುಗ್ಧತೆಯನ್ನು ವೃಂದಾವನದ ಅರಸನಾದಂತಹ ಸತ್ರಾಜಿತ ಅವನ ಪ್ರದೇಶದಲ್ಲಿ ಬರಗಾಲ ಬಂತು ಅನ್ನುವ ಕಾರಣಕ್ಕೆ ಬೇಕಾಗಿ ಸಾಕ್ಷಾತ್ ಸೂರ್ಯನಾರಾಯಣನನ್ನೇ ತಪಸ್ಸಿನಿಂದ ಒಲಿಸಿ ಶಮಂತಕ ಅನ್ನುವ ಮಣಿಯನ್ನು ಪಡೆದನಂತೆ. ಅದನ್ನು ನಾನು ಕೇಳಿದ್ದೇನೆ. ಆಗ ನಾನು ಇಷ್ಟು ಉದ್ದ ಹೇಳಿದ್ವಿ, ಅರ್ಥ ಆಯ್ತಲ್ಲ? ಈಗ ಇದು ಬಹಳ ಉದ್ದ ಆಯ್ತಾ? ಅದನ್ನು ತೆಕ್ಕೊಂಡು ಬಂದವನು. ಅದು ಕೃಷ್ಣನಿಗೆ ಗೊತ್ತಾಯ್ತಂತೆ. ಇದು ನನಗೆ ಗೊತ್ತಿಲ್ಲ. ಕೃಷ್ಣನಿಗೆ ಗೊತ್ತಲ್ಲ, ಇದು ನನಗೆ ಗೊತ್ತಿಲ್ಲ. ಸರಿ, ಕೃಷ್ಣನಿಗೆ ಗೊತ್ತಾಯ್ತಂತೆ. ಕೃಷ್ಣ ಏನು ಮಾಡಿದ? ನೇರವಾಗಿ ಸೂರ್ಯನಿಂದ ಪ್ರದತ್ತವಾದ ಮಣಿಯನ್ನು ನನಗೆ ನೋಡಬೇಕು ಅಂತ ಹೋದ. ಸರಿಯಾದ ಕ್ರಮ ಅಲ್ವಾ? ಹೋಗುವಾಗ ಅವನ ಜೊತೆಗೆ ಒಂದು 4 ಜನ ಇದ್ದರಂತೆ. ಯಾವಾಗಲೂ ಇರ್ತಾರೆ. ಹೋದ,
ಹೋಗಿ ಅಲ್ಲಿ ಸತ್ರಾಜಿತನಲ್ಲಿ ಮಾತನಾಡಿದ. ಇದರ ವಿಶೇಷ ಏನು ಅಂತ ಕೇಳಿದ. ಅವನು ಈಗ ನಮ್ಮಲ್ಲಿಗೊಂದು ಏನೋ ಒಂದು ಹೊಸ ವಸ್ತು ಬಂದ್ರೆ, ಹೌದು, ಅದನ್ನು ನೋಡುವುದಕ್ಕೆ ಯಾರಾದ್ರೂ ಬಂದ್ರೆ ಅವರಲ್ಲಿ ಅದೆಲ್ಲ ಅದರ ವೈಶಿಷ್ಟ್ಯವನ್ನು ಹೇಳುವುದೇ ಅಲ್ವಾ, ಕ್ರಮ ಅಲ್ವಾ, ಅದು ಹಾಗಾಗ್ತದೆ, ಅದು ಹೀಗಾಗ್ತದೆ, ಅದು ಅಲ್ಲಿ ಮುಟ್ಟಿದ್ರೆ ಇಲ್ಲಿಗೆ ಹೋಗ್ತದೆ ಅಂತ ಹೇಳಿ. ಮಾತ್ರ ಅಲ್ಲ, ಅದನ್ನು ಕೇಳಿ ಮತ್ತು ಇನ್ನಷ್ಟು ಜನ ನೋಡ್ಲಿಕ್ಕೆ ಹೋಗುವುದು ಇದ್ದದ್ದೇ. ಹಾಗೆಯೇ ಹೇಳಿದನಂತೆ, ಇದು ವಿಶೇಷವಾದ ಮಣಿ, ಇದು ಯಾರ ಒಡೆತನದಲ್ಲಿ ಇರ್ತದ ಅಲ್ಲಿ ಎಲ್ಲಿಯೂ ರೋಗ ರುಜಿನ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಇಲ್ಲ, ಮತ್ತೆ ಇದನ್ನು ದೇವರ ಕೋಣೆಯಲ್ಲಿಟ್ಟು ವಿಧಿವತ್ತಾಗಿ ಪೂಜಿಸಿದ್ರೆ ದಿನಕ್ಕೆ 8 ಭಾರದಷ್ಟು ಹೊನ್ನನ್ನು ಕೊಡ್ತದೆ, ಅಷ್ಟು ಚಿನ್ನವನ್ನು ಕೊಡ್ತದೆ. ಇದು ಮುಗಿಯುವಾಗ ಕೃಷ್ಣ ಆ ಮಣಿಯನ್ನು ನನಗೆ ಕೊಡ್ತೀಯೋ ಅಂತ ಕೇಳಿದನಂತೆ. ಕೇಳಿದನಂತೆ. ಇದು ನನಗೆ ಸತ್ರಾಜಿತನೇ ಹೇಳಿದ್ದು. ಅದು ಸರಿ, ಅದು ಸರಿ. ಅಂದ್ರೆ ನೀವು ಹೇಳಿದ್ದು ಸತ್ರಾಜಿತನ ಹೇಳಿಕೆಯನ್ನು ಆಧರಿಸಿ ಎಂಬುದು ಸರಿ. ಬುದ್ಧಿ ಇದ್ದವರು ಕೊಟ್ಟಾರ. ಹಾಗಾದ್ರೆ ಕೊಡುವುದು ಬುದ್ಧಿ ಇಲ್ಲದವರು ಅಂತೇಳಿ ನಾಳೆ ಯಾರಿಗೆ ಏನನ್ನು ಯಾರೂ ಕೊಡ್ಲಿಕ್ಕೆ ಇಲ್ವಲ್ಲ. ಹಾಗಲ್ಲ ಪುಣ್ಯಾತ್ಮ, ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಮಣಿಯನ್ನು ಕೊಡಬೇಕಾದ ಅನಿವಾರ್ಯ ಇಲ್ಲ. ನನಗೆ ಕೊಡ್ತೀಯ ಅಂತ ಕೇಳಿದ ಕೂಡಲೇ ಕೊಟ್ಟಾರ? ಕೊಡಬೇಕಾದ್ದಲ್ಲ, ಅವನ ಜೀವಮಾನದ ಸಂಪಾದನೆ ಅದು. ಕೊಡುವುದಿಲ್ಲ ಹೇಳಿದನಂತೆ. ಸರಿ, ಕೊಡುವುದಿಲ್ವಾ? ಆಯ್ತು ನೋಡುವ ಅಂತ ಹೇಳಿ ಕೃಷ್ಣ ಬಂದ. ಒಳ್ಳೆ ಕೆಲಸ, ಮುಗಿಯಿತು. ಕೈ ಹಾಕ್ಲಿಲ್ಲಲ್ಲ ಇವ? ಇಲ್ಲ, ಕೈ ಹಾಕ್ಲಿಲ್ಲ, ಅಲ್ಲಿಗೆ ಮುಗಿಯಿತು. ಮುಗಿಯಿತು. ಕೆಲವು ದಿನ ಕಳೆದ ಮೇಲೆ ಅವನ ತಮ್ಮನ, ಅಂದ್ರೆ ಇದು ನಡೆದು ಕೆಲವು ದಿನ ಆಯ್ತು. ಹೌದೌದು, ಇದು ಒಂದು ಅಧ್ಯಾಯ ಮುಗಿಯಿತು ಇಲ್ಲಿಗೆ. ಓಹೋ, ಕಥೆಯಲ್ಲಿ ಪ್ರಥಮ ಅಧ್ಯಾಯ ಹೌದು ಸಮಾಪ್ತ ಆಯ್ತಾ? ಹೌದು. ಇದೆಂತದ್ದು ಪ್ರವಚನ ಮಾಡೋದು ನೀವು? ಇನ್ನು ಪೂಜೆ ಉಂಟು. ಉಂಟಾ? ಉಂಟು ಉಂಟು. ಎಂತದ್ದು ಕೇಳು. ಪ್ರಸೇನ ಸತ್ರಾಜಿತನ ತಮ್ಮ, ಅದು ಗೊತ್ತುಂಟು. ಬೇಟೆಗೆ ಹೋಗುವ ಒಂದು ಸನ್ನಿವೇಶ ಒದಗಿದಾಗ ನಾನೇ ಹೋಗ್ತಾನೆ ಹೇಳಿದನಂತೆ. ಅದ ಅಣ್ಣ ಹೊರಡುವಾಗ ತಮ್ಮ ನಾ ಹೋಗ್ತೇನೆ ಅಂತ ಹೇಳುವುದು ಇದ್ದದ್ದೇ. ಕಾಡಿಗೆ ಹೋಗ್ತಾ ಇದ್ದಾನೆ, ಇವನಿಗೆ ರಕ್ಷೆಗೆ ಇರಲಿ ಅಂತೇಳಿ ಶಮಂತಕ ಮಣಿಯನ್ನು ಪ್ರಸೇನನ ಕೊರಳಿಗೆ ಕಟ್ಟಿದನಂತೆ ಸತ್ರಾಜಿತ. ಬೇಟೆಗೆ ಹೋಗುವವನಿಗ ಹೋಗುವವನಿಗೆ ಮಣಿಯನ್ನು ಕಟ್ಟಿದ. ಕೊಡ್ಲಿ ಅವಂದು. ಅವನ ಮಣಿ ಅವನ ತಮ್ಮನ ಕೊರಳಿಗೆ ಕಟ್ಟಿದ. ಹೋಗಲಿ, ಅವನ ಮಣಿಯನ್ನು ಅವನ ತಮ್ಮನ ಕೊರಳಿಗೆ ಕಟ್ಟಿದ. ಹಾಗೆ ಅಂತ ಈಗ ಅಪವಾದವನ್ನು ನಿಮ್ಮ ಕೊರಳಿಗೆ ಕಟ್ಟಿದ್ದಾನೆ. ಅಲ್ಲ, ಅದಕ್ಕಂತ ಸಂಬಂಧ. ಹೋದ ಪ್ರಸೇನ ಮರಳಿ ಬರಲಿಲ್ಲ. ಮತ್ತೆ ಅಂತ ತಮ್ಮನಿಗೆ ಮಣಿ ಕೊಟ್ರೆ? ಪ್ರಸೇನನ ಜೊತೆಗೆ ಹೋದ ವನಪಾಲಕರು ಹೇಳಿದ್ರಂತೆ, ಏನು ಅಂತ? ನಿಮ್ಮ ತಮ್ಮನಾದಂತಹ ಪ್ರಸೇನನನ್ನು ಹರಿ ಕೊಂದದ್ದು, ಮಣಿಯನ್ನು ಅಪಹರಿಸಿದೆ ಅಂತ. ಅದನ್ನೇ ನಾನಾಡಿದ್ದು. ಕಣ್ಣೀರು ಹಾಕ್ತಾ ಇದ್ದಾನೆ. ಹತ್ತಿರದಲ್ಲಿ ಬಲರಾಮಕೃಷ್ಣರು ಬಲಿಷ್ಠರಾಗಿದ್ದಾರೆ. ಮಣಿಯನ್ನು ನಾನೊಂದು ಧೈರ್ಯಕ್ಕೆ ಅಂತ ಪ್ರಸೇನನ ಕೊರಳಿಗೆ ಕಟ್ಟಿದ್ದು. ಇಂತಹ ಒಂದು ಕುತಂತ್ರವನ್ನು ಕೃಷ್ಣ ನಿಲ್ಲಿ. ಸತ್ರಾಜಿತನ ತಮ್ಮನಾದ ಪ್ರಸೇನಜಿತನ ಕೊರಳಿನಲ್ಲಿದ್ದ ಮಣಿಯನ್ನು ಹರಿ ಅಪಹರಿಸಿದ್ದು, ಕೊಂದು, ಅವನನ್ನು ಕೊಂದು ಪಡೆದಿದ್ದಾನಂತೆ. ಅವನೇ ಹೇಳಿದ್ದು, ನನಗೆ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಸತ್ಯವೋ ಸುಳ್ಳು ಅಂತ ನಾನು ತಿಳಿಯುವುದೇ? ಸತ್ಯ ದರೆ ಎಲ್ಲ ತುಂಬಿಹುದೊಂದು ಅಪವಾದ. ನಾನು ಸತ್ರಾಜಿತನ ಬಳಿಯಿಂದ ಇದು ನಮ್ಮ ಗಮನಕ್ಕೆ ಬರಲಿಲ್ಲ, ನೀವು ಹೇಳ್ತೀರಿ ನಿಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ನಾನು ಸತ್ರಾಜಿತನ ವೃಂದಾವನದಿಂದ ನೇರ ನಿನ್ನ ಮನೆ ಬಾಗಿಲಿಗೆ ಬಂದದ್ದಲ್ಲ. ಮತ್ತೆ ನಾನು ದ್ವಾರಕೆಯ ಬೀದಿಯಲ್ಲಿ ನಡ್ಕೊಂಡು ಬರುವಾಗ ಕೆಲವರ ಹತ್ರ ಕೇಳಿದೆ, ಏನು ಅಂತ. ಹೀಗೆ ಪ್ರಸೇನನನ್ನು ಕೊಂದು ಕೃಷ್ಣ ಮಣಿ ಅಪಹರಿಸಿದ್ದಾನಂತೆ, ನಿಮಗೆ ಗೊತ್ತುಂಟಾ ಅಂತ ಕೇಳಿದೆ. ಅಯ್ಯೋ ದೇವರೇ, ಹೌದಾ ಅಂತ ಹೇಳಿದ್ರು ಅವರು. ಇರ್ಲೂಬಹುದು ಅಂತ ಹೇಳಿದ್ರು. ಅಲ್ಲ, ಇದು ಗುಟ್ಟು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತುಂಟು ಅಂತ ಕೇಳಿದ್ರೆ ಮತ್ತವ ಗೊತ್ತಿಲ್ಲ ಅಂತ ಹೇಳುವುದಾಗೆ ಹೇಳಿ ಆಯ್ತಲ್ಲ. ಈಗ ಪ್ರಚಾರ ಮಾಡಿದ್ದೇನೆ. ನಿಮ್ಮಂತ ಒಬ್ಬೊಬ್ಬರು ಅಭಿಮಾನಿಗಳು ದೇವರನ್ನು ಹಾಳು ಮಾಡುವುದಲ್ವ ಇದು? ಮತ್ತೆಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ನೀವೀಗ ಊರಿಡೀ ಪ್ರಚಾರ ಮಾಡಿದ್ರಿ. ಆದರೆ ಮತ್ತೆ ಸುಮ್ಮನೆ ಅಲ್ಲ, ನಿಮ್ಮ ಬಾಯಿಗೆ ಒಂದು ವಿಷಯ ಕೊಟ್ಟರೆ ಅದು ಪ್ರಚಾರ ಆಗ್ತದೆ ಅಂತ ಸುಮ್ಮನೆ ಹೇಳುವುದಲ್ಲ. ಸತ್ರಾಜಿತ ಹೇಳಿದ್ದ ಹೌದು. ಸತ್ರಾಜಿತ ಹೇಳಿರ್ಬೋದು. ಬಲರಾಮನ ಸಹೋದರ ಕೃಷ್ಣ, ಹೌದಪ್ಪ, ಈ ಅಣ್ಣ ತಮ್ಮಂದಿರಿಬ್ಬರ ಆಳ್ವಿಕೆಯಲ್ಲಿ ಹೀಗೆ ಆಯ್ತು ಅಂತ ಹೇಳಿದ್ದ ಹೌದು. ಈಗ ಮಾಡಿದ್ದೌದಾ? ಅದು ನನಗೆ ಗೊತ್ತಿಲ್ಲ. ಹಾಗೆ ಅವನು ಹೇಳಿದ್ದಾನೆ ಅಂತ. ಅಲ್ಲ, ಅವ ಹೇಳಿದ್ದಾನೆ ಎಂಬುದರಿಂದಲೇ ನಾವೇನು ಮಾಡ್ಲಿಕ್ಕಿಲ್ಲಲ್ಲ. ಒಂದಕ್ಕೆ ಒಂದು ಕೂಡಿಸಿದ್ರೆ ಎರಡೇ ಬರಬೇಡುವ ಬಲರಾಮ. ಕೆಲವು ಸಲ ಹಾಗೆ ನಮಗೆ ಇತ್ತೀಚೆಗೆ ಸಂಶಯ ಉಂಟು. ಒಂದಕ್ಕೆ ಸೇರಿಸಿದ್ರೆ 3 ಆಗಿ ಬಿಡ್ತದ ಕೆಲವು ಸಲ ಅಂತ. ಧರ್ಮದಲ್ಲಿ ಕೆಲವು ಬೇರೆ ಹಾಗೂ ಉಂಟು. ಅಂದ್ರೆ 8ಕ್ಕೆ ಬೇರೆ ಬೇರೆ ಲೆಕ್ಕ ಹೇಳಿಕೊಟ್ಟವರೇ ನಮ್ಮ ಎದುರಿರುವುದೀಗ. ಅದು ವಿಷಯ ಹೌದು. ಆದ್ರೆ ಒಂದು ಆಲೋಚನೆ ಮಾಡು. ಮಣಿಯನ್ನು ಕೃಷ್ಣ ಕೇಳಿದ್ದಾನೆ, ಹೌದು. ಸತ್ರಾಜಿತ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಅದೇ ಪ್ರಸೇನ ಕಟ್ಟಿಕೊಂಡು ಹೋದವ ಕಣ್ಮರೆ ಆಗಿದ್ದಾನೆ, ಮಣಿಯೂ ಇಲ್ಲ. ಕೃಷ್ಣ ಹೀಗೆ ಮಾಡಿದ್ದಾನೆ ಅಂತ ಸತ್ರಾಜಿತ ಹೇಳಿಕೊಂಡು ಬರ್ತಾ ಇದ್ದಾನೆ. ಅಪವಾದ ಹೌದು ಅಲ್ವ? ಅಪವಾದ ಹೌದು. ಈಗ ನನ್ನಂಥವ ಏನು ಮಾಡಬೇಕು ಅಂತ ಹೇಳೋದು ನೀವು? ಈಗ ನಿನಗಿದು ಗೊತ್ತೋ? ಈ ವಿಷಯ ಗೊತ್ತಿಲ್ಲ.
ಈಗ ಕೃಷ್ಣನ ಬಗ್ಗೆ ಎಲ್ಲ ತಿಳಿದವ, ಕೃಷ್ಣನ ಬಗ್ಗೆ ತಮ್ಮ ಅನ್ನುವ ಮಮಕಾರ ಇದ್ದವ, ನಿನ್ನಲ್ಲಿ ಅವನು ಹೇಳಬೇಕಿತ್ತಲ್ಲ, ಯಾಕೆ ಹೇಳಲಿಲ್ಲ? ಆಯ್ತಲ್ಲ, ಈಗ ಏನು ಮಾಡುವ? ಒಂದು ಗುಟ್ಟು ಉಂಟು ಅಂತಾಯ್ತು. ಹೌದು, ಈಗ ಮಾಡಿದ್ದೇನು ಕೃಷ್ಣ? ನೀನಾಗ ಹೇಳಿದ್ದು ಬಲ್ಲೆನೈ ಮುನಿಪತಿ ಕೂಳರೊಡನೆ ಕುಲ್ಲರೊಡನೆ ನಿಷ್ಠುರವಲ್ಲ. ಈಗ ನಿಷ್ಠುರ ತಂದದ್ದು ಯಾರೊಟ್ಟಿಗೆ? ಯಾರೊಟ್ಟಿಗೆ? ಬಂಧು ಜನರಲ್ಲಿ ಅಲ್ವೋ? ಬಂಧು ಜನರು ನಿಷ್ಠುರವನ್ನು ಕೊಂಬುದಿ ರಾಜರು ಚಂದದೊಡು ಬೆದರಿಸುತ್ತ ಮುನಿ ನಡೆಯಲ ಬಲಕ್ಷಿತ. ದುಷ್ಟರ ಜೊತೆಗೆ ನಿಷ್ಠುರ. ಹೌದು, ಆ ಕಾರಣಕ್ಕಾಗಿ ನಮ್ಮ ಹಾಗಿದ್ದ ಸಜ್ಜನರು ಧೈರ್ಯದಲ್ಲಿ ಹೋಗುವುದಕ್ಕಾಗುತ್ತದೆ ಅಂತ ನೀನು ಹೇಳಿದೆ ಅಲ್ವಾ? ಈಗ ನಿಮ್ಮ ಒಕ್ಕೂಟದಲ್ಲೇ ಒಬ್ಬನ ಜೊತೆಗೆ ನಿಷ್ಠುರ, ನಮ್ಮ ಬಂಧು ಒಬ್ಬನನ್ನು ಕೊಂದದ್ದು, ಮಣಿಯನ್ನು ಅಪಹಾರ ಮಾಡಿದ್ದು ಸರಿಯೋ? ಅಲ್ಲ, ಬಂಧು ವರ್ಗದಲ್ಲಿ ಹೀಗೆ ಮಾಡುವುದು ಸರಿಯೋ ಅಂತ ಕೇಳುದ? ನಿಷ್ಠುರವ ತಂದು ಕೊಂಬುದೇ ಪ್ರಾಜ್ಞನು ಅಲ್ಲ ಸ್ವಾಮಿ, ಪ್ರಾಜ್ಞತೆ ಅಲ್ಲ, ಅದು ಅಪರಾಧವೇ. ಮಾವನನ್ನು ಕೊಂದಿದ್ದಾನೆ, ನಾನೇನಾದ್ರೂ ಬಂದು ಹೇಳಿದ್ದೇನೆ ಮಾವನನ್ನು ಕೊಂದದ್ದು ಅಂತ ಊರಿಗಿಡಿ ಗೊತ್ತಿತ್ತು. ಈ ಪ್ರಸೇನನ್ನೆಲ್ಲ ಕೊಲ್ಲುವುದು ಅಂತ ಹೇಳಿದ್ರೆ ಇದು ಏನಾಗುವುದು ಕೇಳಿದ್ರೆ, ಈ ಅನಿವಾರ್ಯವಾಗಿ ದಾರಿಯಲ್ಲಿ ತನ್ನ ಮೇಲೆ ಆಕ್ರಮಣ ಮಾಡುವುದಕ್ಕೆ ಬಂದಂತಹ ಮನುಷ್ಯನನ್ನು ಕೊಂದ ಹುಲಿ ತಿಂದು ರಕ್ತದ ರುಚಿ ಸಿಕ್ಕಿದ ಮೇಲೆ ಮತ್ತೆ ಮನೆಯೊಳಗೆ ಬರುವ ಹಾಗೆ ಅವನಿಗೆ ಎಲ್ಲರೊಟ್ಟಿಗೆ ಹೋರಾಟ ಮಾಡಿ ಸೋಲಿಸಿ ಏನೇನೋ ಮಾಡಿ ಅಭ್ಯಾಸ ಆಗಿದೆ. ಈಗ ಯಾರೂ ಇಲ್ಲದಿದ್ರೆ ಒಂದು ಕೈ ತುರಿಸುವುದು ಅಂತ ಇಲ್ಲೋ? ಅಲ್ಲ, ಅದು ಕೆಲವು ಮಾತಾಡಿ ಮಾತಾಡಿ ಅಭ್ಯಾಸ ಆದವರಿಗೆ ಮಾತಾಡ್ಲಿಕ್ಕೆ ಯಾರು ಕರೆಯದಿದ್ರೆ ನಾಲಿಗೆ ತುರಿಸುವುದು ಅಂತ ಉಂಟು. ಹೌದು. ಈಗ ಕೃಷ್ಣ ಇಷ್ಟು ಮಾಡಿದ, ಇವನ ತುರಿಕೆಗೆ ಯಾರ್ಯಾರು ಸಾಯ್ತಾರಲ್ಲ ಅಂತ. ಅಲ್ಲಲ್ಲ, ಅಂಥದ್ದು ಆಗಬಾರದು ಅಲ್ವೋ? ಆಗಬಾರದು. ಈಗ ನೀನು ಚಂದದಳು ಬೆಸಸ್ಸು ಕೇಳವನ ಹತ್ರ, ಯಾಕೆ ಹೀಗೆ? ಯಾಕಂದ್ರೆ ಯಾದವರಿಗೆಲ್ಲ ನಾಯಕ ನೀನು ಹೌದಲ್ವ? ಈಗ ಅಜ್ಜ ಅಲ್ಲಿ ಕೂತುಕೊಂಡಿರ್ಬೋದು ಮಥುರೆಯಲ್ಲಿ, ಅವರೇನಾದ್ರು ನೋಡಿಕೊಳ್ಳೋದು ನಾವೇ. ಮತ್ತೆ ಈಗ ಚಂದದಳು ಒಂದು ನೆನಪಿಟ್ಟುಕೋ, ಏನು ನೀನಾಗ ಆಡಿದಂತೆ ಅಧಿಕಾರ ಪೀಠದಲ್ಲಿ ಕೂತವನ ಸಹೋದರನಾಗ್ಲಿ ಬಂಧುಗಳಾಗ್ಲಿ ಏನು ಮಾಡಿದ್ರು ಹೆಸರು ಬರುವುದು ಪೀಠದಲ್ಲಿದ್ದವರಿಗೆ. ಹೌದಪ್ಪ, ಅವನ ಸಂಬಂಧಿ ಹೀಗೆ ಮಾಡಿದ ಅಂತ ಹೇಳುದು. ದೇಹದ ಯಾವ ಅಂಗಾಂಗ ಏನು ಮಾಡಿದ್ರು ಅದು ತಲೆಗೆ ಆಪತ್ತು. ತಲೆ ಸರಿ ಇಲ್ಲ ಅಂತ ಆಗ್ತದೆ. ಈಗ ನಾನು ಸರಿ ಇಲ್ಲ ಅಂತ ಆಗಬಾರದು, ಆಗುದಿಲ್ಲ. ಕೆಲಸ ಮಾಡುವ, ಚಂದದಳು ಬೆಸಸುವಲ್ಲ, ಬೆಸಸುವ ಯಾರು? ನೀವು ನಾನು ಸೇರಿಯೇ ಬನ್ನಿ ಕೇಳುವ ಕೃಷ್ಣನನ್ನು. ನಾನು ಯಾಕೆ ಅದಕ್ಕೆ? ನೀವಲ್ವ ಈ ಪ್ರಕರಣವನ್ನು ತಂದದ್ದು? ಪ್ರಕರಣ? ಹೌದು. ಯಾವ ಪ್ರಕರಣ? ಎಂಥದ್ದು ಕನಸಿನಲ್ಲಿ ಮಾತಾಡಿದ್ದ ನೀವು? ನಾನು ಇದ್ದದ್ದನ್ನೇ ಹೇಳಿದ್ದು ನಿನ್ನಲ್ಲಿ. ಹೌದು, ಈಗ ಇದ್ದದ್ದನ್ನೇ ಹೇಳಿದ್ದಾದ್ರೂ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೃಷ್ಣ ಹೇಳಲಿಕ್ಕಿಲ್ವಾ? ಆಗ ನೋಡು, ನಾರದ್ರು ಹೇಳಿದ್ದು ಹೌದಪ್ಪ ಅಂತ ನೀವೊಂದು ತಲೆ ಆಡಿಸಿದ್ರೆ ಸಾಕು. ನನಗೆ ಅವನ ಎದುರು ಸರಿಯಾಗುದಿಲ್ಲ. ಅವನ ಎದುರು ಸರಿಯಾಗುದಿಲ್ಲ ಅಂತಂದ್ರೆ ನನಗೆ ಆಗ ಕೆಲವು ಸಲ ಇರ್ತದೆ, ಅಂಥವರೊಟ್ಟಿಗೆ ನಾ ಮಾತಾಡುವುದಿಲ್ಲ, ಇಂಥವ್ರ ಮಾತು ಕೇಳುವುದಿಲ್ಲ, ಹಾಗೇನಾದ್ರೂ ಉಂಟ? ನನಗೆ ಆಗ ಮರ್ತೋದು ಈಗ ನೆನಪಾಯ್ತು. ಎಂಥದ್ದು? ನನಗೆ 3:45 ಮತ್ತೆ ನಾನು ಹೋಗಬೇಕು. ಎಲ್ಲಿಗೆ? ನನಗೆ ಶಾಪ ಅಂತ ಕೇಳಬಾರದು. ಅಲ್ಲ, ಅದರಿಂದ ಹೆಚ್ಚು ನಿಲ್ಬಾರದು ಅಂತ ನನಗೆ ಶಾಪ ಉಂಟು. ಈಗ ಬೇರೆ ಯಾರದ್ದಾದ್ರೂ ಮನೆಗೆ ಹೋಗಿ ಹಾಗಲ್ಲ, ಅದರಿಂದ ಹೆಚ್ಚು ನಾನು ನಿಂತ್ರೆ ಅವ ಹೇಳಿದ್ದು ಸುಳ್ಳು ಅಂತ ಆಗೋದಿಲ್ವಾ? ಈಗ ಆ ಗಳಿಗೆ ಆಗಿ ಹೋಯ್ತಲ್ಲ, ಸ್ವಲ್ಪ ನಾನಿನ್ನು ಹೊರಡುದೆ. ಅದಕ್ಕೆ ಬೇಕಾಗಿ ಇಷ್ಟಕ್ಕೆ ಇಷ್ಟು ಅಂತ ಲೆಕ್ಕ ಇಟ್ಟೇ ಮಾತಾಡಿದ್ವಿ. 3:45 ಆಗುವಲ್ಲಿವರೆಗೆ ಮಾತಾಡುವುದು. ಅಲ್ವಾ? ಅಲ್ಲ, 3:45 ನಮಗೆ ಲೆಕ್ಕವೇ ಹಾಗೆ ಅದು ಸಂಚಾರಕ್ಕೆ. ಹೀಗೆ ಅವನಲ್ಲಿ ನಾನೇ ಮಾತಾಡಬೇಕಷ್ಟೇ. ನೀನೇ ಕೇಳು ನನಗೆ. ಮತ್ತೆ ಅವನು ಎದುರು ಬಂದ್ರೆ ಈಗ ಒಂದು ವೇಳೆ ಹೌದೋ ನಾರದರೆ ಅಂತ ನೀನು ಕೇಳುವಾಗ ನನಗೆ ತಪ್ಪಿ ಅಲ್ಲ ಅಂತ ಹೇಳಿ ಹೋಗಲು ಅದಾದೀತು, ನಮ್ಮದು ಅಭ್ಯಂತರ ಇಲ್ಲ. ನೀವು ಅಲ್ಲ ಅಂತ ಹೇಳಿದ್ರೆ ಆಯ್ತು. ಆದ್ರೆ ವಿಷಯ ಅದ ಹೌದಲ್ಲ. ಈಗ ಸತ್ರಾಜಿತ ಹೇಳಿದ್ದನ್ನು ಸುಳ್ಳು ಅಂತ ಹೇಳಲಿಕ್ಕಾದೀತ? ಅಂತೂ ನೀವು ನಿಲ್ಲುವುದಿಲ್ಲ, ವಿಷಯ ಅದಲ್ವ? ನಾನು ಮತ್ತೆ ಬರ್ತೇನೆ ಬೇಕಿದ್ರೆ, ಎಲ್ಲ ಮುಗಿದ ಮೇಲೆ, ಪ್ರಕರಣ ಮುಗಿಬೇಕು ಅಂತಾದ್ರೆ ಏನೋ ಒಂದು ಇತ್ಯರ್ಥ ನಾನೇ ಮಾಡ್ಬೇಕಷ್ಟೆ. ಒಂದು ಸುಖಾಂತಿ ಆಗಬೇಕಲ್ಲ. ಸುಖಾಂತಿ ಆದೀತು ಅಂತ ತಿಳಿತೇನೆ, ಆದ್ರೆ ಸದ್ಯ ನನಗೆ ಸುಖ ಅಲ್ವಲ್ಲ ಸ್ವಾಮಿ, ಇದು ದುಃಖ ಅಲ್ವಾ? ಇದು ನೀನು ಸರಿ ವಿಚಾರಣೆ ಮಾಡವ. ನಾನು ಒಳ್ಳೆಯದು, ಬಹಳ ದೊಡ್ಡ ಉಪಕಾರ ಮಾಡಿದ್ದೀರಿ. ನಾನು ಹೊರಡುದ ಅಂತ ಆದೀತು, ಹೋಗಿ ಬನ್ನಿ. ಇನ್ನು ನಾರಾಯಣ ನಾರಾಯಣ ಬರ್ಲಿಕ್ಕಿಲ್ಲ, ಹೋಗಿ ಬನ್ನಿ ಸ್ವಾಮಿ. ಬರ್ಲಿ ಕೃಷ್ಣ, ನೋಡ್ತೇನೆ.
ಅವನು ಲೋಕಮುಖದಲ್ಲಿ ಪರಿಚಿತನಾಗುವಂತಹ ವ್ಯಾಪ್ತಿ ಅದು ವಿಸ್ತರಿಸ್ತಾ ಹೋಗುತ್ತದೆ. ವ್ಯಕ್ತಿ ಅವನೇ ಇರ್ತಾನೆ, ಆದರೆ ಅವನನ್ನು ಲೋಕ ಪರಿಚಯಿಸಿಕೊಳ್ಳುವ ಬಗೆ ಭಿನ್ನವಾಗ್ತಾ ಸಾಗುತ್ತದೆ. ಪ್ರೀತಿಯಿಂದ ಗೋಕುಲದಲ್ಲಿ ವ್ರಜನಿವಾಸಿಗಳು ಗೋವಿಂದ ಅಂತ ಕರೆದರು. ಹಾಗೆ ಕರೆಯುವಾಗ ಅವರಿಗಿದ್ದ ಆಶೆ ಏನು? ದನಗಳನ್ನು ಇವನು ಚೆನ್ನಾಗಿ ಬಲ್ಲ, ದನಗಳ ಕುರಿತಾಗಿ ಪ್ರೀತಿಯನ್ನು ಹೊಂದಿದ್ದಾನೆ. ಗೋವುಗಳ ಕುರಿತಾಗಿ, ಗೋಪರ ಕುರಿತಾಗಿ, ಗೋಕುಲದ ಕುರಿತಾಗಿ ಅನುರಕ್ತಿಯನ್ನು ಹೊಂದಿ ಪ್ರೀತಿಯಿಂದ ಒಡನಾಡಿಯಾಗಿ ಅವರೆಲ್ಲರ ಜೊತೆ ಸೇರಿಕೊಂಡು ಇವ ಇರ್ತಾನೆ ಎಂಬುದರಿಂದ ಗೋವಿಂದ ಅಂತ. ಕಂಸವಧಾನಂತರದಲ್ಲಿ ಗೋವಿಂದ ಶಬ್ದದ ವ್ಯಾಖ್ಯವೇ ಬದಲಾಯಿತು. ಅದರ ಪೂರ್ವದಲ್ಲೇ ಗೋಕುಲೋದ್ಧಾರವನ್ನು ಮಾಡುವುದಕ್ಕಾಗಿ ನಾ ಮಾಡಿದ ಒಂದು ಕೃತ್ಯ ಗೋವರ್ಧನೋದ್ಧರಣ. ಅದರಿಂದಲಾಗಿ ಇಂದ್ರಾದಿ ದೇವತೆಗಳು ಬಂದು ಕಾಣಿಸಿಕೊಂಡು ಗೋಲೋಕಕ್ಕೆ ಗೋವಿಂದನಾದಂತಹ ನೀನೇ ಅಧಿಪತಿ ಅಂತ ಒಪ್ಪಿ ಮಾಡಿದಂತಹ ಸುವರ್ಣ ವರ್ಷಾಭಿಷೇಕ, ಇದರ ಪರಿಣಾಮವಾಗಿ ಗೋವಿಂದ ಶಬ್ದಕ್ಕೆ ಅರ್ಥ ಸ್ವಲ್ಪ ವಿಸ್ತಾರವಾಯಿತು. ಅಕ್ರೂರನಂಥವರು ಈ ವ್ರಜಭೂಮಿಗೆ ಬಂದ ಮೇಲೆ, ನಾನು ಮಥುರೆಗೆ ಸಾಗಿದ ಮೇಲೆ, ಕಂಸಚ್ಛೇದನ ಯಾವಾಗ ಆಯಿತೋ ಆ ಬಳಿಕ ಜ್ಞಾನಿಗಳಾದವರು ಭಿನ್ನ ಆಯಾಮದಿಂದ ನನ್ನನ್ನು ಗುರುತಿಸುವುದಕ್ಕೆ ತೊಡಗಿದರು. ಅದೇ ಮುಂದುವರಿದು ರುಕ್ಮಿಣಿಯೂ ನನ್ನನ್ನು ಏನಾಗಿ ಪರಿಭಾವಿಸಿ ಬಯಸಿದಳೋ ಅವಳನ್ನು ಹೊಂದಿದ ಮೇಲೆ ಅದು ಸ್ಪಷ್ಟವಾಯಿತಲ್ಲ. ಯಾವುದನ್ನು ತತ್ವಶಃ ತಾವು ಒಪ್ಪುತ್ತೇವೋ ಆ ತತ್ವಕ್ಕೆ ಒಂದು ಮೂರ್ತಿಮತ್ತತೆ ಬಂದರೆ, ಅದೇ ಸಾಕಾರವಾಗಿ ಸಗುಣವಾಗಿ ಕಾಣಿಸಿಕೊಂಡ್ರೆ ಅದೇ ಕೃಷ್ಣನಿರಬೇಕು ಎಂಬ ಭಾವದಿಂದ ಗೋವಿಂದ ಅಂತ ಉಪಾಸಿಸುವುದಕ್ಕೆ ತೊಡಗಿದರು. ಆಗಲಿ ಸಾಧು ಪ್ರಾಣಿಗಳಾದಂತಹ ಗೋವುಗಳಿಂದ ತೊಡಗಿ ಸಾಧು ಜನರೆಲ್ಲರಿಗೂ ಸಂಸೇವ್ಯನಾಗಿದ್ದೇನೆ ಎಂಬ ಸಮಾಧಾನದಿಂದ ಈ ತನಕ ಇದ್ದದ್ದು ಹೌದು. ಈಗ ವಿಸ್ತರಿಸಿಕೊಂಡ ಪರಿಚಯದಿಂದ ಆಪ್ತರ ಸಂಖ್ಯೆ ಮಾತ್ರ ಹೆಚ್ಚುವುದಲ್ವಲ್ಲ, ವಿರೋಧಿಗಳ ಸಂಖ್ಯೆಯೂ ಹೆಚ್ಚುತ್ತದೆ. ವಿರೋಧದ ಸ್ವರೂಪವು ಬದಲಾಗುತ್ತದೆ. ಎಲ್ಲವನ್ನು ಏಕಕಾಲದಲ್ಲಿ ಎದುರಿಸುವುದು ಅನಿವಾರ್ಯ, ಅಪೇಕ್ಷಣೀಯ. ಈ ಕಾಲದಲ್ಲಿ ಹೊಸದೇನು ಕಾಣುವುದಿಲ್ಲ. ಇದ್ದರೆ ನಮಗಿಂತ ಮೊದಲು ಗೊತ್ತಾಗುವುದು ಅಣ್ಣನಲ್ಲಿಗಲ್ವ. ಒಮ್ಮೆ ಹೋಗಿ ಮಾತಾಡಿಸಿ ಬರುವ ಅಂತ ಹೊರಟದ್ದು. ಅವ ಇದ್ದ ಪ್ರದೇಶ ಇವೇನು ಕೂತುಕೊಳ್ಳದೆ ಇತ್ತಿಂದತ್ತ ಅತ್ತಿಂದಿತ್ತ ತಿರುಗಾಡ್ತಾ ಇದ್ದಾನೆ. ಅಣ್ಣ ವಂದಿಸಿಕೊಂಡೆ. ಕೃಷ್ಣ ಏನಾಯ್ತು? ಕೃಷ್ಣ, ಅಣ್ಣ ಇಲ್ಲಿಯವರೆಗೆ ಯಾರ ಮುಖವನ್ನು ಅಹರ್ನಿಶಿ ನೋಡ್ತಾ ಇರಬೇಕು ಎಂಬ ಹಂಬಲ ನನಗಿತ್ತು. ಇವತ್ತು ಆ ಮುಖವನ್ನೇ ನೋಡಬಾರದು ಎಂಬಲ್ಲಿಗೆ ನಾ ಮುಟ್ಟಿಯಾಗಿ ಹೋಯ್ತು. ಆ ಒಂದು ಬರದಿರು ಎನ್ನಿದಿರಲೆಲೆ ಕೃಷ್ಣನೇ. ಮಧುರವಾದ ಭಾವವೇ ಬದಲಾಗಿ ಒಂದು ವ್ಯಗ್ರತೆ ಉಗ್ರತೆ ತಾನಾಗಿ ಮನೆ ಮಾಡಿದಾಗ ನಮಗೆ ಬುದ್ಧಿ ಬರುವುದು ಕೆಲವು ಸಲ ತಡವಾಗಿ ಹೋಗ್ತದೆ. ಮಾಧುರ್ಯವೇ ಅಧಿಕವಾದರೆ ಅದು ಕಹಿ ಅನುಭವವನ್ನೇ ಕೊಡ್ತದ ಅಂತ ಕಾಣ್ತದೆ. ನನ್ನ ತಮ್ಮ ನನ್ನ ತಮ್ಮ ನನ್ನ ತಮ್ಮ ಈಗ ಸಿಹಿ ಕಹಿ ಆಯ್ತು. ತಲೆಯ ಮೇಲೆ ಹೊತ್ತು ಮೆರೆಸಿದ್ದೆ ಹೆಚ್ಚಾಯ್ತಾ? ಅಲ್ಲ, ನಮಗೇ ಅದರ ಮಿತಿ ಗೊತ್ತಿಲ್ಲದೆ ಹೋಯ್ತಾ? ತಮ್ಮಂದಿರೆಲ್ಲ ಲೋಕದಲ್ಲಿ ಹೀಗೆ ಮಾಡಿದರೆ ಯಾವ ಅಣ್ಣನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಡಿ ಹಾಕಿದ್ದಿ. ನಿನ್ನ ಮುಖ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ನಾ ಹೇಳಿದ್ದು ಸುಮ್ಮನೆ ಅಲ್ಲ. ಧೂರ್ತ ಬುದ್ಧಿ, ದುಷ್ಟತನ, ಕ್ರೌರ್ಯ, ಪಾತಕ, ಶಿವನೇ ಶಿವನೇ, ನಿನ್ನಂಥವ ಹೀಗೆ ಮಾಡುವುದೇನ? ಅಣ್ಣ ಅಷ್ಟು ಮಾತ್ರ ಅಲ್ಲ, ಮಾಡಿದ ಮೇಲೆ ಅಮಾಯಕನಂತೆ ಬಹಳ ಮುಗ್ಧನಂತೆ. ಅಣ್ಣ ಆಹಾ, ನಾ ಏನು ಮಾಡಿದ್ರು ಮಾಡದಿದ್ದೆ. ನಾಲಿಗೆಯಲ್ಲಿ ಎಂಥದ್ದು, ಕೆಲವರಿಗೆ ಹೃದಯದಲ್ಲಿ ಒಂದು, ನಾಲಿಗೆಯಲ್ಲಿ ಒಂದು. ಹೌದೌದು, ನೀನು ಹಾಗಾಗಿ ಹೋದಿಯಲ್ಲ. ನಿನಗೆ ಎಂತದಕ್ಕ ಇಂತಹ ಪಾತಕದ ಕೆಲಸ ಎಲ್ಲ ಮಾಡಿ ನಮ್ಮ ಹೆಸರು ಹಾಳು ಮಾಡ್ತಿ, ನಿನ್ನ ವ್ಯಕ್ತಿತ್ವಕ್ಕೂ ಚ್ಯುತಿ ತಂದುಕೊಳ್ಳುತ್ತಿ. ನಾಳೆ ನಾವು ತಲೆ ಎತ್ತಿ ನಡೆಯುವುದು ಬೇಡ ಅಂತ ಮಾಡಿಬಿಟ್ಟಿ ಅಲ್ಲ ಕೃಷ್ಣ.
ಪಾತಕ ಮಾಡಿದವರಿಗೆ ನಿನ್ನೆದುರು ಬರುವ ಧೈರ್ಯ ಮುಖ ನೋಡುವುದಿಲ್ಲ, ನನ್ನೆದುರು ಬರಬೇಡ ನೀನು. ಅಲ್ಲ, ನೀವು ಮುಖ ನೋಡದೆ ಹೇಳಿದ್ರು ಚಿಂತಿಲ್ಲ, ಆದ್ರೆ ವಿಷಯ ಹೇಳಬೇಕು ಮಾತ್ರ. ಎಂತದಣ್ಣ ಅಣ್ಣ, ಮುಖ ತಿರುಗಿಸಿದರೂ ನಿನ್ನ ಮನಸ್ಸು ತಿರುಗಿದರೆ ಆ ಮುಖ ತಾನಾಗಿ ನನಗೆ ಸಮ್ಮುಖವಾಗ್ತದೆ ಅಂತ ವಿಶ್ವಾಸ ಉಂಟು. ಆಗಬಾರದು ಅಂತ ಇದ್ದೇನೆ. ಹಾಗೆ ಅಂತ ಮನಸ್ಸು ವಿಮುಖವಾಗಿರುವಾಗ ದೈಹಿಕವಾಗಿ ನೀ ಸಮ್ಮುಖನಾಗಿರಬೇಕು ಅಂತ ನಾ ಹಂಬಲಿಸುವುದೂ ಇಲ್ಲ. ಅಷ್ಟು ಮಾಡಿ ಆಯ್ತಲ್ಲ. ಈಗ ಮನಸ್ಸಿಗೆ ಮಹತ್ವವನ್ನು ಕಲ್ಪಿಸಿದ ವ್ಯವಹಾರ ನಮ್ಮದಾದ್ದರಿಂದ ನಿನ್ನ ಮನ ನನ್ನ ಕುರಿತಾಗಿ ಮುದುಡುವುದಕ್ಕೋ ಆಕ್ರೋಶಗೊಳ್ಳುವುದಕ್ಕೋ ಕಾರಣ ಏನು ಅಂತ ಅರಿಯದೇ ನಾ ತೊಳಲಾಡ್ತಾ ಇದ್ದೇನೆ. ಓಹೋ, ನಮಗೆ ವಿರೋಧ ಅಸಹಜವಲ್ಲ. ಬಗೆ ಬಗೆಯ ವಿರೋಧಿಗಳು ಭಿನ್ನ ಭಿನ್ನ ಆಯಾಮಗಳಿಂದ ದಶೆಗಳಿಂದ ನಮ್ಮ ವಿರೋಧಕ್ಕಾಗಿ ಹವಣಿಸ್ತಾ ಶತ್ರುತ್ವವನ್ನು ಸಾಧಿಸುವುದನ್ನು ನಾವು ಈಗಾಗಲೇ ಗುರುತಿಸಿಯೂ ಇದ್ದೇವೆ, ಗಮನಿಸಿಯೂ ಇದ್ದೇವೆ. ಈಗ ನಾನು ನಿನ್ನಲ್ಲಿಗೆ ಧಾವಿಸಿ ಬಂದದ್ದು ಹಾಗೆ. ಯಾರಾದರೂ ಶತ್ರುಗಳ ಹಿತಶತ್ರುಗಳ ಕಾಟ ಏನಾದರೂ ಮೇರೆ ಮೀರಿ ಇದ್ದರೆ ಅದನ್ನು ದಮನಗೊಳಿಸುವ ಮಾರ್ಗೋಪಾಯದ ಕುರಿತು ಅಣ್ಣನೊಮ್ಮೆ ಸಮಾಲೋಚನೆ ಮಾಡಿ ಬರುವ ಅಂತ ಬಂದರೆ. ಹಿತಶತ್ರುಗಳ ಕಾಟ ಅಲ್ವಾ? ಅಲ್ಲ, ಯಾರಾದರೂ ಇದ್ದರೆ ಅಂತ. ನೀನೇ ಈಗ ನನ್ನಲ್ಲಿ ಆಕ್ರೋಶಗೊಂಡು ನನ್ನನ್ನೇ ಶತ್ರುಭಾವದಿಂದ ಕಾಣುವವನಂತೆ ಕತಿಯನ್ನು ತಳೆದದ್ದು ಕಾಣ್ತದೆ. ಅಣ್ಣ, ಬಾಲ್ಯಾದಾರಭ್ಯ ನಾವು ಮಾಡಿದ ಪ್ರವೃತ್ತಿಯನ್ನೇ ನಾವೀಗ ಒಮ್ಮೆ ತಿರುಗಿ ನೋಡಿದರೆ ಪ್ರಭುತ್ವದಲ್ಲೂ ದೌಷ್ಟ್ಯ ಇರಬಾರದು, ಸೇವಕರಲ್ಲಿ ಪ್ರಜೆಗಳಲ್ಲೂ ಅದು ಉಳಿದಿರಬಾರದು. ಸದಾಶಯವನ್ನು ಹೊಂದಿದಂತಹ ಸನ್ನಡತೆಗೆ ಪ್ರಚೋದಿಸುವಂತಹ ಒಬ್ಬಾತ ಪ್ರಭುವಾಗಿ ನಮಗಿರಬೇಕು. ಅವನಿಗೆ ಯೋಗ್ಯರಾದ ಪ್ರಜೆಗಳಾಗಿ ನಮ್ಮನ್ನು ನಾವು ನೇರ್ಪುಗೊಳಿಸಿಕೊಳ್ಳಬೇಕು. ಇದಲ್ಲೂ ಯಾದವರಾದ ನಮಗೆ ನಾವೇ ಕೊಟ್ಟುಕೊಂಡ ಸಂಸ್ಕಾರ. ನಿನ್ನ ಹೇಳಿಕೆಗೆಲ್ಲ ನಾನು ಹೌದು ಅಂತ ಮುದ್ರೆ ಅಲ್ಲ, ಈಗ ನಾನು ನೀನು ಒಪ್ಪಿದ್ದನ್ನೇ ಹೇಳಿಕೆ ಆಗಿಸ್ತಾ ಇರುವುದಲ್ವ. ನಾವು ಒಟ್ಟಿಗೆ ಸಾಧಿಸಿದ್ದದನ್ನು ದುಷ್ಟನಾದ ಪ್ರಭುವಾಗಿ ಕಂಸನಿರುವಾಗ ಛೇದಿಸಿದೆವು. ಸಾಧುವೆನಿಸಿ ಸಜ್ಜನನಾದಂತಹ ಉಗ್ರಸೇನರನ್ನು ಪ್ರಭುವಾಗಿಸಿದೆವು.
ದ್ವಾರಕೆಯನ್ನೇ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಯದುಶ್ರೇಷ್ಠನಾದಂತಹ ವೀರನೆನಿಸಿದ ಅಪ್ರತಿಮನಾದಂತಹ ನಿನ್ನನ್ನೇ ಮಾರ್ಗದರ್ಶಕನಾಗಿ ನೇತಾರನಾಗಿ ಇರಿಸಿಕೊಂಡು ನಾವೆಲ್ಲ ಚರಣ ಸೇವಕರು ಅಂತ ನಮ್ಮನ್ನು ನಾವು ಒಪ್ಪಿಸಿಕೊಂಡೆವು. ಈಗ ಪ್ರಭುತ್ವದಲ್ಲೂ ಕೆಟ್ಟದ್ದು ಕಾಣಬಾರದು, ಸೇವಕರಾದ ನಮ್ಮಲ್ಲೂ ಇರಬಾರದು ಎಂಬ ಆಶಯಕ್ಕೆ ಅನುಗುಣವಾಗಿ ಈಗಲೂ ಅದೇ ಭಾವದಿಂದ, ನನ್ನಲ್ಲಿ ಕೆಡುಕಿಲ್ಲ ಎಂಬ ವಿಶ್ವಾಸದಿಂದ, ನೀ ಕೆಡುಕನ್ನು ಒಳಗೆ ಬಿಟ್ಟುಕೊಳ್ಳುವವನಲ್ಲ ಎಂಬ ಪರಿಪೂರ್ಣ ಶ್ರದ್ಧೆಯಿಂದ ಪಾದಕಾನತನಾಗುವುದಕ್ಕೆ ಬಂದರೆ ಬರದಿರು ಎನ್ನಿದಿರೋಳು ಅಂತ ನೀನು ಆಕ್ರೋಶಗೊಳ್ತಿ ಅಂತಾದರೆ ಕಾರಣ ಏನು ಅಂತ ನನಗೆ ತ್ವರೆಯಿಂದ ಅರಿಯಬೇಕು. ಯಾಕೆ ಅಂದರೆ ನಿನ್ನೊಳಗೆ ಬೇಡದಿದ್ದದ್ದೇನಾದರೂ ಒಳಗೆ ಬಂದಿದ್ದರು, ನಾ ಹೀಗೆ ಹೇಳಿದೆ ಅಂತ ಬೇಸರ ಮಾಡಬೇಡ, ಅದು ಸ್ವೇಚ್ಛೆಯಿಂದಲೇ ಬರಬೇಕಾಗಿಲ್ಲ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಕೆಡುಕು ಸೇರಿಕೊಳ್ಳುತ್ತದೆ, ನಾವು ಎಚ್ಚೆತ್ತು ನೇರ್ಪುಗೊಳಿಸಿಕೊಳ್ಳುವುದರಲ್ಲಿ ನಮ್ಮ ಜಾಣ್ಮೆ ಇರುವುದಲ್ವ. ಅಥವಾ ನೀ ಸ್ವೀಕರಿಸಲಾಗದ ಕೆಡುಕು ನನ್ನೊಳಗಿದ್ದರು ಅದನ್ನು ನಿವಾರಿಸುವುದನ್ನು ಪ್ರಥಮಾದ್ಯತೆಯ ಕರ್ತವ್ಯವಾಗಿ ಅಂಗೀಕರಿಸಿ ಕೇಳ್ತಾ ಇದ್ದೇನೆ. ಕತಿಯ ತಳೆದ ಕಾರಣ ಏನು ಅಂತ ಹೇಳಣ್ಣ. ವಿಷ ಬೇಕು ಅಂತ ಯಾರೂ ಕುಡಿಯುವುದಿಲ್ಲ. ಕುಡಿದ ಮೇಲೆ ಇದು ವಿಷ ಅಂತ ಗೊತ್ತಾದ್ರೆ ಆಗ ವಮಿಸುವುದಕ್ಕೂ ಆಗುವುದಿಲ್ಲ, ಜೀರ್ಣವೂ ಆಗುವುದಿಲ್ಲ, ಪ್ರಾಣ ಹೋಗುವುದು. ಹೌದಾ ಅಲ್ವಾ? ಹೌದು. ಅಮಾಯಕನಂತೆ ಮುಗ್ಧನಂತೆ ಹಿತಶತ್ರುಗಳ ಕಾಟವೇ ಅಂತ ಕೇಳ್ತೀಯಲ್ಲ. ಆದರೆ ಪ್ರಭುತ್ವವನ್ನು ಹೊಂದಿದವರು ವಿಷಕಂಠರಾಗಬೇಕು ಅಂತ ಒಂದು ಆದರ್ಶ ಉಂಟು. ಅದು ಅವನಿಗೆ ಆಗ್ತದ? ಅಲ್ಲ, ಎಲ್ಲರೂ ಒಂದು ಹಂತದಲ್ಲಿ ಆ ಪ್ರಮಾಣದಲ್ಲಿ ಅಲ್ಲದಿದ್ದರು ಕೆಡುಕನ್ನು ತಾನು ಒಡೆಗೊಳ್ಳಬಾರದು, ಹೊರಗೆ ಸಮಾಜದಲ್ಲಿ ಪಸರಿಸುವುದಕ್ಕೆ ಬಿಟ್ಟುಕೊಡ್ಲೂಬಾರದು, ಒಳಗೆ ಇರಿಸಿಕೊಂಡು ಅದು ಹೆಚ್ಚು ಕಡಿಮೆಯಾಗದಂತೆ ನಿಯಂತ್ರಿಸಬೇಕು ಅಂತ ಒಂದು ಆದರ್ಶ ಆಶಯವಾಗಿ. ಅಂತೂ ಕುಡಿಲಿಕ್ಕೆ ವಿಷವನ್ನು ಕೊಟ್ಟದ್ದು ಅಂತ ನಾನು ಕೊಟ್ಟಿದ್ದೇನೆ ಅಂತ ಎಲ್ಲಿ ಹೇಳಿದೆ? ಇದ್ದ ವಿಷಯವನ್ನು ಸ್ವೀಕರಿಸುವ ಪ್ರಭು ನೀನಾಗಬೇಕು ಅಂತ ಆಡಿದ್ರೆ ಹಿತಶತ್ರು. ಹೌದು. ಎಂತದ್ದು ಹಾಗಂದ್ರೆ ಹಿತ ಅಂತ ಹಿತವನಾಗಿಯೇ ಇದ್ದುಕೊಂಡು ಒಳಗಿಂದೊಳಗೆ ಕತ್ತಿ ಮಸಿಮೆ ಅಂತ ಅರ್ಥ ಅಲ್ವಾ? ಎದುರಿಂದ ಹಿತೈಷಿ, ಒಳಗಿನಿಂದ ಶತ್ರು. ನೀನಾದಿಯಲ್ಲ ನನ್ನ ಪಾಲಿಗೆ. ಎಲ್ಲಿ ಅಣ್ಣ? ಯಾಕೋ 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 ಕಡೆಯಲ್ಲಿಯೂ ಮುಗ್ಧತೆಯ ಮುಖವಾಡ ನಡೆಯುವುದಿಲ್ಲ ಕೃಷ್ಣ. ಮುಖವಾಡ ನಿನ್ನಲ್ಲಿ ಎಂತದಣ್ಣ? ಒಳಗಿರುವುದು ಹುಲಿ ಅಂತ ಅರ್ಥ ಆದ ಮೇಲೆ ಗೋವಿನ ಮುಖವಾಡವನ್ನು ಹಾಕಿದರೂ ನಡೆಯುವುದಿಲ್ಲ. ಮುಗ್ಧತೆಯನ್ನು ನಟಿಸಬೇಡ ಅಂತ ನಾನು ಅದಕ್ಕೆ ಹೇಳಿದ್ದು. ನಮ್ಮಲ್ಲಿ ಯಾರಾದರೂ ಹುಲಿಯ ಮುಖವಾಡ ಹಾಕಿದ ಗೋವುಗಳಿರಬಹುದು ಬಿಟ್ರೆ, ಗೋವಿನ ಮುಖವಾಡ ಹಾಕಿದ ಹುಲಿಗಳು ನಮ್ಮ ವರ್ಗದಲ್ಲಿ, ಅದು ಗೋಕುಲದಲ್ಲಿ ಬೆಳೆದವರಲ್ಲಿ. ಅದೇ ನಾನು ಇಲ್ಲಿಯವರೆಗೆ ನಂಬಿದ್ದ ಹಾಗೆ ಕೆಲವು ಸಲ ನಮ್ಮ ಜೀವನದ ಉದ್ದಕ್ಕೂ ನಂಬಿಕೊಂಡು ಬಂದದ್ದು ಸುಳ್ಳು ಅಂತ ಗೊತ್ತಾಗುವಾಗ ಆಗುವ ಆಘಾತ ಉಂಟಲ್ಲ ಕೃಷ್ಣ. ಹೌದೌದು, ಸಹಿಸಲಿಕ್ಕೆ ಕಷ್ಟ. ತುಂಬಾ ನೆಚ್ಚಿಕೊಂಡಿದ್ದರಿಂದ ಆಗುವಂತ ಆಘಾತ ಅದು. ಈಗ ಯಾರ ನಿನ್ನ ಮೈ ಮೇಲೆ ಒಂದೇ ಒಂದು ಮಳೆ ಹನಿಯೂ ಬೀಳಬಾರದು ಅಂತ ಅವ ಹೆಡಬಿಚ್ಚಿ ಕಾದಿದ್ದನಂತಲ್ಲ. ಹೌದೌದು, ಈಗ ನೀನು ಕಾದಿರುವ ಹಾಗೆ ಅದನ್ನೇ ಆದರ್ಶವಾಗಿಟ್ಟುಕೊಂಡು. ಹೌದಪ್ಪ, ನಿನ್ನ ಮೈ ಮೇಲೆ ಮಳೆ ಹನಿ ಮಾತ್ರವಲ್ಲ, ಸೂರ್ಯನ ಬಿಸಿಲೂ ಬೀಳಬಾರದು ಅಂತ ನಾನು ಅನುಕೂಲ ಕಲ್ಪಿಸುವುದಕ್ಕೆ ಪರಿಶ್ರಮಿಸಿದರೆ ಹೌದು, ನನ್ನ ಹಿಂದೆ ಬೇಡದೇ ಇದ್ದ ದುರ್ಬುದ್ಧಿ ಎಲ್ಲವನ್ನು ಮಾಡಿ ಅಣ್ಣ ಯಾಕೆ ಕಥೆಯನ್ನು ತಳೆದಿದ್ದೀಯ ಅಂತ ಕೇಳ್ತೀಯಲ್ಲ ಪಾಪಿ. ನಿನ್ನ ಕಾರುಣ್ಯಕ್ಕೊಂದು ವಿಶೇಷ ಅರ್ಥ ಉಂಟಣ್ಣ. ಎಂತದ್ದು? ಉಳಿದವರಾದರೂ ಇವನಿಗೆ ಕೊಡೆ ಹಿಡಿಬೇಕು ಅಂತ ನೋಡುವಾಗ ಮೊದಲೇ ಕಪ್ಪಿದ್ದವನಿಗೆ ಇನ್ನು ಕೊಡೆ ಹಿಡಿದ್ರೇನು ಹಿಡಿಯದಿದ್ರೇನು ಅಂತ ಬಿಡುವುದು. ನಾನು ಎಷ್ಟು ಕಪ್ಪಿದ್ದರೂ ನನ್ನ ಕೊಡೆ ಇವನಿಗೆ ಹಿಡಿಯುವುದಕ್ಕಿದ್ದದ್ದು ಅಂತ ಹಿಡಿಯುವವ ನೀನು. ಅಲ್ಲಯ್ಯ, ನನ್ನ ತಮ್ಮ ಬೆಳ್ಳಗಾಗ್ಲಿ ಅಂತ ನಾ ಕಷ್ಟಪಟ್ಟರೆ ನಿನಗೆ ಕಪ್ಪಾಗಿಯೇ ಇರಬೇಕು ಅಂತ ಆಸಕ್ತಿ ಅಲ್ವಾ ನಿನಗೆ? ಈಗ ನಾನು ಬೆಳ್ಳಗಾಗದಿದ್ರು ಹೆಚ್ಚು ಕಪ್ಪಾಗಲಿಲ್ಲ ಅಂತ ಒಂದು ಸಮಾಧಾನ ಇತ್ತು. ನೀನೀಗ ಅದನ್ನು ಈಗ ನನಗೂ ಇದ್ದ ಸಮಾಧಾನ ಹೋಯ್ತಲ್ಲ. ಏನಾಯ್ತಣ್ಣ? ಈಗ ನನ್ನ ತಮ್ಮ ಬೆಳ್ಳಗೆ ಇದ್ದಾನೆ ಅಂತ ತಿಳ್ಕೊಂಡದ್ದು. ಆದ್ರೆ ಒಳಗಿದ್ದದ್ದೇನು ಅಂತ ನನಗೆ ಇಷ್ಟರವರೆಗೆ ಗೊತ್ತಿಲ್ಲದೆ ಹೋಯ್ತಲ್ಲ. ಹೌದೇನಾ? ಏನು ಮಾಡ್ಲಿಲ್ಲಲ್ಲ ನೀನು? ಏನು ಮಾಡ್ಲಿಲ್ಲ? ಏನು ಮಾಡಿದೆ? ಏಕೆ ಸತ್ರಾಜಿತನನು ಜನ ಮಾಡುಹಿದೆ? ನೀನು ಸತ್ರಾಜಿತನ ತಮ್ಮನಾದ ಪ್ರಸೇನಜಿತನನ್ನು ಕೊಂದದ್ಯಾಕೆ? ಏಕೆ ಸ್ಯಮಂತಕ ಅವನ ಸಂಪಾದನೆ ಆಗಿ ಮನೆಯಲ್ಲಿಟ್ಟುಕೊಂಡಂತಹ ಸ್ಯಮಂತಕ ಮಣಿ ತನಗೆ ಬೇಕು ಎಂಬ ಧೋರಣೆಯೇ ನಿನಗೆ ಉಂಟು. ಆದ್ರೆ ಆ ಧೋರಣೆ ಹುಟ್ಟುವುದಕ್ಕೆ ಕಾರಣ ಏನು? ನಿನಗೇನು ಕೊರತೆ ಆಯಿತು? ಯಾಕೋ
ದೂರ್ತರ ಹಾಗೆ ಪಾತಕಿಗಳ ಹಾಗೆ ದುರ್ಬುದ್ಧಿ ಮಾಡಿ ಅವನನ್ನು ಕೊಂದು ಈ ಮಣಿಯನ್ನು ಕದ್ದು ಶಿವನೇ ಶಿವನೇ ನಾನಿನ್ನು ಈ ಸಿಂಹಾಸನದಲ್ಲಿ ಇರಬೇಕಾದವಲ್ಲ, ನನ್ನ ತಮ್ಮನೇ ದ್ರೋಹ ಮಾಡ್ತಾನೆ ಅಂತಾದರೆ, ನನ್ನ ತಮ್ಮನೇ ಅಪರಾಧಿಯಾಗಿ ಸಾರ್ವಜನಿಕರ ಎದುರು ಕ್ಷಮೆ ಕೇಳುವ ಸ್ಥಿತಿಯನ್ನು ನನಗೆ ತರ್ತಾನೆ ಅಂತಾದರೆ ನನಗೆ ಬೇಡ ಇದು. ನಾನು ತೀರ್ಥಾಟನೆಗೆ ಹೋಗ್ತೇನೆ, ನನಗೆ ಬೇಡ ಇದಲ್ಲ. ಅಣ್ಣ ಒಂದು ಹೇಳ, ಈ ಆಕ್ರೋಶವನ್ನು ಈ ವೇದನೆಯನ್ನು ಒಳಗಿರಿಸಿಕೊಂಡು ನೀನು ಪೀಠ ಬಿಟ್ಟು ಇಳಿಯಬಹುದು, ಆದರೆ ಹೋದಲ್ಲಿಯೂ ಇದು ನಿನ್ನನ್ನು ಕೊರೆಯುತ್ತದೆ. ಅದು ಆಯ್ತಲ್ಲ, ಇನ್ನೆಂತ ಮಾಡುವುದು? ಆದ್ದರಿಂದಲೇ ಈಗ ಪೀಠಕ್ಕಿಂತಲೂ ನನ್ನ ಅಣ್ಣನ ಮನವನ್ನು ಆವರಿಸಿದ ನನ್ನ ಕುರಿತಾದ ಈ ಆರೋಪ ಅಥವಾ ಆರೋಪದ ಶಂಕೆ ಅದನ್ನು ನಿವಾರಿಸಬೇಕಾದ ಕರ್ತವ್ಯ ಅಂತ ತಿಳಿದು ಹೇಳ್ತೇನೆ. ದೊಡ್ಡ ಕಷ್ಟ ಏನು ಗೊತ್ತುಂಟು, ಏನು ನೀನು ಹೀಗೆ ಮಾತಾಡುವಾಗ ಹೌದೋ ಏನೋ ಅಂತ ನನಗೆ ಕಾಣುವುದೇ ಸಮಸ್ಯೆ. ನಾನು ಹೌದಾದನ್ನೇ ಮಾತಾಡಿ ಎಂತದ್ದು ನೋಡುವ. ಇಲ್ಲ, ನನಗೆ ಗೊತ್ತಿಲ್ಲದನ್ನು ಹೇಳ್ತಾ ಇದ್ದೀಯಣ್ಣ ನೀನು. ಅಣ್ಣ, ಆಘಾತವಾಯಿತು ನಿನ್ನ ಬಾಯಿಯಿಂದ ಈ ಅಪವಾದವನ್ನು ಕೇಳಿ. ನೀನು ಆರೋಪ ಸ್ಥಿರೀಕರಣಗೊಂಡ ಧಾಟಿಯಲ್ಲೇ ನನ್ನನ್ನೇ ಅಪರಾಧಿಯಾಗಿ ಅಂಗೀಕರಿಸಿ ಆಡಿದಂತ ಉಂಟು ಮಾತಿನ ದಾರ್ಢ್ಯ. ನನಗೆ ಗೊತ್ತೇ ಇಲ್ಲದ ವಿಷಯ ಅಣ್ಣ ಇದು. ನೀನು ಹೇಳ್ತಿ ಪ್ರಸೇನಜಿತನನ್ನು ಕೊಂದದ್ಯಾಕೆ ಅಂತ. ಅವ ಸತ್ತದ್ದು ಗೊತ್ತಿಲ್ಲ ನನಗೆ, ಅವ ಸತ್ತದ್ದೇ ಗೊತ್ತಿಲ್ಲ. ಮತ್ತಲ್ವ ಮಣಿ ಅಪಹರಿಸುವುದಕ್ಕಾಗಿ ಅಲ್ಲ. ನನಗೆ ನೀ ಹಾಡಿದಾಗ ಈಗ ಸತ್ರಾಜಿತನ ಅನುಜ ಸತ್ತದ್ದರ ಕುರಿತಾಗಿ ಒಂದು ವಿಷಾದ ಉಂಟು. ಈಗ ಸಮೂಹಕ್ಕೆ ಸೇರಿದಂತಹ ನಮ್ಮ ಸಮುದಾಯದ ಪ್ರಮುಖನ ಅನುಜ, ಅವನು ಪ್ರಮುಖನೇ, ನನಗೆ ಆಪ್ತನೇ, ಮಿತ್ರನಾಗಿದ್ದವನೇ, ಓರಗೆಯವನೇ ಆಗಿದ್ದ ಅವನನ್ನು ಕಳೆದುಕೊಂಡಿದ್ದೇವೆ ಎಂಬ ವಿಷಾದಕ್ಕಿಂತ ಈಗ ಅದು ನನ್ನ ಕುತ್ತಿಗೆಗೆ ಗಂಟು ಹಾಕಲ್ಪಟ್ಟಾಗ ವಿಚಿತ್ರ ಅನ್ನಿಸಿದ್ದು ನನಗೆ. ನೀನವನ ಸಾವನ್ನು ಮಾತ್ರ ಪ್ರಶ್ನೆಗೆ ವಿಷಯವಾಗಿಸಲಿಲ್ಲ. ಮಣಿಯ ಅಪಹಾರ ಆಯಿತು, ಸ್ಯಮಂತಕ ಮಣಿಯದ್ದು ಅಂತಲೂ ಆಗದೆ ಹೇಳ್ತಾ ಇದ್ದಿ. ಅಪರಾಧಕ್ಕೆ ಉದ್ದೇಶ ಉಂಟು ಎಂಬುದರಿಂದ ಗಹನವಾಗ್ತದೆ. ಅಣ್ಣ, ನೀನೇ ಆಲೋಚನೆ ಮಾಡು. ಹೇಳಿ ಕೇಳಿ ತಿಳಿದದ್ದು ಮಣಿಯನ್ನು ಸತ್ರಾಜಿತ ಪಡೆದಂತಲ್ವ? ಹೌದು. ಈಗ ಮಣಿಗಾಗಿ ಕೊಲ್ಲುವುದಿದ್ರೆ ಪ್ರಸೇನಜಿತನನ್ನಲ್ಲ, ಸತ್ರಾಜಿತನನ್ನು ಕೊಲ್ಲಬೇಡ ಅಲ್ಲ, ಕೇಳಿದ್ದೆ ನಾನು. ಹೌದು, ಗೊತ್ತಾಯ್ತು. ಈಗ ನಾವು ಮಣಿಗಾಗಿಯೇ ಕೊಲ್ಲುವುದಾದ್ರೆ ಅಣ್ಣ ನಿರುತ್ತ ತಮ್ಮನನ್ನು ಕೊಂದು ಯಾರಾದರೂ ಮತ್ತೆ ಮತ್ತೆ
ಕೆಲಸವನ್ನೇ ಕ್ಲಿಷ್ಟವಾಗಿಸಿಕೊಂಡಾರ. ಸದ್ಯ ಈಗ ನಾ ಮಾಡಿದ್ದೇನೆ ಅಂತ ಆಡಿದ್ದಾರೆ. ಸಮಾಧಾನ ಏನು ಗೊತ್ತುಂಟ, ಎಂಥದ್ದು? ತಮ್ಮನೊಟ್ಟಿಗೆ ಅಣ್ಣನನ್ನು ಮುಗಿಸಲಿಲ್ಲಲ್ಲ, ಕುಟುಂಬವೇ ನಾಶ ಆಗ್ತಿತ್ತು. ಈಗ ನಾನು ಈಗಲೇ ಹೀಗೆ ಹೇಳ್ತೇನೆ ಅಂತ ಆದರೆ ನಾನೇ ತೊಡಗಿದ್ರೆ ಅದನ್ನೇ ಮಾಡ್ತಿದ್ದೆ. ನಾ ತೊಡಗುವುದಿಲ್ಲ, ನನಗದು ಬೇಡವೂ ಬೇಡ. ಆದರೆ ಅದನ್ನೇ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಒಂದು ವಸ್ತುವನ್ನು ನಾವು ವಶೀಕರಿಸಬೇಕು ಅಂತ ಹೊರಟ್ರೆ ಅದಕ್ಕೆ ಸ್ವಾಮಿ ಯಾರು ಅಂತ ನೋಡಿ ಅವನನ್ನು ನಿರಾಕರಿಸಿ ಅವನಿಂದ ಪಡೆಯಬೇಕು. ಅದಲ್ಲದಿದ್ದರೆ ಅವನನ್ನು ನಿವಾರಿಸಿ ಪಡೆಯಬೇಕು. ಈಗ ನಿವಾರಿಸಿ ಪಡೆಯುವುದೇ ಉದ್ದೇಶ ಹೌದು ಅಂತ ಆದರೆ ಸತ್ರಾಜಿತನ ವಿರೋಧ ಸಾಧಿಸಬೇಕು. ಆ ಮಣಿಯ ಪ್ರಭುತ್ವಕ್ಕೆ ಯಾವ ವಿಧದಿಂದಲೂ ಸಂಬಂಧ ಅಲ್ಲದ ಪ್ರಭುವಾದ ಸತ್ರಾಜಿತನಿಗೆ ಅನುಜ ಅಂತ ಮಾತ್ರ ಒಂದು ಸಂಬಂಧದ ಎಳೆಯನ್ನು ಉಳಿಸಿಕೊಂಡ ಪ್ರಸೇನಜಿತನನ್ನು, ಅದು ನನ್ನ ಮಿತ್ರನನ್ನು ಇಲ್ಲಣ್ಣ ಬರಿದೇ ಅಪರಾಧ, ನನ್ನಲ್ಲಿ ದೋಷ. ನಮ್ಮ ಮುಂದಿನ ತಲೆಮಾರಿಗೆ ಒಳ್ಳೆ ಆದರ್ಶ ವಾಕ್ಯ ಹೇಳ್ತಾ ಇದ್ದಿ. ಒಬ್ಬ ಯಶಸ್ವಿಯಾಗಿ ಒಂದು ಮಣಿಯನ್ನು ಅಪಹಾರ ಮಾಡಬೇಕು ಅಂತ ಆದ್ರೆ ಏನೆಲ್ಲ ಮಾಡಬೇಕು ಅಂತ ಅಲ್ಲ. ಈಗ ಪಾಠವ ನಿನ್ನದು ಅಲ್ಲ ಅಲ್ಲ ಅಲ್ಲ, ಇದೀಗ ನಿಜವಾಗಿ ಇಲ್ಲದೆ ಕೊಲ್ಲುವುದು ಯಾಕೆ? ಈಗ ಎಲ್ಲನ್ನೇ ಕೊಂದರೆ ಆಗ್ತಿರ್ಲಿಲ್ಲ. ದಂಡ ಹಿಡಿಕೊಂಡು ದಂಡಿಸುವುದಕ್ಕಾಗಿಯೇ ಅಧಿನಾಥನಾಗಿ ನಮ್ಮೆಲ್ಲರಿಂದ ಮಾನ್ಯನಾಗಿ ಪ್ರವೃತ್ತನಾದ ನಿನಗೆ ದಂಡ ನೀತಿಯನ್ನು ವಿವರಿಸುವುದು ಅಂತಲ್ಲ. ಆದರೆ ಈಗ ನಾನು ಹೊಸದಾಗಿ ಏನು ಉಪದೇಶ ಮಾಡಬೇಕಾಗಿಲ್ಲ. ದಂಡನೆ ಯಾರಿಗೆ, ಅದಂಡ್ಯರು ಯಾರು ಅಂತ ನಿರ್ಣಯಿಸುವಾಗ ಅಪರಾಧದ ಪ್ರಕರಣ ಹೇಗೆ ಪ್ರವೃತ್ತವಾಗುತ್ತದೆ, ಅದರ ಸ್ವರೂಪ ಏನು ಅಂತ ವಿವೇಚನೆ ಮಾಡುವುದು ಒಂದು ಮುಖ್ಯ ವಿಷಯವಾಗುತ್ತದೆ. ಆಗ ಸಾಧಾರಣವಾಗಿ ಅಪರಾಧಿಗಳು ಅಪರಾಧವನ್ನು ನಡೆಸುವಲ್ಲಿ ಅನುಸರಿಸುವಂತಹ ವಿಧಿವಿಧಾನಗಳೇನು, ಇದರ ವಿವೇಚನೆಯನ್ನು ಮಾಡಿದರೆ ಈಗ ನಾನು ಹೇಳಿದ ವಿಷಯವೇ ವಿದಿತವಾಗುವುದು. ಯಾರು ಸ್ವಾಮಿಯೋ ಅವನನ್ನು ನಿಗ್ರಹಿಸಿಯೋ ಬದಿಗೆ ಸರಿಸಿಯೋ ಆ ವಸ್ತು ವಿಷಯದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸುವ ಮನೋಧರ್ಮವನ್ನು, ಬುದ್ಧಿಯ ಕೌಶಲವನ್ನು ನಾವು ಗಮನಿಸ್ತೇವೆ ಅಪರಾಧಿಗಳಲ್ಲಿ. ತರ್ಕ ಪಂಡಿತ, ನಾ ತರ್ಕ ಪಂಡಿತ ತರ್ಕ ಹೇಳಿಕೊಡಬೇಡ. ಅಲ್ಲ, ಈಗ ಹೇಳಿಕೊಡಬೇಡ, ನಾನು ಹೇಳಿಕೊಟ್ಟದ್ದಲ್ಲಣ್ಣ. ನೀನು ಭವಿಷ್ಯದ ಜನಾಂಗಕ್ಕೆ ಬೋಧಿಸ್ತಾ ಇದೆಯೋ ಅಂತ ಕೇಳಿದಾಗ ಈ ಹಿಂದೆ ನಡೆದಂತಹ ಕೃತ್ಯಗಳು ಘಟಿಸಿದ ವಿಧಾನವನ್ನು ಆಧರಿಸಿ ನಾನು ಈ ಮಾತು ಹೇಳಿದ್ದು ಬಿಟ್ಟರೆ ಬೇರೆ ವಿಧಾನದಿಂದ ಅಲ್ಲ ಅಂತ ಮಾತ್ರ ಆಡಿದ್ದು. ನನ್ನಲ್ಲಿ ದೋಷ ಇಲ್ಲ, ಅವನಲ್ಲಿ ವಿರೋಧ ಇಲ್ಲದ ವೇಳೆಯಲ್ಲಿ, ಸತ್ರಾಜಿತ ನಮಗೆ ಆತ್ಮೀಯ ಅಂತ ಮಾನ್ಯನಾದ ವೇಳೆಯಲ್ಲಿ, ವೃಂದಾವನಸ್ಥನಾದಂತಹ ಅವನು ವೃಂದಾವನದ ಆಧಿಪತ್ಯವನ್ನು ಹೊಂದಿ ಒಂದು ಪಂಗಡವನ್ನೇ ಪೊರೆಯುತ್ತಾ ನಮ್ಮ ಪುರದ ಪ್ರಮುಖನಾಗಿ, ಪಂಗಡದ ಪ್ರಮುಖನಾಗಿರುತ್ತಾ ನಮ್ಮಲ್ಲಿ ಒಗ್ಗಟ್ಟಿಗೆ ಸತತವಾಗಿ ನಾವು ಶ್ರಮಿಸ್ತಾ ಇರುವಾಗ ಒಂದು ದೋಷಪೂರ್ಣವಾದ ವರ್ತನೆಯಿಂದ ವಿಘಟನೆಗೆ ನಾನೇ ಕಾರಣ ಆದೇನೋ ಅಣ್ಣ? ನೀನು ಆಲೋಚನೆ ಮಾಡು. ದೋಷವಿರದು ಬರಿದೆ ನನ್ನ ಮೇಲೆ ಅಪವಾದವನ್ನು ಹೊರಿಸುವಂತಹ ಪ್ರವೃತ್ತಿ ಕಾಣ್ತದೆ ಬಿಟ್ಟರೆ ಇದು ನಿಜವಾಗಿ ನಿನಗೆ ಯಾರು ಹೇಳಿದ್ರೋ ಏನು ಹೇಳಿದ್ರೋ, ನೀನು ಹೇಗೆ ಗ್ರಹಿಸಿದೆಯೋ, ನಾನೇ ಅಪರಾಧಿ ಅಂತ ಯಾಕೆ ನಿಗಮನಕ್ಕೆ ಬಂದು ತಲುಪಿದೆಯೋ ನನಗೊಂದು ಅರ್ಥ ಆಗೋದಿಲ್ಲ. ನನಗೆ ಯಾವುದು ಗೊತ್ತಿಲ್ಲ ಅಣ್ಣ. ಹಾಲು ಕುಡಿದಷ್ಟು ಸಂತೋಷ ಆಯ್ತು. ನಿನಗೆ ಅಷ್ಟ ಆದ್ರೆ ನನಗೆ ಸಮಾಧಾನ. ಏನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನನ್ನಲ್ಲಿ ದೋಷವಿರದು, ಇದು ಬರೇ ಅಪವಾದ ಅಂತ ಹೇಳ್ತಾ ದೋಷ ಇಲ್ಲದ ದೋಷವನ್ನು ಸ್ಥಾಪಿಸುವುದು ಅದು ಮೊದಲಿಂದ ಮಾಡ್ತಾ ಬಂದಿದ್ದಾರೆ ಎಲ್ಲರೂ. ನಾವು ಮಾಡದಿದ್ದ ಕೃತ್ಯವನ್ನು ನಮ್ಮ ತಲೆ ಮೇಲೆ ಕಟ್ಟುದು. ಆದರೆ 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 ಎಂತದ್ದು? ಹಾಲು ಕುಡಿದಷ್ಟು ಸಂತೋಷವಾಯಿತು ನಿನ್ನ ಹೇಳಿಕೆಯಿಂದ ಅಂತ ಹೇಳಿದ್ದು ಹೌದು. ಆದರೆ ಕುಡಿದದ್ದು ಹಾಲಾಗ್ತಾ ಉಂಟಲ್ಲ ಒಳಗೆ. ನೀ ಹೇಳಿದ್ದಕ್ಕೆ ವಿರುದ್ಧವಾದ, ನೀನು ನಿರಪರಾಧಿ ಅಂತ ಸ್ಥಾಪಿಸುವುದಕ್ಕೆ ಸಾಧ್ಯವೇ ಇಲ್ಲದ ಸಾಕ್ಷ್ಯ ಉಂಟು ನಮ್ಮಲ್ಲಿ. ಇದೀಗ ಹೇಳಿಕೆಯನ್ನು ಮಾತ್ರ ಆಧರಿಸಿದ ಕೇವಲ ಒಬ್ಬ ಆರೋಪಿಯಾದವನೇ ಅಪರಾಧ ಮಾಡಿಬಿಟ್ಟಿದ್ದಾನೆ, ತಲೆ ಕಡೀರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೇಳಬೇಕಲ್ಲ ನಿನ್ನದೆಂಥದ್ದು. ನೀ ಹೇಳ್ತೀನಿ ನಾನು ನಿರಪರಾಧಿ, ನನ್ನಲ್ಲಿ ಏನೂ ಅಪರಾಧ ಇಲ್ಲ, ನಾನು ನಿರ್ದೋಷಿ ಇದ್ದೇನೆ ಅಣ್ಣ. ಆದರೆ ನಿನ್ನ ವಿರೋಧವಾದ ಸಾಕ್ಷ್ಯಗಳನ್ನು ಗಮನಿಸಿದರೆ ನೀನು ಅಪರಾಧಿಯೇ ಹೌದು ಅಂತ ನಿಸ್ಸಂಶಯವಾಗುವಷ್ಟು ವಿಪುಲವಾಗಿ ಉಂಟು. ಈಗ ನಾ ಕೊಂದದ್ದನ್ನು ಕಂಡವರಿದ್ದಾರ? ಕೊಂದದ್ದು ಹೌದಾ ಗೊತ್ತಿಲ್ಲ ನನಗೀಗ ಕಂಡವರಿದ್ರೆ ಅವ ಸತ್ತದ್ದು ಹೇಗೆ ಅಂತ ಅವರಲ್ಲೇ ಕೇಳುವ ಅಂತಿದ್ದೇನೆ. ನಾನು ಸುಮ್ಮನೆ ತರ್ಕ ಪಂಡಿತ ಅಂತ ಹೇಳಿದ್ದಲ್ಲ, ನಿನ್ನ ದಾರಿ ತಪ್ಪಿಸಲಿಕ್ಕೆ ಬಹಳ ಜಾಣ ನೀನು. ಈಗ ಆದ್ರೆ ಅದಲ್ಲ, ಸಾಕ್ಷ್ಯ ಉಂಟು ಅಂತ ಯಾಕೆ ಹೇಳಿದೆ? ನೀನಲ್ಲದೆ ಬೇರೆಯವರು ಮಾಡಿದ್ದಲ್ಲ ಎನ್ನುವುದಕ್ಕೆ ನಮಗೆ ದೃಢೀಕರಣ ಉಂಟು.
ಅದೇ ದೃಢೀಕರಣ ಆಗಬೇಕಾದ್ರೆ ಪ್ರಬಲ ಸಾಕ್ಷ್ಯ ಅಂತ ನಾವು ಅಂಗೀಕರಿಸಬಹುದು. ಸಾಕ್ಷಿಯನ್ನು ಒಂದು ಕೋಣೆಯೊಳಗೆ ಇಬ್ಬರು ಇದ್ದಾರೆ, ಬಾಗಿಲು ತೆಗೆಯುವಾಗ ಒಬ್ಬ ಸತ್ತಿದ್ದಾನೆ, ಒಬ್ಬ ಜೀವಂತ ಇದ್ದಾನೆ. ಅವನನ್ನು ಕೊಂದದ್ದು ಇವ ಅನ್ನುವುದಕ್ಕೆ ಬೇರೆ ಸಾಕ್ಷ್ಯ ಬೇಕೇನೋ? ಅಷ್ಟು ಪಕ್ಕದಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಕಷ್ಟ. ಯಾಕೆ ಅಂದ್ರೆ ಏನೋ ಅವನಷ್ಟಕ್ಕೆ ಸತ್ತದಲ್ಲ, ಅದನ್ನು ದೃಢೀಕರಿಸಬೇಕು. ಈಗ ಅವನದ್ದೇ ಆದ ಸ್ಥಿತಿಯಿಂದ ಆ ಭವಿಷ್ಯದ ಗತಿಯನ್ನು ಹೊಂದಿ ಸತ್ತದ್ದಲ್ಲ ಅಂತ ದೃಢೀಕೃತ ಆದ್ರೆ ಇವ ಕೊಲೆಗಾರ ಅಂತ ನಿರ್ಣಯಕ್ಕೆ ಬರ್ತದೆ. ಅದು ಉಂಟು ನಮ್ಮಲ್ಲಿ ಅಂತ ನಾ ಹೇಳಿದ್ದು. ಮತ್ತೆ ಆಧಾರವೇ ಇಲ್ಲದೆ ನಿನ್ನನ್ನು ಅಪರಾಧಿ ಅಂತ ಹೇಳಿ ಅಂತದ್ದು ಎಂತದಣ್ಣದು? ನೀನು ಏನೂ ಗೊತ್ತಿಲ್ಲದವಲ್ವಾ? ಹಾಗೆ ಹೇಳಿದಲ್ಲ. ಈ ವಿಷಯದಲ್ಲಿ ಪ್ರಸೇನ ಸತ್ತ ಬಗ್ಗೆ ನನಗೆ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಲ್ವಾ? ಕೆಲವು ದಿನಗಳ ಹಿಂದೆ ಏನು ಮಾಡಿದೆ? ಮಣಿಯನ್ನು ಕೇಳಲಿಕ್ಕೆ ಹೋಗ್ಲಿಲ್ವಾ ನೀನು? ಮಣಿಯ ಸತ್ರಾಜಿತನೊಳೆತಕ್ಕೆ ತನಗೆ ಕೊಡಬೇಕೆನ್ನುತ್ತ ಕೇಳಿದ್ದೆಯ. ನಾನು ಆಗ ಕೇಳಿದ ಪ್ರಶ್ನೆ ಬೇರೆ, ನಿನಗೆ ಅರ್ಥ ಆಗದಿದ್ರೆ ವಿವರಿಸಿ ಹೇಳ್ತೇನೆ. ಏಕೆ ಸತ್ರಾಜಿತನ ಅನುಜನ ಮಡುಹಿದೆ, ಏಕೆ ಸ್ಯಮಂತಕವು ಅಂತ ನಾನು ಕೇಳಿದ್ದು. ಈಗ ಹಾಗೆ ಮಾಡುವಲ್ಲಿ ನಿನ್ನ ಪಾತ್ರ ಉಂಟು ಅನ್ನುವುದಕ್ಕೆ ನಿನ್ನ ಪೂರ್ವವರ್ತನೆ ಆಧಾರ ಉಂಟು ಅಂತ. ಪೂರ್ವವರ್ತನೆ ಏನು? ಸತ್ರಾಜಿತ ಮಣಿಯ ಸಂಪಾದನೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ ನಿನಗೆ? ಅದವ್ರು ಹೇಳಿ ಗೊತ್ತಾಗ. ಹೌದಾ? ಕೇಳಲಿಕ್ಕೆ ಹೋದ್ಯಾ? ಕೇಳಲಿಕ್ಕೆ ಹೋದದ್ದು. ಹೌದಾ? 4 ಜನರನ್ನು ಒಟ್ಟಿಗೆ ಇಟ್ಟುಕೊಂಡು. ಹೌದೌದು. ನಾವು ಏನು ಮಾಡಿದ್ರು ಒಂದು 4 ಜನ ಇದ್ರೆ ಒಳ್ಳೇದಲ್ವ? ಈಗ 4 ಜನ ಇಟ್ಟುಕೊಂಡು ಮಾಡಿದ್ರೆ ಇಷ್ಟೆಲ್ಲ ಬರ್ತದೆ. ನಿನಗೆ ಯಾರಿಲ್ಲದೆ ಮಾಡಿದ್ರೆ ಏನೆಲ್ಲ ಬರ್ತದೆ? 4 ಜನ ಇಟ್ಟುಕೊಂಡು ಹೋಗುವಾಗ, ಹೌದು, ಅದು ಶ್ರೀಮಂತನ ಮನೆಯಲ್ಲಿ ಏನೋ ಕೇಳಲಿಕ್ಕೆ ಹೋಗುವಾಗ ಅವನಿಗೇನು ಕಲ್ಪನೆ ಬಂದಿತ್ತು? ಬೇರೆ ಅವನಿಗೊಂದು ಬೆಳೆದ ಮಗಳು ಇದ್ದಾಳೆ. ನಿನ್ನ ಈ ಪುಂಡು ಹುಡುಗರನ್ನು ಬಾಗಿಲಿನಲ್ಲಿ ನಿಲ್ಲಿಸಿ ನೀನು ಒಳಗೋಗಿ ನನಗೆ ಮಣಿ ನೋಡಬೇಕು ಅಂತ ಹೇಳಿದ್ಯ ಅಂತ. ಹೌದಾ? ಮಗಳಿದ್ದದ್ರಿಂದಲೇ 4 ಜನ ಇಟ್ಟುಕೊಂಡು ಹೋದಿಲ್ಲ, ಇದ್ರೆ ಒಬ್ಬನೇ ಹೋಗ್ತಿರ್ಲಿಲ್ವಾ? ನೀವು ಒಬ್ಬನೇ ಹೋದ್ರಾದ್ರೂ ಆಗ್ತಿತ್ತು ಅಂತ. ಈಗ ಹೋಗಬೇಕಿತ್ತು ಅಂತಲ್ಲ ಹೇಳಿದ್ದು ಅಲ್ಲ. ಈಗ ನೀನು ಹೇಳುದು ಕೇಳಿದ ಮೇಲೆ ನಾವು ನಿರ್ಣಯಿಸುವ ಹೇಗೆ ಹೋದ್ರೆ ಒಳ್ಳೇದಿತ್ತು. ಅಲ್ಲಲ್ಲ, ಅದಲ್ಲ ನಿನ್ನ ಅಪರಾಧಕ್ಕೆ ಹೊಸ ದಾರಿ ತೋರಿಸುವುದಲ್ಲ ನಾನು. ಮತ್ತೆ ಮಣಿಯನ್ನು ಕೇಳಿದ್ದ? ಹೌದಾ? ಮಣಿಯನ್ನು ಕೇಳಿದ್ದ? ಹೌದು. ಕೊಟ್ನಾ? ಇಲ್ಲ, ಕೊಡುವುದಿಲ್ಲ ಅಂತ ಹೇಳಿದ್ದು. ಹೌದು. ಸಾಲ್ದ? ಯಾವುದಕ್ಕೆ? ಅವ ಕೊಡ್ಲಿಲ್ಲ ಎಂಬಲ್ಲಿ ನಿನಗೆ ಅದನ್ನು ಹೊಂದಬೇಕಿತ್ತು ಎಂಬ ಅಭಿಲಾಷೆ ಇತ್ತು ಅನ್ನೋದು ನಿರ್ಣಯ ಅಲ್ವಾ? ಒಂದು ಅಭಿಲಾಷೆ ಇದ್ದದ್ದು ಅಂತ ದೃಢೀಕರಿಸಬಹುದು. ಹಾಗೆ ಕೇಳಿದ ಕಾರಣವೇ ಆ ಮಣಿ ಇಲ್ಲ ಅನ್ನುವಾಗ ಮೊದಲು ಯಾರು ಅದಕ್ಕೆ ಕಣ್ಣಾಕಿದ್ರು ಅವರ ಮೇಲೆ ಸಂಶಯ ಬರುವುದು. ಹೌದಲ್ವ? ನಾ ಹೇಳಿದ್ದ ಅದನ್ನು. ಹೋದೆ, ಮಣಿಯನ್ನು ಕೇಳಿದೆ, ಅವ ಕೊಡ್ಲಿಲ್ಲ. ಈಗ ಏನಾಗಿದೆ? ಬೇಟೆಗೆ ಅಂತ ಹೊರಟ ಪ್ರಸೇನ ಆ ಮಣಿಯನ್ನು ತನ್ನ ಕೊರಳಿನಲ್ಲಿ ಧರಿಸಿ ಹೋಗಿದ್ದಾನೆ ಮಾತ್ರ ಅಲ್ಲ, ಅವನು ಸತ್ತಿದ್ದಾನೆ, ಮಣಿ ಕಾಣೆ ಆಗಿದೆ. ಅದು ಕಾಡಿನಲ್ಲಿ ಎಲ್ಲಿಯೋ ಏನೋ ಆಗಿರ್ಬೇಕಣ್ಣ. ಅದಕ್ಕೆಲ್ಲ ಈಗ ನನ್ನ ತಲೆಗೆ ಹಾಕುದಾ? ನೀ ಕೇಳಿದ್ಯಲ್ಲ? ನಾನೊಂದು ಕೇಳಿದ್ರಿಂದ ಈಗ ಅವ ಎಲ್ಲಿ ಹೋದ್ರು ಏನಾದರೂ ಕೂಡ ಅದು ನಾನೇ. ನೀ ಕೇಳಿದ್ದಿ ಯಾಕೆ? ಆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ನಮ್ಮ ಬುದ್ಧಿವಂತ. ಕೇಳಿದ್ಯಾ? ಈಗ ಆ ಉದ್ದೇಶದ ಕುರಿತಾಗಿ, ಸಂಕಲ್ಪದ ಕುರಿತಾಗಿ ಒಂದು ಕೇಳಿದ್ಯಾಕೆ? ಈಗ ನಿನ್ನಂಥವನಿಗೆ ಮಣಿ ಎಂತದಕ್ಕೆ? ನನಗಾಗಿ ಅಲ್ಲ, ಕೇಳಿದ ಕಾರಣ. ಹೌದು, ಕೇಳಿದ ಕಾರಣ ಅಲ್ಲಿ ಹಾಗಾದ್ರಿಂದ ನಿನ್ನ ಕುರಿತಾಗಿ ನಮಗೆ ಸಂಶಯ ಇರುವುದು. ಆ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ಒಂದು ತಾಳೆ ಹಾಕ್ಲಿಕ್ಕೆ ಬರ್ತದೆ. ಆದ್ದರಿಂದಲೇ ಇಲ್ಲಿ ಇವನೇ ಅಪರಾಧಿ ಅಂತ ಒಂದು ಸ್ಥಿರೀಕರಿಸಿ. ನಿನ್ನ ಹೊಸ ತರ್ಕದಿಂದ ಇದನ್ನ ಯಾರೋ ಬಲವಾದ ಆಧಾರ ಉಂಟು. ನಿನಗೆ ಆಧಾರ ಅಂತ ಈ ತೋರಿಕೆಯದನ್ನು ಮುಂದಿರಿಸಿ ತಮ್ಮ ತರ್ಕದಿಂದ ನಿನ್ನ ತಲೆಗೆಡಿಸಿದವರು ಯಾರೋ ಇದ್ದಾರೆ. ಅವರಿಗೆ ನನ್ನ ತಲೆಗೆ ಇದನ್ನು ಕಟ್ಟುವುದಕ್ಕೆ ಹೊರಟಿದ್ದಾರೆ. ಆದರೆ ಒಂದುಂಟು, ನನ್ನ ತಲೆಗೆ ಇಟ್ಟುಕೊಳ್ಳಿಕ್ಕೆ ನಾ ಮಣಿ ಕೇಳಿದ್ದೇ ಮತ್ತೆ ಆ ಪರಮ ಪಾವನವಾದ
ನಿಜವಾದ ಭಾವನೆಯಿಂದ ನಾ ಮಾಡಿದ ಕೃತ್ಯ ಹೇಗೆ ನನಗೆ ಸುತ್ತಿಕೊಂಡಿತು ನೋಡು. ಅದು ಯಾಕೆ ಮಾಡ್ಲಿಕ್ಕೆ ಹೋಗುದಂತದನ್ನೆಲ್ಲ? ನಾನಾಗಿ ತೊಡಗಿದ್ದ ಅಲ್ಲಣ್ಣ ಇದು. ಮತ್ತೆ ನಾನೆಲ್ಲ ನನ್ನ ಭವನದಲ್ಲೇ ಇದ್ದ ಕಾಲದಲ್ಲಿ ಎಲ್ಲರೂ ನನಗೆ ಬಂದು ಹೇಳಿದ್ರು. ನಿನ್ನ ಭವನದಲ್ಲೇ ನೀನು ಇದ್ಯಲ್ಲ, ಇದ್ದದ್ದರಿಂದ ಅವ್ರು ನನ್ನಲ್ಲಿಗೆ ಬಂದ್ರು. ಬಹುಶಃ ಇಲ್ಲದಿದ್ರೆ ನಿನ್ನಲ್ಲಿಗೆ ನಾನು ಎಂತದ್ದು ವಿಷಯ? ಸೂರ್ಯಮಂಡಲದಿಂದ ಸೌಮ್ಯ ರೂಪವನ್ನು ಪಡೆದು ಆದರೂ ನಮಗೆ ಕಣ್ಣು ಕೋರೈಸುವ ಬೆಳಕನ್ನು ಹೊರಸೂಸ್ತಾ ಸೂರ್ಯದೇವನೇ ಯಾದವೋತ್ಥಾನಕ್ಕಾಗಿ ಅಭಿನಂದಿಸುವುದಕ್ಕೆ ನಿನ್ನೆಡೆಗೆ ಬರ್ತಾ ಇದ್ದಾರೆ ಅಂತ ನಮ್ಮವರು ಬಂದು ಹೇಳಿದ್ರು. ಹೌದಾ? ಸೂರ್ಯನೇ ಇಳಿದು ಬರ್ತಾನೆ ಅಂತ ಹೇಳಿದರೆ ಯಾರಾದರೂ ಒಂದು ವಿಸ್ಮಯ ಹೊಂದುವುದು ಸಹಜ ತಾನೆ. ನನಗೆ ಖಂಡಿತ ಅಸಹಜವಾಗಿ ಅಪ್ರಾಕೃತವಾದ ಈ ಘಟನೆ ಇಲ್ಲಿ ಹೀಗೆ ಘಟಿಸುವುದಕ್ಕಿಲ್ಲ. ಅದು ಸೂರ್ಯನಲ್ಲ, ಸೂರ್ಯ ಮಿತ್ರನದ್ದೇ ಇರಬೇಕು, ಪ್ರಭಾವಳಿ ಅಂತ ಆಡ್ತಾ ನಾ ಬಂದು ಪರಿಶೀಲಿಸಿ ನಮ್ಮವರಿಗೆ ಸ್ಪಷ್ಟೀಕರಿಸಿದೆ. ಇದು ಸೂರ್ಯನಲ್ಲ. ಹತ್ತಿರ ಹೋಗಿ ನಿಂತು ನಿಮ್ಮ ಕಣ್ಣನ್ನು ಕೋರೈಸುವ ಬೆಳಕಿಗೆ ಒಗ್ಗಿಸಿಕೊಂಡು ಸ್ಪಷ್ಟವಾಗಿ ನೋಡಿದ್ರೆ ಅಲ್ಲಿ ಸತ್ರಾಜಿತ ಕಾಣ್ತಾನೆ, ಸೂರ್ಯ ಕಾಣುವುದಿಲ್ಲ. ಸೂರ್ಯ ಕೊಟ್ಟಂತಹ ಮಣಿಯನ್ನು ಧರಿಸಿದ್ದರಿಂದ ಆ ವಿಶೇಷ ತೇಜಸ್ಸು ಅಂತ ಅವರಿಗೆ ಸ್ಪಷ್ಟೀಕರಿಸಿದೆ. ಮಣಿಯ ಪ್ರಖರತೆಯೇ ಸೂರ್ಯನನ್ನೇ ಕಂಡ ಹಾಗೆ ಮಾಡಿತು. ಅವನು ಅದಕ್ಕೆ ಸರಿಯಾಗಿ ಕೊರಳಿಗಿಕ್ಕಿಕೊಂಡು ಆ ಪ್ರಭಾ ಪರಿವೃತನಾಗಿಯೇ ಬಂದ. ಅಲ್ಲ, ಅದು ತಪ್ಪಲ್ಲ, ತಪ್ಪಲ್ಲ ಅವನದ್ದಲ್ವ. ವೈಭವದಿಂದ ಮೆರವಣಿಗೆಯಾಗಿ ಮನೆಗೆ ಕೊಂಡೋದ. ದೇವತಾ ಮಂದಿರದಲ್ಲಿ ಅದಕ್ಕೆ ಸ್ಥಾನ ಕಲ್ಪನೆ ಮಾಡಿ ಅದನ್ನು ಅಲ್ಲಿ ಪ್ರತಿಷ್ಠಿಸಿದ. ಅದು ಸರಿಯೇ. ತನ್ನ ಶ್ರದ್ಧಾ ವಿಶ್ವಾಸಗಳಿಗೆ ಅನುಗುಣವಾಗಿ ಅಲ್ಲಿ ಪೂಜಾದಿಗಳನ್ನು ನಡೆಸುವುದಾಗಿ ಸಂಕಲ್ಪವನ್ನು ಘೋಷಿಸಿದ. ಅನೇಕರು ಬಂದು ಅದನ್ನು ಕಂಡು ಅವನನ್ನು ಹೊಗಳಿ ಅವನ ಪ್ರಾಪ್ತಿಗಾಗಿ ಬೆರಗು ಒಡೆದು ಅವನಿಗೆ ಅನುಗ್ರಹಿಸಿದ ಸೂರ್ಯನಿಗೆ ನಮಿಸಿ ಅಲ್ಲಿಂದ ತೆರಳಿದರು. ದಿನವೊಂದಕ್ಕೆ 8 ಭಾರ ಬಂಗಾರವನ್ನು ಅದು ಸುರಿಸ್ತದೆ ಅಂತ ಪ್ರತೀತಿ. ನಿನಗೆ ಗೊತ್ತುಂಟು, ಲೆಕ್ಕ ಗೊತ್ತಿಲ್ಲದೇನೂ ಅಲ್ಲ. 1 ಭಾರ ಅಂದರೆ 10-12 ಮಣ ಆಗ್ತದೆ. ಹೌದಪ್ಪ. 8 ಭಾರ ಬಂಗಾರವನ್ನು ಪ್ರತಿನಿತ್ಯ ಅದು ಮಳೆಯಂತೆ ಸುರಿಸ್ತದೆ ಅಂತಂದರೆ ಬೆರಗು ಒಡೆಯದವರು ಯಾರಿದ್ದಾರೆ? ಸಮೃದ್ಧಿಗೆ ಸಂಕೇತವಾಗಿರಬಹುದಾದಂತಹ ಅದರ ಮೂಲವೆನಿಸಿರಬಹುದಾದ ಆ ಮಣಿ ದಿನೇ ದಿನೇ ತನ್ನ ಪ್ರಸಿದ್ಧಿಯನ್ನು ವೃದ್ಧಿಸಿಕೊಳ್ತಾ ಇರುವಾಗ ನನಗೆ ಕಂಡಿತು, ಏನು ಹಿರಿಯರ ಬಳಿಯಲ್ಲಿ ಹಿರಿದಾದ ಮಣಿ ತನ್ನ ಹಿರಿಮೆಯನ್ನು ಗರಿಮೆಯನ್ನು ಉಳಿಸಿಕೊಂಡು ಸುರಕ್ಷಿತವಾಗಿ ಇದ್ದರೆ ಒಳ್ಳೆಯದು. ಯಾಕೆ ಅಂದರೆ ಅದು ಇದ್ದಲ್ಲಿ ಕೇವಲ ಬಂಗಾರ ಸುರಿಸಲ್ಪಡ್ತದೆ ಅಂತ ಮಾತ್ರ ಆಗಿದ್ದರೆ ನಾನು ಆಕೃಷ್ಟನಾಗ್ತಿರ್ಲಿಲ್ಲ. ಸುಭಿಕ್ಷೆ ನೆಲೆಯಾಗುತ್ತದೆ, ಕ್ಷಾಮಡಾಮರಗಳು ಬರುವುದಿಲ್ಲ, ರೋಗ ರುಜಿನಾದಿಗಳ ಬಾಧೆ ಇರುವುದಿಲ್ಲ. ಇದೆಲ್ಲ ವೈಶಿಷ್ಟ್ಯ ಆ ಮಣಿಯ ಪಾರ್ಶ್ವ ಪರಿಣಾಮವಾಗಿ ಆನುಷಂಗಿಕ ಪ್ರಯೋಜನವಾಗಿ ಲಭ್ಯವಾಗುವುದರಿಂದ ಇದೀಗ ಒಂದು ಮನೆಯಲ್ಲಿದ್ದರೆ ಇಷ್ಟು ಈಗ ರೋಗ ರುಜಿನಗಳಿಲ್ಲದಂತಹ ಸುಭಿಕ್ಷೆ ನೆಲೆಯಾದ ತಾಣವಾಗುವ ಪ್ರಾಪ್ತಿ ಯಾರಿಗೆ ಬರ್ತದೆ? ಆ ಮನೆಗೆ ಒಡೆಯನಿಗೆ, ಮನೆಯ ಸದಸ್ಯ ಒಳಗೆ ಬರ್ತದೆ. ಒಂದು ರಾಜ್ಯದಲ್ಲಿದ್ದರೆ ಈಗ ರಾಜ್ಯದ ಅಧಿಪತಿಗೆ ಬರ್ತದೆ. ರಾಜ್ಯದ ಒಡೆಯ ಅಂತ ಯಾರನ್ನು ಬಿಂಬಿಸುವುದು ನಾವು? ಯಾರು ಕೇಳಿದ್ರು ಉಗ್ರಸೇನಾಖ್ಯರು ಅಂತಲೇ ಹೇಳುವುದಲ್ವಾ? ಆದ್ದರಿಂದ ಪರಮ ಪಾವನವಾದ ಈ ರತ್ನದ ಪರಮ ಪ್ರಯೋಜನ ಸಮಗ್ರ ಯಾದವ ಕುಲಕ್ಕೆ ಆಗುವಂತೆ ಅವ ಅದನ್ನು ಔದಾರಿಯಾಗಿ ಕೊಟ್ರೆ ಪಡೆದು ಉಗ್ರಸೇನ ಮಹಾರಾಜರಿಗೆ ಹೊಂದಿಸುವ ಅಂತ ಹೋಗಿ ಕೇಳಿದ್ರೆ ಸ್ವಕರ್ಮದಿಂದ ಪ್ರಾಪ್ತಿಯಾದಂತಹ ಈ ವೈಶಿಷ್ಟ್ಯವನ್ನು ನಾನು ಯಾರಿಗೆ ಕೈವರ್ತಿಸುವುದಕ್ಕೆ ಒಡಂಬಡುವುದಿಲ್ಲ, ನೀನು ಅದನ್ನು ಕೇಳುವುದೇ ಬೇಡ ಅಂತ ಮುಖ ತಿರುಗಿಸಿದ. ತಪ್ಪು ಅಂತ ಹೇಳಲಿಕ್ಕಿಲ್ಲ. ನನ್ನಲ್ಲಿ ನಿಜವಾಗಿ ಅವ ಅಷ್ಟು ನಿಷ್ಠುರವಾಗಿ ಮಾತಾಡಿದ್ದೇ ಇಲ್ಲ ಇದು ತನಕ. ಆದರೆ ಈ ಪ್ರಕರಣದಲ್ಲಿ ಆ ಮಣಿ ಆ ಮಾತನ್ನು ಹೇಳಿಸಿತು ಅಂತಾದಾಗ ಇದ್ದ ಸಂಬಂಧ ಕೆಡುವುದು ಬೇಡ ಅಂತ ಆ ಪ್ರಸ್ತಾವವನ್ನು ಅಲ್ಲೇ ಕೈಬಿಟ್ಟು ನಾ ಮರಳಿ ಬಂದಿದ್ದೇನೆ. ಇದಿಷ್ಟು ನಡೆದದ್ದು. ಇದನ್ನೇ ಈಗ ಹವಣಿಸಿ ಇದನ್ನು ಅರಿತವರು ಅನೇಕರಿದ್ದಾರೆ. ನಾ ಹೋದದ್ದನ್ನು, ಹೊರಗೆ ನಿಲ್ಲಿಸಿದ್ದನ್ನು, ಜನರನ್ನು ಒಳಗೆ ಹೋಗಿ ಅಪೇಕ್ಷೆ ಮಂಡಿಸಿದ್ದು, ಬರಿಗೆಯಲ್ಲಿ ಮರಳಿದ್ದು, ಇದು ನನ್ನ ಆಪ್ತವರ್ಗಕ್ಕೆ ಅರಿತು ಅದು ಯಾದವರಿಗೂ ಈಗ ಪ್ರಚುರವಾಗಿರಬಹುದಾದ ವರ್ತಮಾನವಾಗಿರುತ್ತಾ ಅದನ್ನು ಯಾರೋ ನಿನ್ನ ಕಿವಿಗೆ ತುಂಬಿ ಹಿಂದೆ ಹೀಗೆ ಕೇಳಿದ್ರಿಂದ ಈಗ ಕೊಂದಿದ್ದಾನೆ ಅಂತ ನಿರ್ಣಯಕ್ಕೆ ಬಂದಿದ್ದಾರೆ. ಈಗ ನಾನು ನಿಜವಾಗಿ ಕೇಳೋ, ಹಿಂದೆ ಕೇಳಿದ್ದೇನೆ ಅಂತ ಮಾತ್ರ ನಂಬಿಕೊಂಡು ಪ್ರಸೇನ ಕಾಣದಿದ್ದಾಗ ನಾನು ಕೊಂದಿದ್ದೇನೆ ಅಂತ ನಿರ್ಣಯಿಸಿದ್ದಾದ್ರೆ, ಅಣ್ಣ ನಾಳೆ ಪ್ರಸೇನ ಎದ್ದು ಬಂದ್ರು ಬಂದಾನು, ಈಗ ಯೋಚನೆ ಮಾಡು, ನಾನು ಕೊಲ್ಲೇ ಇಲ್ಲ, ನಾನೇ ಕೊಂದದ್ದು ಅಂತ ನೀನು ನಿರ್ಣಯಕ್ಕೆ ಬಂದು ಅವ ಸತ್ತದ್ದನ್ನು ನಿರ್ಣಯಿಸಿದ್ರೆ, ಅವ ಸತ್ತದ್ದನ್ನು ನೋಡಿದ್ರೆ ಕೊಂದದ್ದು ಯಾರು ಅಂತಲೂ ನೋಡಿದವರು ಇರಬೇಕು. ಈಗ ಅವ ಸತ್ತದ್ದನ್ನು ನೋಡದೆ ಕೊಂದದ್ದು ನಾನು ಎಂಬುದರಿಂದ ಅವ ಸತ್ತಿದ್ದಾನೆ ಅಂತ ನಿರ್ಣಯಿಸಿದ್ರೆ ಪ್ರಸೇನ ನಾಳೆ ಎದ್ದು ಬಂದ್ರೆ ನಿನ್ನ ಹೊರತು ಬೇರೆ ಯಾವನೇ ಒಬ್ಬ ಅಪರಾಧಿಯಾಗಿ ಎದುರು ನಿಲ್ತಿದ್ರು ನಿನ್ನ ಸಹಾಯ ತೆಕ್ಕೊಂಡೇ ವಿಚಾರಿಸುವಷ್ಟು ಆಕರ್ಷಕವಾಗಿ ವಿಷಯ ಮಂಡನೆ ಉಂಟು. ಅಲ್ಲ, ನೀನು ಹೇಳಿದ ವಿಷಯವನ್ನು ಈಗ ನನಗೆ ಸಂಬಂಧಿಸಿದ ಮಾತು ಸೊಗಸಾಗಿ ಉಂಟು, ನಿನ್ನ ತರ್ಕವು ಸಮಂಜಸವಾಗಿ ಉಂಟು, ನಿನ್ನ ವಾದವು ಒಪ್ಪುವ ಹಾಗೆ ಉಂಟು. ಒಪ್ಪಿ ಬಿಡೋಣ? ಆಗುವುದಿಲ್ಲ. ಯಾಕೆ? ಯಾಕೆ ಆಗುವುದಿಲ್ಲ? ಯಾಕೆ? ವಾದಿಸುತ್ತಿರುವವನ
ಪೂರ್ವ ಚರಿತ್ರೆ ಏನು ಅಂತ ನೋಡಬೇಡ. ಅದೀಗೇನಾಯ್ತು? ಕೃಷ್ಣ, ಅಣ್ಣ, ನಿನ್ನ ಹೇಳಿಕೆಯೇ ನನಗೆ ವಿಶ್ವಾಸಾರ್ಹವಲ್ಲ. ನಿನ್ನ ಸಂಬಂಧದ ವಿಷಯ ಬೇರೆ. ಒಬ್ಬ ವಿಚಾರಣೆ ಮಾಡುವಾಗ ನಾನು ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಬೇಕಾದವನೇ ಹೊರತು ನನ್ನ ತಮ್ಮ ಇವ ಹೇಳಿದ್ರಲ್ಲಿ ಎಲ್ಲಿಯೋ ಒಂದು ಸಂದೇಹಕ್ಕೆ ಆಸ್ಪದ ಉಂಟು, ಆದ ಕಾರಣ ಇವ ನಿರಪರಾಧಿ ಇದ್ದಾನು ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗುವುದು. ಬೇಡ ಬೇಡ, ವಸ್ತುನಿಷ್ಠ ನಿರ್ಣಯವೇ ಆಗಲಿ. ಈಗ ಒಬ್ಬನ ಹೇಳಿಕೆಯನ್ನು ನಾವು ಆಧರಿಸಿ ಇವ ಅಪರಾಧಿ ಹೌದೋ ಅಲ್ವೋ, ಅಲ್ಲ ಅವ ಹೇಳಿದ್ದು ಸುಳ್ಳೋ ಸತ್ಯವೋ, ಹೀಗೆ ನಿರ್ಣಯಕ್ಕೆ ಬರಬೇಕು ಅಂತಾದ್ರೆ ಅವನ ಪೂರ್ವ ಚರಿತ್ರೆ, ವಿಶೇಷತಃ ಅವನ ಚಾರಿತ್ರ್ಯ ಏನು ಅದನ್ನು ಆಧರಿಸ್ತೇವೆ. ಒಬ್ಬ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಏನೋ ಒಂದು ಹೇಳಿದೆ. ಇವ ಸತ್ಯವನ್ನೇ ಹೇಳಿಕೊಂಡಿದ್ದವ ಇಲ್ಲಿಯವರೆಗೆ, ಇಷ್ಟವರೆಗೆ ಸುಳ್ಳು ಹೇಳಲಿಲ್ಲ. ಆದ ಕಾರಣ ಇವ ಹೇಳುವುದು ಸತ್ಯ ಇದ್ದೀತು ಅಂತ ತಿಳಿಲಿಕ್ಕಾಗ್ತದೆ. ಅಣ್ಣ, ನಿನ್ನಲ್ಲಿ ನಾನು ಸುಳ್ಳು ಹೇಳಿದ್ದೇನಾ? ಅದಲ್ಲ ನೀನು ನಡುವೆ ಯಾಕ ಅದೇ ನಿನ್ನಲ್ಲಿ ಅಲ್ವ ಮಾತಾಡುದು. ಈಗ ನಾನು ಊರಲ್ಲಿ ಹೇಗೆ ಇರಲಿ, ನಿನ್ನಲ್ಲಿ ಸುಳ್ಳು ಹೇಳಿದ್ದೇನೆ? ಇಲ್ಲೋ, ನಾ ಯಾಕೆ ಹೇಳ್ತೇನೆ ಅಂತ ಪೂರ್ಣ ಹೇಳಲಿಕ್ಕೆ ಬಿಡು. ಇಲ್ಲದಿದ್ರೆ ಏನಾಗ್ತದೆ, ನಾನು ಹೇಳಲಿಕ್ಕೆ ಇರುವುದು ಅಲ್ಲಿ ಉಳಿತದೆ, ಹೇಳಿದ್ದೆ ಸತ್ಯ ಆಗಿ ಬಿಡ್ತದೆ. ಸುಳ್ಳು ಹೇಳುವವರು ಮಾಡುವ ದೊಡ್ಡ ಬುದ್ಧಿವಂತಿಕೆ ಅಂತದ್ದು ಗೊತ್ತುಂಟ? ಸತ್ಯ ಹೇಳುವವರು ಮಾತಾಡಿದಾಗ ಮಾಡು. ಬೇಡ, ಸತ್ಯಕ್ಕೂ ನಿನ್ನ ಮನದಲ್ಲಿರುವುದು ಏನು ಅಂತ ತಿಳಿಯುವ. ಈಗ ನಾ ಕದ್ದಿದ್ದೇನೆ ಅಲ್ಲ ಇಲ್ಲ, ಈ ಹೇಳಿಕೆಯನ್ನು ಆಧರಿಸಿ ಇದು ಇರಬಹುದು ಅಂತ ನಾವು ತಿಳಿಯುವುದು ಯಾವಾಗ? ಆ ಕಳ್ಳತನದ ಆರೋಪ ಬಂದವನಿಗೆ ಇಲ್ಲಿಯವರೆಗೆ ಕದ್ದ ಇತಿಹಾಸ ಇಲ್ಲ ಅಂತಾದ್ರೆ, ಯಾವಾಗಲೂ ಸಣ್ಣದ ಪುಟ್ಟದ ದೊಡ್ಡದ ಕದೀತಾ ಇರುವವ ನಾ ಕದೀಲೇ ಇಲ್ಲ, ಯಾರಾದ್ರೂ ನಂಬಲಿಕ್ಕುಂಟ? ಅಲ್ಲ, ನಾ ಹೇಳುವುದು ಹೀಗುಂಟು, ಇದು ಸತ್ಯ, ಸತ್ಯ ಹೇಳಿದವನಿಗೆ ಮೌಲ್ಯ ಬರ್ತದೆ. ಇಲ್ಲ, ಯಾವಾಗಲೂ ಸುಳ್ಳು ಹೇಳಿಕೊಂಡಿದ್ದದ್ದು. ನಮಗೂ ಅನುಭವ ಉಂಟು ಅಂತಾದ್ರೆ ಇವ ಹೇಳಿದ ಸುಳ್ಳು, ಆಗ ನಂಬಲಿಕ್ಕಾದೀತ? ಯಾಕೆ ಹೇಳಿದೆ, ಜಾರ ಚೋರತ್ವಗಳು ನಿನ್ನಲ್ಲಿ ಮಾರಿಹುದು, ಬೇರೆಯವರಲ್ಲಿ ಇರುವುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ನಿನ್ನಲ್ಲೇ ಸಂಗ್ರಹ ಉಂಟು. ಯಾವುದು? ಜಾರತನ, ಚೋರತನ, ಸುಳ್ಳು. ಯಾಕೆ ನನಗೆ ಅನುಭವ ಇಲ್ಲದೆ ಇದ್ದದ್ದು ಇದು. ನೀ ಕದ್ದದ್ದಕ್ಕೆ ಅನೇಕ ಪ್ರಕರಣದಲ್ಲಿ ನಾನೇ ಸಾಕ್ಷಿ. ಹೌದಪ್ಪ. ಮತ್ತು ಕದೀಲಿಲ್ಲ ಅಂತ ಹೇಳಿದವನು ನೀನು, ಅದಕ್ಕೂ ಸಾಕ್ಷಿ. ಅಮ್ಮ, ನಾನು ಬೆಣ್ಣೆ ಕದ್ದಿಲ್ಲ, ಮತ್ತೆ ತಿಂದದ್ದು ಯಾರು? ಇದು ಬಲಭದ್ರನ ಮುಸುಡಿಗಲ್ವ ತಿಕ್ಕುವುದು ನೀನು ತಂದದ್ದನ್ನೆಲ್ಲ. ನಿನ್ನ ಅಪವಾದ ಹೊರಲಿಕ್ಕೆ ನಾನು, ಮಾಡುವುದೆಲ್ಲ ನೀನು. ಏನು ಮಾಡಿ ಸಾಯುವ? ನನಗೊಂದು ಮಮಕಾರ, ನನ್ನ ತಮ್ಮ. ಮತ್ತೆ ದೇವರು ಅಂತ ಬೇರೆ, ದೇವರು ತಮ್ಮ ಆಗಿದ್ದಾನೆ, ನನ್ನ ಭಾಗ್ಯ ದೊಡ್ಡದಲ್ವ? ಹೀಗೊಂದು ಭ್ರಮೆ ನನ್ನ ಮನಸ್ಸನ್ನು ಆವರಿಸಿ ನೀ ಮಾಡಿದ ಬೇಡದೇ ಇದ್ದದನ್ನೆಲ್ಲ ಒಳ್ಳೇದು ಅಂತ ಸಮರ್ಥಿಸುವಲ್ಲಿವರೆಗೆ ಬಂದು ಹೋಯ್ತು. ಆದರೆ ಇದು ಇನ್ನೊಬ್ಬರಿಗೆ ಬಾಧಕವಾದ ಪ್ರಕರಣ. ಇದು ನ್ಯಾಯ ವಿಚಾರಣೆ ಆದ ಕಾರಣ ಅಪರಾಧಿಯಾಗಿ ನಿಂತವನ ಪೂರ್ವ ಚರಿತ್ರೆ ಏನು? ನೀ ಸುಳ್ಳು ಹೇಳುವವ, ಮಣ್ಣು ತಿಂದು ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳಿದವ ನೀನು, ಹೌದಲ್ಲ? ನಾನು ನೋಡಿದ್ದೇನೆ ಮುಷ್ಟಿ ಮಣ್ಣು ತಿಂದದ್ದು. ನಿನಗೇನು ತಿನ್ಲಿಕ್ಕಿಲ್ಲದೆ ತಿಂದದ್ದ ನೀನು? ಏನಲ್ಲ, ಬಡತನ, ಅನ್ನಕ್ಕೆ ಗತಿ ಇಲ್ಲ, ಮಣ್ಣು ತಿಂದ್ರೆ ಒಪ್ಪುವ. ಎಷ್ಟೋ ಮಂದಿಗೆ ಅನ್ನ ಇಲ್ಲದೆ ಇದ್ರೆ ಮಣ್ಣು ತಿನ್ಬೇಕಾಗ್ತದೆ. ಆದ್ರೆ ನೀನು ಹಾಗಲ್ಲ, ಹೊಟ್ಟೆ ತುಂಬ ಅಮ್ಮ ಕೊಟ್ಟರು ಮಣ್ಣು ತಿಂದವ. ಕೃಷ್ಣ, ನೀ ಮಣ್ಣು ತಿಂದಿದ್ದು? ಇಲ್ಲ, ನಾನು ತಿನ್ನಲಿಲ್ಲ, ನನ್ನ ಎದುರೇ ಸುಳ್ಳು ಹೇಳಿದ್ದಿ. ಹಾಗಾದ್ರೆ ಕದಿಲಿಲ್ವಾ? ಕದ್ದದ್ದಕ್ಕೆ ಸಾಕ್ಷಿ ಉಂಟು. ಸುಳ್ಳು ಹೇಳಿಲ್ವಾ? ಸುಳ್ಳು ಹೇಳಿದ್ದಕ್ಕೂ ಸಾಕ್ಷಿ ಉಂಟು. ಮತ್ತೆ ಇನ್ನೊಂದನ್ನು ನಾನು ಆಕ್ಷೇಪಿಸುವುದಿಲ್ಲ, ಯಾಕಂದ್ರೆ ಈ ಪ್ರಕರಣಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ನಿನ್ನ ಪೂರ್ವ ಚರಿತ್ರೆಯಲ್ಲಿ ಉಂಟು. ನೀನು ಕಳ್ಳನು ಸುಳ್ಳನು ಆಗಿರುವುದರಿಂದ ಅಣ್ಣ ನಾನು ನಿರಪರಾಧಿ ಇದ್ದೇನೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ನಂಬುದಾಗೆ. ನೋಡು, ಆಲೋಚನೆ ಮಾಡು. ಮೊದಲು ಸತ್ರಾಜಿತನ ಮನೆಗೆ ಹೋಗಿದ್ದಿ, ಆ ಮಣಿ ತನಗೆ ಬೇಕು ಅಂತ ಕೇಳಿದ್ದಿ, ಅವ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಅವನ ತಮ್ಮ ಮಣಿಯನ್ನು ಕಟ್ಟಿಕೊಂಡು ಹೋದವ ಸತ್ತಿದ್ದಾನೆ, ಮಣಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ನೀನು ಹೇಳ್ತೀಯ ಅಣ್ಣ ನಾನು ಏನು ಅಂಥದ್ದು ಮಾಡಲಿಲ್ಲ, ಯಾಕೆ ಮೊದಲು ತುಂಬ ಸುಳ್ಳು ಹೇಳಿದವ. ಈಗ ಸುಳ್ಳನ್ನು ಸತ್ಯವಾಗಿ ಹೇಳೋದು ಹೇಗೆ ಅನ್ನುವ ಕಲೆಯೂ ನಿನಗೆ ಗೊತ್ತುಂಟು. ಕೆಲವು ಸಲ ನಿನ್ನ ನಂಬಲಿಕ್ಕೆ ಆಗೋದಿಲ್ಲ, ನೀ ಹೇಳಿದ ಸುಳ್ಳನ್ನೇ ಸತ್ಯ ಅಂತ ಮಾಡ್ಲಿಕ್ಕೆ ಉಂಟು ನೀನು. ಹಾಗಾಗಿ ಕೃಷ್ಣ, ನಿನ್ನ ಈ ಪೂರ್ವ ಚರಿತ್ರೆ, ಪೂರ್ವ ಪ್ರಕರಣ ಎರಡೂ ನಿನ್ನನ್ನು ಅಪರಾಧಿ ಅಂತ ತೋರಿಸ್ತಾ ಉಂಟು. ನಾನೇನು ಮಾಡಿ ಸಾಯಲೀಗ? ಅಣ್ಣ, ನನ್ನ ಪ್ರಾಮಾಣ್ಯದ ಕುರಿತಾಗಿಯೇ ಪ್ರಶ್ನಾರ್ಹತೆ ಉಂಟು ಅಂತ ನೀನು ಆಡಿದ ಮೇಲೆ ಚಾರಿತ್ರ್ಯ ಹಾಗುಂಟು. ಬಾಲ್ಯದಲ್ಲಿ ಮಾಡಿದಂತಹ ಜಾರತ್ವವೋ ಚೋರತ್ವವೋ ಅದನ್ನು ಯಾವುದನ್ನು ಈಗ ನಾನು ನಿರಾಕರಿಸುವುದಿಲ್ಲ. ಆದರೆ ಒಂದುಂಟು,
ಕಂಸವಧ ನಂತರದಲ್ಲಿ ನಾವು ವರ್ತಿಸಿದ ವಿಧಾನಕ್ಕೂ ನಮ್ಮ ವರ್ತನಾ ವಿಧಾನಕ್ಕೂ ಅದರ ಪೂರ್ವದ ನಮ್ಮ ನಡವಳಿಕೆಗೂ ಇರುವ ಅಂತರ ಏನು ಅಂತ ನಾವು ವಿವರಿಸಿ ನೀ ತಿಳಿಯಬೇಕಾಗಿ. ಹೌದು. ಕೈಯಲ್ಲಿ ಆಯುಧ ಬಂದ ಮೇಲೆ, ಕೊಳಲು ಕೆಳಗಿಟ್ಟ ಮೇಲೆ ನಾವು ಉಳಿದವರನ್ನು ಗೋಳ ಆಡಿಸಿದ್ದಿಲ್ಲ. ಉಳಿದವರ ಗೋಳನ್ನು ನಿವಾರಿಸುವುದಕ್ಕೆ ಹೇಗೆ ಪ್ರವೃತ್ತರಾಗುವುದಕ್ಕೆ ಆಡಿಸಿದ್ದಿಲ್ಲ, ಆಲಿಸಿದ್ದುಂಟು. ಆಲಿಸಿ ಅದಕ್ಕೆ ನಿವಾರಿಸುವುದಕ್ಕೆ ಹೇಗೆ ಪ್ರವೃತ್ತರಾಗಬೇಕೋ ಹಾಗೆ ಮುನ್ನಡೆದದ್ದುಂಟು. ಆದರೆ ಈಗ ಸಮಗ್ರವಾಗಿ ಏಕಘಟಕವಾಗಿ ನನ್ನ ವ್ಯಕ್ತಿತ್ವವನ್ನು ಕಾಣ್ತಾ, ಹಿಂದೆ ಆರೋಪ ಹೊತ್ತವನೇ ಈಗಲೂ ಆರೋಪ ಹೊತ್ತದ್ದರಿಂದ ಪೂರ್ವ ಚಾರಿತ್ರ್ಯ ಅದೇ ಗೊತ್ತಾಯಿತು. ಅಣ್ಣ, ಶಾಸನ ಮಾಡ್ತಾ ಮಾರ್ಗದರ್ಶನ ಮಾಡುವ ನಿನ್ನನ್ನು ನನಗೆ ಮಾರ್ಗದರ್ಶಕ ಅಂತ ನಾನು ಎಷ್ಟು ಪ್ರಾಮಾಣಿಕವಾಗಿ ಒಪ್ಪಿದ್ದೇನೆ ಅಂದರೆ, ನೀನು ಅದಕ್ಕೆಲ್ಲ ನನ್ನನ್ನು ಮಾರ್ಗದರ್ಶಕ ಮಾಡಬೇಡ. ಅದಕ್ಕೆ ಮಾತ್ರ ಅಲ್ಲಣ್ಣ, ಬದುಕಿಗೆ ಹೌದು, ಬದುಕಿಗೆ ಒಪ್ಪಿ ನಾನು ಆಡ್ತಾ ಇರುವುದು. ಯಾಕೆ ಅಂದರೆ, ಹುಟ್ಟಿದ ಶಿಶುಗಳನ್ನೆಲ್ಲ ಕೊಂಡು ಹೋಗಿ ಕೊಟ್ಟಾಗ 7 ಪರ್ಯಂತ ನನಗೆ ಗೋಚರ ಇಲ್ಲ ಅಂತ ಆಡಿದಂತಹ ಕಂಸನೇ ಮತ್ತೆ ತಿಳಿದವರು ಬಂದು ಹೇಳಿದಂತಹ ಮಾತಿನ ಕುರಿತಾದ ತಿಳಿವನ್ನು ಸರಿಯಾಗಿ ಹೊಂದದೆ ಮರಳಿ ಕರೆಸಿಕೊಂಡು ಒಂದೊಂದನ್ನೇ ಹೊಡೆದು ಕೊಂದ. ಆದರೆ ನನಗಿಂತ ಪೂರ್ವದಲ್ಲಿ ನನ್ನ ಅಮ್ಮನ ಗರ್ಭಕ್ಕೆ ಬಂದು ಗರ್ಭ ಸಂಕರ್ಷಣವಾಗಿ ರೋಹಿಣಿ ಜಾತನಾಗಿ ನೀವು ಉದಿಸಿ ಬಂದವರು. ಗರ್ಗ್ಯಾದಿ ಮುನಿಗಳು ನಾಮಕರಣ ಮಾಡುವಾಗ ಇದು ಹೀಗೀಗೆ ಆದದ್ದು ಅಂತ ಹೇಳಿದ ಮೇಲೆ ಎಲ್ಲರೂ ಇದನ್ನು ಅರಿತದ್ದು. ಗರ್ಭ ಸಂಕರ್ಷಣದಿಂದ ನೀ ಸಂಕರ್ಷಣ ಎಂಬ ಅಭಿಧಾನವನ್ನು ಹೊಂದಿದೆ. ಹಾಗಾದರೆ ನನ್ನಿಂದ ಪೂರ್ವದಲ್ಲಿ ಹುಟ್ಟಿದವರೆಲ್ಲ ಅಳಿದರೂ ಕೂಡ ಪೂರ್ವದಲ್ಲೇ ಉದಿಸಿದಂತಹ ನೀನು ಉಳಿದು ಜನಿಸಿ ಬೆಳೆದೆ ಯಾಕೆ ಅಂತ ಕೇಳಿದರೆ, ನನಗೆ ಮಾರ್ಗದರ್ಶನ ಮಾಡುವುದಕ್ಕೆ ಅಂತ ನಾ ಪ್ರಬಲವಾಗಿ ನಂಬುತ್ತೇನೆ. ಮಾರ್ಗದರ್ಶಕನಾಗಿ ನಿನ್ನನ್ನು ನನಗೆ ಉಳಿಸಿಕೊಟ್ಟದ್ದು ನಮ್ಮ ತಂದೆ ತಾಯಂದಿರು ಅಂತಲೂ ನಾ ಶ್ರದ್ಧೆಯಿಂದ ನಂಬುತ್ತೇನೆ. ಅಲ್ಲ, ಹೌದಯ್ಯ, ಮಾಡಿದ ಅಪರಾಧದ ಬಗ್ಗೆ ಬಾಯಿ ಬಿಡುವುದಿಲ್ಲ. ನಾನು ಒಪ್ಪಿದ್ದಕ್ಕೆ ನಿಷ್ಠನಾಗಿ ಅದನ್ನೇ ಪ್ರಮಾಣವಾಗಿಸ್ತಾ ಹೇಳೋ ಏನು, ಜನನಿ ಜನಕರ ಮೇಲೆ ಆಣೆ ಇಟ್ಟ ಆಡ್ತೇನೆ ನನ್ನ ಜನನಿ ಜನಕರ
ಅನುಮಾನ ಅಗ್ರಜ ಎನಗೆ ಗೋಚರವಿಲ್ಲ ದುರುಳಾಗತ್ಯಗಳಿಗೆ ಮನವ ಕೊಟ್ಟಿನಾನೆಂದಿಗಾದರೂ ತಿಳಿಸಬೇಕು ಅಗ್ರಜ ಜನನಿ ಜನಗರಾಣೆ ಕೇಳು ಆ ಮಣಿಯು ಪ್ರಸೇನ ಮಾತಿಗಳು ಅಣ್ಣ ಅಣ್ಣ ಕೃಷ್ಣ, ಪ್ರಸೇನನ ವಾರ್ತೆಯ ಕುರಿತಾಗಿ ಮಣಿಯ ಕುರಿತಾಗಿಯೇ ಈಗ ಸತ್ಯ ನಿಷ್ಕರ್ಷೆಯಾಗಬೇಕು ಅಂತ ನೀ ಕೇಳ್ತಾ ಇರುವುದಾದರೆ, ಜನ್ಮಕ್ಕೆ ಕಾರಣರಾಗಿ ನನ್ನನ್ನು ಹೊಂದಲೇಬೇಕು ಅಂತ ಅವಿರತವಾಗಿ ತಪ್ಪಿಸಿ ತಮ್ಮ ಕಷ್ಟ ನಷ್ಟಗಳನ್ನು ಮರೆತು ನನ್ನನ್ನು ಹೊಂದಿದ್ದರಿಂದ ಬದುಕಿನ ಧನ್ಯತೆಯನ್ನು ಅನುಭವಿಸಿದ ತಂದೆ ತಾಯಂದಿರ ಪಾದದಾಣೆಯಾಗಿ ಆಡ್ತೇನೆ. ಪ್ರಸೇನನ ವಾರ್ತೆ, ಮಣಿ, ಅದರ ವಿಚಾರ ಅದೀಗ ಎಲ್ಲಿದೆ ಎಂಬ ವಿಚಾರ ನನಗೆ ಗೋಚರವಿಲ್ಲ. ನನ್ನ ಕಣ್ಣೆದುರಿಗೆ ಅದು ಇಲ್ಲ. ನಾ ಕಣ್ಣಾರೆ ಅದನ್ನು ಕಂಡದ್ದಿಲ್ಲ. ಅದೆರಡನ್ನು ಈಗ ನೀನು ಆಡ್ತಾ ಇದ್ದಿ. ಪೂರ್ವದಲ್ಲೇ ಬೇಕೆನಿಸಿದ್ದನ್ನು ಕದ್ದು ಆರೋಪ ನಿರಾಕರಣೆ ಮಾಡಿದವನು, ಅಪವಾದ ನಿವಾರಣೆಯನ್ನು ಮಾಡಿಕೊಂಡವನು, ಸುಳ್ಳನ್ನೇ ಸತ್ಯವಾಗಿಸಿಕೊಂಡವನು, ಸತ್ಯವನ್ನು ಸುಳ್ಳು ಅಂತ ಸಾಧಿಸಿಕೊಟ್ಟವನು ಅಂತ. ಅಣ್ಣ, ನಾ ಸುಳ್ಳಾಡಲಿಲ್ಲ ಅಂತ ಆಡುವುದಿಲ್ಲ, ಹೇಳಿದ್ದೆಲ್ಲ ಸತ್ಯ ಅಂತ ಸಾಧಿಸುವುದೂ ಇಲ್ಲ. ಆದರೆ ವಿಶಾಲ ಅರ್ಥದಲ್ಲಿ ಈಗ ಗುರು ಸಮ್ಮುಖದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಹಂತದ ಪ್ರವೃದ್ಧಿಯನ್ನು ನಾವು ಸಂಸ್ಕಾರದಲ್ಲಿ ವ್ಯಕ್ತಿತ್ವದಲ್ಲಿ ಹೊಂದಿದ್ದೇವೆ ಅಂತ ನಂಬಿದೆ. ಈ ಹಂತದಲ್ಲಿ ಹೇಳು, ಸರ್ವ ಜನರಿಗೆ ಹಿತವಾದದ್ದನ್ನಲ್ಲೋ ಸತ್ಯ ಅಂತ ನಾವು ಮಾನಿಸುವುದು. ಅನೇಕರಿಗೆ ಹಿತವಾಗಬಹುದಾದದ್ದನ್ನು ನಾನು ಸುಳ್ಳಾಗಿ ಆಡಿದ್ದಿರಬಹುದು. ನೀನೇ ಯೋಚಿಸು. ನಾ ಕದ್ದಂತಹ ಬೆಣ್ಣೆಯಾಗಲಿ ಮೊಸರಾಗಲಿ ಹಾಲಾಗಲಿ ಅನೇಕರು ಕದೀಬೇಕು ಅಂತ ಹಂಬಲಿಸಿದ್ದನ್ನೇ ನಾ ಹೊಂದಿದ್ದಲ್ವೋ. ಈಗ ನಾ ಕದಿಯದಿದ್ದರೆ ಬೇಸರ ಆಗೊಳ್ಳುವವರ ಮನಸ್ಸನ್ನು ರಮಿಸುವುದಕ್ಕಾಗಿ ತಣಿಸುವುದಕ್ಕಾಗಿ ನಾ ಕದೀತಾ ಇದ್ದದ್ದಲ್ವೋ. ನಾನೀಗ ಮಣ್ಣು ತಿಂದಿದ್ದೇನೆ ಅಂತ ನೀ ಹೇಳಿದಾಗಲು ಬಾಯಿ ತೆರೆಸಿದ ಅಮ್ಮನಿಗೆ ಬಾಯಿ ತೆರೆಯುವುದಿಲ್ಲ ಅಂತ ನಾನು ಹಠ ಮಾಡಿ ಕುಳಿತನ. ಬಾಯಿ ತೆರೆಗೆದು ಕಂಡದ್ದರಿಂದ ಅವಳ ತಲೆ ತಿರುಗಿತು ಎಂಬುದರಿಂದ ನಾ ತೋರ್ಲಿಲ್ಲ, ಸತ್ಯವನ್ನು ನಿರಾಕರಿಸಿದೆ ಅಂತ ಅರ್ಥವ. ಅಲ್ಲಿ ಕಂಡದ್ದರಲ್ಲಿ ಮಣ್ಣಿಲ್ಲ ಅಂತ ಹೇಳ್ತೀಯ ನೀನು. ನಾ ನಿರಾಕರಿಸಿದ್ದಿಲ್ಲ ಅಣ್ಣ, ನಿವಾರಿಸುವುದೂ ಇಲ್ಲ. ಸರ್ವ ಜನರಿಗೆ ಹಿತವಾಗಬಹುದಾದಂತೆ ನಾನು ಆಡುವಾಗ ಕೆಲವರಿಗಾದರೂ ಅದು ಸುಳ್ಳು ಅಂತ ಕಂಡದ್ದಿರಬಹುದು. ಆದರೆ ನಿರ್ಣಾಯಕವಾಗಿ ಯಾರದ್ದೋ ಪ್ರಾಣಹಾನಿ ಮಾಡುವಾಗ, ಇನ್ಯಾರದ್ದೋ ವಸ್ತುವನ್ನು ನಾವು ತರುವಾಗ ದುರುಳತನದಿಂದ ಪ್ರವೃತ್ತನಾದದ್ದಕ್ಕೆ ಒಂದು ಉದಾಹರಣೆ ನೀ ಕೊಡಬಲ್ಲೆಯ? ನನ್ನ ಪೂರ್ವ ಚಾರಿತ್ರ್ಯವನ್ನೇ ನೀನು ಅನ್ವೇಷಿಸಿ ಹೇಳು. ದುರುಳತನದಿಂದ ಒಬ್ಬನ ಪ್ರಾಣಹಾನಿಯಾದರೂ ಸ್ವಾರ್ಥ ಸಾಧನೆಯಾಗಬೇಕು ಅಂತ ಹಂಬಲಿಸಿ ನಾ ಏನನ್ನಾದರೂ ಹೊಂದಿದ್ದುಂಟೋ? ನಾ ಕೊಂದದ್ದುಂಟು ಅನೇಕರನ್ನು. ಆದರೆ ನಾನು ಕೊಂದವರ ಶವ ಬಿದ್ದಾಗ ಸಜ್ಜನರಾದವರು ಅವರ ದುರುಳತ್ವದಿಂದ ಅವರು ಸಾಯುವಂತಾಯಿತು. ಕೃಷ್ಣನಾದರೂ ಮಾಡಿದನಲ್ಲ ಅಂತ ಹೇಳಿದ್ರು ಬಿಟ್ಟರೆ ಕೃಷ್ಣ ಯಾಕಪ್ಪ ಇದು ಮಾಡಿದ ಅಂತ ಒಬ್ಬನ ಕುರಿತಾಗಿ ಆದರೂ ಆಡಿದ್ದುಂಟು ಅಣ್ಣ? ನಾವು ಆತ್ಮೀಯತೆಯಿಂದ ಒಡನಾಡುವಂತಹ ಸತ್ರಾಜಿತನಿಗೆ ಒಂದು ಅನುಜ ವಿಯೋಗವನ್ನು ತಂದುಕೊಡುವ ದುಷ್ಕೃತ್ಯವನ್ನು ದುರುಳತನವನ್ನು ನಾನು ಮಾಡಿಯೇನೋ? ನಾನು ಯಾಕೆ ಜನನಿ ಜನಕರ ಪಾದದಾಣೆ ಅಂತ ಹೇಳಿದೆ ಅಂದರೆ, ನಾವಿಬ್ಬರು ಉಳಿದದ್ದು ನಮ್ಮ ತಂದೆ ತಾಯಂದಿರಿಗೆ. ಅಳಿದ 6 ಮಂದಿಯ ವಿಯೋಗದ ದುಃಖ ಅವರನ್ನು ಬಾಧಿಸದಂತೆ ಅವರನ್ನು ಸುತ್ತುವರಿದು ನಾವೇ ತುಂಬಿ ನಿಂತು ಅವರನ್ನು ನೆನಪಿಸಿಕೊಳ್ಳದಂತೆ, ಅವರ ವಿಯೋಗದಿಂದ ಸಂತ್ರಸ್ತರಾಗದಂತೆ ನಮ್ಮ ತಂದೆ ತಾಯಂದಿರನ್ನು ಹೇಗೆ ಕಾಪಿಟ್ಟಿದ್ದೇವೆ ಅಂತ ನಿನಗೆ ಗೊತ್ತು. ಸಹೋದರರ ಅಗಲಿಕೆಯನ್ನು ಹೆತ್ತವರು ತಡೆಯಲಾರರು ಅಂತ ನಾವು ಅರಿತು ಅವರ ಆ ವಿಯೋಗದಿಂದ ಬಳಲದಂತೆ ಕಾಪಿಟ್ಟವರಿಗೆ ಒಂದು ಅಣ್ಣ ತಮ್ಮಂದಿರ ವಿಯೋಗವನ್ನು ಮಾಡುವುದಕ್ಕೆ ಮನಸ್ಸು ಬಂದಿತ್ತು. ಅದು ಒಂದು ಮಣಿಗಾಗಿ. ಆ ಸಂಕಟದಿಂದಲೇ ನಾನು ಇಷ್ಟು ಕೇಳಿದ್ದು ನಿನ್ನಲ್ಲಿ. ಅದೇ ಹೌದಾದರೆ ಅಂತಹ ದುರುಳತನಕ್ಕೆ ಎಂದಿಗಾದರೂ ನಾ ಮನಸ್ಸು ಮಾಡುವವಲ್ಲ ಅಣ್ಣ. ನನಗೆ ಗೊತ್ತಿಲ್ಲ ಇದು. ಜನನಿ ಜನಕ ರಾಣೆ ಆಣೆ ವಂಚನೆ ಇಲ್ಲ ಅಲ್ವ? ಇಷ್ಟು ಹೇಳಿದ ಮೇಲೆ ನಾನು ಹೇಗೆ ನಿರೂಪಿಸಿ?
ನನ್ನ ತಮ್ಮ ಒಪ್ಪಿದೆ, ನಿನ್ನಲ್ಲಿ ದೋಷ ಇಲ್ಲ. ಆದರೆ ವೈಯಕ್ತಿಕವಾದ ಅಂಗೀಕಾರ ಎಂಬುದು ಈ ಸಿಂಹಾಸನದ ಧ್ವನಿಯಾಗಲಿಕ್ಕಿಲ್ಲ. ಇದು ನಿಷ್ಪಕ್ಷಪಾತವಾಗಿ ವಿಚಾರಣೆಯಿಂದ ಒದಗಿ ಬಂದ ಸತ್ಯವನ್ನು ಕಂಡುಕೊಳ್ಳಬೇಕಲ್ಲದೆ ಕೂತವನಿಗೆ ಭಾವನಾತ್ಮಕತೆ ಉಂಟು ಎಂಬುದರಿಂದ ಅಲ್ವಲ್ಲ. ಇಷ್ಟು ಹೊತ್ತು ನಿನ್ನನ್ನು ಸಂಶಯಿಸಿ ನಾ ಹೇಳಿದ್ದಲ್ಲ. ವಿಚಾರಣೆಯ ಅನಿವಾರ್ಯತೆ ಯಾವನಿಗಾದರೂ ಉಂಟು, ರಾಜಬಂಧು ಆದವನಿಗೆ ಹೆಚ್ಚುಂಟು ಎನ್ನುವುದನ್ನು ತೋರಿಸುವುದಕ್ಕೆ. ಹೌದಾ, ಒಮ್ಮೊಮ್ಮೆ ಕಾಣ್ತದೆ ಇವರಿಗೆಲ್ಲ ನಾವು ಇಷ್ಟು ಯಾಕೆ ಮಾಡಬೇಕು ಅಂತ. ಯಾಕಂದರೆ ಅಪವಾದವನ್ನು ಹೊರಿಸುವಲ್ಲಿ ನಮಗೆ ಉಪಕಾರ ಮಾಡಿದ್ದಾನೆ ಅಂತ ಅಯೋಧ್ಯೆಯ ಜನರೇ ನೋಡಲಿಲ್ಲ, ಮತ್ತು ಇವರು ನೋಡ್ಲಿಕ್ಕುಂಟ. ಆದರೆ ಘನತೆ ಬಂದದ್ದು ಯಾಕೆ? ನಾರದನೇ ಬಂದು ಹೇಳಿದರು, ಹೀಗೊಂದು ಆರೋಪ ಕೃಷ್ಣನ ಮೇಲುಂಟು, ಆದ್ದರಿಂದ ವಿಚಾರಣೆ ಮಾಡತಕ್ಕದ್ದು. ಅವರಂಥವ್ರು ಆಡುವಾಗ ನಾ ಇಲ್ಲ ನನ್ನ ತಮ್ಮ ಹಾಗೆ ಮಾಡಲಿಕ್ಕಿಲ್ಲ ಅನ್ನುವುದಕ್ಕೆ ಮನಸ್ಸು ಮಾಡುವುದಕ್ಕುಂಟೋ ಹೇಳು. ಹಾಗಾಗಿ ನಿನ್ನಲ್ಲಿ ವಂಚನೆ ಇಲ್ಲ ಅನ್ನೋದು ಗೊತ್ತಿದ್ರೂ ಇಲ್ಲ ಅನ್ನುವುದಕ್ಕೊಂದು ದೃಢೀಕರಣ ಬೇಕಾಗಿ ಬಂತು ಎಂಬುದರಿಂದ ಇಷ್ಟು ನಾ ಕೇಳಿದೆ. ನೋಡು, ಯಾದವರೇ ಆದರೂ ಅವರೊಳಗೆ ಮತ್ಸರಗಳುಂಟು, ಸ್ಪರ್ಧೆ ಉಂಟು, ನಮ್ಮ ಕುರಿತು ವಿರೋಧವೂ ಉಂಟು. ಅದನ್ನೆಲ್ಲ ಉಪಶಮಿಸಿಕೊಂಡು ನಾವು ಸಜ್ಜನರಾಗಿ ಆದರ್ಶವಾಗಿ ಇದ್ರೆ ಸಾಲದು, ಲೋಕಕ್ಕೂ ಕಾಣಬೇಕೋ ಬೇಡವಾ? ರಾಮ ನಮಗೆ ಆದರ್ಶವಾಗಿ ಕಾಣುವುದು ಯಾಕೆ? ಅವನು ತನ್ನ ಆ ರುಜುತ್ವವನ್ನು ಪ್ರಕಟಿಸ್ತಾ ಬಂದ. ಸತ್ಯವೇ. ಕೃಷ್ಣನಲ್ಲಿ ಒಂದು ರಹಸ್ಯ ಉಂಟು ಅಂತ ಜನ ತಿಳಿಯುತ್ತಾರೆ. ಕೃಷ್ಣ ಅನ್ನುವುದೇ ಒಂದು ರಹಸ್ಯ. ಆ ರಹಸ್ಯ ಒಂದು ಇರುವುದು ಬೇಡ, ಪ್ರಪಂಚದಲ್ಲಿ ಕೃಷ್ಣನ ರುಜುತ್ವವು ಪ್ರಕಟಿಸಲ್ಪಡಬೇಕು. ಆಗ ನಿಜವಾಗಿ ನೀ ದೇವರಾಗ್ತಿ. ಹಾಗಾಗಬೇಕು ಅಂತ ಆದರೆ ಇಂಥದ್ದೆಲ್ಲ ಒಂದು ಪರೀಕ್ಷೆಗೆ ಸಂಬಂಧಪಟ್ಟು ನಡೆಯತಕ್ಕದ್ದು ಕೃಷ್ಣ. ಇರದಿರಲು ವಂಚನೆಯು, ನಮಗದ ಸತ್ಯವನ್ನು ಲೋಕದಲ್ಲಿ ಕಾಣಿಸುವ ಹೊಣೆಯೂ ಉಂಟು. ನಾ ಹೊರಡ್ಲ ಆಗುವುದಿಲ್ಲ. ಯಾಕೆ? ನಿನ್ನ ಪರವಾಗಿ ನಾ ವ್ಯವಹರಿಸುವುದಕ್ಕೇ ಇಲ್ಲ. ನಾನು ಇಲ್ಲಿ ಕೂತು ಆಜ್ಞೆಯನ್ನು ಕೊಡತಕ್ಕವ ಮಾತ್ರ. ಮತ್ತೆ ನನ್ನನ್ನು ಸರಿ ಮಾಡಲಿಕ್ಕೆ ನೀವು ಹೊರಟದ್ದು ಅಂತ ಆಗ್ತದೆ, ನನ್ನಲ್ಲಿ ತಪ್ಪು ನಿರ್ಣಯಿಸುವುದಕ್ಕೆ ಅಂತ. ಸರಿ ಇದ್ದಿ ಅನ್ನೋದು ದೃಢವಾಗಬೇಕೇ ಹೊರತು ಸರಿ ಮಾಡುವುದು ಅಂದ್ರೆ ಅರ್ಥ ಏನು? ಸರಿ ಇರಲಿಲ್ಲ ನೀವು ಹೊರಟ್ರೆ ಆಗ ಆಗ್ತದೆ, ಆದ್ರಿಂದ ನೀವು ಹೊರಡಕೂಡದು, ನೀನೇ ಮಾಡಬೇಕು. ಸರಿ ಏನು ಸಾಮಾನ್ಯ ಇನ್ಯಾವನೋ ಒಬ್ಬನಿಗಾದ್ರೆ ಈ ಹೊಣೆಯನ್ನು ನಾವು ಹೊರಿಸಲಿಕ್ಕಿಲ್ಲ. ಯಥಾರ್ಥವನ್ನು ತಿಳಿಯಿರಿ ಅಂತ ನಮ್ಮ ಜನವನ್ನೇ ನಿಯೋಜಿಸ್ತೇವೆ. ಆದರೆ ನೀ ಆಗಲ್ವಲ್ಲ. ಸತ್ಯ ಎಲ್ಲಿದ್ದರೂ ಅದನ್ನು ತಿಳಿದು ಪ್ರಕಟಿಸುವಲ್ಲಿ ಸಮರ್ಥನೆ ಇದ್ದಿ ಎಂಬುದರಿಂದ ಇನ್ನೂ ಬಿಡಿಸಿ ಹೇಳಬೇಕಾ? ನಿನ್ನ ದೈವತ್ವದ ವಿನಿಯೋಗವಾದರೂ ನನಗೆ ಅದು ತಪ್ಪು ಅಂತ ಕಾಣುವುದಿಲ್ಲ. ಯಾವ ನೆಲೆಯಿಂದಲಾದರೂ ಸರಿಯೇ. ತೆರಳಿ ಬೇಗ ಪ್ರಸೇನ ನಿರವನ್ನು ತಿಳಿದು ಆ ಸ್ಯಮಂತಕವನ್ನು ಪಡೆದು ಸತ್ರಾಜಿತನಿಗೆ ಸಂತೋಷ ಉಂಟಾಗುವ ಹಾಗೆ ವ್ಯವಹರಿಸು. ನಿನ್ನ ರುಜುತ್ವ ಲೋಕಕ್ಕೆ ಪ್ರಕಟವಾಗಲಿ. ಅಣ್ಣ, ನಾವು ಅರಿಯದ್ದನ್ನು, ನಮಗೆ ನಿಲುಕದ್ದನ್ನು ನಾವು ಅರಿಯುವುದಕ್ಕೋ ಹೊಂದುವುದಕ್ಕೋ ಹೊರಡಬೇಕಾದ್ರೆ ನಾವು ಹೊರಡುವ ನೆಲೆ ಸುಭದ್ರ ಅಂತ ಹೊರಡುವಾಗ ತಿಳಿದಿರಬೇಕು. ಯಾಕೆ ಅಂದರೆ ಲಂಘಿಸುವುದಕ್ಕಾದರೂ ಆಧಾರ ನೆಲೆಯೇ. ನಾವು ಲಂಘಿಸಿದ ಮೇಲೆ ಕೈಗೆ ಎಟುಕದಿದ್ದರು ಮತ್ತೆ ಬಂದು ನಾವು ಬೀಳುವುದೋ ಸೇರುವುದೋ ಅದೇ ನೆಲೆಯನ್ನು. ನೆಲೆಯೇ ಅಲ್ಲಾಡುವಾಗ ನಾವು ಇಲ್ಲದ್ದಕ್ಕಾಗಿ ಕೈ ಚಾಚುವ ಧೈರ್ಯ ಬರುವುದಿಲ್ಲ. ನಾ ಇದು ತನಕ ಮಾಡಿದ್ದ ಆ ನೆಲೆಯನ್ನು ಭದ್ರಗೊಳಿಸುವ ಕ್ರಿಯೆ, ಆ ನೆಲೆ ನಮ್ಮೊಳಗಿದ್ದ ಪ್ರೀತಿ, ಅದು ದೃಢ ಅಂತ ಆದರೆ ಅದನ್ನೇ ನೀ ಮುಂದುವರಿಸಿ ಒಂದು ಆಶೀರ್ವಾದ ಮಾಡಬೇಕಣ್ಣ. ತಮ್ಮ ಅಂತರಂಗದಲ್ಲಿ ಹಂಬಲ ಉಂಟು. ಕೃಷ್ಣ ಪ್ರಾಮಾಣಿಕವಾಗಿ ಅಪರಾಧಿ ಅಲ್ಲ ಅನ್ನೋದನ್ನು ಸ್ಥಾಪಿಸಿ ಬರಬೇಕು ಅಂತ ಉಂಟು. ಅದೇ ಆಶೀರ್ವಾದವಾಗಿ ಬರ್ತದೆ. ಆದರೆ ಒಂದು ಇಂತಹ ಒಂದು ಕಲಂಕದ ಆರೋಪ ಇರುವಲ್ಲಿವರೆಗೆ ನಾನು ಸಿಂಹಾಸನದ ಮೇಲಿರುವುದಕ್ಕಿಲ್ಲ, ನಾನು ಪ್ರಭಾಸ ಕ್ಷೇತ್ರದಲ್ಲಿರ್ತೇನೆ. ನೀನು ಈ ಕಾರ್ಯದಲ್ಲಿ ಜಯಶೀಲನಾಗಿ ಪಡೆಯಬೇಕಾದದ್ದನ್ನು ಪಡೆದು ಕೃಷ್ಣ ನಿನ್ನ ದಿವ್ಯತೆಯನ್ನು ಪ್ರಕಟಿಸುತ್ತಾ ಮತ್ತೆ ಬರುವಂತೆ ಇದೋ ಎರಡೂ ಕೈ ಎತ್ತಿ ಆಶೀರ್ವದಿಸ್ತಾ ಇದ್ದೇನೆ. ಅಣ್ಣ, ದಿವ್ಯತೆ ಎಂಬುದು ಪ್ರಶ್ನಾತೀತನಾಗುವುದಕ್ಕಾಗಿ ನಾವು ಪ್ರಕಟಿಸುವುದಲ್ಲ. ಕೆಲವು ಸಂದರ್ಭದ ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ ಅದು ಅನಿವಾರ್ಯ. ದಿವ್ಯ ಅಲ್ಲೋ, ಇದೀಗ ದಿವ್ಯ. ನಮಗೊಂದು ಪರೀಕ್ಷೆ, ಒಂದು ಅಗ್ನಿ ಪರೀಕ್ಷೆ ಅಂತಲೇ ಇಟ್ಟುಕೊಳ್ಳುವ. ಈ ಉರಿಯನ್ನು ನಾವು ಉತ್ತರಿಸಬೇಕು. ನಮಗದರಿಂದ ನೋವು ತಾಗಲಿಲ್ಲ, ಬಿಸುಪೇರಲಿಲ್ಲ ಅಂತ ನಿರೂಪಿಸಬೇಕು. ಒಂದರ್ಥದಲ್ಲಿ ಒಳ್ಳೆಯದಣ್ಣ. ದ್ವಾರಕೆಯ ಸಮೃದ್ಧಿಗೆ ಕಾರಣ ಸ್ಥಾನದಲ್ಲಿ ನಿಂತ ದೇವಲೋಕದ ವೈಭವವನ್ನು ಧರೆಗಿಳಿಸಿಕೊಟ್ಟ ನಾವಾದರೂ ಆರೋಪ ಬಂದರೆ, ಪ್ರಶ್ನಾರ್ಹರಾದರೆ, ಸಂದೇಹಾಸ್ಪದರೆನಿಸಿದರೆ ನಾವೇ ಪರೀಕ್ಷೆಗೊಡ್ಡಿಕೊಂಡು ಉತ್ತೀರ್ಣರಾಗುವ ಬದ್ಧತೆಯನ್ನು ವ್ಯಕ್ತಪಡಿಸಿದರೆ ನಾಳೆ ಯಾದವ ಸಂಸ್ಥಾನದಲ್ಲಿ ಯಾರಾದರೂ
ಅಪರಾಧ ಮಾಡಿದರೆ ಪ್ರಶ್ನಾರ್ಹರಾಗುತ್ತಾರೆ, ಬೇಕಾದರೆ ದಂಡ್ಯರೂ ಆಗುತ್ತಾರೆ ಅಂತ ನಿರೂಪಿತ ಆಯಿತೋ ಇಲ್ಲಿ. ಈ ದೇಶದಲ್ಲಿ ನ್ಯಾಯ ತೀರ್ಮಾನಕ್ಕೆ ಇದೊಂದು ಆದರ್ಶ ಪ್ರಕರಣವಾಗಿ ಉಳೀಲಿ. ಮಾತ್ರ ಅಲ್ಲ, ಇದು ಭವಿಷ್ಯದ ಸೂಚನೆಯೂ ಆಗಲಿ. ತಪ್ಪು ಮಾಡಿದರೆ ನಾವೇ ಪರೀಕ್ಷೆಗೊಡ್ಡಿಕೊಂಡಿದ್ದೇವೆ, ನೀವಾದರೂ ಅದೇ ದಯನೀಯಾವಸ್ಥೆಗೆ ಬಂದೇ ಸೇರ್ತೀರಿ. ಇರುವುದು ದಿವ್ಯತೆಯನ್ನು ತೋರಿದ ಕೃಷ್ಣನ ಬಳಿಯಲ್ಲಾದರೂ, ಅಸಾಮಾನ್ಯ ಬಲ ಹೊಂದಿದ ರಾಮನ ಆಶ್ರಯದಲ್ಲಾದರೂ ನಿಮಗೂ ದಯನೀಯಾವಸ್ಥೆ ಬಂದೇ ಬರ್ತದೆ ಎಂಬುದಕ್ಕೆ ಎಚ್ಚರವಾಗಿ ಪ್ರಕರಣ ಆಗಬೇಕು ಅಂತ ನೀನು ಹಂಬಲಿಸುವುದಾದರೆ, ಅಣ್ಣನಾಗಿ ರಾಜನಾಗಿ ನಿನ್ನ ಆಶಯವನ್ನು ಸಾಕ್ಷಾತ್ಕರಿಸುವುದಕ್ಕೆ ಇದೋ ಆಶೀರ್ವಾದವನ್ನು ಧರಿಸಿ ಹೊರಡುತ್ತೇನೆ. ಒಳ್ಳೆಯದು ತಮ್ಮ, ಹೋಗಿ ಬಾ. ಪ್ರೀತಿಗಳು ಬಲಭದ್ರಗೊಂದಿಸಿ, ಪ್ರೀತಿಗಳು ಬಲಭದ್ರಗೊಂದಿಸಿ, ಮಾತುಳಾಂತಗ ನೆಂದನಗ್ರಜ ಅಗ್ರಜ ಭೂತಣದ ಎಲ್ಲಿರಲಿ ಸತ್ರಾಜಿತನ ಸದಭವನ, ಈತದು ಕ್ಷಣ ವೈದಿ ಜೀವದೊಳು ಆತ ನಿರೆ ಕರೆದಗೆನೋ ಅಳಿದಿರೆ ಪ್ರೀತಿಗೆರಿಯ ತಂದು ಬೆನ್ನಗ ಮಾಡ್ಬೇನೆನುದ. ಕೃತವರ್ಮ ಸುಜ್ಯೋತಿ ಸಾತ್ಯಕೀರನ್ನೊಡಗೊಂಡು ಪ್ರೀತಿಯಿಂದ ಅಣ್ಣ ಮಾಡಿದ ಆಶೀರ್ವಾದದ ಬಲುಹಿನಿಂದಲೇ ಹೊರಟು ನಿಂತಿದ್ದೇನೆ. ಈಗ ಅವನ ಅಪೇಕ್ಷೆ ಇರುವುದು ಪ್ರಸೇನನ ಇರವಿಗೆ ಏನಾಗಿದೆ ಅಂತ ನಾನು ಅರಿಯಬೇಕು. ಬದುಕಿದ್ರು ಸತ್ತಿದ್ರು ಯಥಾರ್ಥವನ್ನು ಅರಿತು ಬಂದು ನಿವೇದಿಸಬೇಕು. ಮಣಿಯ ವರ್ತಮಾನವನ್ನು ಸಸೂಕ್ಷ್ಮವಾಗಿ ನಾನು ಎಲ್ಲಿದ್ದರೂ ಹೇಗಿದ್ದರೂ ಕಂಡು ಹಿಡಿಯಲೇಬೇಕಾದ ಬದ್ಧತೆ ಉಂಟು. ನನ್ನನ್ನು ಒಪ್ಪಿದವರು ಅಪವಾದವೆಂದರೆ ಅದನ್ನು ಪರೀಕ್ಷೆಗೊಡ್ಡಬೇಕು ಅಂತ ಹೇಳುವವರು ಎಲ್ಲ ವರ್ಗದವರ ಪ್ರಾತಿನಿಧ್ಯವನ್ನು ಹೊಂದಿ ಬೆಂಬಲಿಗರನ್ನು ಮಿತ ಪರಿವಾರವನ್ನು ಕೂಡಿಕೊಂಡದ್ದಾಯಿತು. ಮುನ್ನಡೆಯುವುದಕ್ಕೆ ವಿಂಧ್ಯಾದ್ರಿಯ ತಪ್ಪಲು ಪ್ರದೇಶದ ಕಾಡಿನಲ್ಲಿಯೇ ಮೃಗಯಾವಿಹಾರಿಯಾಗಿ ಅಶ್ವಾರೋಹಿಯಾಗಿ ಪ್ರಸೇನಜಿತ ಹೋದದ್ದು ಅಂತ ವರ್ತಮಾನ ಬಂತು. ಆದ್ದರಿಂದಲೇ ಬೇಟೆಗಾರರನ್ನು ಜೊತೆ ಸೇರಿಸಿಕೊಂಡು ಅವ ಹೋದ ದಾರಿಯಲ್ಲೇ ಮುನ್ನಡೆದು ಬಂದರೆ ಇಲ್ಲಿಯ ತನಕ ಅವ ಬಂದಿದ್ದಾನೆ ಅಂತ ಸ್ಪಷ್ಟಪಡಿಸಿದರು. ಇಲ್ಲಿಂದ ಮೇಲೆ ಅಶ್ವಾರೋಹಿಯಾಗಿ ಏಕಾಕಿಯಾಗಿ ಮುನ್ನಡೆದ ಅಂತ ಹೇಳಿದಲ್ವೋ. ಈಗ ಮಾರ್ಗದರ್ಶನ ಮಾಡುವುದಕ್ಕೆ ಜೊತೆಗಿದ್ದವರು ಬೇಟೆಗಾರರಿಲ್ಲ ಅಂತ ಆದರೆ ಇನ್ನೀಗ ಮಾರ್ಗದರ್ಶನ ಮಾಡಬಹುದಾದದ್ದೊಂದೇ, ಅವನ ಪದ ಚಿಹ್ನೆ. ಅದನ್ನು ಹುಡುಕಬೇಕಾದ ಅವನ ಪಾದದಿಂದಲ್ಲ, ಅವ ಏರಿದ ತುರಗದ ಪಾದದಿಂದ. ತುರಗಪಾದ ಚಿಹ್ನೆಯನ್ನೇ ಅನುಲಕ್ಷಿಸಿ ಹೊರಟವನು ಎಷ್ಟು ದೂರ ಬಂದು ಸೇರಿದೆ ಅಂತ ಎಂತೆಂಥ ಸನ್ನಿವೇಶಗಳನ್ನು ಉತ್ತರಿಸಿ ಬಂದೆ. ವನ ಮಧ್ಯದಲ್ಲಿ ಸರಸಿಯೊಂದರ ಬಳಿಯಲ್ಲಿ ಸಿಗಿಯಲ್ಪಟ್ಟ ದೇಹದಿಂದ ರಕ್ತರಂಜಿತವಾಗಿಯೇ ಕಡಿವಡಿದು ಬಿದ್ದಂತಹ ಪ್ರಸೇನನ ದೇಹವನ್ನು ಕಂಡು ಜೊತೆಯಲ್ಲಿದ್ದವರ ಜೊತೆಗೆ ಬೆರಗು ಬಡಿದೆವು. ದುರಗೈದು ಕೇಸರಿಯ ವಶವಾಗಿ ಮಣಿಯನ್ನು ಕಳ್ಕೊಂಡು ಸತ್ತ ಶವವಾಗಿದ್ದಂತಹ ಪ್ರಸೇನನ ಶವವನ್ನು ಊರಿಗೆ ಸಾಗಿಸುವುದಕ್ಕೆ ಜೊತೆಗೆ ಬಂದ ಬೇಟೆಯವರಲ್ಲಿ ಆಡಿದೆ. ಹಾಗೆ ಅಂತ ಕೇಸರಿಯಾದರೂ ಮಣಿಯನ್ನು ವಶೀಕರಿಸಿದೆ ಅಂದರೆ, ಒಂದು ಮಣಿಯನ್ನು ಧರಿಸಬಾರದ ಸ್ಥಳಕ್ಕೆ ಧರಿಸಿಕೊಂಡು ಬಂದು ಅದಿರುವಾಗ ಮಾಡಬಾರದ ಕರ್ಮದಲ್ಲಿ ವ್ಯಸ್ತನಾದರೆ ಬರಬಹುದಾದ ವಿಪರಿಣಾಮ ಅರಿತ ಮೇಲೆ ಈಗ ಆ ಕೇಸರಿಯನ್ನಾದರೂ ಹುಡುಕಬೇಕಾಯ್ತಲ್ಲ. ವಿಕ್ರಮಾರ್ಜಿತ ಸತ್ವದಿಂದ ವಿಜೃಂಭಿಸುವುದು ಎಲ್ಲಿ ಉಂಟು ಅಂತ ಹುಡುಕುವುದು ಅಂತ ಮುಂದುವರಿದು ಬಂದರೆ ಕೆಲ ಹೆಜ್ಜೆ ದಾಟಿದಾಗ ಅದೋ ಕೇಸರಿಯೇ ಸಿಗಿಯಲ್ಪಟ್ಟ ಸ್ಥಿತಿಯಲ್ಲಿ ವಿಕ್ರಮಾರ್ಜಿತ ಸತ್ವದಿಂದ ಮೆರೆಯುವ ಮೃಗೇಂದ್ರಗೆ ಈ ದುರವಸ್ಥೆಯನ್ನು ತಂದದ್ಯಾರು ಅಂತ ನೋಡಿದರೆ ಅದರ ಮೈ ಮೇಲೂ ಹರಡಿಕೊಂಡಿರುವ ಕಪ್ಪಾದ ರೋಮರಾಜಿಗಳು ಭಲ್ಲೂಕವೊಂದರ ಜೊತೆಗಿನ ಕದಡದ ಸೂಚನೆಯನ್ನು ಸುಳುಹಾಗಿ ಕೊಡ್ತಾ ಉಂಟು. ಭಲ್ಲೂಕ ಪದ ಚಿಹ್ನೆಯನ್ನೇ ಹಿಡಿದು ಮುಂದುವರಿದು ಬಂದು ನೋಡಿದರೆ ಇದೋ ಒಂದು ಗುಹಾ ಪ್ರವೇಶವನ್ನು ಅದು ಪ್ರವೇಶಿಸಿದ ಅರ್ಥ ಆಯಿತು. ಇಲ್ಲಿ ಜೊತೆಗಿದ್ದವರನ್ನು ನಿಲ್ಲಿಸಿದೆ. ನೀವೆಲ್ಲ ಇಲ್ಲೇ ನಿಲ್ಲಿ, ಯಾಕೆಂದರೆ ಕಡಿದಾದ ಪ್ರದೇಶ ಒಳಸಾರುವುದಕ್ಕೆ ಎಲ್ಲರಿಗೂ ಒಟ್ಟಿಗೆ ಸಾಧ್ಯವೂ ಆಗುವುದಿಲ್ಲ. ಮಾತ್ರ ಅಲ್ಲ, ರಹಸ್ಯಮಯವಾದ ಪ್ರದೇಶವನ್ನು ಹಾಗೆ ಏಕಾಏಕಿಯಾಗಿ ನಾವೆಲ್ಲ ಜೊತೆಯಲ್ಲಿ ಹೋದರೆ ಆಪತ್ತು ಎಲ್ಲರಿಗೂ ಒಂದಾಗಿ ಎದುರಾದರೆ ಕಷ್ಟ. ನಾ ಬರುವನಕ್ಕೆ ಇಲ್ಲಿ ಪ್ರತೀಕ್ಷೆಯಲ್ಲಿರಿ, ಶೀಘ್ರವಾಗಿ ಬಂದೇನು. ಏನು ಗುಹೆ ಇದ್ದರೆ ಎಷ್ಟು ದೂರ ಇದ್ದೀತು,
ಕೆಲ ಕ್ಷಣ ಅಥವಾ ಒಂದೆರಡು ದಿನ ಇದರೊಳಗೆ ಕಾರ್ಯಸಾಧನೆ ಆಗುವ ವಿಷಯ ಇದು. ಇಲ್ಲೇನಿಲ್ಲ. ಆದರೆ ಒಳ ಹೋದದ್ದು ಮತ್ತೆ ಹೊರ ಹೋಗಿದೋ ಗೊತ್ತಿಲ್ಲ. ನಾವು ಹೋಗುವಾಗ ಒಳಗಿನಿಂದ ಹೊರ ಬರಲಿಕ್ಕೂ ಸಾಕು, ಹೊರಗಿನಿಂದ ಒಳ ಬರಲಿಕ್ಕೂ ಸಾಕು. ದಾರಿಯಲ್ಲಿರಬೇಡಿ, ಮರೆಯಲ್ಲಿರಿ ಅಂತ ನಮ್ಮವರಿಗೆ ಸೂಚಿಸಿದೆ. ಮೆಲ್ಲನೆ ಒಳ ಸರಿತಾ ಬರುವ ಹಾಗೆ ಗುಹೆ ಒಳಗಿನಿಂದ ಒಂದು ಬೆಳಕು ಕ್ಷೀಣವಾಗಿದ್ದದ್ದು ದಟ್ಟವಾಗ್ತಾ ಒಳ ಬಂದು ನಿಂದು ನೋಡಿದರೆ ಅಬ್ಬಬ್ಬಬ್ಬಾ, ಶರರು ಪೂರ್ಣಿಮೆಯೋ ಶರರು ಪೂರ್ಣಿಮೆಯೋ ಉದಯ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ಸುರುಚಿರಾನನದಿಂದ ಶೋಭಿಸುತ್ತ ವಿಭವನು ತರುಣಿಯೋರ್ವಳೆ ಕುಳಿತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೂಗುತ್ತಾಗ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲು ಹರುಷದಿಂದಲೇ ತೂಗುವವಳನ್ನೇ ಅಳೆದು ತೂಗಿ ನೋಡಿದರೆ ಗಿರಿಜಿರಮೆ ವಾಣಿಯರ ಗಿರಿರಮೆ ವಾಣಿಯರ ಚೆಲುವಿಗೆ ಮಿಮಿಲಿಸಿ ಸರಸಿ ಗಿರಿಜರಮೆ ವಾಣಿಯರ ಚೆಲುವಿಗೆ ಮಿಗಿಲೇಸಿ ಸರಸಜಾಂಬಗಿ ಮೇರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿಯೇ ಹರಿಯೊಂದು ಶಿಲೆಯ ಮರೆಯಾಗಿರಲು ಹರಿಯೊಂದು ಶಿಲೆಯ ಮರೆಯಾಗಿರಲು ಶರರ ಋತು ಪೂರ್ಣಿಮೆಯೊಳುದಯ ಚಂದಿರ ಕಾಂತಿ ಸರೋಜರಾನನದಿಂದ ಶೋಭಿಸುತ್ತ ವಿಭವನು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಕರುಷದಿಂದಲೇ ತೂಗುತ್ತಾ ಗಿರಿಜರಮೆ ವಾಣಿಯರ ಚೆಲುವಿಗೆ ಮಿಗಿಲಿಸಿ ಸರಸಿ ಜಾಂಬಗಿ ಬೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಕಡಿಗೊಂದು ಶಿಲೆಯ ಮರೆಯಾಗಿರಲು ಪಾಡಿ ತೂಗುತ್ತಾಗ
ಚಂದ್ರಮನ ಕಾಂತಿಯಿಂದ ಬೆಳದಿಂಗಳಿನಿಂದ ಮನಸ್ಸಿಗೆ ಆಹ್ಲಾದ ಹುಟ್ಟಿಸಿದ್ದು ಸತ್ಯ. ಈ ಶಮಂತಕ ಪ್ರಕರಣದಲ್ಲಿ ಅನ್ವೇಷಣೆಗೆ ತೊಡಗಿದ ಮೇಲೆ ಗಾಢಾಂಧಕಾರದಲ್ಲಿ ತಡಕಾಡಿದಂತೆಯೇ ಮುನ್ನಡೆದದ್ದು ಇಲ್ಲಿಯ ತನಕ. ಒಮ್ಮೆ ಬೆಳದಿಂಗಳು ಸಿಗಲಪ್ಪ ಅಂತ ಇತ್ತು ಕಾಂತಾರ ಮಧ್ಯದಲ್ಲಿ, ಆದರೆ ಗುಹಾ ಮಧ್ಯದಲ್ಲಿ ಹೀಗೆ ಸಿಗ್ತದೆ ಅಂತ ನಿರೀಕ್ಷೆ ಇರಲಿಲ್ಲ. ಬೆಳದಿಂಗಳು ಅಂತ ಮೊದಲಿಗೆ ಕಂಡದ್ದು ಆ ತೊಟ್ಟಿಲಿಗೆ ತೂಗಿದಂತಹ ಆ ಮಣಿಯನ್ನು ಕಂಡಾಗ, ಓಹ್, ಅದರ ಇರವನ್ನು ಅಳಿಯದೇ ಕತ್ತಲಲ್ಲಿ ತಡಕಾಡ್ತಾ ಇದ್ದದ್ದು. ಮತ್ತೆ ನೋಡಿದರೆ ಅದಕ್ಕೂ ಬೆಳಕು ಬೀರಿದ್ದಾಳೇನೋ ಅಂತ ಕಂಗೊಳಿಸುವ ಈ ತರುಣೀಮಣಿ. ಮತ್ತೂ ನೋಡಿದರೆ ಮುದ್ದಾದಂತಹ ಮಾಣಿಕ್ಯ ಮಣಿಯಂತೆ ಕಂಗೊಳಿಸುವ ಆ ಮಗು ಆ ತೊಟ್ಟಿಲಲ್ಲಿರುವುದು. ಚ ಚ ಚ ಚ ಅದನ್ನೇ ತೂಗುತ್ತಾ ಇರುವ ಇವಳನ್ನು ನೋಡಿದರೆ ವಿಸ್ಮಯ ಆಗುತ್ತದೆ. ಇವಳನ್ನು ಹೊಂದಿದವರಲ್ಲಿ ವಿದ್ಯೆಯ ಸಂಸ್ಕಾರ ಪ್ರತ್ಯೇಕವಾಗಿ ರೂಢಿಯಾಗಬೇಕು ಅಂತಿಲ್ಲ. ಸಮೃದ್ಧಿ ನೆಲೆಯಾಗುವುದಕ್ಕೆ ಬೇರೆ ಆಯಾ ಆಕಾರಗಳನ್ನು ಬರಮಾಡಬೇಕು ಅಂತಿಲ್ಲ. ಅಲ್ಲ, ತಾಯ್ತನ ತಾನಾಗಿ ಎಲ್ಲರನ್ನು ಪೊರೆಯುವಷ್ಟು ಇವಳೊಳಗುಂಟು ಅಂತ ಮಗುವನ್ನು ಲಾಲಿಸಿ ಪಾಲಿಸುವ ವಿಧಾನದಿಂದ ವೇದ್ಯ. ಗಿರಿಜರ ಮೆವಾಣಿಯರ ಸರ್ವಸಾನ್ನಿಧ್ಯವನ್ನು ಹೊಂದಿ ತಾನಿದ್ದ ಪರಿಸರವನ್ನು ಬೆಳಗುವ ದೀಕ್ಷೆಯನ್ನು ಹೊತ್ತ ತರುಣೀಮಣಿಯಾಗಿ ಕಂಗೊಳಿಸ್ತಾ ಇದ್ದವಳು ಯುವತಿ ಅಲ್ವ. ಮದುವೆಯಾಗದೆಯೇ ತಾಯ್ತನದ ಸೊಬಗನ್ನು ವಿಸ್ತರಿಸ್ತಾ ಮಗುವನ್ನು ಪಾಲಿಸುವ ಬಗೆ ನೋಡಿ, ತಾಯೆರದ ಮಗುವಿಗೂ ತಾಯಿಯಾಗಬಲ್ಲವಳನ್ನು ನಿಜವಾಗಿ ಹೊಂದುವವನಿಗೆ ಯೋಗ ಬೇಕಲ್ವ. ಅಲ್ಲ, ನಾವೀಗ ಹೊಂದಬೇಕಾದ್ದು ಮಣಿಯನ್ನಲ್ವ. ಆ ಮಣಿಯತ್ತಲೇ ನೋಡ್ತಾ ಇವಳಿಂದ ದೃಷ್ಟಿ ತೆಗೆದರೆ ಅವಳಿಂದ ದೃಷ್ಟಿ ತೆಗೆದರೂ ನೀನು ಹಾಗೆ ನನ್ನನ್ನು ನಿವಾರಿಸುವಂತಿಲ್ಲ ಅಂತ ಅವಳು ಹಾಡುತ್ತಾ ಹಾಡುತ್ತಾ ನನ್ನ ಕಿವಿದೆರಳೆಗಳಿಗೆ ಬಂದು ತಲುಪುವುದಕ್ಕೆ ತೊಡಗಿದಳು. ಈಗ ಹಾಡುವುದೇ ಹೌದಾದ್ರೆ ಏನು ಅಂತ ಕೇಳಬೇಡ. ಶಿಲೆಯ ಮರೆಯಾಗಿ ಅವಳು ಹಾಡುವುದೇನು ಅಂತ ಅರೆ ಕ್ಷಣ ಕಿವಿಯಾನಿಸಿ ಬಿಡ್ತೇನೆ. ಜೋ 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 ಸುಮಾರ ಜೋ 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 ಸುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಜಾಬವ ತರಳ ನೀರ ಜೋ ಜೋ ಜಾಬವ ತರಳ ನೀರ ಜೋ ಜೋ ಬಲುಗ ರಾಜಾಧಿರಾಜ ಜೋ 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 ತಂದೆಯಾಗಿ ಗಜಾಬವಂತ ಕೇಸರಿಯ ತಂದೆಯಾಗಿ ಗಜಾಬವಂತ ಕೇಸರಿಯ ಕೊಂದು ತಂದಿಗೆನು ಶಮಂತ ಕಮಣಿಯ ತಂದೆಯಾಗಿ ಗಜಾಬವಂತ ಕೇಸರಿಯ ಕೊಂದು ತಂದಿಗೆನು ಶಮಂತ ಕಮಣಿಯ ಚಂದ್ರದೊಳದ ತೊಟ್ಟಿಲ ಬಳಿಯ ಚಂದದೊಳದ ತೊಟ್ಟಿಲ
ಪರಮ ಸಂತೋಷ ಇತ್ತು, ಕೇಳಿದ ನನಗೂ ಪರಮ ಸಂತೋಷ ಆಯಿತು. ಯಾಕೆ ಅಂದರೆ ಅವಳ ವರ್ತಮಾನವನ್ನು, ಮಗುವಿನ ಇರವಿನ ಅರಿವನ್ನು ತರುವುದರ ಜೊತೆಯಲ್ಲಿ ಪಾಲಕನಾದ ವೃಕ್ಷರಾಜನ ಕುರಿತಾಗಿಯೂ ಅರಿವನ್ನು ವಿಸ್ತರಿಸಿಕೊಟ್ಲಲ್ಲ. ಮಣಿ ಬಂದು ಸೇರಿದ ಬಗೆಯಂತೂ ಅಂತ ಅರಿತ ಮೇಲೆ ಇನ್ನಿದನ್ನು ಕೊಂಡೊಯ್ಯುವ ಬಗೆ ಹೇಗೆ ಅಂತ ಮಾತ್ರ ಯೋಚಿಸಬೇಕಾದ್ದು. ಪಾಲಕನೊಬ್ಬನಿದ್ದಾನೆ ಅಂತ ಆದ ಮೇಲೆ ಪಾಲಿತರಲ್ಲಿ ವ್ಯವಹರಿಸುವುದಕ್ಕಿಲ್ಲ. ಮರೆಯಾಗಿರುವ ಕಾಲ ಸರಿಯಿತು. ಈಗ ತೆರೆ ಸರಿಸಿ ಮರೆಯಲ್ಲಿದ್ದವರನ್ನು ಎದುರು ಸರಿಸಬೇಕಾದ ಕಾಲ. ಒಂದು ಕರೆ ಬೇಕೋ ಬೇಡವೋ, ಅದಕ್ಕಾಗಿ ಕೈಯಲ್ಲಿದ್ದಂತಹ ಶಂಖವನ್ನು ತೆಗೆದಿದ್ದೇನೆ, ಮೊಳಗಿ ಬಿಡ್ತೇನೆ. ದಿನವೂ ಕೆರಳುತ್ತಿರುತ್ತೇನೆ, ನನ್ನ ಒಳಗೆ ಮಿಸುಕಾಡುತ್ತಿರುತ್ತೇನೆ, ಅದರ ಕೊನೆಗೆ ವಿಹ್ವಲ ಚಿತ್ತನೂ ಆಗಿಬಿಡುತ್ತೇನೆ. ಇದು ನನ್ನ ದೈನಂದಿನ ವ್ಯವಹಾರ. ಇದನ್ನೊಂದು ನಿರ್ಮಿತಿಯಲ್ಲಿ ಇಷ್ಟೇ ಕಾಲದಿಂದ ಅಂತ ವಿವರಿಸುವುದು ಕಷ್ಟ. ಯಾವಾಗ ದುರ್ಗಮವಾದ ವಿಂಧ್ಯಾಟವಿಯನ್ನು ನಾನು ಪ್ರವೇಶ ಮಾಡಿದೆನೋ, ನನ್ನ ವಾಸಕ್ಕೆ ಪ್ರಶಸ್ತವಾದಂಥ ಸ್ಥಳವೊಂದನ್ನು ಹುಡುಕುವುದಕ್ಕೆ ತೊಡಗಿದೆನೋ, ಅದರ ಆತ್ಯಂತಿಕವಾದಂಥ ನೆಲೆಯಾಗಿ ಈ ಗುಹೆಯನ್ನು ನಿರ್ಮಾಣ ಮಾಡಿದೆನೋ, ಯಾವತ್ತಿನಿಂದ ಇಲ್ಲಿ ವಾಸಕ್ಕೆ ಉಪಕ್ರಮಿಸಿದೆನೋ, ಅಲ್ಲಿಂದ ಇಲ್ಲಿಯವರೆಗೂ ಅವ್ಯಾಹತವಾಗಿ ಈ ಕೆರಳುವಿಕೆ, ಈ ಹೊರಳುವಿಕೆ, ಒಂದೆಡೆಗೆ ಮರಳಬೇಕೆಂಬ ತೀವ್ರವಾದಂತಹ ಒಳಗಿನ ವಿಹ್ವಲತೆ, ಅದು ಅನಿಯಂತ್ರಿತವಾಗಿ ನನ್ನ ಜೊತೆಗಿದ್ದದ್ದು. ಜಾಂಬವನಿಗೆ ಇದು ಸಹಜ, ಇದು ಸ್ವಾಭಾವಿಕ. ಇದನ್ನು ಊರವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಕಾಡಿನ ಮಧ್ಯದಲ್ಲಿದ್ದೇನೆ. ಕಾಡಿನಲ್ಲಿರುವ ವನ್ಯ ಜೀವಿಗಳಿಗೆ ಇದು ಅರ್ಥವಾಗುವುದಿಲ್ಲ. ಯಾಕೆಂದರೆ ಅವುಗಳ ಭಾವ ಸಂಸ್ಕಾರವೇ ಪ್ರತ್ಯೇಕವಾದದ್ದು. ಈ ಎರಡರ ಮಧ್ಯೆ ಹೊಯ್ದಾಟಕ್ಕೆ ಸಿಲುಕಿರುವ ಒಂದು ವಿಚಿತ್ರವಾದಂಥ ಸಂದಿಗ್ಧಿಯ ಉರುಳಿಗೆ ಮುಖವನ್ನು ಕೊಟ್ಟಿರುವ, ಮೈಯನ್ನು ಕೊಟ್ಟಿರುವ ನನ್ನ ಹತಾಶೆಯನ್ನು ಶಬ್ದಗಳಲ್ಲಿ ನಾನು ಕಟ್ಟಿಕೊಡಲಾರೆ. ಈ ಕಾಲದಲ್ಲೆಲ್ಲ ನನಗೆ ಸಾಂತ್ವನ ಹೇಳುವುದು ಒಂದೇ ಒಂದು: ನಾನು ಅತ್ಯಂತ ಆಪ್ತವಾಗಿ ಸಾಕಿ ಸಲಹಿ ಬೆಳವಣಿಗೆಯ ಹಂತಕ್ಕೆ ತಂದು ನಿಲ್ಲಿಸಿ, ನಾಳೆ ನಾಡಿದ್ದರಲ್ಲಿ ವರನೊಬ್ಬ ಸಿಕ್ಕ್ಯಾನೆ ಎನ್ನುವ ನಿರೀಕ್ಷೆಯಿಂದ ಕಾತರದಿಂದ ಕಾಯುತ್ತಿರುವ ಹಂತಕ್ಕೆ ಬಂದು ಮುಟ್ಟಿರುವ ನನ್ನ ಸಾಕು ಮಗಳು, ಅವಳ ಜೊತೆಗೆ ನಾನು ಸಾಕುತ್ತಾ ಬಂದ ಪ್ರವೀರ ನಾಮಕರಣವನ್ನು ಹೊಂದಿದ ನನ್ನ ಸಾಕು ಮಗ. ನನ್ನ ಮಗಳು ನನಗೆ ಸಾಕು ಅಂತ ಆಗಲಿಲ್ಲ. ಹೆಣ್ಣಿನ ದಿವ್ಯ ಭವ್ಯವಾದಂತಹ ಸಂಬಂಧದ ಪರಿಕಲ್ಪನೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಒಬ್ಬಾಕೆ ಮಾತಾ ಸದೃಶವಾದಂಥ ಗುಣವನ್ನು ಹೊಂದಿ ತನ್ನ ಸಮೀಪಕ್ಕೆ, ತನ್ನ ಸಹಚರ್ಯಕ್ಕೆ ಬಂದವರನ್ನೆಲ್ಲ ಆತ್ಮೀಯವಾಗಿ ಮಕ್ಕಳೆಂದು ಸ್ವೀಕರಿಸಿ, ಅವರಲ್ಲಿ ಜಾತಿ ಮತ ವರ್ಗ ಪ್ರಭೇದವನ್ನು ಕಾಣದೆ, ಜೀವ ಸ್ವರೂಪದಲ್ಲಿ ವ್ಯತ್ಯಾಸವನ್ನು ನೋಡದೆ ಆತ್ಮೀಯತೆಯಿಂದ ತೆಕ್ಕೆಗೆ ತೆಕ್ಕೊಳ್ಳಬಹುದಾದ ಒಬ್ಬ ಮಾತಾಮಹಿಯನ್ನು ನಾನು ಕಂಡವನೇ. ಆ ಮಾತೆ ಸಾಧಾರಣಳಲ್ಲ. ಸೀತಾ ಎನ್ನುವ ಹೆಸರಿನಿಂದ ಪ್ರಪಂಚದಲ್ಲಿ ಪ್ರಚಲಿತಳಾದವಳು. ಜಾನಕಿ ರಮಣ ಅಂತ ನನ್ನ ಒಡೆಯನಾದ ರಾಮನಿಗೆ ಅನ್ವರ್ಥ ನಾಮಕರಣ ಬರುವುದಕ್ಕೆ ಕಾರಣಳಾದವಳು. ಆ ವಿಶೇಷಣಕ್ಕೆ ಹೇತುವಾದ ಅಂಥ ಮಾತೆಯನ್ನು ಮತ್ತೊಂದೆಡೆ ನಾನು ಕಾಣಲಿಲ್ಲ. ಸಹನೆಗೆ ಅವಳಂತಹ ವಿಶಿಷ್ಟವಾದಂಥ ಸಂಕೇತ ಮತ್ತೊಂದಿಲ್ಲ. ಬದುಕಿನಲ್ಲಿ ಛಲವನ್ನು ಸಾಧಿಸುವುದಕ್ಕೆ ಕಂಕಣ ಬದ್ಧಳಾಗಿ ಸೆರಗಿನಲ್ಲಿ ಕಟ್ಟಿಕೊಂಡ ಶಪಥದ ಈಡೇರಿಕೆಗಾಗಿ ಬದುಕನ್ನು ಸಮಗ್ರವಾಗಿ ಕಾಡಿನಲ್ಲಿ ಈಡಾಡಿದ ಮತ್ತೊಬ್ಬ ಮಹಿಳಾಮಣಿಯನ್ನು ನಾನು ಕಾಣಲಿಲ್ಲ. ಹಾಗಾಗಿ ಸ್ತ್ರೀಯನ್ನು ಸ್ತ್ರೀ ರತ್ನವಾಗಿ ಕಾಣಬೇಕು ಎನ್ನುವ ಯೋಗ್ಯವಾದಂಥ ಮಾನಸಿಕವಾದ ಪರಿಚರ್ಯಕ ಭಾವ ಆ ಕಾಲದಿಂದಲೇ ನನ್ನಲ್ಲಿ ಮೊಳೆತು ಬೆಳೆದು ಈ ಕಾಲದಲ್ಲಿ ಹೆಮ್ಮರವಾದದ್ದು. ನನ್ನ ಮಗಳಿಗೆ ಜಾಂಬವತಿ ಅಂತ ನಾಮಕರಣ ಮಾಡಿದ್ದೇನೆ. ನನ್ನ ಹೆಸರಿನ ಜೊತೆಗೆ ಆಕೆ ಹರಳಲಿ, ನನ್ನ ಹೆಸರಿನ ಜೊತೆಗೆ ಅವಳು ಬೆಳೆಯಲಿ, ನನ್ನ ಹೆಸರಿನ ಜೊತೆಗೆ ಅವಳು ಬದುಕಿನಲ್ಲಿ ಪ್ರಬುದ್ಧತೆಯನ್ನು, ಜಾಣ್ಮೆಯನ್ನು ಸಾಧಿಸಲಿ ಎನ್ನುವ ಹಾರ್ದಿಕವಾದ ಹಾರೈಕೆ ನನ್ನ ಅಂತಃಕರಣದಲ್ಲಿ ಇದ್ದದ್ದು ಸತ್ಯ. ಆದರೆ ನನ್ನ ಮಗಳ ಕುರಿತಾಗಿ ವಿಶೇಷವಾದ ಒಲುಮೆಗರು ಬರುವುದಕ್ಕೆ ಮತ್ತೊಂದು ಕಾರಣ, ಪ್ರತಿನಿತ್ಯವೂ ನನ್ನ ಸುದೀರ್ಘವಾದ ಬಾಳ ಪಯಣದಲ್ಲಿ ನಡೆದು ಹೋದ ಭೂತದ ಕಥಾನಕಗಳನ್ನು ಮತ್ತೆ ಮತ್ತೆ ಬಿಚ್ಚಿಡ್ತಾಳೆ ಅವಳು. ಅವಳ ಜೋಗುಳದ ಸೊಲ್ಲು ಅಂತ ಹೇಳಿದರೆ ಅದುವೇ.
ಅವಳು ತನ್ನ ಪ್ರೀತಿಯ ಮಗುವಾಗಿ ಮಡಿಲಲ್ಲಿಟ್ಟುಕೊಂಡ ನನ್ನ ಸಾಕು ಮಗನಾದ ಪ್ರವೀರನಲ್ಲಿ ಕಾಣಿಸಬಹುದಾದಂತಹ ಸಹಭವನ ಪ್ರೀತಿಯಲ್ಲಿ ಇರಬಹುದಾದದ್ದು ಅದೇ ಸೆಳೆತವಿ. ಯಾವ ಕಾರಣಕ್ಕೂ ನನ್ನ ಹೆಸರನ್ನು ಬಿಟ್ಟು ಅವಳು ಜೋಗುಳವನ್ನು ಆಡುವುದಿಲ್ಲ. ಜಾಂಬವ ಎನ್ನುವಂಥ ಹೆಸರು ನನಗೆ ಬಂದಲ್ಲಿಂದ ತೊಡಗಿ ಇಲ್ಲಿಯವರೆಗಿನ ನನ್ನ ಸಾಧನೆಯ ಸರ್ವತ್ರ ಕಥಾನಕಗಳನ್ನು ಆಕೆ ಹಂತ ಹಂತವಾಗಿ ಶುಶ್ರಾವ್ಯವಾಗಿ ಹಾಡುವುದನ್ನು ಕೇಳುವಾಗ ನಾನು ಮತ್ತೆ ಮತ್ತೆ ರೋಮಾಂಚಿತನಾಗುತ್ತೇನೆ, ಹರ್ಷೋಲ್ಲಾಸಗಳಿಂದ ಬೀಗುತ್ತೇನೆ. ನನಗೆ ನನ್ನ ಬದುಕಿನ ಭೂತವನ್ನು ನೆನಪಿಸುತ್ತಾ ವರ್ತಮಾನದಲ್ಲಿ ನಡೆಯುವ ನಡವಳಿಕೆಯನ್ನು ಕಲಿಸುತ್ತಾ ಭವಿಷ್ಯದಲ್ಲಿ ನಾನು ಸಂಗಮಿಸಬೇಕಾದಂಥ ಮಹಾ ಸಿಂಧುವಿನ ಪರಿಕಲ್ಪನೆಯನ್ನು ನನ್ನ ಸಾಕು ಮಗಳು ಮಾಡುತ್ತಾ ಬಂದವಳು ನನಗೊಮ್ಮೆಲೂ ಸಾಕು ಅಂತ ಅನ್ನಿಸಲಿಲ್ಲ. ಆದರೆ ಗುಹೆಯ ಪಕ್ಕದ ಭಾಗದಲ್ಲಿ ಹಾಯಾಗಿ ಮಲಗಿದ್ದಂಥ ನನಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತಲ್ಲ. ಯಾಕೆ ಈ ವಿಚಿತ್ರವಾದ ಜಾಗೃತಿ ಅಂತ ಆಲೋಚನೆ ಮಾಡಿದರೆ, ನಾನು ಮಲಗುವ ಕಾಲದಲ್ಲಿ ನನ್ನ ಮಲಗುವಿಕೆಗೆ ನಿದ್ರೆಯ ಸ್ವರೂಪವನ್ನು ಕೊಡುವುದಕ್ಕೆ ಕಾರಣವಾದುದು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಕಂಠ ಸಿರಿಯ ವೈಭವದಿಂದ ಮೆರೆಯುತ್ತಿದ್ದ ನನ್ನ ಮಗಳ ಸುಕೋಮಲವಾದಂಥ ಗಾಯನ ಕೌಶಲ. ಮಗನಾದಂಥ ಪ್ರವೀರನನ್ನು ನಿದ್ರೆಗೆ ಒಳಪಡಿಸುವುದಕ್ಕಾಗಿ ಆಕೆ ಹಾಡಲಿ ಹಾಗೆಂದು ಆಕೆಯ ಹಾಡಿನ ಎಲ್ಲೆಲ್ಲ ತುಂಬಿಕೊಂಡದ್ದು ಜಾಂಬವಂತನಿಗೆ ಜೋಗುಳ, ಜಾಂಬವಂತನಿಗೆ ಹಾರೈಕೆ, ಜಾಂಬವಂತನ ಆರೈಕೆ, ಜಾಂಬವಂತನ ಒಳಿತಿನ ಪರಿಕಲ್ಪನೆಯೇ ಇದ್ದದ್ದು. ನನ್ನ ಸಾಧನೆಯ ಕುರಿತಾಗಿ ಆಕೆ ಹಾಡುವಾಗಲೆಲ್ಲ ನಾನು ರೋಮಾಂಚಿತನಾದುಕುತ್ತಿದ್ದದ್ದು ಅದೇ ಬಗೆಗೆ. ಆದರೆ ಸುಶ್ರಾವ್ಯವಾದಂಥ ಹರಿವು ಎಲ್ಲಿಂದಲೋ ಬೆಟ್ಟದಿಂದ ನೊರೆಯಾಗಿ ಹರಿದು ಸಾಗರ ಸಂಗಮಕ್ಕಾಗಿ ಹಾರೈಸಿ ಸಾಗುವಂಥ ನದಿ ಕವಲೊಡೆದ ಹಾಗೆ ಅವಳ ನೀಳವಾದಂಥ ಸುಕೋಮಲವಾದಂತಹ ಸ್ವರದ ಎಳೆಯೊಂದು ತುಂಡಾಗಿ ಹೋಯಿತಲ್ಲ. ಇದ್ದಕ್ಕಿದ್ದ ಹಾಗೆ ಅರರೆ ಪಿತನ ಕೆಟ್ಟೆ ಪರಮ ಭೀಕರ ಇದೇನು ಬೇಗ ಬಾ ಬಾ ಅಂತ ಕರೆಯುವಂಥ ಸ್ವರ ಕೇಳಿಸ್ತದೆ. ಆದರೆ ಈ ಸ್ವರ ಒಂದೇ ನನ್ನನ್ನು ತಟ್ಟಿದ್ದಲ್ಲ. ಗುಹೆಯ ಒಳಗೆ ಪ್ರತಿಧ್ವನಿಸಿದ ಅವಳ ಆರ್ತನಾದದ ಸ್ವರ ನನ್ನ ಎದೆಯ ಗುಹೆಯ ಭಿತ್ತಿಗಳನ್ನು ಮುಟ್ಟಿದ ತಕ್ಷಣವೇ ಚೌಕಟ್ಟು ಭಂಜನೆಯಾಗಿ ಹೋಯಿತು. ಹಾಗಾದರೆ ಒಂದು ಚೌಕಟ್ಟಿನ ಒಳಗೆ ಬಂಧಿತನಾಗಿ ಇಲ್ಲಿಯವರೆಗೆ ಬದುಕಿದ್ದ ಜಾಂಬವ ಚೌಕಟ್ಟಿನ ಈಚೆಗೆ ಇಣುಕಿ ನೋಡುವ ಪ್ರೇರಣೆಯನ್ನು ಪಡೆಯಲಿ ಎನ್ನುವ ಹಾಗೂ ಈ ಕೂಗಿನ ಒಳಗೊಂದು ಎಚ್ಚರಿಕೆಯ ಕರೆ ಇದ್ದ ಹಾಗೆ ನನಗನ್ನಿಸ್ತದೆ. ಅರೆರೆ ಪಿತನ ಕೆಟ್ಟೆ, ಇಲ್ಲಿಯವರೆಗೆ ಅತ್ಯಂತ ವಾತ್ಸಲ್ಯದಿಂದ ಪ್ರೀತಿಯ ಪ್ರೇಮದ ಪೀಯೂಷವನ್ನು ಉಣಬಡಿಸಿ ಬೆಳೆಸಿದ, ಸಾಧಾರಣವಾಗಿ ಎತ್ತ ಅರ್ಭಕರನ್ನೇ ಆ ರೀತಿಯಾಗಿ ತಾಯಿಗೆ ಬೆಳೆಸುವುದಕ್ಕೆ ಸಾಧ್ಯವಾಗುವುದಿಲ್ವೋ ಅಂತಹ ತೆರನಾಗಿ ಬೆಳೆಸಿದಂತಹ ನನ್ನ ಸಾಕು ಮಗಳು ಅರರೆ ಪಿತನ ಕೆಟ್ಟೆ ಅಂತ ಹೇಳುವಂತಹ ಯಾವ ಔಷೌಚವನ್ನು ನಾನು ಬದುಕಿನಲ್ಲಿ ಮಾಡಿದೆ. ಭಲ್ಲೂಕದ ಶರೀರವನ್ನು ಹೊಂದಿರುವ ನಾನು ಭಲ್ಲೂಕದ ಕ್ರೌರ್ಯ ಪ್ರಕ್ರಿಯೆಯನ್ನು ತೋರಿದ್ದೇನೆ. ಅಲ್ಲ, ನನ್ನ ಮಗಳ ಕುರಿತಾಗಿ ನಾನು ಭೀಭತ್ಸಕರವಾಗಿ ಹೇವರಿಕೆಯಿಂದ ಹೆದರುವ ಆಗಿನ ಯಾವುದಾದರೂ ಕೃತಿಯನ್ನು ಆಚರಿಸಿದ್ದೇನೆ. ನನ್ನ ಜೊತೆಗಿನ ಸಹಬಾಂಧವ್ಯದ ಗೂಡುವಿಕೆಯ ಕಾರಣದಿಂದ ಸದಾಕಾಲ ಅರಳಿ ನಿಂತ ಮುದಗೊಂಡ ಮನಸ್ಸನ್ನು ಹೊಂದಿದ ಮಗಳು ಇದ್ದಕ್ಕಿದ್ದ ಹಾಗೆ ಕೆರಳುತ್ತಾಳೆ, ಹೊರಳುತ್ತಾಳೆ, ಅಳುತ್ತಾಳೆ ಅಂತಾದರೆ ಜಾಂಬವನ ಸಹಚರಿ ಆಕೆಗೆ ಸಾಕಾಗಿ ಹೋಯಿತೆ. ಇಲ್ಲ ಅಂತ ಹೇಳುವುದಕ್ಕೂ ಎಡೆಗಳಿಲ್ಲ. ಎಷ್ಟು ದಿನ ಒಂದು ಕೇವಲ ಬೀಜಾವಾಪನ ಮಾಡಿದ ನಂತರ ಚಿಗುರು ಬಂದಂಥ ಸಸಿಯನ್ನು ಉಳಿಸಿಕೊಳ್ಳಬಹುದು. ಅದನ್ನು ಗಟ್ಟಿಯಾದಂಥ ಗಿಡವೊಂದಕ್ಕೆ ಆಸರೆಯಾಗಿ ಆನಿಸಿದ ಕಾಲದಲ್ಲಿ ಅದು ಬೆಳೆಯುವುದಕ್ಕೋ ಹಬ್ಬುವುದಕ್ಕೋ ಉಬ್ಬುವುದಕ್ಕೋ ಸಾಧ್ಯವಾಗುತ್ತದೆ. ಮೊಗ್ಗಾಗಿ ನಂತರ ಹೂವಾಗಿ ಬಿರಿದು ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನ ಮಗಳ ಬೆಳವಣಿಗೆಯ ಈ ಹಂತ ಅದುವೇ. ಷೋಡಶದ ಹಂತಕ್ಕೆ ಬಂದು ಮುಟ್ಟಿರುವ ಆಕೆ ಎಷ್ಟೇ ಭಾವನಾತ್ಮಕವಾದಂತಹ ನೆಲೆಯ ಸಂಬಂಧವನ್ನು ನನ್ನ ಜೊತೆಗೆ ಹೊಂದಿದ್ರು ಭೌತ ಪ್ರಪಂಚದಲ್ಲಿ ತನ್ನ ಇರವನ್ನು ಅಲ್ಲಗೆಳೆಯುವುದಕ್ಕೆ ಸಾಧ್ಯವಾಗದ ಸುಪ್ತವಾದಂತಹ ಒಂದು ಕೊರತೆಯಿಂದ ಅತೃಪ್ತಿಯಿಂದ ಬಳಲುತ್ತಿರುವುದನ್ನು ನಾನು ಅನಿರೀಕ್ಷಿತ ಅಂತ ಹೇಳುವ ಹಾಗಿಲ್ಲ. ಯಾಕೆಂದರೆ ಅವಳಿಗೆ ನಾನು ಪ್ರೇಮವನ್ನು ಪ್ರೀತಿಯನ್ನು ಪ್ರತ್ಯೇಕ ಕಲಿಸಬೇಕಾಗಿಲ್ಲ. ನನ್ನ ಗುಹೆಯಲ್ಲಿ ನೀನಿದ್ದಿ, ಕರಡಿಯ ಸಹವಾಸದಲ್ಲಿ ನೀನಿದ್ದಿ, ಮಾನವ ಸಮುದಾಯದ ಜೊತೆಗೆ ನೀನಿಲ್ಲ. ನಿನಗೆ ಪ್ರೇಮ ಏನು, ಪ್ರೀತಿ ಏನು, ವಾತ್ಸಲ್ಯ ಏನು, ಅಂತಃಕರಣ ಅಂದರೆ ಏನು ಅಂತ ಗೊತ್ತಿಲ್ಲ. ಬಾಮಗಳೇ ಪಾಠ ಹೇಳ್ತೇನೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಕುಕ್ಕಿಲ್ವ ಕೋಗಿಲೆಗೆ ಕೂಗುವುದಕ್ಕೆ ಯಾರು ಕಲಿಸಿದರು? ಹಸನಾಗಿ ಬೀಸುವಂಥ ಗಾಳಿಗೆ ಬೀಸುವುದಕ್ಕೆ ಯಾರು ಕಲಿಸಿದರು? ಬಾಷ್ಪವೊಂದು ಕೆಳಗೆ ಬಿದ್ದ ಕಾಲದಲ್ಲಿ ಇಬ್ಬನಿಗೆ ತೊಟ್ಟಿಕ್ಕಿದ ಸ್ಥಿತಿಯಲ್ಲಿ ಮೈಕೊಟ್ಟ ಎಲೆಯೊಂದು ಅಲುಗಾಡುವ ಕಾಲದಲ್ಲಿ ಮರ್ಮರತದ ಪಿಸುಧ್ವನಿ ಕೇಳಿಸ್ತದಲ್ಲ, ಅದನ್ನು ಕಲಿಸಿದಂಥ ಗುರು ಯಾರು? ಪಂಚಮದ ಇಂಚರದಲ್ಲಿ ಆಡುವ ಕೋಗಿಲೆಗೆ ಕಲಿಸುವುದಕ್ಕೆ ಗುರು ಹೇಗೆ ಇಲ್ವೋ, ಪ್ರಪಂಚದಲ್ಲಿ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದಲ್ಲಿರುವ ಉಪ್ಪಿಗೂ ಸಂಬಂಧ ಕಲ್ಪಿಸಿದವನು ಮತ್ತೊಬ್ಬನಿದ್ದಾನೆ. ಎಲ್ಲೋ ಬೆಟ್ಟದ ಮೂಲೆಯಲ್ಲಿ ಹೆಬ್ಬಂಡೆಯಾಗಿ ಬೆಳೆದು ನಿಂತಹ ಗಟ್ಟಿ ಸ್ಥಳದಲ್ಲಿ
ಎಂದೋ ಒಂದು ಕಾಲದಲ್ಲಿ ಜಾಗೃತವಾಗಿ ನೀರಿಗಾಗಿ ಅಪಹಪಿಸಿ ಸುಯಿಲಿಡುವ ಕಪ್ಪೆಯ ಹೊಟ್ಟೆಗೆ ಆಹಾರ ಕೊಟ್ಟವನು ಒಬ್ಬನಿದ್ದಾನೆ. ಇದೆಲ್ಲ ನಮ್ಮ ಅನೂಹ್ಯವಾದಂಥ ಸ್ಥಿತಿಯಿಂದ, ಹುಡುಕಾಟಕ್ಕೆ ತೊಡಗಿದ ಬಗೆಯಿಂದ, ಎಲ್ಲೋ ಆತ್ಯಂತಿಕವಾಗಿ ಯೋಗಿ ಭಾವಕ್ಕೆ ದಕ್ಕುವ ಸತ್ಯಗಳು ಮಾತ್ರ. ಹಾಗಾದರೆ ಹೆಣ್ಣಾದಂಥ ಆಕೆ ಯಾವ ಕಾರಣಕ್ಕೂ ಯಾವ ನೆಲೆಯಿಂದಲೂ ನನ್ನ ಜೊತೆಗಿನ ಸಂಬಂಧದಲ್ಲಿ ಪರಿಪೂರ್ಣತೆಯನ್ನು ಕಂಡರೂ ಒಬ್ಬ ಸಂಗಾತಿಯನ್ನು ಆರಿಸಿಕೊಳ್ಳಬೇಕಾದಂಥ ಘಟ್ಟಕ್ಕೆ ಬಂದು ಮುಟ್ಟಿರುವ ಆಕೆ ಇಲ್ಲೊಂದು ಹಪಾಹಪಿ ಹುಟ್ಟಿದರೆ ಅದಕ್ಕೆ ನಾನು ಗುರುವಾಗಬೇಕಾಗಿಲ್ವಲ್ಲ? ಅವಳ ಬದುಕು, ನಿಸರ್ಗ ಆಕೆಗೆ ಕಲಿಸಿದ ಪಾಠ, ಪ್ರಕೃತಿ ಅವಳೊಳಗೆ ಚಿಗುರಿಸಿದ ಮೋಹದ ಭಾವ, ಅರೆರೆ ಪಿತನಾ ಕೆಟ್ಟೆ, ಎಷ್ಟು ದಿನ ನನ್ನನ್ನು ಹೀಗೆ ಉಳಿಸ್ತಿ ಸ್ಥಿತಿಯಲ್ಲಿ ಅಂತ ಕೇಳುವ ಸ್ಥಿತಿಯೊಂದನ್ನು ಉಂಟು ಮಾಡಿದೆ ಅಂತ ಹೇಳಿದರೂ ನಾನು ಆಕ್ಷೇಪಿಸುವ ಹಾಗಿಲ್ಲ. ಆದರೆ ಅಷ್ಟೇ ಆಗಿದ್ದಿದ್ದರೆ ಆ ಆರ್ತನಾದಕ್ಕೆ ಅಷ್ಟೇ ಅರ್ಥವನ್ನು ನಾನು ಕಲ್ಪಿಸಬಹುದಾಗಿತ್ತು. ಆದರೆ ಆರ್ತನಾದದ ಬೆಂಗಡೆಯಲ್ಲಿ ಬಂದಂಥ ಒಂದು ನಾದ, ಅದು ಸಾಧಾರಣವಾದಂಥ ಲೌಕಿಕವಾದ ನಾದ ಅಲ್ಲ. ನನ್ನ ಹೃದಯದ ಭಿತ್ತಿಯನ್ನು ಸೇರಿ ಅಲ್ಲಿರಬಹುದಾದಂಥ ಗ್ರಂಥಿಗಳನ್ನು ಭೇದಿಸಿ ಆ ಭೇದನದ ನಂತರದಲ್ಲಿ ಎಲ್ಲಿಗೆ ಸೇರಬೇಕು ಅಂತ ತವಕ ಇತ್ತೋ ಆ ಗಮ್ಯವನ್ನು ಸೇರಿ ಮಾರ್ದನಿಸುವ ಹಾಗೆ, ಸಾವಿರ ಸಲ ಸಪ್ಪಳ ಉಂಟು ಮಾಡಿದ ಹಾಗೆ ವಿಪರ್ಯಾಸಕರವಾದ ಅನುಭವ ನನಗೆ ಕೊಡುತ್ತದೆ. ಹಾಗಾದರೆ ಆರ್ತನಾದದಿಂದ ಪ್ರಚೋದಿತವಾದ ಪ್ರಕೃತಿ ನಾದ ಹೊರಡಿಸಿತೆ ಅಲ್ಲ, ನಾದದ ಕಾರಣದಿಂದಲೇ ಅಪರಿಚಿತವಾದ ಶಬ್ದ ಕೇಳಿದಂತಹ ನನ್ನ ಮಗಳು, ಯಾವುದೇ ಹೊರ ಲೋಕದ ಸಂಪರ್ಕ ಇಲ್ಲದ ಅಮಾಯಕ ಮುಗ್ಧ ಸ್ಥಿತಿಯವಳು ಹೆದರಿ ಮುದ್ದೆಯಾಗಿ ಹೀಗೆ ಕರೆದಳೆ. ಒಂದೆಡೆಯಿಂದ ಲೌಕಿಕವಾದ ಕರೆ, ನನ್ನ ಮಗಳ ಮೊರೆ, ಅದನ್ನು ಮೀರಿದಂಥ ಅಲೌಕಿಕವಾದಂಥ ನಾದ. ಈ ಬ್ರಹ್ಮಾಂಡವೇ ನಾದಮಯವಾಗಿದೆ ಅಂತ ಆದರೆ ಅದರ ಮಡಿಲಿನಿಂದ, ಅದರ ಒಡಲಿನಿಂದ, ಅದನ್ನುವಂಥ ಮಹಾಕಡಲಿನಿಂದ ಹುಟ್ಟಿಕೊಂಡಂತಹ ಅದ್ಭುತವಾದ ನಾದ ಯಾಕೆ ಹುಟ್ಟಿಕೊಂಡಿತ್ತು, ಎಲ್ಲಿಂದ ಹುಟ್ಟಿಕೊಂಡಿತ್ತು, ಯಾರಿಂದ ಹುಟ್ಟಿಕೊಂಡಿತ್ತು? ಅಪ್ರಚೋದಿತವಾಗಿ ಇದು ಹುಟ್ಟುವುದಕ್ಕೆ ಸಾಧ್ಯವಿಲ್ಲವಷ್ಟೇ. ಈಗ ಗುಹೆಯ ಪಕ್ಕದಲ್ಲಿ ನಿಂತು ನಾನು ಯೋಚನೆ ಮಾಡುವುದಲ್ಲ, ನನ್ನ ಒಳಗಿನಿಂದ ಕೆರಳಿ ಆರ್ಭಟಿಸುತ್ತಿರುವಂತಹ, ಸದಾ ಕಾಲ ನನ್ನನ್ನು ಸುಖವಾಗಿ ಇರಗೊಡದಂಥ, ನನ್ನ ವೈಭವದ ದಿನಗಳನ್ನು ಮತ್ತೊಮ್ಮೆ ನಾನು ಪ್ರತ್ಯಕ್ಷವಾಗಿ ಕಾಣಬೇಕೆಂಬ ಪ್ರಬಲವಾದ ಇಚ್ಛೆಯನ್ನು ನನ್ನೊಳಗೆ ತುಂಬುವಂತಹ ಆ ಕೆರಳುವಿಕೆಗೂ ಇದರಲ್ಲಿ ಉತ್ತರ ಸಿಕ್ಕೀತು. ನೋಡೋಣ, ನಾದವನ್ನು ಹುಡುಕಿ ಆರ್ತನಾದಕ್ಕೆ ಅರ್ಥ ಸಿಗುತ್ತದೋ ಅಲ್ಲ, ಆರ್ತನಾದದ ಬೆಂಗಡೆಯಲ್ಲಿ ಹೋದ ಕಾರಣದಿಂದ ನಾದದ ಮೌಲ್ಯ ನನಗೆ ದಕ್ಕುತ್ತದೋ? ನಾದ ಆರ್ತನಾದಗಳ ನಡುವೆ ಆರ್ತನಾಗಿರುವ ಜಾಂಬವಂತನ ಕರುಳ ಕರೆ ಅದು ಮತ್ತೊಬ್ಬನಿಗೆ ಕೇಳಿಸಿ ಅವನೇ ಬಂದಾನೋ? ಈ ನಿರೀಕ್ಷೆಯ ವಿಪುಲ ಸಾಂದ್ರವಾದ ಸತ್ಯವನ್ನು ತಿಳಿಯುವುದಕ್ಕೆ ಇಲ್ಲೇ ಉಳಿಯುವುದಲ್ಲ, ಕಣ್ಣು ಹೊಸಕಿಕೊಂಡು ಹೇಳುವುದಕ್ಕೋ ಮಬ್ಬಾದ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳುವುದಕ್ಕೋ ಇದು ಆ ಅವಸ್ಥೆ ಅಲ್ಲ. ನಾನು ರಾತ್ರಿಯೂ ಎಚ್ಚರದಲ್ಲಿರುವವನು, ಇನ್ನು ಹಗಲು ಎಲ್ಲಾದರೂ ಮಲಗಿ ನಿದ್ರೆಗೆ ಹೋಗುವುದಕ್ಕೆ ಸಾಧ್ಯವೇ? ಮೂಲಕವಾಗಿ ಸತ್ಯಾನುಸಂಧಾನ ಆಗಬೇಕು. ಯುಗಗಳಲ್ಲಿ ಪದಯುಗಲದ ದರ್ಶನ ಕೊಡುತ್ತೇನೆ ಅಂತ ಭರವಸೆ ಕೊಟ್ಟ ಆ ಮಹಾ ತೇಜಸ್ಸನ್ನು, ಪ್ರಕಾಶದ ವ್ಯಕ್ತಿಯನ್ನು ಕಾಣಬೇಕು ಅಂತ ಕಾತರದಿಂದ ಕಾದ ನನಗೆ ಈಗ ಈ ವಿಫಲ ಸ್ಥಿತಿಯನ್ನು ಮೀರುವುದು ಪ್ರಾಥಮಿಕವಾದ ಅವಶ್ಯಕತೆ. ಆದ್ದರಿಂದ ಹೆಚ್ಚು ಕಡಿಮೆ ಇಲ್ಲೇ ನಿಲ್ಲುವ ಹಾಗಿಲ್ಲ, ಈಚೆಗೆ ಹೊರಳಿದ್ದೇನೆ. ಬಂದು ನೋಡುವಾಗ ಆಶ್ಚರ್ಯಚಕಿತನಾಗುತ್ತೇನೆ. ತೊಟ್ಟಿಲ ಹುರಿಯನ್ನು ಹಿಡಿದು ನಿಂತು ಅಲ್ಲೇ ಸ್ತಬ್ಧಳಾಗಿದ್ದಾಳೆ ನನ್ನ ಮಗಳು. ಗರಬಡಿದ ಸ್ಥಿತಿಯಲ್ಲಿ, ಸ್ತಂಭೀಭೂತವಾದ ಸ್ಥಿತಿಯಲ್ಲಿ ಮರವಟ್ಟು ನಿಂತು ಹೋಗಿದ್ದಾಳೆ. ನನ್ನ ಮಗನ ಕುಶಲವನ್ನು ಒಮ್ಮೆ ನೋಡಬೇಕಾದದ್ದು ಕರ್ತವ್ಯವಾದುದರಿಂದ ತೊಟ್ಟಿಲಿಗೆ ಇಣುಕಿ ನೋಡಿದರೆ ಮಗ ಪ್ರವೀರ ಈ ಗಡಿಬಿಡಿಯಲ್ಲೂ, ಈ ಗದ್ದಲದಲ್ಲೂ, ಅವಾಂತರದಲ್ಲೂ ನೆಮ್ಮದಿಯಲ್ಲಿದ್ದಾನೆ. ಆ ತೊಟ್ಟಿಲ ಹುರಿಗೆ ಕಟ್ಟಿದಂತಹ, ನನ್ನ ಬದುಕಿಗೆ ಹೊಸ ಕಣ್ಮಣಿಯಾಗಿ ದಕ್ಕಿದಂತಹ, ನನ್ನ ಬದುಕಿನ ಕತ್ತಲಿನ ನಡುವೆ ಪ್ರಕಾಶದ ಕಿಡಿಯೊಂದನ್ನು ಉತ್ಪಾದನೆ ಮಾಡಿದಂತಹ ಆ ಮಣಿಯೂ ಸುರಕ್ಷಿತವಾಗಿದೆ. ಆದರೆ ನನ್ನ ಮಗಳ ಕಣ್ಣಿನಲ್ಲಿ ಯಾಕೆ ದಿಗ್ಭ್ರಮೆ ಇದೆ? ಯಾಕೆ ಅವಳ ಕಣ್ಣುಗಳಲ್ಲಿ ಗಾಬರಿ ಇದೆ? ಯಾಕೆ ಅವಳು ಇದ್ದಕ್ಕಿದ್ದ ಹಾಗೆ ಮರವಟ್ಟು ನಿಂತಿದ್ದಾಳೆ? ಅವಳ ಕಣ್ಣಿನ ನೇರದಲ್ಲೇ ದೃಷ್ಟಿ ಹಾಯಿಸಿದರೆ ಆಶ್ಚರ್ಯವಾಗುತ್ತದೆ ನನಗೆ. ಕರಿಶಿಲೆಯ ಹೊದಿಕೆಯ ಮೂಲಕವಾಗಿ ಅದ್ಭುತವಾದಂಥ ರಚನಾ ಕೌಶಲದಿಂದ ಎಲ್ಲಾದರೂ ಯಾರಾದರೂ ಬಂದರೆ ದಿಗ್ಮೂಢರಾಗಿ ಇಂತಹ ವಾಸ್ತುವನ್ನು ಮನುಷ್ಯ ವರ್ಗದವರು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ದಿಗ್ಭ್ರಮೆ ಹೊಂದಬಹುದಾ? ಅಂತಹ ಅತ್ಯದ್ಭುತವಾದಂಥ ಕಲಾಕುಸರಿಯ ಕೆಲಸದಿಂದ ರಾರಾಜಿಸುತ್ತಿರುವಂತಹ ನನ್ನ ಗುಹೆಯ ಕರಿಶಿಲೆಗೆ ಮೈಯಾನಿಸಿ ಒಬ್ಬ ನಿಂತುಕೊಂಡಿದ್ದಾನೆ. ಅವನನ್ನು ಇಲ್ಲಿಂದಲೇ ನೋಡಿದರೆ ಹೆಚ್ಚು ಉದ್ದದ ಶರೀರ ಅಲ್ಲ, ಆಜಾನುಬಾಹು ಅಂತ ಕರೆಯುವ ಹಾಗಿಲ್ಲ. ಹಾಗೆಂದು ತೀರಾ ಕಿರಿಯನು ಅಂತ ಕೇಳಿದರೆ ತೀರಾ ಕಿರಿಯವನೂ ಅಲ್ಲ. ಹದವಾದ ಮಟ್ಟಸವಾದಂಥ ದೇಹ ವೈಭವವನ್ನು ಹೊಂದಿ ವಿಶಿಷ್ಟವಾದಂತಹ ಶರೀರ ಪ್ರಕೃತಿಯನ್ನು ಧಾರಣೆ ಮಾಡಿ ನಿಂತಿರುವವನ ಕೈಯನ್ನು ನೋಡ್ತೇನೆ. ಬಳಿರೆ
ಈಗ ನನಗೆ ನಾದದ ಅರ್ಥ ಹೊಳೆಯಿತು. ಅವನ ಕೈಯ ತುದಿಯಲ್ಲಿ ಸೇರಿಕೊಂಡಿರುವಂತಹ ಆ ವಸ್ತುವಿಗೆ ಶಂಖ ಅಂತ ಹೆಸರು. ಶಂಖಧ್ವಾನದ ಮೂಲಕವಾಗಿಯೇ ನನ್ನ ಮಗಳ ಆರ್ತನಾದ ಎನ್ನುವುದು ಹುಟ್ಟಿದೆ. ಆ ಆರ್ತನಾದವನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ನಾದ ನನ್ನ ಕಿವಿಗಳಿಗೆ ಬಂದು ಮುಟ್ಟಿದೆ. ನನ್ನ ನಾಳವನ್ನೇ ಒಳಗಿರುವ ಗ್ರಂಥಿಗಳನ್ನೇ ಮೆಟ್ಟಿಲನ್ನಾಗಿಟ್ಟುಕೊಂಡು ಹೃದಯದ ಮನೆಗೆ ಸೇರಿದೆ ಅಂತ ನಮಗೆ ಅರ್ಥ ಆಯಿತು. ಏನೇ ಇರಲಿ, ಹೇಗೂ ಬಂದು ಸೇರಿದ್ದೇನಲ್ಲ, ಇವನನ್ನು ನೋಡುವಾಗ ಅವಾಂತರಕಾರಕವಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡುವ ಹಾಗೆ ಕಾಣಿಸುವುದಿಲ್ಲ. ಯಾವುದೇ ದುರುದ್ದೇಶವನ್ನು ಇಟ್ಟುಕೊಂಡ ಬಂದ ಹಾಗೂ ನನಗೆ ಅರ್ಥ ಆಗುವುದಿಲ್ಲ. ಅನರ್ಥವನ್ನು ನಾನು ಕಲ್ಪಿಸುವುದಕ್ಕೆ ಇದು ಎಡೆಯುವಲ್ಲ. ಆದ ಕಾರಣದಿಂದ ಬಂದ ವೇಗದಿಂದ ನಾನು ಇವನನ್ನು ಮಾತಾಡಿಸುವುದಿಲ್ಲ. ಕೆರಳಿ ಆರ್ಭಟಿಸುತ್ತ ಪರಮ ಭೀಕರಾಕೃತಿಯಿಂದ ಬಂದರೂ ಅದೇ ನೇರದಲ್ಲಿ ಇವನನ್ನು ನಾನು ಮಾತಾಡಿಸುವುದಲ್ಲ. ನೋಡೋಣ, ಇದರ ಪೂರ್ವ ಅಪರದ ಪರೀಕ್ಷೆಯ ಮೂಲಕವಾಗಿ ನಾದದ ಮೂಲವು ಆರ್ತನಾದದ ಹೇತು ಏಕಕಾಲದಲ್ಲಿ ಹೊಳೆದರೆ ಮುಂದಿನ ಭವಿಷ್ಯದ ಬೆಳಕನ್ನು ನಾನು ನಿರ್ಣಯಿಸುವುದಕ್ಕೆ ಸಾಧ್ಯವಾದೀತು ಅಂತ ಆಲೋಚನೆ ಮಾಡುವ. ನಾನಾಗಿ ಕರ್ಕೊಂಡದಲ್ವಲ್ಲ, ನನಗಾಗಿ ಬಂದದ್ದನ್ನು ಯಾಕೆ ಕೈ ಚೆಲ್ಲಿ ವ್ಯರ್ಥ ಅಂತ ಮಾಡಬೇಕು. ಹಾಗಾಗಿ ಇವನನ್ನು ಮಾತಾಡ್ತೇನೆ, ಸಮುಚಿತವಾದಂತಹ ಸ್ವರೂಪದಲ್ಲಿ ಮಾತಾಡಿಸ್ತೇನೆ. ಆರೋ ನೀನು ಆರೋ ಅಂತ ಹೇಳಿದ ಮೇಲೆ ಅದರ ಮುಂದೆ ಯಾವುದು ಅಂತ ಹೇಳುವುದು ಮುಖ್ಯ. ಆರೋ ಮೃಗವೇ, ಹೊತ್ತೇ ಇರಲಿಲ್ಲ. ಆರೋ ಪಕ್ಷಿಯೇ, ಕ್ಷಣವೇ ಉಳಿಯುತ್ತಿರಲಿಲ್ಲ. ಆರೋ ಅನ್ಯ ಜಂತುವೆ, ಇನ್ನೂ ಒಂದರ ಕ್ಷಣ ಜೀವಂತವಾಗಿ ನನ್ನ ಸಮ್ಮುಖದಲ್ಲಿ ಉಳಿಯುವ ಸಾಧ್ಯತೆಗಳಿರಲಿಲ್ಲ. ಆದರೆ ಆರೋ ಮನುಷ್ಯನೇ, ಮಾನವನೇ. ಈ ಕಾರಣದಿಂದಲೇ ವ್ಯವಧಾನವನ್ನು ನಾನು ಕಲ್ಪಿಸಿಕೊಂಡಿದ್ದೇನೆ. ಸರಿ ಸರಿ ಸರಿ. ಆ ಕಾರಣದಿಂದ ಸಮಾಧಾನದಿಂದ ಕೇಳ್ತೇನೆ. ಏನು? ಆರೋ ನನ್ನ ಗುಹೆಯನ್ನು ಪ್ರವೇಶ ಮಾಡಿದ್ದಾರೆ. ಈ ವಾಸನೆ ನನ್ನ ಒಳ ಮೂಗಿಗೆ ಬಡಿದ ಕಾರಣದಿಂದ ನಿನ್ನ ಮುಂದೆ ನಾನು ವೇಗದಿಂದ ಬಂದು ಪ್ರತ್ಯಕ್ಷನಾದೆ. ಆದರೆ ಒಳಗಿದ್ದ ಆವೇಗವನ್ನು ಹತ್ತಿಕ್ಕಿಕೊಂಡೆ. ನಿನ್ನನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತದೆ. ಏದುಸಿರು ನಿನ್ನಲ್ಲಿ ಕಾಣುವುದಿಲ್ಲ. ಆದ ಕಾರಣದಿಂದ ನೀನು ಯಾವುದೋ ಅವಸರದಿಂದ ಇಂದು ಮುಂದೆ ತಿಳಿಯದೆ ನುಗ್ಗಿದವನು ಅಂತ ಭಾವಿಸುವುದಕ್ಕೆ ಬರುವುದಿಲ್ಲ. ನಿನ್ನ ಮುಖದಲ್ಲಿ ವಿಶಿಷ್ಟವಾದ ಕಳೆ ಕಾಣಿಸ್ತದೆ, ಒಂದು ನಿರ್ಲಿಪ್ತವಾದಂತ ನಿರ್ವಿಕಾರವಾದ ಭಾವ ಕಾಣಿಸ್ತದೆ. ಹಾಗಾದರೆ ಇಲ್ಲಿಗೆ ಬಂದ ಮೇಲೆ ನಿನಗೆ ಗೊಂದಲ ಇಲ್ಲ ಅಂತ ನನಗೆ ಸ್ಪಷ್ಟ ಆಗುತ್ತದೆ. ಇಲ್ಲಿಗೆ ಬಂದಿರುವ ನೀನು ಎದೆ ಸೆಟಸಿ ನಿಂತಿದ್ದಿ, ಯಾವುದೇ ವಿಧದ ಭಯವು ನಿನ್ನಲ್ಲಿ ಕಾಣಿಸುವುದಿಲ್ಲ. ಹಾಗಾದರೆ ನೀನು ಅನುಚಿತವಾದ ಯಾವುದೇ ವ್ಯವಹಾರವನ್ನು ಮಾಡುವುದಕ್ಕೆ ಬಂದವನಲ್ಲ, ಇಲ್ಲಿಯವರೆಗೆ ಮಾಡಲಿಲ್ಲ ಅಂತ ಅರ್ಥ ಆಗುತ್ತದೆ. ಸರಿ. ಆದರೆ ನಿನ್ನ ಮುಖದಲ್ಲಿ ಒಂದು ಬೆರಗು ಕಾಣಿಸ್ತದೆ. ಆ ಬೆರಗಿನಲ್ಲಿ ಒಂದು ಹುಡುಕಾಟದ ಲಕ್ಷಣವೂ ಕಾಣಿಸ್ತದೆ. ಆ ಲಕ್ಷಣದ ಮುಂದೆ ಒಂದು ಲಕ್ಷ್ಯ ಇದ್ದ ಹಾಗೂ ನಾನು ಭಾವಿಸ್ತೇನೆ. ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಕೈಯ ತುದಿಯಲ್ಲಿರುವ ಶಂಖ ನನ್ನನ್ನು ವಿಶೇಷವಾಗಿ ಆಕರ್ಷಿಸಿದ್ದು. ಈ ಶಂಖಧ್ವಾನದ ಮೂಲಕವಾಗಿ ನಾನು ಎಚ್ಚರಗೊಂಡದ್ದು. ಈ ಶಂಖಧ್ವಾನದ ಮೂಲಕವಾಗಿ ನನ್ನ ಮಗಳು ಬೆರಗಿನಿಂದ ಅರೆರೆಪಿತ ನಾಕೆಟ್ಟೆ ಅಂತ ಅರಚಾಡಿದ್ದು. ಹಾಗಾದರೆ ಈ ನಾದವನ್ನು ಹೊರಹೊಮ್ಮಿಸುವಾಗ ನಿನಗಿದ್ದ ಉದ್ದೇಶ ಯಾವುದು ಅಂತ ಪ್ರಶ್ನಾರ್ಹವಾಗುತ್ತದೆ. ನೀನೇ ಅದನ್ನು ಬಾಯಿ ಬಿಟ್ಟು ಹೇಳಿದರೆ ಮಾತ್ರ ವಾಸ್ತವವ ಅಂತ ಒಪ್ಪುವುದು. ನಾನಾಗಿ ತರ್ಕಿಸಿ ಏನೇನನ್ನು ಊಹಿಸಿ ಇನ್ನಷ್ಟು ಕಗ್ಗಂಟಾಕಿಸುವ ಉದ್ದೇಶ ನನಗಿಲ್ಲ. ಆದ್ದರಿಂದಲೇ ನಿನ್ನಲ್ಲಿ ಪ್ರಾಂಜಲಿಯಾಗಿ ಕೇಳ್ತೇನೆ, ಆರೋ ನೀನಿಲ್ಲಿಗೆ ಬಂದ ಮೇಲೆ ಯಾರೋ ನೀನು ಅಂತ ಕೇಳುವಾಗ ಅನಾಮಿಕ ಅಪರಿಚಿತ ಅಂತ ಆಯ್ತಲ್ಲ. ಯಾವುದೋ ಒಂದು ಉದ್ದೇಶದಿಂದ ಬಂದವನೇ ಇರಬೇಕು. ಇಲ್ಲಿಗೆ ಬಂದವನಲ್ಲ ಎನ್ನುವುದು ಸ್ಪಷ್ಟ. ಯಾಕಂದ್ರೆ ಇಲ್ಲಿಗೆ ಬಂದವನು ಹೌದಾದರೆ ಇಲ್ಲಿಯ ಕೆಲಸ ಮುಗಿಸಿ ನೀನು ಹೋಗಿಬಿಡಬಹುದಾಗಿತ್ತು. ನನ್ನನ್ನೇ ಕಾಣಬೇಕು ಅಂತ ಆದರೆ ನಾನು ಬರುವಂತಹ ವಿವರಗಳನ್ನು ಸಂಗ್ರಹಿಸಿದ ನೀನು ಬರುವವರೆಗೂ ಸಂಯಮದಿಂದ ಕಾಯಬಹುದಾಗಿತ್ತು. ಆದರೆ ಅದನ್ನು ಮಾಡಲಿಲ್ಲ. ನಿನಗೇನು ಅವಸರ ಇದೆ, ನನ್ನನ್ನು ಅತ್ಯಂತ ಅವಶ್ಯಕವಾದ ಸ್ಥಿತಿಯಲ್ಲಿ ಕಾಣುವಂತಹ ಹೆಬ್ಬಯಕೆ ಇದೆ. ಆ ಮೂಲಕವಾಗಿ ನಿನ್ನ ಒಳಗಿನ ಉದ್ದೇಶವನ್ನು ಈಡೇರಿಸುವ ಸಂಕಲ್ಪ ಇಟ್ಟುಕೊಂಡೇ ಬಂದಿದ್ದಿ. ಇದೆಲ್ಲವನ್ನು ಸಮಗ್ರವಾಗಿ ಗ್ರಹಿಸಿ ನಾನು ಸರಿಯೋ ತಪ್ಪೋ ಹೆಚ್ಚೋ ಕಡಿಮೆಯೋ ನೀನೇ ವಿವರಿಸಬೇಕು ಎನ್ನುವ ನಿರೀಕ್ಷೆಯಿಂದ ಯಾರು ನೀನು,
ನಿನಗೊಂದು ಹೆಸರು ಅಂತ ಬೇಕಲ್ಲ. ಅನ್ವರ್ಥವ, ಅಂಕಿತವ, ರೂಢವ ಯಾವುದು ಹೇಳಿದ್ರು ನನಗೆ ಸಾಕಾಗುತ್ತದೆ. ಹಾಗೆಂದು ಹೆಸರಿದ್ದವನು ಕಾಡಿನಲ್ಲಿರುವುದಕ್ಕೆ ಸಾಧ್ಯ ಇಲ್ಲ. ನಾನಿರುವ ಸ್ಥಳ ನಿಮ್ಮಂಥವರಿಗೆ ಯಾವ ಕಾರಣಕ್ಕೂ ದುಷ್ಪ್ರವೇಶ. ಒಂದು ವೇಳೆ ಬಂದರೂ ಕೂಡ ಹೆಚ್ಚು ಕಾಲ ನಿಲ್ಲುವುದಕ್ಕಿಲ್ಲ. ಬಿಡದಿಯನ್ನು ಕಲ್ಪಿಸಿಕೊಂಡು ಬೇಟೆಗೋ ಮೃಗಯಾ ವಿಹಾರಕ್ಕೋ ಬರುವ ಕ್ಷತ್ರಿಯರು ಕೆಲವು ಕಾಲ ಮಾತ್ರ ಇಲ್ಲಿ ತಂಗುತ್ತಾರೆ ಹೊರತು ಯಾವ ಕಾರಣಕ್ಕೂ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಹಾಗಾದರೆ ನೀನಿಲ್ಲಿಗೆ ಎಷ್ಟು ಕಾಲ ತಂಗುವುದಕ್ಕಾಗಿ ಬಂದವನು? ಇಲ್ಲಿಗೆ ಬಂದವನು ಇಲ್ಲಿಗೆ ಬಂದೆಯೋ, ಅಲ್ತವ ಎಲ್ಲಿಗೋ ಬಂದವನು ಇಲ್ಲಿಗೂ ಒಮ್ಮೆ ಬಂದು ನೋಡೋಣ ಅಂತ ಹೋಗ್ತೇಯೋ? ಅಲ್ಲ, ನನ್ನ ಗುಹೆಗೆ ಬಾಗಿಲೇ ಇಲ್ಲ, ಬಂಧನದ ವ್ಯವಸ್ಥೆ ಇಲ್ಲ, ಎಂಥವರಿಗಾದರೂ ಮುಕ್ತವಾದ ಪ್ರವೇಶ ಅಂತ ತಿಳಿದು ಹಾರ್ದಿಕವಾದಂತಹ ಉತ್ತೇಜಿತವಾದ ಮನಸ್ಥಿತಿಯಿಂದ ಒಳಗೆ ಬಂದೆಯೋ? ಇದು ನನಗಿನ್ನೂ ಅರ್ಥ ಆಗಲಿಲ್ಲ. ಹಾಗಾಗಿ ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ಗೋತ್ರ ಪ್ರವರಗಳನ್ನು ಹೇಳಬಹುದಾದರೆ ಹೇಳಿದರೆ ನಾನು ಅರ್ಥ ಮಾಡಿಕೊಂಡೇನು. ಇಲ್ಲಿಗೆ ಬಂದದ್ದು ಯಾಕೆ? ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಶಂಖಧ್ವಾನವನ್ನು ಈ ಅಪರಿಚಿತವಾದ ತಾಣದಲ್ಲಿರುವಂತಹ ಈ ಹೆಣ್ಣು ಮಗಳ ಮುಂದೆ ಹೊರಡಿಸಿದ ಕಾರಣದಿಂದ ಅವಳನ್ನು ಭೀತಿಗೆ ಒಳಪಡಿಸಿದ್ಯಲ್ಲ, ಅರಚಾಡುವ ಹಾಗೆ ಮಾಡಿದ್ಯಲ್ಲ, ಇದು ಯಾಕೆ ಎನ್ನುವುದು ನನಗೆ ಅತ್ಯಂತ ಮುಖ್ಯವಾಗಿ ಬಗೆಹರಿಯಬೇಕಾದ ಸಮಸ್ಯೆ. ಇಷ್ಟಕ್ಕೂ ನಿನ್ನ ಉತ್ತರ ನಿರೀಕ್ಷೆ ಮಾಡ್ತೇನೆ. ನನ್ನ ಬಗ್ಗೆ ಅಲ್ವ? ಹೌದು. ಭಲ್ಲೂಕವೇ, ಆಕ್ರೋಶಿತನಾಗಿಯೇ ಗುಹಾಂತರಾಳವನ್ನು ಪ್ರವೇಶಿಸಿದವನು ಸ್ವಗೇಹವೆಂಬ ಭಾವದಿಂದಲೇ ಯಾಜಮಾನ್ಯವನ್ನು ಬಿಂಬಿಸ್ತಾ ಆತಂಕಿತರಿಗೆ ಭರವಸೆಯನ್ನು ಕೊಡ್ತಾ ಆತಂಕ ಕಾರಣನಾದ ನನ್ನನ್ನು ವಿಚಾರಿಸುವುದಕ್ಕೆ ಮನಮಾಡಿ ನನ್ನ ಇರವನ್ನು ನಿಲುವನ್ನು ಗಮನಿಸಿ ಯಾವ ಪ್ರಮಾಣದ ಆಕ್ರೋಶದಿಂದ ಬಂದೆಯೋ ಅದನ್ನು ತಗ್ಗಿಸಿ ಅಳತೆಯಲ್ಲಿರಿಸಿ ಆಡಿಸುವುದಕ್ಕೆ ಮಾತನ್ನಾಡಿದ ವಿಧಾನದಿಂದ ನಾನು ಆಕೃಷ್ಟನಾದೆ. ಆಕ್ರೋಶ ಎನ್ನುವುದನ್ನು ಇನ್ನೊಮ್ಮೆ ಭರಿಸಿಕೊಳ್ಳಬಲ್ಲೆ. ಅಲ್ಲ, ಗೊತ್ತು, ಅದು ನನ್ನದೇ ಆಗಿರುವುದರಿಂದ, ಅದು ನನ್ನ ಸ್ವಾಮಿತ್ವಕ್ಕೆ ಒಳಪಟ್ಟದ್ದರಿಂದ. ನೀ ಬರುವಾಗ ಸುಮ್ಮನೆ ಎಲ್ಲೆಲ್ಲೋ ಆಕ್ರೋಶವನ್ನು ಹೊರಡಿಸಿ ಚಂದವನ್ನೆಲ್ಲ ಹಾಳು ಮಾಡುವ ಉದ್ದೇಶ ನನಗಿಲ್ಲ. ಒಳ್ಳೆಯದೇ. ನೀ ಬರುವಾಗ ಇದ್ದದ್ದನ್ನು ಗಮನಿಸಿದರೆ ಬೇಕೆನಿಸಿದಾಗ ಭರಿಸಿಕೊಳ್ಳಬಹುದಾದದ್ದು ಇದು ಅಂತ ಅರ್ಥ ಆಗಿದೆ. ಹಾಗೆ ಅಂತ ಬೇಕೆನಿಸಿದಾಗ ಬರುವುದನ್ನು ಸ್ವನಿಯಂತ್ರಣದಲ್ಲಿಟ್ಟ ಸಂಯಮಿಯು ನೀನು ಹೌದು ಅಂತ ಗೊತ್ತಾಯಿತು. ಅದರಲ್ಲೂ ಪಳಗಿದವನೇ ನಾನು. ಒಳ್ಳೆಯದೇ. ಒಂದು ಹಂತದಲ್ಲಿ ಭಲ್ಲೂಕವಾದರೂ ವೃದ್ಧಿ ಹೊಂದಿದ ಸೂಚನೆ ಉಂಟದ್ರ. ಈಗ ಯಾರು ನೀನು ಅಂತ ನೀನು ಕಾಡಿನ ಮಧ್ಯದಲ್ಲಿ ಈ ಗುಹಾಂತರಾಳದಲ್ಲಿ ಕೇಳುವಾಗ ನನಗೆ ಯಾಕೋ
ಒಂದು ಸೀಮಿತವಾದಂತಹ ಪರಿಮಿತಿಯ ಒಳಗಿದ್ದುಕೊಂಡು ಉತ್ತರ ಹೇಳಬೇಕು ಅಂತ ಕಾಣುವುದಿಲ್ಲ. ಏನು ಪ್ರಚೋದನೆ ಗೊತ್ತಿಲ್ಲ. ಈಗ ಗುಹೆಯ ಒಳಗೆ ನೀನು ಬಂದ ಮೇಲೆ ಆರೋ ಎಣ್ಣೆಯ ಗುಹೆಯ ಸ್ವತಂತ್ರಿಸಿ ಸೇರಿದೆಯಾ ಅಂತ ನಾನು ಕೇಳಿದ ಮೇಲೆ ಗೊತ್ತಾಯ್ತು. ಹೊರಗಿನ ವ್ಯಾಪಾರ ಏನೇ ಇರಲಿ, ಹೌದು, ಇಲ್ಲಿನ ನಿನ್ನ ವ್ಯವಹಾರ ಯಾಕೆ ಏನು ಅಂತ ಹೇಳುವ ಉತ್ತರವೇ ನನಗೆ ನಿರೀಕ್ಷಿತ. ಈಗ ಯಾರು ಅಂತ ಕೇಳಿದಾಗ ನೀನು ಯಾರು ಅಂತ ಪ್ರಶ್ನಿಸಿದರೆ ಉತ್ತರಿಸಬಹುದಾದವರಲ್ಲಿ ವ್ಯಾವಹಾರಿಕ ಉತ್ತರವೇ ಯಾವತ್ತೂ ಲೋಕದಲ್ಲಿ ನಾಗರಿಕ ಸಮಾಜದಲ್ಲಿ ನಾವು ಹೇಳುವುದು. ಸರಿ, ನಿನ್ನಪ್ಪ ಯಾರು, ನಿನ್ನಪ್ಪ ಯಾರು, ನಿನ್ನ ಮನೆಯಲ್ಲಿ, ನಿನ್ನ ಮನೆಯಲ್ಲಿ, ಇದಕ್ಕೆ ಸರಿಸಮಾನವಾದ ತುಲ್ಯವಾದ ಉತ್ತರ ಬರ್ತದೆ. ಪೂರಕವಾದ. ಈಗ ಕಾನನ ಮಧ್ಯದಲ್ಲಿ ಕಾಡಿನಲ್ಲಿದ್ದಂತಹ ಒಂದು ಭಲ್ಲೂಕ ಈ ಪ್ರಶ್ನೆ ಕೇಳಿದಾಗ ಈಗ ನಾಮರೂಪಗಳಿಗೆ ಸಂಬಂಧಿಸಿ ವ್ಯಾವಹಾರಿಕತೆಯನ್ನು ಅನ್ವಯಿಸಿ ಒಂದು ಹೆಸರಿಟ್ಟುಕೊಂಡು ವ್ಯವಹರಿಸುವ ಗುಣ ಸ್ವಭಾವಶೀಲಗಳನ್ನಿಲ್ಲ ಹೊಂದಬೇಕಾಗಿಲ್ಲದ ಒಂದು ಭಲ್ಲೂಕ ವರ್ಗದ ಪ್ರತಿನಿಧಿಯಾಗಿ ನೀ ಕೇಳುವಾಗ ನಾವು ಹೇಳುವುದು, ಈಗ ಯಾರು ಅಂತ ಕೇಳಿದರೆ ಹುಟ್ಟಿದವರೆಲ್ಲ ಅನ್ವೇಷಿಸುವುದು ಅದೇ ಪ್ರಶ್ನೆಗೆ ಉತ್ತರ, ನಾವು ಯಾರು ಅಂತ. ಎದುರಿನವನನ್ನು ಕಂಡಾಗಲೂ ನೀನು ಯಾರು ಅಂತ. ನೀನು ಯಾರು, ನಾನು ಯಾರು, ನಮ್ಮೊಳಗಿನ ಅಂತರ ಏನು, ನಾವು ಬಂದದ್ದೆಲ್ಲಿಂದ, ಹೋಗುವುದೆಲ್ಲಿಗೆ, ನಮ್ಮ ಇರವಿಗೆ ಏನರ್ಥ, ಇದೇ ಪ್ರಶ್ನೆಗೆ ಉತ್ತರಿಸುವಲ್ಲಿಯೇ ನಮ್ಮ ಬದುಕು ವಿನಿಯೋಗ ಆಗಿ ಬಿಡ್ತದೆ. ಹಾಗೆಂದು ದೈನಂದಿನ ಕಲಾಪಗಳಲ್ಲಿ ತೊಡಗಿದಂತಹ ಪ್ರಪಂಚ ತ್ರಿಗುಣಾತ್ಮಕವಾದ ನೆಲೆಯಲ್ಲೇ ವ್ಯವಹರಿಸುವ ಜಗತ್ತು ಇದೇ ಉತ್ತರವನ್ನು ಕೊಡುಕೊಳ್ಳುತ್ತಾ ಹೋದರೆ ಅಲ್ಲಿ ಜೀವ ವ್ಯಾಪಾರ ಜೀವನವೇ ನಡೀಲಿಕ್ಕೆ ವ್ಯಾವಹಾರಿಕವಾಗಿ ಏನಪ್ಪ ಹುಡುಕುತ್ತಾ ಹೋಗುವುದು, ನೇತಿ ನೇತಿ ಅಂತ ಅಸಮಾಧಾನವನ್ನು ಹೊಂದುವುದು. ಹೀಗೆ ನಡೆದರೆ ಹಸಿವು, ನೀರಡಿಕೆ, ಬಟ್ಟೆ ತೊಡುವುದು, ನಿಮ್ಮ ಊರಿನಲ್ಲಿರುವ ನಾಗರಿಕ ಜೀವನ, ಪೌರತ್ವ, ಆಳ್ವಿಕೆ, ಪ್ರಜಾಪ್ರಭುತ್ವ, ಹಕ್ಕು, ಕರ್ತವ್ಯ, ಆಳು, ನಗು, ಸಮರಸ, ಸೌಹಾರ್ದ, ಕುಟುಂಬ ಬಂಧ ಎಲ್ಲವೂ ಲುಪ್ತವಾಗಿ ಆಗುತ್ತದೆ. ಆದ್ದರಿಂದಲೇ ಒಂದು ಪರಿವೇಶವನ್ನು ತೊಟ್ಟು ಅದಕ್ಕೆ ಬೇಕಾದ ಸನ್ನಿವೇಶವನ್ನು ನಿರ್ಮಿಸಿಕೊಳ್ಳುವುದು. ಅದು ಒಪ್ಪಿದೆ. ಅದರ ಒಳಗೆ ನಾನಿದ್ದರೆ ಅದಕ್ಕೆ ಸಂಬಂಧಿಸಿ ನಾನು ಇಂಥವನ ಮಗ, ಇಂಥ ಹೆಸರು ಅಂತ ಒಮ್ಮೆಗೆ ಉತ್ತರಿಸ್ತಿದ್ದೆ. ನಿನ್ನ ಪ್ರಶ್ನೆ ಬೇರೆ ಒಂದು ಉತ್ತರಕ್ಕಾಗಿ ನನ್ನನ್ನು ಪ್ರಚೋದಿಸಿತು. ಯಾಕೆ ಅಂದರೆ ಪ್ರಾಣಿ ವರ್ಗದವರು ಇದನ್ನು ಕೇಳ್ತಾರೆ, ಮನುಷ್ಯ ವರ್ಗಕ್ಕೂ ಇದು ಪ್ರಶ್ನೆ ಅಂತ ಆದರೆ ಎಲ್ಲರಿಗೂ ಸಲ್ಲುವ ಒಂದು ಉತ್ತರ ಅಂತ ನಾವು ಹೇಳುವುದಾದರೆ ನಾವೆಲ್ಲ ಒಂದೇ ಮೂಲದವರು ಅಂತ. ಯಾವ ಅರ್ಥದಲ್ಲ ಎಲ್ಲ ಹೊರಟದ್ದು ಈ ಚರಾಚರಾತ್ಮಕವಾದ ಪ್ರಪಂಚ ಹೊರಟದ್ದು, ಎಲ್ಲವೂ ಹೊರಟದ್ದು ಯಾವ ಮೂಲದಿಂದಲೋ, ಜೀವ ಮೂಲದ ಶೋಧ. ಹೌದು, ಜೀವ ವ್ಯಾಪಾರದ ಲಕ್ಷಣಗಳ ಅಧ್ಯಯನ. ಹೌದು, ಜೀವದ ಆತ್ಯಂತಿಕವಾದ ಕ್ಷಣದ ಲಯ. ಹೌದು, ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ಈ ತ್ರಿಗುಣಾತ್ಮಕವಾದ ನೆಲೆಗಳ ಅಧ್ಯಯನ ಮಾಡುವಾಗ ಈ ಉತ್ತರ ಸರಿಯೇ. ಯಾಕೆ ಅದನ್ನು ಹೇಳುವುದಕ್ಕೆ ನಿನಗೆ ಮೈ ಇದೆ, ಆದರೆ ನಿನಗೆ ಮೈ ಇದೆ, ಭಾವ ಇದೆ. ಲೌಕಿಕವಾಗಿ ನಿರ್ಮಾಣವಾದ ಅನೇಕ ಉದ್ದೇಶಗಳಿಗಾಗಿ ಬಳಸಲ್ಪಡುವ ಅನೇಕ ಪರಿಕರಗಳಲ್ಲಿ ಒಂದಾದ ಶಂಕ ಇದೆ. ಅದನ್ನು ಊದುವುದಕ್ಕೆ ತುಟಿ ಇದೆ. ಅದಕ್ಕೆ ಉಸಿರನ್ನು ಪೂರಕ ರೇಚಕದ ಕ್ರಮದಲ್ಲಿ ಬಹಿರ್ರೇಚಕ ಮಾಡುತ್ತಾ ಅದರ ತುಂಬಬೇಕು ಅಂತ ಗೊತ್ತಿದೆ. ಈ ಕ್ರಿಯೆಯನ್ನು ನಡೆಸುವ ನರನಾದ ಮನುಷ್ಯನಾದ ನೀನ್ಯಾರು ಅಂತ. ಆ ಕ್ರಿಯೆಯಲ್ಲಿ ಒಂದು ಲಕ್ಷ್ಯ ಉಂಟು. ಎಲ್ಲ ಶಬ್ದ ಪ್ರಪಂಚದ ಮೂಲ ಅದರೊಳಗೆ ಹುದುಗಿ ಉಂಟು. ಎಲ್ಲ ಸ್ವರದ ಮೂಲ ನನ್ನ ಶಂಕದ ಒಳಗುಂಟು. ಎಲ್ಲ ಚೈತನ್ಯದ ಮೂಲವೇ ನನ್ನ ಒಳಗುಂಟು ಚೈತನ್ಯವಾಗಿ. ಒಂದು ಹಾಗೆ ಒಂದು ಹಂತದ ಉತ್ತರ ಅದು. ಒಂದು ಶಂಕದ ಬಗ್ಗೆ ನೀನು ಹೇಳಿದ್ದು ನನಗೆ ಇಷ್ಟ ಆಯಿತು. ಈಗ ನೀನು ಆಡುವಂತ ನಂತರದ ಎಲ್ಲ ವಿಚಾರಗಳು ಒಂದು ಒಗ್ಗಟ್ಟೆ. ನೋಡೋಣ, ಅದನ್ನು ಹಂತ ಹಂತವಾಗಿ ಬಿಡಿಸುತ್ತಾ ಅನಾವರಣ ಮಾಡುತ್ತಾ ಹೋಗುವ. ಈ ಶಂಕ ಅಂತ ಹೇಳಿದ್ರೆ, ಶಂಕ ಎನ್ನುವುದು ಹುಚ್ಚುಗಟ್ಟಿಸುವ ಶಬ್ದ ಅಂತ ಯಾರು ಹೇಳುವುದಿಲ್ಲ. ಶಂಕ ಅಂದ್ರೆ ಭಯಂಕರ ಅಂತ ಹೇಳುವುದಿಲ್ಲ. ಶಂಕ ಅಂತ ಹೇಳಿದ್ರೆ ಆಪತ್ಕಾರಿ ಅಂತ ಹೇಳುವುದಿಲ್ಲ. ಶಂಕದ ಧ್ವನಿ ಗಂಡಾಂತರಕಾರಿ ಅಂತ ಹೇಳುವುದಿಲ್ಲ. ಶಂಕನಾದ ಅಂತ ಹೇಳುವುದು. ಹಾಗಾಗಿ ನೀನು ಉರುವಿದ್ರು, ಇನ್ನು ಯಾರು ಅದನ್ನು ಉರುಗಿದ್ರು ಯಾವ ಕಾರಣಕ್ಕೂ ನಾನು ಆಕ್ಷೇಪಿಸಲಾರೆ. ಆದರೆ ಮಗಳನ್ನು ಹೆದರಿಸಿದ್ದು ಯಾಕೆ? ನಾದ ಮತ್ತು ನಾಮಗಳಿಗೆ ಮೂಲ ಒಂದೇ ಆದದ್ದರಿಂದ ಪ್ರಣವವಾಗಲಿ ದೇಹವಾಗಲಿ ನಮ್ಮನ್ನು ಒಯ್ಯಬೇಕಾದದ್ದು ಒಂದೇ ಮೂಲಕ್ಕೆ. ನಮ್ಮನ್ನು ಸರಾಗವಾಗಿ ಒಯ್ಯುವುದು ನಾದ ನಾಮ ಕ್ರಿಯೆಗೆ. ಆದ್ದರಿಂದಲೇ ನಾಮ ಮತ್ತು ನಾದಗಳಿಗಿದ್ದ ಸಾಮ್ಯವನ್ನು ಲಕ್ಷಿಸಿ ಅದರ ಒಂದೇ ಮೂಲವನ್ನು ಉದ್ದೇಶಿಸಿ ಒಳಗಿರುವ ಚೈತನ್ಯವು ಇದರ ಒಳಗಿರುವ ನಾದವು ಒಂದೇ ಮೂಲದ್ದು ಅಂತ ಆಡಿದೆ. ವ್ಯಾವಹಾರಿಕವಾಗಿ ಇದನ್ನು ಅನ್ವಯಿಸುವುದಾದರೆ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಾಗಿ ಬದುಕುವುದು ಅಂತ ಆದದ್ದರಿಂದ ಹೆಸರು ಹೇಗಿಟ್ಟುಕೊಳ್ಳಬೇಕು, ನಮ್ಮ ಪರಿಚಯವನ್ನು ಹೇಗೆ ಮಾಡಬೇಕು, ನಮ್ಮ ಮನೆಯನ್ನು ಹೇಗಿರಿಸಿಕೊಳ್ಳಬೇಕು, ಹಾಗೆ ನನ್ನ ಮನೆ ಪರಿಚಯ ಹಿನ್ನೆಲೆ ಉಂಟು. ವಸುದೇವನಾತ್ಮಭವನು.
ಆತ್ಮಭವನಾಗಿ ತಂದೆಗೆ ಹೆಸರು ವಸುದೇವ ಅಂತ ಆದರೂ ವಾಸುದೇವನಾದದ್ದರಿಂದ ಒಂದು ವ್ಯಾಪಕತೆ ಉಂಟು ನನಗೆ. ಯಾಕೆ ಅಂದರೆ ವಾಸುದೇವನಾದ ನನ್ನೊಳಗೆ ಇರುವುದೇ ಚೈತನ್ಯವಾಗಿ ಜಡವಾಗಿ ಚರಾಚರಾತ್ಮಕವಾದ ಪ್ರಪಂಚದ ಎಲ್ಲೆಡೆಯೂ ವ್ಯಾಪಿಸಿರುವುದರಿಂದ ಎಲ್ಲೆಡೆಯೂ ಇರುವುದೇ ನನ್ನೊಳಗೂ ಇರುವುದು, ನನ್ನೊಳಗಿರುವುದೇ ಎಲ್ಲೆಡೆಯೂ ಇರುವುದು. ಆದ್ದರಿಂದ ನಾವು ವಾಸುದೇವ, ವಸುದೇವನಾತ್ಮಭವನ. ದ್ವಾರಕೆಯಲ್ಲಿ ನೆಲೆಸಿರ್ಪೆ. ಓ, ಊರಿನ ಹೆಸರು ದ್ವಾರಕೆ. ಎಲ್ಲೆಡೆಗೆ ಇರುವುದೇ ನಮ್ಮೊಳಗೆ ಶೇಖರಗೊಂಡ ಕಾಲದಲ್ಲಿ ನಾವು ಮನೆ ಮಾಡಿ ಆ ಮನೆಯೊಳಗೆ ನಮ್ಮನ್ನು ಬಂಧಿಯಾಗಿಸಿಕೊಂಡು, ಈಗ ಕೆಲವರ ಪರಿಸ್ಥಿತಿ ನೋಡು, ತಮ್ಮ ಗೇಹಕ್ಕೆ ಏಕಮುಖವಾದ ಪ್ರವೇಶ ದ್ವಾರ ಇರುವುದು, ಆಗಮನಕ್ಕೂ ನಿರ್ಗಮನಕ್ಕೂ ಒಂದೇ ದ್ವಾರ ಇರುವುದು. ಈಗ ನಾವು ಒಳಹೊಕ್ಕ ದ್ವಾರದಲ್ಲಿ ಮತ್ಯಾರಾದ್ರೂ ಎದುರಿಂದ ಬಂದರೆ ನಮ್ಮ ಮನೆಯ ದ್ವಾರವೇ ನಮಗೆ ನಿರ್ಬಂಧಿತವಾಗ್ತದೆ. ಈಗ ನನ್ನ ಗುಹೆಯನ್ನು ನೀನು ಲಕ್ಷಿಸಿ ಆಡುವುದಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಇಲ್ಲ ಇಲ್ಲ, ನಾನು ನಿರ್ಮಿಸಿಕೊಂಡಿರುವಂತಹ ಗುಹೆ ನನ್ನ ವೈಯಕ್ತಿಕವಾದಂತಹ ಈ ಕಾನನ ಗರ್ಭದ ವ್ಯಾಪಾರಕ್ಕೆ ಸಂಬಂಧಪಟ್ಟು ಮಾತ್ರ. ಇಲ್ಲಿ ಹೀಗೆ ಮಾಡುವುದರ ಉದ್ದೇಶ ಏನು? ನಾನು ಈ ಪ್ರಾಣಿ ವರ್ಗ ಅಲ್ಲದ, ಈ ವನ್ಯ ಜಂತು ಅಲ್ಲದ ಮತ್ತೊಂದು ವರ್ಗದ ಜೊತೆಗಿನ ಸಂಬಂಧವನ್ನು ಸದ್ಯಕ್ಕೆ ಹೊಂದುವಂತ ಆಲೋಚನೆಯಲ್ಲಿಲ್ಲ. ಹಾಗಾಗುವಾಗ ವಾಸ್ತು, ಗವಾಕ್ಷ, ಮುಚ್ಚಳಿಗೆ, ನಿರ್ಗಮನ ಆಗಮನಕ್ಕೆ ಪ್ರತ್ಯೇಕ ದ್ವಾರಗಳು, ಕುಳಿತುಕೊಳ್ಳುವುದಕ್ಕೆ ಉಪಚರಿಸುವುದಕ್ಕೆ ಪಡಸಾಲೆ, ವಿರಮಿಸುವುದಕ್ಕೋ ಭೋಜನ ಮಾಡುವುದಕ್ಕೆ ಮಧ್ಯದಲ್ಲೊಂದು ಪ್ರತ್ಯೇಕವಾದ ಕೋಣೆ, ಶಯನಕ್ಕೆ ಮತ್ತೆರಡು ಕೋಣೆ ಇತ್ಯಾದಿ ಯಾವುದೇ ರೀತಿಯದ್ದಾದ ಬಂಧಕಗಳು ನೀನು ವ್ಯಾವಹಾರಿಕವಾಗಿ ನಿನಗೆ ಅನುಕೂಲಕರವಾಗುವ ಸನ್ನಿವೇಶದಲ್ಲಿ ನಿನ್ನನ್ನು ನಿಮ್ಮವರನ್ನು ಇರಿಸಿಕೊಂಡು ಈ ಗುಹೆ ನಾನು ನನಗಾಗಿ ಇವರಿಗಾಗಿ ನಿರ್ಮಿಸಿಕೊಂಡದ್ದು. ನಾನು ಇರಿಸಿಕೊಂಡಂತಹ ಮನೆ, ನನಗಾಗಿರಿಸಿಕೊಂಡ ಮನೆ ಸರ್ವತ್ರ ದ್ವಾರಮಯವಾದದ್ದು. ದ್ವಾರಕೆಯಳು ನೆಲೆಸಿರ್ಪೇನು. ದ್ವಾರಕೆಯನ್ನೇ ಯಾಕೆ ಅಂದರೆ ಈಗ ನಿನ್ನ ಆನುಕೂಲ್ಯವನ್ನು ನನ್ನ ಆನುಕೂಲ್ಯವನ್ನು ಒಮ್ಮೆ ತುಲನೆ ಮಾಡಿ ನೋಡಿದ್ದು. ಈಗ ಏಕಮುಖವಾದ ಪ್ರವೇಶ ದ್ವಾರವನ್ನು ಇರಿಸಿಕೊಂಡು ನಿರ್ಗಮನಕ್ಕೂ ಅದನ್ನೇ ನಾವು ದ್ವಾರ ಅಂತ ಅಂಗೀಕರಿಸಿದರೆ, ನಮಗೆ ಬೇಡದವರು ಬಂದರೆ ಹೊರನೂಕುವುದಕ್ಕೂ ಅದೇ ದ್ವಾರ, ನಮಗೆ ಬೇಕಾದವರನ್ನೇ ಒಳ ಬರಮಾಡಿಕೊಳ್ಳುವುದಕ್ಕೂ ಅದೇ ದ್ವಾರ. ಈಗ ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಸೇರುವುದಕ್ಕೆ ದ್ವಾರ ಯಾವುದು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿರುವಾಗ ಎಲ್ಲ ದ್ವಾರಗಳು ಮುಕ್ತವಾಗಿರಲಿ, ನಮಗೆ ಒಳ ಹೋಗುವುದಕ್ಕೂ ಹೊರ ಹೋಗುವುದಕ್ಕೂ ಎಂಬುದರಿಂದ ಮನೆಯಲ್ಲಿ ಗೋಡೆಗಿಂತ ಹೆಚ್ಚು ದ್ವಾರವೇ ಇಟ್ಟುಕೊಂಡಿದ್ದೇನೆ. ಹಾಗೆ ಅಂತ ಹೇಳಿ ಅವಶ್ಯಕತೆಗೆ ಅನುಗುಣವಾಗಿ ಪರಿವರ್ತನೆ ಮಾಡುವುದು ನಿಮ್ಮಂತವರಿಗೆ ಗುಣ. ಹೌದಪ್ಪ, ಅಲ್ವಾ? ಅನುಕೂಲಕ್ಕೆ ಈಗ ನಿಮಗೆ ಹೆಚ್ಚು ದ್ವಾರಗಳನ್ನು ಇಟ್ಟುಕೊಳ್ಳುವುದರಿಂದ ಅನಪೇಕ್ಷಿತವಾದ ಯಾವುದು ಸಂಭವಿಸಲಿಲ್ಲ, ಹಾನಿಕಾರಕವಾದದ್ದು ಯಾವುದೂ ಉಂಟಾಗಲಿ. ಒಂದು ಮುಕ್ತತೆ ಉಂಟು. ಬಂದವರನ್ನು ಎಷ್ಟು ವಿಶ್ವಸನೀಯವಾಗಿ ನೀವು ಕಂಡಿದ್ದೀರೋ ಆ ವಿಶ್ವಾಸವನ್ನು ಉಳಿಸಿಕೊಂಡೇ ಅವರು ಬರಿಗೈಯಲ್ಲಿ ಹಿಂದಕ್ಕೆ ಹೋಗಿದ್ದಾರೆ, ಅಥವಾ ನೀವು ಕೊಟ್ಟಷ್ಟು ತಕೊಂಡು ಹೋಗಿದ್ದಾರೆ. ಯಾಕೆ ಅಂದ್ರೆ ಈಗ ನಾನು ನನ್ನ ಗುಹೆಗೆ ಒಂದೇ ದ್ವಾರ ಇಟ್ಟ ಮೇಲೆ ಎರಡನೆಯ ದ್ವಾರ ಇಡಬಾರದು ಅಂತ ಯಾಕೆ ಯೋಚನೆ ಮಾಡಿದೆ? ನೋಡಿ, ಇಂಥ ಅಪಾಯ ಬರ್ತದೆ. ಬೇರೆಯವರು ಬಂದ್ರೆ ಅಲ್ಲೇ ಅಟ್ಟಿ ಏನು, ಆದ್ರೆ ನಿಮ್ಮಂತವರು ಬಂದ್ರೆ ಇಲ್ಲದಲ್ಲಿ ದ್ವಾರ ಮಾಡ್ತೀರಿ, ಅದು ಸಮಸ್ಯೆ. ಅದೇ ಅಲ್ಲ, ನಮಗೆ ದ್ವಾರ ಯಾವುದು ಆಗುತ್ತದೆ. ಯಾಕೆ ಅಂದ್ರೆ ಎಲ್ಲ ದ್ವಾರಗಳಲ್ಲೂ ಹೊಕ್ಕು ಬಂದು ಅಭ್ಯಾಸ ಇದ್ದ ನಮಗೆ ಏಕದ್ವಾರವೂ ಆಗ್ತದೆ, ಬಹುದ್ವಾರಗಳು ಆಗ್ತದೆ, ದ್ವಿದ್ವಾರಗಳು ಆಗುತ್ತದೆ, ತ್ರಿದ್ವಾರಗಳು ಆಗುತ್ತದೆ, ಎಲ್ಲವೂ ಆಗುತ್ತದೆ. ಆದ್ದರಿಂದಲೇ ನಮಗೆ ಇಲ್ಲಿ ಒಳ ಹೊಕ್ಕದ್ದರಿಂದ ತೊಡಕಾಗಲಿಲ್ಲ. ಆದರೆ ಯೋಚನೆ ಮಾಡು, ನಾ ಒಳಗೆ ಬಂದಲ್ಲಿಂದ ನೀ ಹೊರಗಿನಿಂದ ಬರಬೇಕಾಯ್ತು. ಈಗ ನಾ ಒಳಗೆ ಬಂದಾಗ ನೀ ಹೊರಗಿನವನಾದೆ, ಒಂದೇ ದ್ವಾರ ಆದ್ರಿಂದ ಹೇಳಿದ್ದು. ನೀ ಒಳಗೆ ಇದ್ದರೆ ನಾ ಹೊರಗಿನವನಾಗಿ ಒಳ ಬರಬೇಕಾಗಿತ್ತು. ಈಗ ಅದು ಆ ಸಂಕೋಚಗಳಿಲ್ಲದೆ ತಮ್ಮದೇ ಎಂಬಂತೆ ಎಲ್ಲರೂ ಎಲ್ಲ ದ್ವಾರದಿಂದ ಬರುವುದಕ್ಕೆ ಮುಕ್ತತೆ ಏರ್ಪಟ್ಟ ದ್ವಾರಕೆಯನ್ನು ನನ್ನ ನೆಲೆಗೆ, ಆವಾಸ ಸ್ಥಾನಕ್ಕೆ ನೆಲೆಯಾಗಿಸಿಕೊಂಡಿದ್ದೇನೆ. ಬಹಳ ಚೆನ್ನಾಗಿತ್ತು, ಬಹಳ ತಲಸ್ಪರ್ಶೀಯವಾಗಿ ನೀನು ಜ್ಞಾನಾಭ್ಯಾಸ ಮಾಡಿದ್ದಿ. ಈಗ ಹಾಗೆ ನೆಲೆ ಜ್ಞಾನವನ್ನು ಅಭ್ಯಾಸ ಮಾಡುವುದಕ್ಕೂ ಸ್ವಲ್ಪ ತಿಳುವಳಿಕೆ ಬೇಕು. ಜ್ಞಾನ ಮತ್ತೆ ಬರುವುದು ಅಭ್ಯಾಸ ಮಾಡಿದರೆ ವಿದ್ಯೆ, ವಿದ್ಯೆಯಿಂದ ಜ್ಞಾನ, ಜ್ಞಾನದಿಂದ ನಮಗೊಂದು ಪೂರ್ಣತೆ, ಆ ಪೂರ್ಣತೆಯಿಂದ ಮುಕ್ತಿ. ದ್ವಾರಕೆಯನ್ನು ನಾನು ನೆಲೆಯಾಗಿಸಿಕೊಂಡ ಕಾರಣವು ನಾವು ಯಾವಾಗಲೂ ಬದ್ಧರಾಗುವುದಕ್ಕೆ ಬಯಸದೆ ಮುಕ್ತಿಯನ್ನು, ಬಿಡುಗಡೆಯನ್ನು, ಸ್ವಚ್ಛಂದತೆಯನ್ನು, ಸ್ವಾತಂತ್ರ್ಯವನ್ನು ಅಪೇಕ್ಷಿಸುವವನಾದದ್ದರಿಂದ ಬೇಕೆನಿಸಿದಾಗ ನಮಗೆ ಹೊರ ಹೋಗಬೇಕು, ಬೇಡವೆನಿಸಿದಾಗ ಒಳ ಬರಬೇಕು. ಒಳ ಹೋಗುವುದಕ್ಕೂ ಹೊರ ಹೋಗುವುದಕ್ಕೂ ಅನಿರ್ಬಂಧಿತವಾದ ಅವಕಾಶ ಇರುವ ನೆಲೆಯನ್ನು ಮನೆಯಾಗಿಸಿಕೊಂಡ ನನಗೆ ಯಾರು ಹೊರಗಿನವರಲ್ಲ, ಯಾರು ಒಳಗಿನವರು ಅಲ್ಲ. ಈ ಮುಕ್ತತೆಯನ್ನು ಇರಿಸಿಕೊಂಡದ್ದರಿಂದ ಹೆಸರು ಕೇಳೆನ್ನ ಜಗದಿ, ಎಲ್ಲರೂ ನನ್ನಿಂದ ಆಕೃಷ್ಟರಾಗಬೇಕು, ಎಲ್ಲರತ್ತಲೂ ನಾನು ಆಕೃಷ್ಟನಾಗಬೇಕು ಎಂಬುದರಿಂದ ನನಗೆ ಕೃಷ್ಣ ಎಂಬ ಹೆಸರು ಅತ್ಯಂತ ಪ್ರಿಯ. ನಿನ್ನ ಜಗ,
ನೀನು ಇರುವುದರಿಂದ ನಿನ್ನ ಜಾಗ ಅಲ್ಲ. ಹೌದೌದು. ಅಲ್ಲ, ನೀನು ಇರುವುದರಿಂದ ನಿನ್ನ ಜಾಗ ಆಡಿದ ಹಾಗಾದರೆ ನಿನ್ನಲ್ಲಿರಬಹುದಾದ ಉಳಿದ ವ್ಯಕ್ತಿಗಳಲ್ಲಿ ಇಲ್ಲದಿರುವ ವಿಶೇಷವಾದ ಗುಣ ಸೌಹಾರ್ದ ಭಾವದಿಂದ ಸ್ವೀಕರಿಸುವುದು, ಎಲ್ಲರನ್ನೂ ಮುಕ್ತವಾದಂತಹ ಭಾವದಿಂದಲೇ ಎದುರುಗೊಳ್ಳುವುದು, ಅದನ್ನು ಅವರನ್ನು ಅವಳನ್ನು ಅವನನ್ನು ಎಲ್ಲವನ್ನೂ ನಿನ್ನಂತೆ ಕಾಣುವುದು, ಒಂದು ಸಮದರ್ಶಿ ಭಾವದ ವಿಸ್ತಾರವಾದ ನೋಟ, ಈ ಎಲ್ಲ ಕಾರಣದಿಂದ ನಿನ್ನ ಜಗತ್ತು ಅಂತ ಹೇಳುವುದು ಪ್ರತ್ಯೇಕ. ಈಗ ಅದನ್ನು ಯಾವ ಕಾರಣಕ್ಕೂ ನಾನು ಗೌರವಿಸ್ತೇನೆ. ಆದರೆ ಒಂದುಂಟು, ಒಂದು ಮನೆಯಲ್ಲೋ ಒಂದು ವ್ಯಾವಹಾರಿಕವಾದ ಕ್ಷೇತ್ರದಲ್ಲೂ ಇರುವಾಗ ನಾನು ಹೀಗೆ ಇರಬಹುದು ಅಂತ ಹೇಳುವ ಸ್ವಾತಂತ್ರ್ಯ ಜೀವನಿಗಿರುತ್ತದೆ. ಆದರೆ ಎಲ್ಲ ಜೀವರಿಗೆ ಅದು ಇರುವುದಿಲ್ಲ. ಯಾವ ಜೀವರಿಗೆ? ತಾತ್ಕಾಲಿಕವಾಗಿ ಹುಟ್ಟಿ ಬೆಳೆದು ಒಂದು ಅನಿವಾರ್ಯವಾದ ಘಟ್ಟದಲ್ಲಿ ಸಾಯುವ ಜೀವರಿಗೆ ಇರುವುದಿಲ್ಲ. ಆದರೆ ಈ ಲೋಕ ಇರುವವರೆಗೆ ಇರಬಹುದಾದ ಸಾಧ್ಯತೆಯನ್ನು ಹೊಂದಿದ, ಯೌಗಿಕವಾದಂತಹ ಬಲದಿಂದ ಅಂತಹ ಚಿರಜೀವನದ ಭಾಗ್ಯವನ್ನು ಪಡೆದ ಬೆರಳೆಣಿಕೆಯ ಕೆಲವರು ಅವರ ವರ್ತಮಾನವೂ ಕೂಡ ಭೂತದ ನಿರ್ದೇಶನಕ್ಕೆ ಒಳಪಟ್ಟ ಎಚ್ಚರಿಕೆಯಿಂದಲೇ ಬದುಕುತ್ತಾರೆ. ಹಾಗಾಗಿ ಬೇಕಾದಷ್ಟು ಬಾಗಿಲು ಮಾಡಲಿಕ್ಕೆ ಸ್ವತಂತ್ರರಾದರೂ ಅಧಿಕಾರಸ್ಥರಾಗುವುದಿಲ್ಲ. ಆದ್ದರಿಂದ ಕಾಯ್ತಾರೆ, ಅವರು ಬರಲಿ, ನಮಗೆ ನಿರ್ದೇಶನ ಕೊಡ್ಲಿ, ಇದೊಂದೇ ಬಾಗಿಲಲ್ಲ 25 ಬಾಗಿಲಿಡು ಅಂತ ಸೂಚಿಸಲಿ, ಅವರ ನಿರ್ದೇಶನದಲ್ಲಿ ಅವರ ವಿಶಿಷ್ಟವಾದಂತಹ ಸ್ಥಾನಪನ್ನ ವ್ಯವಸ್ಥೆಯಲ್ಲಿ ನಾವು ಹೊಸದ್ವಾರ ಮಾಡ್ತೇವೆ. ಹೀಗೆ ಕಾಯುವುದು ಕ್ರಮ. ಆದರೆ ನೀವು ದ್ವಾರವತಿ ಅಂತ ಹೇಳುವ ಪ್ರತ್ಯೇಕವಾಗಿ ನೀರಿನಲ್ಲಿ ನಿರ್ಮಾಣ ಮಾಡಿದಂತಹ ಭವನ ಅಂತ ಅಲ್ವಾ? ಜಲದ ಮೇಲಿರುವಂತಹ ಪ್ರದೇಶ. ಅಲ್ಲಿ ಜಲದ ಮೇಲೆ ಮನೆ ಕಟ್ಟಿದ ಮೇಲೆ ಬಾಗಿಲು ಕಟ್ಟಿಯೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಜಲ ಎನ್ನುವುದು ನಮ್ಮ ಹಿಡಿತಕ್ಕೆ ಸಂಬಂಧಪಟ್ಟದ್ದಲ್ಲ. ಕೆಲವೊಮ್ಮೆ ಅಲೆಗಳು ಎದ್ದರೆ, ಉಬ್ಬರವಿಳಿತಗಳು ಸಂಭವಿಸಿದ್ರೆ ತುಂಬಾ ಬಾಗಿಲಿಟ್ಟರು ನಷ್ಟದ ವ್ಯವಹಾರ ಅಲ್ವಾ? ಒಂದು ಸ್ವಲ್ಪ ನಾವು ಸಾಧಾರಣವಾಗಿ ವೆಚ್ಚ ಮಾಡಿದ ಮನೆ ಮುಳುಗಿದ್ರು ದೊಡ್ಡದಲ್ಲ, ಅಮೂಲ್ಯವಾದಂತಹ ಮರಮಟ್ಟುಗಳಿಂದ ಮಾಡಿದ ಬಾಗಿಲು ಮುಳುಗಿ ಹೋದ್ರೆ ಕಷ್ಟವೇ. ಕೆಲವರು ಬಾಗಿಲನ್ನು ಉಳಿಸುವುದಕ್ಕಾಗಿ ಬುನಾದಿಯನ್ನು ಕರಗಿಸಿಕೊಳ್ತಾರೆ, ಕೆಲವರು ಬುನಾದಿಗೆ ಪ್ರಾಶಸ್ತ್ಯ ಕೊಡ್ತಾರೆ, ಬಾಗಿಲು ಚಾವಣಿ ಗೌಣಾಗಿ ಬಿಡ್ತದೆ. ಈ ವ್ಯತ್ಯಾಸ ಲೋಕದಲ್ಲೇ ಇದ್ದದ್ದು. ವಸುದೇವನ ಮಗನೀನು, ಜಗತ್ತಿನಲ್ಲಿ ಶ್ರೀಕೃಷ್ಣ ಅಂತ ಹೆಸರು. ಈಗ ಇಲ್ಲಿಗೆ ಬಂದ ಉದ್ದೇಶ ನನ್ನ ಮಗಳನ್ನು ಹೆದರಿಸಿದ್ದು ಉದ್ದೇಶ ಈಗ ನನಗೆ ಅರ್ಥ ಆಯ್ತು. ನೀನು ಒಂದೇ ಬಾಗಿಲು ಇಟ್ಟದ್ದು ಯಾಕೆ ಅಂದ್ರೆ ಅನೇಕ ಬಾಗಿಲು ನಿರ್ಮಾಣ ಮಾಡಿದ್ರೆ ನಮಗೆ ಬೇಕಾದವರು ಒಂದರಿಂದ ಬಂದು ಇನ್ನೊಂದರಿಂದ ಹೋದ್ದು ನಮಗೆ ಗೊತ್ತೇ ಆಗದಿದ್ರೆ, ಆದ್ರಿಂದ ಬೇಕಾದವರು ಬರ್ಲಿಕ್ಕೂ ಇರ್ಲಿಕ್ಕೂ ಹೋಗ್ಲಿಕ್ಕೂ ಒಂದೇ ಇದ್ರೆ ಅತ್ತ ದೃಷ್ಟಿ ನೆಟ್ಟರೆ ಸಾಕಲ್ಲ. ಈಗ ಬೇರೆ ಬಾಗಿಲು ಇದ್ದಿದ್ರೆ ನೀನು ಬಂದದ್ದು ಗೊತ್ತೇ ಆಗುತ್ತೆ. ಅರ್ಥ ಆಯ್ತು. ಈಗ ನಾನಿಟ್ಟುಕೊಂಡದ್ದು ಹಾಗಲ್ಲ, ಬೇಕಾದವರೆಲ್ಲೆಡೆಗೂ ಧಾವಿಸುವುದಕ್ಕೆ, ನನ್ನನ್ನು ಹಂಬಲಿಸುವವರೆಡೆಗೆ ನಾ ಧಾವಿಸುವುದಕ್ಕೆ, ಅವರು ಬೀಳ್ಕೊಟ್ಟಾಗ ಬಂದು ಸೇರುವುದಕ್ಕೆ ಮುಕ್ತತೆಯನ್ನಿರಿಸಿಕೊಂಡ ದ್ವಾರಕೆಯಲ್ಲಿ ವಾಸ ಮಾಡಿದ್ದೇನೆ. ಮತ್ತೆ ಅಲ್ಲಿದ್ದರೆ ಮುಳುಗುವ ಭೀತಿ ಉಂಟು ಅಂತ ಬೇಕೆನಿಸಿದವರು ಸೇತು ನಿರ್ಮಿಸಿಕೊಂಡಾದ್ರೂ ಬಂದಾರು ಅಲ್ಲ ಹೇಳಿದೆ ನಾನು. ನಾವು ಜಲದ ಮಧ್ಯದಲ್ಲಿ ಇದ್ರು, ನಮ್ಮನ್ನೇ ಬೇಕು ಅಂತ ಹಂಬಲಿಸುವವರು ಸೇತು ನಿರ್ಮಿಸಿ ಆದ್ರೂ ಬಂದಾರು. ಹೋಗಿ ಬಂದ ಮೇಲೆ ಸೇತುವನ್ನು ಉಳಿಸ್ಯಾರ ಅಲ್ಲ, ಅದೀಗ ನೋಡೋಣ. ಅವರು ಬಂದ ಕ್ರಮದಲ್ಲಿ, ಬರುವ ವಿಧಾನದಲ್ಲಿ, ಬರಬೇಕಾದ ಅವರ ಅಪೇಕ್ಷೆ ಹುಟ್ಟಿದ ನೆಲೆಯಲ್ಲಿ ಅದರ ಭವಿಷ್ಯ ಹುದುಗಿ ಉಂಟು ಒಂದು ನೆಲೆ. ಮತ್ತೆ ಹಾಗೆ ಬಂದು ಹೋಗುವವರಿಗೆ ಈಗ ಸೇತುವೆ ಆಗಬೇಕು ಅಂತಿಲ್ಲ, ಹಾರಿಯೂ ಬಂದಾರು ಬರಬೇಕು ಅಂತಿದ್ರೆ ಅಲ್ವೋ. ಆದ್ದರಿಂದ ಈಗ ಮಾತ್ರ ಅಲ್ಲ, ನಾವಿರುವ ನೆಲೆ ದ್ವೀಪವಾದರೂ ಅದು ಧರ್ಮದ ನೆಲೆಯಾಗಬೇಕು ಅಂತ ಹಂಬಲಿಸಿದ್ದರಿಂದ ಇದ್ದ ನೆಲೆಯಲ್ಲಿ ಧರ್ಮವನ್ನು ಕಾಪಿಟ್ಟುಕೊಂಡು ಬದುಕುತ್ತಾ ಇರುವಾಗ ನಮ್ಮಲ್ಲಿ ಒಂದು ಅನುಚಿತವಾದದ್ದಾಗಿ ಹೋಯ್ತು. ಏನು ಇದು? ಅಲ್ಲಿ ಕಾಣ್ತಾ ಇರುವ ಮಣಿ ಉಂಟಲ್ಲ, ತೊಟ್ಟಿಲವರೀಗ ನಮ್ಮದು, ಅದು ನಮ್ಮದು. ಅದು ಕೈ ತಪ್ಪಿ ಹೋಗಿ ಇಲ್ಲಿ ಬಂದು ಸೇರಿದ್ದು. ಅದರ ಹಂಬಲದಿಂದ ಅದನ್ನು ಹುಡುಕುತ್ತಾ ಇಲ್ಲಿಯ ತನಕ ಬಂದದ್ದು. ಬಂದಾಗ ತೊಟ್ಟಿಲ ಮೇಲೆ ಕಟ್ಟಿದ್ದನ್ನು ಕಂಡದ್ದರಿಂದಲೇ ಈಗ ಅದನ್ನು ನಾವು ಹೊಂದುವುದು ಸ್ವಧರ್ಮವಾದ್ದರಿಂದ, ಧರ್ಮ ತಪ್ಪದ ಊರಲ್ಲಿ ಧಾರ್ಮಿಕವಾಗಿ ಆ ಮಣಿ ನಮಗೆ ಸೇರಬೇಕಾದ್ದರಿಂದ ಧಾರ್ಮಿಕವಾಗಿ ಅದನ್ನು ಒಯ್ಯುವುದಕ್ಕೆ ಧರ್ಮದಿಂದ ಕೊಡಬಲ್ಲ ಯಜಮಾನ ಇದ್ದರೆ ಅವರನ್ನು ಕರೆಯುವ ಅಂತ ಧರ್ಮಸೂತ್ರವಾದ ಶಂಖಧ್ವಾನವನ್ನು ಮಾಡಿ ಬಾಲೆ ಸ್ವಲ್ಪ ಬೆದರಿದಳು. ಆದರೂ ಬೆದರಿದ ಬಾಲೆಯನ್ನು ಸಂತೈಸುವುದಕ್ಕೆ ಬಂದದ್ದು ಪಾಲಕ ಎಂಬಂತಹ ನೆಲೆಯಿಂದ ನಾನು ಕೇಳುವುದು, ಅದನ್ನು ಪಡೆಯುವುದಕ್ಕಾಗಿ ಬಂದು ನಿಂತಿದ್ದೆ. ಕೆಲವು ಸಲ ಅಪರಿಚಿತವಾದ ತಾಣಗಳಿಗೆ ಹೋದರೆ ಒಂದು ವಸ್ತುವನ್ನು ಕಂಡ ಬಳಿಕ ಅದು ನಮಗೆ ಬೇಕು ಅಂತ ಅನ್ನಿಸ್ತದೆ. ಹೌದೌದು. ಕೆಲವರು ಹಾಗಲ್ಲ, ಆ ತಾಣಕ್ಕೆ ಹೋಗುವುದೇ ಆ ವಸ್ತು ಅಲ್ಲಿ ಇದೆ ಅಂತ ತರ್ಕ ಮಾಡಿ ನಿಶ್ಚಿತವಾದ ಉತ್ತರವನ್ನು ಪಡೆದೇ ಹೋಗುವುದು. ನಾನಿದರ ಮಧ್ಯೆ ಇದ್ದೇನೆ. ಈಗ ನೀನು ಬಂದದ್ದು ಇಲ್ಲಿಗೆ ತಪ್ಪಿ ಹೊಕ್ಕು ಇನ್ನು ಗಡಿಬಿಡಿಯಿಂದ ಅವಸರದಿಂದ ಮನೆಯ ಯಜಮಾನ ಇಲ್ಲದೆ ಹೊರಗೆ ಹೋದರೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎನ್ನುವ ಭೀತಿಯಿಂದ ನನ್ನನ್ನು ಕರೆದ ಮೇಲೆ ಈ ಮಣಿಯನ್ನು ನೋಡಿ ಈ ಮಣಿ ನನಗೆ ಬೇಕು ಅಂತ ಅನ್ನಿಸಿದ್ದ ಮೊದಲ ಉದ್ದೇಶ ಇಟ್ಟು ಬಂದದ್ದು. ನಿಜ ಹೇಳ,
ನಾ ಮಣಿಗಾಗಿ ಮಣಿ ಉಂಟು ಅಂತ ತಿಳಿದೇ ಇಲ್ಲಿಗೆ ಬಂದದ್ದು ಅಲ್ಲ. ಬಂದು ಕಂಡ ಮೇಲೆ ಮಣಿಯನ್ನು ಗುರುತಿಸಿ ಬೇಕು ಅಂತ ಕೇಳಿದ್ದು ಅಲ್ಲ. ನಾ ಹೊರಟದ್ದೇ ಈ ಮಣಿಗಾಗಿ. ಅದು ಇಲ್ಲಿ ಉಂಟು ಅಂತ ಗೊತ್ತಿರಲಿಲ್ಲ. ಹುಡುಕುತ್ತಾ ನಾನು ಇಲ್ಲಿ ಬಂದು ಸೇರಿದ ಮೇಲೆ ಅದರ ಪ್ರಕಾಶದ ದಾರಿ ಹಿಡ್ಕೊಂಡು ಬಂದೆ ನೀನು. ಹುಡುಕಿದ ಬೆಳಕು ಇಲ್ಲಿ ಉಂಟು ಅಂತ ಸ್ಪಷ್ಟ ಆದಾಗ ಆ ಬೆಳಕನ್ನು ಜೊತೆಗೊಯ್ಯುವ ಹಂಬಲದಿಂದ ಕೈ ಚಾಚಿ ಕೇಳ್ತಾ ಇದ್ದೇನೆ, ಕೊಡು. ಈಗ ನೀನದನ್ನು ಕೊಡು ಅಂತ ಸುಲಭದಲ್ಲಿ ಕೇಳಿದ್ರೆ ನನ್ನದಾದ್ರಿಂದ ನಾನದನ್ನು ಕಿತ್ತು ಕೊಡಬಹುದಾದರೆ ನಾನು ಪಡೆದ ಕತೆ ಕೇಳಬೇಡುವ? ಪಡೆದ ಎಲ್ಲ ಬಾಹು ವಿಕ್ರಮದ ಹರಿಯಕ್ಷರನ್ನು ಮಾಡು. ಅಯ್ಯ, ಮಣಿಯನ್ನು ಸುಲಭದಲ್ಲಿ ನೀನು ಕೇಳ್ತಿ. ಅಂದ್ರೆ ಕೇಳಲಿಕ್ಕೆ ವಾಕ್ಯ ಎಷ್ಟು ಸರಳ ಶಬ್ದಗಳನ್ನು ಸೇರಿಸಿ ಬಳಸಿದ್ದಿ ಎನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ. ಮಣಿಯನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೇನೆ, ಕಿತ್ತು ಕೊಡು ಹೌದು ಎನ್ನುವಷ್ಟು ಸರಳವಾಗಿ ನೀನು ಕೇಳಿ ಬಿಡ್ತಿ. ಅಷ್ಟು ಸುಲಲಿತವಾಗುಂಟು ವಿಷಯ. ಆದರೆ ಅದನ್ನು ಅಷ್ಟು ಸುಲಭದಲ್ಲಿ ಕಿತ್ತು ಕೊಡುವ ಸಾಧ್ಯತೆಗಳು ಉಂಟೆ. ನನಗದು ಸಾಧ್ಯವಾದೀತೆ, ಹಾಗೆ ನಾನು ಕೊಟ್ಟರೆ ಸಾಧುವಾದೀತೆ. ನಾನು ತಂದ ಕ್ರಮಕ್ಕೂ ನಾನು ಕೊಡುವ ಕ್ರಮಕ್ಕೂ ತಾಳೆ ಹೊಂದೀತೆ. ಆ ಸಮೀಕರಣದಲ್ಲಿ ನನಗೆ ಸಹಜತೆ ಕಾಣಿಸೀತೆ. ಯಾಕಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕಂಡುಕೊಳ್ಳಬೇಡುವೆ. ಒಳ್ಳೆಯದು. ಈ ಮಣಿಯನ್ನು ನಾನು ಸಂಪಾದಿಸಿದ ಬಗೆ ನಿನಗೆ ತಿಳಿದಿದೆಯೋ ಇಲ್ವೋ ಎನ್ನುವುದಕ್ಕಿಂತಲೂ ಈ ಮಣಿ ಇಲ್ಲೇ ಇದೆ ಎನ್ನುವುದರ ಎಳೆ ಹಿಡಿದುಕೊಂಡು ನೀನು ಬರುವುದಕ್ಕೆ ಕಾರಣವಾದದ್ದು ಈ ಮಣಿಯಿಂದ ಹೊರ ಹೊಮ್ಮುವ ಅತ್ಯಂತ ಅಮೂಲ್ಯವಾದ ವಿಶಿಷ್ಟವಾದ ಪ್ರತಿಭೆಯಿಂದ. ಅದು ಗುಹೆಯ ಹೊರಗೂ ಆರ್ಧವಾದಂಥ ಬೆಳದಿಂಗಳಿನ ಹಾಗೆ ಪಸರಿಸಿದ ಕಾರಣದಿಂದ. ಆದರೆ ಇದರ ಹಿಂದೆ ಇಷ್ಟೇ ಮಂತ್ರವಾದ, ಇಷ್ಟೇ ಮುದಗೊಳಿಸುವಂತಹ ಸಂಘರ್ಷ ಹೊಂದಿತ್ತು ಅಂತ ತಿಳಿಯಬೇಡ. ಅದು ಮಾನಸಿಕ ಸಂಘರ್ಷ ಅಂತ ನಾನು ಆಡಿದ್ದಲ್ಲ, ಅದನ್ನು ಮೀರಿದ ದೈಹಿಕವಾದ ಸಂಘರ್ಷ ಒಂದು ಏರ್ಪಟ್ಟಿದೆ. ಈಗ ಒಬ್ಬರನ್ನು ಕಂಡಾಗ ಆ ವಸ್ತುವನ್ನು ನನಗೆ ಕೊಡುವಂತ ಬೇಡಿಕೆ ಕೊಂಡಾಗ ತಕ್ಕೊಳ್ಳಿ, ನನ್ನಲ್ಲಿದ್ರು ನಿಮ್ಮಲ್ಲಿದ್ರು ಒಂದೇ ಅಂತ ಹೇಳಿದ್ರೆ ಅದೊಂದು ಸಂಘರ್ಷದ ಮೂಲಕ ಸಂಪಾದಿತವಾದದ್ದು ಅಂತ ಕರೆಯಲ್ಪಡುವುದಿಲ್ಲ. ಅದು ಮಾನಸಿಕವಾಗಿ ಒಂದು ಸೌಮ್ಯವಾದ ಮಾತುಕತೆಯ ಸಂಘರ್ಷದಿಂದ ಪಡೆಯಲ್ಪಟ್ಟದ್ದು. ಸರಿ. ಆದರೆ ನಾನಿದನ್ನು ಸಂಪಾದನೆ ಮಾಡಿದ್ದು ಸಂಘರ್ಷದ ಮೂಲಕ. ಅದಕ್ಕೆ ಸಂಗ್ರಾಮವು ಸೇರಿಕೊಳ್ಳುತ್ತದೆ. ಈಗ ನೀನಿಲ್ಲಿಗೆ ಬರುವಾಗ ಕೆಲವು ಚಿತ್ರಣಗಳು ದಾರಿಯಲ್ಲಿ ನಿನ್ನ ಕಣ್ಣಿಗೆ ಗೋಚರಿಸಿರಬಹುದು ಅಂತ ಆಧರಿಸಿಯೇ ಇಲ್ಲಿಯ ತನಕ ಮುನ್ನಡೆದು. ನಿನಗೆ ರಕ್ತದ ಕಲೆಗಳು ಕಾಣಿಸಿರಬೇಕಲ್ಲ? ಕಂಡಿದೆ. ಆ ರಕ್ತದ ಮೂಲದಲ್ಲೂ ಮಡಿದು ಬಿದ್ದಂತಹ ಕೇಸರಿ ಕಾಣಿಸಿರಬೇಕಲ್ಲ? ಕೇಸರಿಯೂ ಕಂಡಿದೆ. ಅದರ ಒಡಲು ಸೀಳಲ್ಪಟ್ಟಂತಹ ಹೃದಯ ವಿದ್ರಾವಕವಾದ ದೃಶ್ಯ ಕಾಣಬೇಕಲ್ಲ? ಜೊತೆಯಲ್ಲೇ ನಿನ್ನ ರೋಮರಾಜಿಗಳು ಪಸರಿಸಿದ್ದು ನೋಡಿದ್ದೆ. ಹಾಗಾದರೆ ನನಗೂ ಆ ಕೇಸರಿಗೂ ಘನಘೋರವಾದ ಸಂಗ್ರಾಮವೊಂದು ಏರ್ಪಟ್ಟಿದೆ ಎನ್ನುವುದನ್ನು ಆ ಸಾಕ್ಷ್ಯ ನಿರೂಪಿಸ್ತದೆ. ಆ ಹೋರಾಟದ ಪದಚಿಹ್ನೆಯನ್ನು ಲಕ್ಷಿಸಿಯೇ ಇಲ್ಲಿಗೆ ಬಂದು ಸೇರಿ. ಹಾಗೆ ಅಂತ ಹೇಳಿ ಆ ಹೋರಾಟದಲ್ಲಿ ನನ್ನ ಪದ ಅದರ ಮೈ ಮೇಲೆ ಮೂಡಿಸಿದ ಚಿಹ್ನೆ ಸಾಮಾನ್ಯವಾದದ್ದು ಅಂತ ತಿಳಿಯಬೇಡ. ಎನ್ನಯ ಬಾಹು ವಿಕ್ರಮದಲ್ಲಿ ಹರಿಯಕ್ಷ ಅಂತ ಕರೆಯಬಹುದಾದ ಸಿಂಹ ಸ್ವಂತ ಸತ್ವದಿಂದ ಸ್ವಂತ ವಿಕ್ರಮದ ಮೂಲಕವಾಗಿ ಅನ್ಯರ ಮುಂದೆ ನನ್ನನೊಮ್ಮೆ ರಾಜ ಮಾಡಿ ಅಂತ ಗೋಗರೆಯದೆ ಸ್ವವ್ಯಕ್ತಿತ್ವದ ಮೂಲಕವಾಗಿ ಮೃಗರಾಜ ಅಂತ ಕರೆಯಲ್ಪಟ್ಟ ಮೃಗೇಂದ್ರ ಅಂತ ಕರೆಯಲ್ಪಟ್ಟ ಆ ಹರಿಯಕ್ಷನನ್ನು ಮಡುಹಿ ನನ್ನ ಪರಾಕ್ರಮವನ್ನೇ ವ್ಯಯಿಸಿ
ಆ ಮೂಲಕವಾಗಿ ಈ ರತ್ನವನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಆದರೆ ಈ ವಸ್ತುವನ್ನು ಸಂಪಾದನೆ ಮಾಡುವಾಗ ಇದರ ಮೌಲ್ಯಮಾಪನ ನಾನು ಮಾಡಲಿಲ್ಲ. ಯಾಕಂದರೆ ಕೆಲವು ಅಮೂಲ್ಯವಾದ ವಸ್ತುಗಳನ್ನು ಸಂಗ್ರಹಿಸುವಾಗ ಮನುಷ್ಯರ ವರ್ಗದಲ್ಲಿ, ಮನುಷ್ಯ ವಲಯದಲ್ಲಿ ಇದರ ಬೆಲೆ ಎಷ್ಟು, ಇದನ್ನು ವಿಕ್ರಯಿಸಿದರ ಪ್ರಯೋಜನ ಎಷ್ಟಾದೀತು, ಇದನ್ನು ನಾನು ವಿಕ್ರಯಿಸುವ ಮೂಲಕ ಸಂಪಾದಿಸುವ ಹಣದ ರೂಪದಿಂದ ನನ್ನ ಎಲ್ಲ ಲೋಕದ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದೇ, ಹೀಗೆಲ್ಲ ಯೋಚಿಸುವವರು ಇರ್ತಾರೆ. ನಾನು ಅದನ್ನು ಲಕ್ಷಿಸಿ ತಂದದ್ದೇ ಅಲ್ಲ, ಇದರ ಪ್ರಭೆ, ಇದು ನನ್ನನ್ನು ಆಕರ್ಷಿಸಿದ ಅಯಸ್ಕಾಂತೀಯವಾದ ಶಕ್ತಿ, ಈ ಸೆಳಕಿನ ಮೂಲಕವಾಗಿ ನಾನು ಇದನ್ನು ತಕೊಂಡು ಬಂದೆ. ಇದನ್ನು ತಂದ ಮೇಲೆ ನನ್ನ ಮಗ ಒಂದು ದಿನವೂ ರಚ್ಚೆ ಹಿಡಿದು ಹಠ ಮಾಡಿದ್ದಿಲ್ಲ. ನನ್ನ ಮಗಳು ಯಾವ ಕಾರಣಕ್ಕೂ ವ್ಯಸನ ಚಿತ್ತಳಾದದ್ದಿಲ್ಲ. ಒಂದು ಮಂಗಳಮಯವಾದ ಆರ್ಧವಾದ ವಾತಾವರಣ ನನ್ನ ಗುಹೆಯ ಒಳಗೆ ಮೇಳೈಸುವುದನ್ನು ನಾನು ಕಂಡಿದ್ದೇನೆ. ಪ್ರಪಂಚಕ್ಕೆ ಒಳ್ಳೆಯ ಬೆಳಕು ಬೇಕಿದ್ರೆ ಪೂರ್ಣಿಮೆಯ ಚಂದ್ರ ಬೇಕು. ನನ್ನಲ್ಲಿ ದಿನನಿತ್ಯವೂ ಪೂರ್ಣಿಮೆಯ ಚಂದ್ರ ಕಂತಿ ಹೋಗುವಂಥ ಮುಳುಗುವಂಥ ಪ್ರಮೇಯವೇ ಇಲ್ಲ. ಸೂರ್ಯನ ಬೆಳಕೇ ಬೀಳುವುದಿಲ್ಲ, ಚಂದ್ರನ ತಂಬೆಳಕು ಈ ವಿಶಿಷ್ಟವಾದ ಮಣಿಯ ಮೂಲಕ ಬಂದದ್ದು. ಆದ್ದರಿಂದ ಇದನ್ನು ಸಂಪಾದನೆ ಮಾಡುವಾಗ ವಿಕ್ರಮವನ್ನು ತೆತ್ತಿದ್ದೇನೆ. ನೀನು ಅದನ್ನು ಸೌಹಾರ್ದದಿಂದ ನಮ್ಮವ ಕಳಕೊಂಡಿದ್ದೇನೆ, ಆ ಕಾರಣದಿಂದ ನಾನು ಅದರ ಸ್ವಾಮಿತ್ವವನ್ನು ಹೊಂದಿದ್ದೇನೆ ಅಂತ ಆಡುವಾಗ ತಾತ್ಕಾಲಿಕವಾಗಿ ನಾನಿದರ ಸ್ವಾಮಿ ಎನ್ನುವುದನ್ನು ನೀನು ಮರೆಯಕೂಡದು. ನಾನು ಕೊಟ್ರೆ ನಿನಗದು ಉಂಟು, ನಾನು ಅದನ್ನು ಬಿಟ್ಟರೆ ನಿನಗೆ ಮತ್ತೆ ಊರಿನ ನಂಟು. ಅದರ ನಡುವೆ ನೀನು ಹೀಗೆ ಪ್ರಾರ್ಥಿಸಿದ್ರೆಲ್ಲ ತಗೊಳ್ಳಿಕ್ಕೆ ಆಗುವುದಿಲ್ಲ, ಅಷ್ಟು ಸುಲಭದಲ್ಲಿ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈಗ ನಿನಗೆಲ್ಲ ನಾನು ಪಂಥಾಹ್ವಾನ ಕೊಡಬಾರದು, ಆಳಂಗವನ್ನು ಹೋಲಿಕೆ ಮಾಡಿದ್ರು ನಿನಗೂ ನನಗೂ ಗಜ ಅಜ ಅಂತಾರ. ನಾನು ಗಜ, ನೀನು ಅಜ, ಆಚೆಯಿಂದ ಹೇಳುವಾಗ ಅಜ ಗಜ ಅಂತಾರ. ನಿನ್ನ ಜೊತೆಗೆಲ್ಲ ನಾನು ಪಂಥಾಹ್ವಾನ ಕೊಡಬಾರದು. ಹೋರಾಟದಿಂದ ಪರಾಕ್ರಮವನ್ನೇ ಶುಲ್ಕವಾಗಿ ತೆತ್ತರೆ ಎಲ್ಲಾದರೂ ನೀನು ಪಡೆಯುವ ಸಂಭವನೀಯತೆ ಕ್ಷೀಣವಾಗಿ ಒಂದು ಎಳೆಯಾಗಿ ಉಂಟು ಬಿಟ್ಟರೆ ನೀನು ಅದನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಬೇರೆ ದಾರಿ ಉಂಟು ಅಂತ ತಿಳಿಬೇಡ. ಬರುವುದಕ್ಕೂ ಹೋಗುವುದಕ್ಕೂ ಒಂದೇ ದಾರಿ, ಹೋಗು, ಇನ್ನೊಮ್ಮೆ ಬರಬೇಡ. ನಾನಷ್ಟು ಲಾಘವದಿಂದ ಕೇಳುವುದಕ್ಕೊಂದೇ ಕಾರಣ ಏನು, ಈಗ ನಮಗೊಂದು ಅಪಾಯ ಸದ್ಯೋ ಭವಿಷ್ಯದಲ್ಲಿ ಬರ್ತದೆ ಅಂತ ಖಚಿತ ಆದ ಆ ಅಪಾಯ ಸಾಧ್ಯತೆಯನ್ನು ಎಲ್ಲರೂ ನಾಶ ಮಾಡುವುದಿಲ್ವ? ಹೌದು. ಈಗ ಅದು ಇಲ್ಲಿದ್ರೆ ನಿನಗೆ ಅಪಾಯ ಅಂತ, ಅಹಿತ ಅಂತ, ಆದ್ರಿಂದಲೂ ವಿಹಿತದಿಂದ ವಿಹಿತದಿಂದಲೇ ಆ ಮಣಿಯನ್ನು ನೀ ಕೊಡ್ತಿ ಎಂಬ ನಿರೀಕ್ಷೆಯಿಂದಲೇ ಲಾಘವದಿಂದ ಕೇಳಿದ್. ಯಾಕೆ ಅಂದರೆ ಈಗ ಯೋಚನೆ ಮಾಡು, ನೀನು ನಿನ್ನ ಪರಾಕ್ರಮದಿಂದ, ಬಾಹು ವಿಕ್ರಮದಿಂದ ವಶೀಕರಿಸಿಕೊಂಡದ್ದು, ಇದನ್ನು ಸಂಪಾದಿಸಿಕೊಂಡದ್ದು. ಈಗ ನಿನ್ನ ಬಾಹು ವಿಕ್ರಮ ವಿನಿಯೋಗವಾಗಿ ನಿನಗೆ ಗೆಲುವನ್ನು ಸಂಪಾದಿಸಿದ ಸನ್ನಿವೇಶವನ್ನು ನೀನೀಗ ಗೆಲುವಿನ ಒಂದು ಉನ್ಮತ್ತತೆಯಲ್ಲಿ ಸರಿಯಾಗಿ ಗ್ರಹಿಸಿದಂತಿಲ್ಲ. ಈಗ ಸಾಮಾನ್ಯ ಸನ್ನಿವೇಶದಲ್ಲಿ ಕರಡಿ ಮತ್ತು ಒಂದು ಸಿಂಹ ಹೋರಾಟ ಮಾಡಿದರೆ ಯಾವುದು ಗೆಲ್ಲುವುದು, ಯಾವುದು ಸಾಯುವುದು? ನಿಜವಾಗಿಯೂ ಸಿಂಹ ಗೆಲ್ಲಬೇಕು, ಕರಡಿ ಸಾಯಬೇಕು. ಈಗ ಇಲ್ಲಿ ಭಲ್ಲೂಕ ಗೆದ್ದಿದೆ, ಮೃಗರಾಜ ಅಂತ ಕರೆಯಲ್ಪಟ್ಟ ಸಿಂಹಕ್ಕೆ ಸಾವು ಸವನಿಸಿದೆ. ಅಂದ್ರೆ ಅರ್ಥ ಏನು? ಏನು? ಒಂದು ವೈಶಿಷ್ಟ್ಯ ನಿನ್ನಲ್ಲಿ ಇದ್ದದ್ದರಿಂದ, ಯಾವುದು ಆ ಸಿಂಹದಲ್ಲಿ ಇಲ್ಲದ ವೈಶಿಷ್ಟ್ಯ ನಿನ್ನಲ್ಲಿ ಇದ್ದದ್ದರಿಂದ ಪ್ರಕೃತಿಗೆ ಅತೀತವಾಗಿ ಗೆಲುವು ನಿನಗೆ ಬಂದಿದೆ. ನಿಸರ್ಗವನ್ನು ಮೀರಿದ ಅದನ್ನು ವಿಕೃತಿ ಅಂತ ಹೇಳಬೇಕಾಗಿಲ್ಲ, ವಿಶೇಷ ಅಂತ ಮಾನಿಸಬಹುದು, ಅಪರೂಪ ಅಂತ ಹೇಳಿ, ಅಪೂರ್ವವಾದ ವಿಧಾನದಲ್ಲಿ. ಈಗ ಪ್ರಕೃತಿಗೆ ಅತೀತವಾಗಿ ಭಲ್ಲೂಕವೊಂದು ಮಾತಾಡ್ತಾ ಇರುವಾಗ ಮಾತನಾಡಿಸುವುದಕ್ಕೆ ಮನುಷ್ಯನೊಬ್ಬ ಬಂದು ಕೇಳ್ತಾ ಇರುವಾಗ ನೀ ನನಗೆ ಇದನ್ನು ಕೊಡಬೇಕು. ಯಾಕೆ ಅಂದರೆ ಇದು ಮೃಗೀಯವಾದ ಶಕ್ತಿಗೆ ವಶವಾಗಬಹುದಾದ ಮಣಿಯೇ ಅಲ್ಲ, ಇದು ಪರಿಷ್ಕೃತವಾದ ಭಕ್ತಿಗೆ ವಶವಾಗಬೇಕಾದ ಮಣಿ, ಶಕ್ತಿಗಲ್ಲ. ಸರಿ, ಶಕ್ತಿ ಮಾರ್ಗದಿಂದ ಅದನ್ನು ವಿನಿಯೋಗಿಸುವುದಕ್ಕೆ ಹೊರಟ ಮನುಷ್ಯನೊಬ್ಬ ಮೊದಲಿಗೆ ಸತ್ತ, ಮನುಷ್ಯನನ್ನು ಕೊಂದ ಮೃಗೇಂದ್ರ ಅದು ಮತ್ತೆ ಸತ್ತಿತು. ಈಗ ಮುಂದಿನ ಸರದಿ ಭಲ್ಲೂಕನದ್ದು ಹೇಳಿದ್ದು ನಾನು. ಹೌದಪ್ಪ. ಆದ್ದರಿಂದ ನೀನು ಆ ಸರಣಿಯಲ್ಲಿ ಹಾಗೆ ಯೋಚಿಸುವಾಗ ಆ ಸರಣಿಯ ಕೊನೆಯ ಗುಂಡಿ ನೀನೇ ಆಗುತ್ತೆ. ಆದ್ದರಿಂದ ನೀನು ಶಕ್ತಿ ಪ್ರದರ್ಶನ ಮಾಡುವವರಿಗೆ ಸಾವನ್ನು ತಂದೊಡ್ಡುವ ಇದನ್ನು ಭಕ್ತಿಯಿಂದ ಪಡೆದವರ ವಶಕ್ಕೊಪ್ಪಿಸುವುದು ಹೌದಾದರೆ ಆ ಭಕ್ತಿಗೂ ಶಕ್ತಿಗೂ ಮಧ್ಯದ ತಂತುವಾಗಿ ಬಂದಂತಹ ನನ್ನ ವಶಕ್ಕೆ ನೀನದನ್ನು ಒಪ್ಪಿಸಬೇಕು. ಈಗ ಅವಿಶ್ವಾಸ ಇದ್ರೆ ವಿಷಯ ಬೇರೆ, ಆದ್ರೆ ನೀನೀಗ
ಕೇಳ್ತಾ ಇರುವ ನಾನು ಅಧಿಕಾರಿಯೋ ಅಲ್ವೋ ಎಂಬ ಅವಿಶ್ವಾಸದಿಂದ ಆಡಿದ್ದಲ್ಲ, ಅಲ್ವೇ ಅಲ್ಲ, ಕೊಡುವುದಕ್ಕಿದ್ದ ಮಾಧ್ಯಮ ಶಕ್ತಿ ಆಗಬೇಕು. ಯಾಕೆಂದ್ರೆ ನೀನು ಅಷ್ಟು ಅಧಿಕೃತವಾಗಿ ಈ ಅಧಿಕಾರಯುತವಾಗಿ ಇದು ಹೀಗಿದೆ ಅಂತ ಪರಿಚಯ ಹೇಳಬೇಕಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ನಿನ್ನಲ್ಲಿ ಧೀರತ್ವ ಕಾಣಿಸ್ತದೆ, ಅಧೀರತ್ವ ಇಲ್ಲ, ಕಸಿವಿಸಿ ಕಾಣಿಸುವುದಿಲ್ಲ, ಚಾಂಚಲ್ಯ ಇಲ್ಲ, ತಪ್ಪು ಮಾಡಿದ್ದೇನೆ ಎನ್ನುವ ಅಪರಾಧಿ ಪ್ರಜ್ಞೆ ಇಲ್ಲ, ಬಂದ ಮೇಲೂ ಮಂದಸ್ಮಿತನಾಗಿದ್ದಿ. ಇದರಿಂದ ನೀನೀಗ ವಿವರಿಸಿದ ವಿವರಣೆಗಳು ಸುಳ್ಳು ಪೊಳ್ಳು ಅಂತ ನಾನು ಅದನ್ನು ಕೆದಕಿ ನೋಡ್ಲಿಕ್ಕಿಲ್ಲ. ನಾನು ಇನ್ನೂ ನಿನಗೆ ಪ್ರಮಾಣವಾಗಿ ಹೇಳುವುದ, ಸೂರ್ಯ ಪ್ರದತ್ತವಾದ ಭಕ್ತಿಯಿಂದ ಒಲಿಸಿಕೊಂಡವರಿಗೆ ಭಕ್ತನಿಗೆ ಸೂರ್ಯ ಕೊಟ್ಟ ಮಣಿಯನ್ನು ಆ ಪಡೆದವನ ಅನುಜನೆ ಶಕ್ತಿ ವಿನಿಯೋಗದ ವೇಳೆಯಲ್ಲಿ ವ್ಯಯಿಸಿದ್ದರಿಂದ ಕಳ್ಕೊಂಡ. ಶಕ್ತಿಯನ್ನು ವಿನಿಯೋಗಿಸಿ ಅದನ್ನು ಬಳಸಿದವರೆಲ್ಲ ಕಳ್ಕೊಳ್ತಾರೆ. ಭಕ್ತನಿಗೆ ಮರಳಿ ಒಪ್ಪಿಸಬೇಕಾದ್ದು ಸೂರ್ಯ ಸಂಕಲ್ಪ, ಕರ್ಮಸಾಕ್ಷಿಯ ಸಂಕಲ್ಪ. ಆದ್ದರಿಂದಲೇ ನೀನಿದನ್ನು ಕೊಟ್ಟರೆ ಸೂರ್ಯ ಭಕ್ತನ ವಶಕ್ಕೆ ಇದನ್ನು ಒಪ್ಪಿಸುವುದಕ್ಕಾಗಿ ನಾ ಬಂದಿದ್ದೇನೆ. ಇದೊಂದು ನೆಲೆ. ಈಗ ಇದು ಸಿಕ್ಕಿದ್ದರಿಂದ ನಿನಗಾದ ಲಾಭವನ್ನು ನೀ ಹೇಳಿದೆ. ಆ ಮಗುವಿಗೆ ವ್ಯಗ್ರತೆ ಬರಲಿಲ್ಲ, ಅಳು ಹುಟ್ಟಿಸಿಲ್ಲ, ಅಂದ್ರೆ ಇದು ಎಲ್ಲವನ್ನು ಶಾಂತವಾಗಿಸಿದೆ. ಒಂದು ಶಾಂತ ಅಂತ ಹೇಳುವ ಸ್ಥಿತಿಗೆ ಇದು ಮೆಟ್ಟಿಲು ಅಂತ ಇಲ್ಲಲ್ಲ. ನೀನು ಆಲೋಚನೆ ಮಾಡು, ಅದು ಇಲ್ಲೇ ಕೊಡುವುದಿಲ್ಲ ಅಂತ ನೀ ಇಟ್ಟುಕೊಂಡ್ರೆ ಸಣ್ಣದ್ದು ಅಳು ನಿಲ್ಲಿಸ್ತದೆ, ದೊಡ್ಡದ್ದು ಅಳುವುದಕ್ಕೆ ತೊಡಗುತ್ತದೆ. ಅರರೆ ಪಿತನ ಕೆಟ್ಟೆ ಅಂತ ಅತ್ತದ್ಯಾರು? ನನ್ನ ಮಗಳು ಅಲ್ವಾ? ಅದಕ್ಕೆ ಕಾರಣ ಆದದ್ದು ಮಣಿಯಲ್ಲ, ಅದಕ್ಕಿಂತಲೂ ಅಪಾಯ ತರ್ತಿತ್ತು. ಆ ಮಣಿಯ ಪ್ರಭಾವದಿಂದ ನಿನ್ನ ಶಂಕದ ಧ್ವಾನ ಸ್ವಲ್ಪ ಕಡಿಮೆ ಆಯಿತು. ನೋಡು, ಮಕ್ಕಳಿಗೆ ಅಳು ಹುಟ್ಟುವುದು ಅಜ್ಞಾನಜನ್ಯವಾಗಿ, ಹೆದರಿಕೆ ಹುಟ್ಟಿಸುವುದು. ದೊಡ್ಡವರಿಗೆ ಅಳು ಹುಟ್ಟುವುದು ಅಜ್ಞಾನ ಪೋಷಣೆ ಮಾಡಿದ್ದರ ಫಲವಾಗಿ. ಜ್ಞಾನಿಯಾಗಿ ವ್ಯವಹರಿಸಿ ಸೇರಬೇಕಾದಲ್ಲಿಗೆ ಕೊಟ್ಟರೆ ಮನೆಯೊಳಗೆ ಅಳು ನಿವಾರಣೆ ಆದೀತು. ಇಲ್ಲದಿದ್ದರೆ ಅರಿತವರು ಅಳುವಂತಾದೀತು, ಬೆಳೆದವರ ದುಃಖದಲ್ಲಿದು ಪರ್ಯವಸಾನ ಆದೀತು. ಆದ್ದರಿಂದ ಸೂರ್ಯನೇ ಕೊಟ್ಟ ಮಣಿಯನ್ನು ಸೂರ್ಯ ಭಕ್ತನಿಗೆ ನೀ ಕೊಡದಿದ್ರೆ ಸೂರ್ಯನ ಮಗನು ನಿನ್ನ ಮೇಲೆ ಕರುಣೆ ತೋರಿಸಲಿಕ್ಕಿಲ್ಲ. ಪೋಪೆ ನೀ ಮಿಹಿರ ಸೊತ ನೆಡೆಗೀಗ ಅಂದ್ರೆ ನಿನ್ನನ್ನು ಜೀವಂತ ದಕ್ಷಿಣ ದಿಕ್ಕಿಗೆ ಹೋಗಿ, ಹೌದು, ಯಮನ ನರಕಾನುಭವಕ್ಕೆ ನಿನ್ನನ್ನು ಒಡ್ಡಿಕೊಳ್ಳಬೇಕಾದೀತು. ಎಚ್ಚರ ಅಯ್ಯ, ಈಗ ನಾನು ಶಕ್ತಿಯನ್ನೇ ವಿನಿಯೋಗಿಸಿ ಆ ಸಿಂಹರಾಜನನ್ನು ಕೊಂದೆ. ಈ ಶಕ್ತಿಯನ್ನು ವಿನಿಯೋಗಿಸಿ ಸಿಂಹರಾಜನಿಗೆ ಸದೃಶವಾದ ಎಲ್ಲವನ್ನು ಮುಗಿಸಬಲ್ಲೆ. ಆ ಸ್ತರವನ್ನು, ಆ ಮಜಲನ್ನು ದಾಟಿ ಈಗ ಮನುಷ್ಯನೊಬ್ಬ ನನಗೆ ಮುಖಾಮುಖಿ ಆಗಿದ್ದಾನೆ. ಈಗ ಸಿಂಹರಾಜನ ಜೊತೆಗೆ ವನ್ಯಜೀವಿಗಳ ಜೊತೆಗೆ ವ್ಯವಹರಿಸಿದ ನನ್ನ ಪ್ರಭುತ್ವ ಮನುಷ್ಯನ ಮುಖಾಮುಖಿ ಆಗುವಾಗಲೂ ಅದೇ ಸ್ಥಾಯಿ ಭಾವದಿಂದ ಅಷ್ಟೇ ಮಟ್ಟದಲ್ಲಿ ಉಳಿಯುತ್ತದೆ ಅಂತ ನಿನಗೆ ಯಾರು ಹೇಳಿದರು? ಅಂದ್ರೆ ನಾನು ಶಕ್ತಿಯನ್ನು ವಿನಿಯೋಗಿಸುವಾಗ ಕೇವಲ ನನ್ನಲ್ಲಿರಬಹುದಾದಂಥ ನೀವೆಲ್ಲರೂ ಊಹಿಸಬಹುದಾದ ಮೃಗೀಯವಾಗಿ, ಹೇಗೆ ಹುಲಿಗೆ ಇಷ್ಟು ಶಕ್ತಿ, ಹೌದು, ಆನೆಗೆ ಇಷ್ಟು ಶಕ್ತಿ, ಒಂದು ಸಿಂಹಕ್ಕೆ ಇಷ್ಟು ಶಕ್ತಿ, ಒಂದು ಬಲ್ಲೂಕಕ್ಕೆ ಇಷ್ಟು ಶಕ್ತಿ, ಒಂದು ಕೋಡಗಕ್ಕೆ ಇಷ್ಟು ಶಕ್ತಿ, ಒಂದು ಹೆಬ್ಬಾವಿಗೆ ಇಷ್ಟು ಶಕ್ತಿ, ಒಂದು ಮಹಾ ಹದ್ದುವಿಗೆ ಇಷ್ಟು ಶಕ್ತಿ, ಹೀಗೆ ನೀವು ನಿಕ್ಷೇಪ ಮಾಡಿ ಗುರುತಿಸಿ ಹೇಳ್ತೀರಲ್ಲ, ಅಷ್ಟೇ ಶಕ್ತಿ ನನಗೆ ಅಂತ ನೀನು ಗುರುತಿಸಿ ಮೃಗೀಯ ಬಲ ಸ್ವಲ್ಪ ಹೆಚ್ಚು ಉಂಟು ಅಷ್ಟೇ ಅಲ್ವಾ? ಸೋತದ್ದು. ಈಗ ಮನುಷ್ಯನ ಕೈಯಿಂದ ತಪ್ಪಿಸಿಕೊಂಡ ಮಣಿ ನನ್ನ ಕೈಗೆ ಸೇರಿದಾಗ ನನಗೂ ಅದೇ ಮರಣದ ಸೂತಕವನ್ನು ತಂದೀತು ಅಂತ ಆಡ್ತೀಯಲ್ಲ, ನನ್ನನ್ನು ಸುಲಭದಲ್ಲಿ ಯಮನ ಮನೆ ಶೈಮಿನಿಗೆ ಕಳಿಸ್ತೇನೆ ಅಂತ ಆಡ್ತೀಯಲ್ಲ, ಹಾಗಾದ್ರೆ ನನ್ನನ್ನು ನೀನು ಬಡ ಮೃಗ ಅಂತ ತಿಳಿದಲ್ಲ? ಅಲ್ಲ, ನಾ ಬಡ ಮೃಗವು ಏನಪ್ಪ, ನನ್ನನ್ನು ಕೇವಲ ನಖಶಿಖ ಅಂತ ಅಳತೆ ಮಾಡಿ ಮನುಷ್ಯನಾದಂಥ ನಿನ್ನ ಗಣನೆಗೆ ದಕ್ಕಬಹುದಾದಂಥ ಮೌಲ್ಯ ಮಾತ್ರ ನಿರ್ಣಯ ಮಾಡಿದೆ. ಎತ್ತರದ ದೃಢವಾದ ಮೈಯನ್ನು ಹೊಂದಿದ, ಪ್ರಾಯದಲ್ಲಿ ಹಲವು ವರ್ಷಗಳನ್ನು ದಾಟಿದ,
ಒಂದು ಮುದಿಯಾದಂಥ ಕರಡಿ ನಾನು ಅಂತ ಹೇಳುವಷ್ಟಕ್ಕೆ ಮಾತ್ರ ನಿನ್ನ ಅವಲೋಕನ ಪ್ರಜ್ಞೆ ಎನ್ನುವುದು ಬೆಳೆದು ನಿಂತಿದೆ. ಲೋಕಾನುಭವ ಉಳಿದ ವರ್ಗಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದು ಅಂತ ಇಷ್ಟು ಹಿತವಾದ ಹೇಳಿದ್ದು. ಆ ಹೆಚ್ಚು ಕಡಿಮೆಯನ್ನು ಅಳತೆ ಮಾಡುವುದಕ್ಕೂ ಮನುಷ್ಯನಿಗೆ ಬೇಕಾದದ್ದು ವಿವೇಕ ಅಥವಾ ಪ್ರಜ್ಞೆ. ಸರಿ, ಯಾವ ಕಾರಣಕ್ಕೂ ಪ್ರಜ್ಞಾ ವಿಸ್ತಾರ ಸಂಭವಿಸಬೇಕೇ ಹೊರತು ಪ್ರಜ್ಞೆ ಎನ್ನುವುದು ವಿಸ್ತಾರದ ದಾರಿಯಲ್ಲಿ ಮೊಟಕುಗೊಳ್ಳತಕ್ಕದ್ದಲ್ಲ. ಯಾವಾಗ ಪ್ರಜ್ಞೆ ಎನ್ನುವುದು ವಿಸ್ಮರಣೆಗೆ ಒಳಗಾಗುತ್ತದೆ, ಯಾವಾಗ ಪ್ರಜ್ಞೆ ಎನ್ನುವುದರ ಮೂಲಕವಾಗಿ ಅಳೆಯುವಂತಹ ಗುಣ ಬಿಟ್ಟು ಹೋಗುತ್ತದೆ, ಅಲ್ಲಿಗೆ ಆ ವ್ಯಕ್ತಿಯ ಬೆಳವಣಿಗೆ ನಿಂತಿತು ಅಂತ ಅರ್ಥ. ಸದ್ಯಕ್ಕೆ ನೀನು ಸ್ಥಾವರವಾದಿ, ಇಲ್ಲಿಯವರೆಗೆ ಚಂದ ಮಾತಾಡ್ತಿದ್ದೆ. ನೀನು ಚಂದ ಮಾತಾಡ್ತಿದ್ದೆ ಅಂದ್ರೆ ನಿನ್ನನ್ನು ಅಲಂಕಾರಿಕವಾಗಿ ಆಡಿದ್ದಲ್ಲ, ಹೃದಯ ಸ್ಪರ್ಶಿಯಾಗಿ, ಮಾರ್ಮಿಕವಾಗಿ, ಧಾರ್ಮಿಕವಾಗಿ, ಸಾಧಾರಣ ಮನುಷ್ಯರು ಈ ಪ್ರಾಯದಲ್ಲಿ ಮಾತನಾಡುವುದಕ್ಕೆ ಸಾಧ್ಯವಾಗದ ಅನುಭವದಿಂದ ನೀನು ಎಷ್ಟನ್ನು ದಕ್ಕಿಸಿಕೊಂಡಿದ್ದಿ ಎನ್ನುವುದರ ದ್ಯೋತಕವಾಗಿ ಎಷ್ಟೋ ಶಾಸ್ತ್ರಗಳನ್ನು, ಎಷ್ಟೋ ವೇದಗಳನ್ನು ಓದಿದ್ದಿ ಎನ್ನುವ ಆಗಿನ ಭಾವನೆ ಮೂಡಿಸುವ ಹಾಗೆ ಬಹಳ ಚೆನ್ನಾಗಿ ಅಲಂಕಾರಿಕವಾಗಿ ಮಾತಾಡುತ್ತಿದ್ದೆ. ಆದರೆ ಆ ಸಂಚಾರಿ ಭಾವ, ಜಂಗಮ ಭಾವ ಯಾಕೋ ಇಲ್ಲಿ ಸ್ಥಾಗಿತ್ಯವನ್ನು ಹೊಂದಿ ಸ್ಥಾವರತ್ವವನ್ನು ಪ್ರವೇಶ ಮಾಡಿತು ಅಂತ ನನಗೆ ಕಾಣುತ್ತದೆ. ನೀನು ನನ್ನನ್ನು ಅಳೆಯುವಾಗ ಚರ್ಮಚಕ್ಷುಗಳಿಂದ ಮಾತ್ರ ಅಳದೆ, ನೀನು ಒಮ್ಮೆ ನನ್ನ ದೈನಂದಿನವಾದ ವ್ಯವಹಾರವನ್ನು ಪರಿಶೀಲಿಸಿದ್ರೆ, ಆ ಮೂಲಕವಾಗಿ ನನ್ನ ಗುಹೆಯ ಜೊತೆಗೆ ಈ ಮಕ್ಕಳ ಜೊತೆಗೆ ಅನುಸಂಧಾನ ಮಾಡಿದ್ರೆ ನಿನ್ನ ಪ್ರಜ್ಞೆ ನಿನಗೆ ಹೊಸ ಉತ್ತರವನ್ನು ಕಂಡುಕೊಳ್ಳುವ ಪ್ರಚೋದನೆ ಕೊಡುತ್ತಿತ್ತು. ಒಂದು ಕರಡಿ ಗುಹೆಯನ್ನು ನಿರ್ಮಾಣ ಮಾಡಿಕೊಳ್ಳಬಹುದೇ? ನೀವೆಲ್ಲ ಸಂತುಲಿತವಾದಂತಹ ಸಮಾಜವನ್ನು ಕಟ್ಟಿಕೊಂಡವರು, ಅಲ್ಲಿ ನೀವು ನಾಗರಿಕ ಪ್ರಜ್ಞೆಯಿಂದ, ಪೌರತ್ವದ ನಿಲುಮೆಯಿಂದ ಮನೆ ನಿರ್ಮಾಣ ಮಾಡ್ತೀರಿ. ವಾಸ್ತುವಿಗೆ ಯಾವ ಕಾರಣಕ್ಕೂ ಕೊರತೆ ಬಾರದಂತಹ ಗೃಹ ಆಗಿರುತ್ತದೆ. ಅಂತಹ ಒಂದು ಮನೆಯನ್ನು ಕರಡಿ ಕಟ್ಟಿಕೊಳ್ಳಬಹುದೇ? ಕರಡಿ ಎಂದರೆ ಮನುಷ್ಯರನ್ನು ನೆಕ್ಕಿಕೊಳ್ತದೆ ಅಂತ ನಿಮ್ಮಲ್ಲಿ ಪ್ರತೀತಿ. ಕೆಲವೊಮ್ಮೆ ಈ ಕಾಡು ಪ್ರಾಣಿಗಳ ಕುರಿತಾಗಿ ಇಲ್ಲದ ಕಲ್ಪನೆಗಳು ಸೃಷ್ಟಿಯಾಗಿ ಅವುಗಳೇ ಕಾಡು ಪ್ರಾಣಿಗಳ ಬದುಕಿಗೆ ಉರುಳಾದದ್ದು ಉಂಟು. ಅತ್ಯಂತ ಅಮಾಯಕವಾದ ಪ್ರಾಣಿಗಳು ಕೂಡ ಅನಿಷ್ಟ ಅಂತ ಕರೆಯಲ್ಪಟ್ಟು ಕಂಡಲ್ಲಿ ಕೊಲ್ಲುವ ಆಗಿನ ಪ್ರಚೋದನೆಯನ್ನು ಮನುಷ್ಯನಿಗೆ ಕೊಡ್ತದೆ. ಈಗ ರೂಢಿಯಲ್ಲಿ ಊಡ ಅಂದ್ರೆ ಅತ್ಯಂತ ಒಂದು ಮಾನವಿಕವಾದ ಪ್ರಜ್ಞೆಯಿಂದ ಮನುಷ್ಯರ ಹಾಗೆ ಕಾಡಿನಲ್ಲಿ ವರ್ತಿಸುವ ಪ್ರಾಣಿ. ಊಡ ಮನೆಗೆ ನುಗ್ಗಿದ್ರೆ ಅನಿಷ್ಟ ಅಂತ ಹೇಳಿ ಅದರ ಸಂತಾನವನ್ನೇ ಮುಗಿಸ್ತಾನೆ ಮನುಷ್ಯ. ಅವನಿಗೆ ಅದನ್ನು ಮುಗಿಸುವುದಕ್ಕೆ ಒಂದು ದಾರಿ ಬೇಕು. ಅದಕ್ಕೆ ಆ ಪ್ರಾಣಿಗೆ ಇಲ್ಲದ ಸ್ವಂತ ಗುಣವನ್ನು ಆರೋಪಿಸುವುದು. ಗುಳ್ಳನರಿ ಮಹಾ ಟಕ್ಕ, ಗುಳ್ಳನರಿ ಮಹಾ ಮೋಸಗಾರ. ಗುಳ್ಳನರಿಯನ್ನು ಕೊಲ್ಲಿಕ್ಕೆ ಮನುಷ್ಯನಿಗೊಂದು ದಾರಿ ಬೇಕು. ಅವನು ಸಾಕಿದ ಕುಕ್ಕುಟದಲ್ಲಿ ಕೆಲವನ್ನು ತಿಂದದ್ದರಿಂದ ಊರಿಡೀ ಕುಕ್ಕುಟ ತಿಂತದೆ ಅಂತ ಆ ಸಾಧಾರಣವಾಗಿ ದೇವರು ಸೃಷ್ಟಿ ಮಾಡಿದ 84 ಲಕ್ಷ ಜೀವರಾಶಿಯಲ್ಲಿ ಒಂದಾದಂಥ ಗುಳ್ಳೆನರಿಯ ಜೀವಕ್ಕೆ ಸಂಚಕಾರ ತರುವುದು. ಹೆಬ್ಬಾವು ಅಂತ ಒಂದು ಕೇಳಲಿಲ್ವ ನೀನು? ಕಂಡಿದ್ಯಲ್ಲ, ಹೆಬ್ಬಾವು ಯಾರಿಗಾದರೂ ಅನ್ಯಾಯ ಸುಮ್ಮನೆ ಮಾಡಿದ್ದುಂಟ? ಸಾಧಾರಣವಾಗಿ ಜಡವಾಗಿ ಬಿದ್ದ ವ್ಯಕ್ತಿಯನ್ನು ಏನಯ್ಯ ನೀನು ಹೆಬ್ಬಾವಿನ ಹಾಗೆ ಬಿದ್ದಿದ್ದಿಂತಲೇ ಕೇಳುವುದು. ಅಷ್ಟು ಮುಗ್ಧವಾದ ಪ್ರಾಣಿಯನ್ನು ಹೆಬ್ಬಾವು ನುಂಗುತ್ತದೆ, ಹೆಬ್ಬಾವು ಕೊಲ್ಲುತ್ತದೆ. ಅಬ್ಬಬ್ಬಬ್ಬ, ಹೆಬ್ಬಾವು ಅಂತ ನಿಮ್ಮಂಥ ಪೌರವರೇ ಬೊಬ್ಬೆ ಹಾಕಿ ಆ ಪ್ರಾಣಿಗಳ ಸಂತಾನವನ್ನೇ ನಾಶ ಮಾಡುವುದಕ್ಕೆ ಹೊರಡ್ತೀರಿ. ನೀನು ಮಾಡ್ತಿಂತಲ್ಲ. ಆ ಕಾರಣದಿಂದಲೇ ನಮ್ಮಂಥವರಿಗೆ ಉರುಳಾದದ್ದೇ ನಮ್ಮ ಪ್ರಪಂಚದ ಕುರಿತಾದ ನಿಮ್ಮ ಕಪೋಲ ಕಲ್ಪಿತವಾದಂತಹ ಗ್ರಹಿಕೆಗಳು. ನೀನೀಗ ಹೆಬ್ಬಾವಿನ ಬಗ್ಗೆ ಹೇಳಿದ್ದು ಯಾರಲ್ಲಿ ಗೊತ್ತುಂಟು? ಹೆಬ್ಬಾವಿನ ಹೊಟ್ಟೆ ಹೊಕ್ಕು ಬಂದವನಲ್ಲಿ. ಆ ಹೆಬ್ಬಾವಿಗೆ 1000 ನಮಸ್ಕಾರ. ನಿನ್ನಂಥ ಚಂದದ ಮೈಯವನನ್ನು ನುಂಗಬಾರದು ಅಂತ ಹೇಳುವ ಮನುಷ್ಯನ ಪ್ರಜ್ಞೆ ಅದಕ್ಕೆ ಬಂತಲ್ಲ. ಬೇರೆ ಆದ್ರೆ ಗುಳುಂಕನೆ ನುಂಗುತ್ತಿತ್ತು. ನಿನಗೆ ದೊಡ್ಡ ಸಾಧನೆಯ ಪ್ರಶಸ್ತಿ ಕೊಡುವುದಿಲ್ಲ. ನಿನ್ನನ್ನು ಮಾನವನ ಹಾಗೆ ದಯೆಯಿಂದ ಹೊರಗೆ ಚೆಲ್ಲಿತ್ತಲ್ಲ, ಅದಕ್ಕೆ ಅಭಿನಂದನೆ. ಇದ್ರನ್ನ ಕರ್ಕೊಂಡು ಬಾ, ಅದಕ್ಕೆ ನಿನ್ನನ್ನು ಕಳಿಸಬೇಕಷ್ಟೇ. ಹಾಗೆಂದು ನನ್ನನ್ನು ಬಡಮೃಗ ಅಂತ ತಿಳಿಬೇಡ. ಏನು ನನ್ನನ್ನು ಕೇವಲ ತಿರ್ಯಕ್ಕು ಜಂತುಗಳ ಸಮೂಹಕ್ಕೆ ಸೇರಿಸಬೇಡ. ನಾನು ಯುಗಗಳ ಪೂರ್ವದಲ್ಲಿ ಹುಟ್ಟಿದವನು, ಬ್ರಹ್ಮನ ಆಕಳಿಕೆಯಿಂದ ಸಂಭವಿಸಿದವನು. ಅವನ ಜೃಂಬಿಕೆಯಿಂದ ಹುಟ್ಟಿದ್ದರಿಂದ ಜಾಂಬವಾನ್ ಅಂತ ನನಗೆ ಹೆಸರು. ಅದನ್ನು ಹೇಳುವಾಗಲೇ ಕಣ್ಣು ಮೇಲಾಗುತ್ತದೆ, ರೋಮಕೂಪಗಳಲ್ಲಿ ವಿಚಿತ್ರವಾದ ನಿಮರುವಿಕೆ ಕಾಣಿಸ್ತದೆ. ಕೇಳಿದೆ ಹೆಸರು. ನನ್ನ ಹೆಸರು ಅಷ್ಟು ಪ್ರಭಾವಶಾಲಿಯಾದದ್ದು, ಸುಪ್ರಸಿದ್ಧವಾದದ್ದು. ಸಾಧಾರಣವಾದ ಬದುಕು ನನ್ನದಲ್ಲ. ದೇವಾಸುರರ ಹೋರಾಟ ಕಂಡಿದ್ದೇನೆ, ದೇವತೆಗಳಿಗೆ ಸಹಾಯ ಮಾಡಿದ್ದೇನೆ. ಆ ಬಳಿಕ ಬಲಿ ಮಾಡಿದಂತಹ ಮಹಾಯಾಗಶಾಲೆಯಲ್ಲಿ ಔಷಧಿ ಶಾಲೆಯ ಮೇಲ್ವಿಚಾರಕನಾಗಿದ್ದೆ. ವಿಶಿಷ್ಟವಾದಂತಹ ವಿಷ್ಣುವಿನ ಅವತಾರಗಳನ್ನು ಕಂಡಿದ್ದೇನೆ. ಒಂದು ಕಾಲದಲ್ಲಿ ದೇವಾಸುರರು ಸೇರಿ ಸಮುದ್ರ ಮಥನ ಮಾಡುವಾಗ ಆ ಸಮುದ್ರ ಮಥನಕ್ಕೆ ಪ್ರತ್ಯಕ್ಷ ಸಾಕ್ಷಿಯನ್ನು ಹೇಳಿದವನು ನಾನು. ತ್ರಿವಿಕ್ರಮಾವತಾರವನ್ನು, ವಾಮನನಾದವನ್ನು ತಳೆದು ಬಲಿಯನ್ನು ಸುತ್ತಲಕ್ಕೆ ಒತ್ತುವ ಕಾಲದಲ್ಲಿ ಅದ್ಭುತವಾದಂತಹ ಬೆಳವಣಿಗೆಯನ್ನು ಸಾಧಿಸಿ ಭೂಯೋಮ ಪಾತಾಳಕ್ಕೆ ವಿಸ್ತರಿಸಿದಾಗ
21 ಬಾರಿ ಅವನಿಗೆ ಸುತ್ತು ಬಂದು ಡಂಗುರ ಸಾರಿದ್ದೇನೆ. ತ್ರಿವಿಕ್ರಮಾವತಾರ ಎನ್ನುವುದು ಪರಿಸಮಾಪ್ತಿಯಾಗಿದೆ. ಬನ್ನಿರಿ, ನೋಡಿರಿ, ಕೈ ಮುಗಿದು ಆನಂದಿಸಿರಿ. ಹೃನ್ಮನ ಸೂರೆಗೊಳ್ಳುವ ರೂಪವನ್ನು ಕಂಡು ಭಕ್ತಿಯ ಸುಧಾರಸದಿಂದ ಅವನನ್ನು ಅರ್ಚಿಸಿ ಅವನಿಂದ ಅನುಗ್ರಹದ ವಿಶೇಷವಾದಂತಹ ಪ್ರಸಾದವನ್ನು ಪಡೆಯಿರಿ ಅಂತ ಘೋಷಣೆ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತಲೂ ಹಿರಿಮೆಯ ಕೆಲಸವನ್ನು ನಾನು ಮಾಡಿದ್ದನ್ನು ಆಡುವಾಗ ಇಕೋ ನನ್ನ ರೋಮ ಕೂಪಗಳಲ್ಲಿ ವಿಶಿಷ್ಟವಾದಂತಹ ಭಾವಜಲವೊಂದು ಹೊರತೆಯಾಗಿ ಹೊರಬರುವುದನ್ನು ಶ್ರೀರಾಮ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮನಾಗಿ ಬದುಕಿ ಆ ಮೂಲಕವಾಗಿ ಪ್ರಪಂಚದಲ್ಲಿ 10-16 ಗುಣಗಳಿಗೆ ತಾನು ಪ್ರತ್ಯೇಕ ಎನ್ನುವ ಹಾಗೆ ತನ್ನ ಆದರ್ಶಮಯವಾದ ಬದುಕಿನಿಂದ ಸೂಚಿಸಿ ಈ ಜಗತ್ತಿಗೆ ಒಂದು ವಿಶೇಷವಾದ ಕಾಣಿಕೆಯನ್ನು ಕೊಟ್ಟ ಮರ್ಯಾದಾ ಪುರುಷೋತ್ತಮನಾದಂಥ ರಾಘವ ದಾಶರಥಿ. ಅಂತಹ ದಾಶರಥಿ ಒಂದು ಕಾಲದಲ್ಲಿ ನಮ್ಮಂಥವರಿಗೆ ಮಾತಾ ಸದೃಶಳಾದ ಸೀತಮ್ಮ ಆಕೆಯನ್ನು ರಾವಣನೆಂಬ ದುರುಳನಾದ ರಾಕ್ಷಸ ಅಪಹರಿಸಿದಾಗ ಮತ್ತೆ ಪಡೆಯುವುದಕ್ಕಾಗಿ ಲವಣಾಂಬುದಿಗೆ 100 ಯೋಜನ ವಿಸ್ತಾರವುಳ್ಳ ಸೇತುವೆ ಕಟ್ಟುವ ಕಾಲದಲ್ಲಿ ಅವನಿಗೆ ಸಹಕಾರವನ್ನು ಕೊಟ್ಟಂತಹ ಹಿನ್ನೆಲೆಯು ನಮ್ಮಲ್ಲಿ ಉಂಟು. ಸಾಧಾರಣವಾದಂಥ ಸಾಧನೆ ನಾನು ಮಾಡಿದವನಲ್ಲ. ಅಂತಹ ರಾಘವನ ಸಹಚರ್ಯದ ಮೂಲಕವಾಗಿ ಬದುಕನ್ನು ವಿಕಸಿಸಿಕೊಂಡವನು ಅವನೇ ನನ್ನನ್ನು ತಡೆದಿದ್ದಾನೆ. ಯಾವ ಕಾರಣಕ್ಕೂ ನನ್ನನ್ನು ಪ್ರತ್ಯೇಕವಾಗಿ ವಿಕಾರಾದಿಗಳಿಗೆ ಒಳಗಾಗದ ಹಾಗೆ ನಿರ್ಬಂಧಿಸಿದ್ದಾನೆ. ಅವನನ್ನು ನಾನು ಯಾವ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ರಾಮನೇ ಹೇಳಿದ್ದಾನೆ, ಪ್ರಳಯಾಂತ್ಯದವರೆಗೂ ನೀವು ಜೀವಂತವಾಗಿರುತ್ತೀರಿ ಜಾಂಬವರೇ, ಇದು ನಿಮಗೆ ಮುಕ್ತವಾದಂಥ ಅಭಯ. ಅಂತಹ ರಾಮ ಕೊಟ್ಟ ಆಶ್ವಾಸನೆಯನ್ನು ಮೊಟಕು ಮಾಡಿ ನನ್ನನ್ನು ಮಿಹಿರಸುತನ ಎಡೆಗೆ ಕಳುಹಿಸ್ತಾನಂತೆ. ನೀನು ದ್ವಾಪರದ ಜೊಳ್ಳು ಮಾನವ, ಇಷ್ಟು ಸಣ್ಣವ, ನನ್ನ ಸಾಧನೆ ತಿಳಿಯದೆ ನನ್ನನ್ನು ಬಡಬರ್ಗ ಅಂತ ಆಡ್ತೀಯ ನೀನು. ಇದು ಹಿಂದಿನದ್ದು ಭಾರ ಹೆಚ್ಚುಂಟು ನಿನ್ನ ತಲೆಯಲ್ಲಿ. 4 ಹೊಡೆದು ಇಳಿಸದೆ ಆಗ್ಲಿಕ್ಕಿಲ್ಲ. ತಡೆ ಇನ್ನು ಮುಂದೆ ಹೊಡೆಯುವುದಕ್ಕೆ ಮೊದಲು ನನಗೊಂದು ಅಭ್ಯಾಸ ಏನು ಗೊತ್ತುಂಟು? ಸಾಮಾನ್ಯವಾಗಿ ತನ್ನ ಮೇಲೆ ಆತ್ಮವಿಶ್ವಾಸ ಇದ್ದವರು ಹೊಡೆಯಲಿಕ್ಕೆ ಬರ್ತಾರೆ. ಅದಕ್ಕಿಂತ ಹೆಚ್ಚಿನ ಹೊಡೆತ ಹೊಡೆಯಬಲ್ಲವರು ಯಾರು ಅಂದರೆ ಯಾವುದಾದ್ರೂ ಹಂತದಲ್ಲಿ ಕೈ ಸೋತರು ನಮಗೆ ಆಧಾರವಾಗಿ ಒದಗಬಲ್ಲ ಹಿನ್ನೆಲೆ ಇದ್ದವರು, ಬೇರೆ ಬಲಿಷ್ಠತೆಯನ್ನು ಹೊಂದಿದವರು. ನಾನು ಹೊಡೆಯಲಿಕ್ಕೆ ಹೊರಟ್ರೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಬಿಡು, ಯಾವ ದೇವತೆಯೂ ನಿನ್ನನ್ನು ರಕ್ಷಿಸುವುದಕ್ಕಿಲ್ಲ. ಕಾರಣ ಏನು ಗೊತ್ತುಂಟು? ಅಸಾಮಾನ್ಯವಾದದ್ದು ಸಾಧ್ಯವಾಗುವುದು 2ರಿಂದ. ಯಾವುದರಿಂದ? ಒಂದು ಆತ್ಮವಿಶ್ವಾಸದಿಂದ, ಮತ್ತೊಂದು ಪರಮಾತ್ಮ ವಿಶ್ವಾಸದಿಂದ. ಆತ್ಮವಿಶ್ವಾಸವೇ ವಿಸ್ತಾರವಾದರೆ ಪರಮಾತ್ಮ ವಿಶ್ವಾಸ ಅನ್ನುತ್ತಾರೆ. ನನಗೆ ಗೊತ್ತಿಲ್ಲ.
ನನಗೆ ಪರಮಾತ್ಮ ವಿಶ್ವಾಸಕ್ಕಿಂತ ಸ್ವಾತ್ಮ ವಿಶ್ವಾಸ ಮಾತ್ರ ಇರುವುದು. ಅದು ಯಾಕಪ್ಪ ಅಷ್ಟು ಭರವಸೆ? ನಾ ಬಯಸಿದ್ದನ್ನು ಮಾಡ್ತೇನೆ, ನಾ ಸರಿಯಾದದನ್ನು ಬಯಸ್ತೇನೆ, ಸರಿಯಾದದನ್ನೇ ಬಯಸಬೇಕೆಂಬಲ್ಲಿಗೆ ಸದಾ ನಾ ಜಾಗೃತನಾಗಿರ್ತೇನೆ. ಹಾಗಾದ್ರೆ ಒಂದು ಮುಕ್ತವಾದಂತಹ ಯಾರ ಹಿಡಿತಕ್ಕೂ ಹಂಗಿಗೂ ಒಳಗಾಗದ ವ್ಯಕ್ತಿತ್ವವೋ. ಆದ್ದರಿಂದಲೇ ದ್ವಾರಕೆಯಲ್ಲಿ ನೆಲೆಸಿರ್ಪೆ ಅಂದೆ. ಎಲ್ಲೆಡೆಗೆ ನೆಲೆಗೊಂಡ ಚೈತನ್ಯವೇ ಇಲ್ಲಿರುವುದೇ ಎಲ್ಲೆಡೆಗೆ ಅಂದೆ. ನಿನಗದು ಅರ್ಥ ಆಗದಿದ್ದರೆ ಮತ್ತೆ ವಿಸ್ತಾರ ಮಾಡಿ ಆಡ್ತೇನೆ. ನಾ ಹೊಂದ ಬಯಸುವುದು ನನಗಾಗಿ ಅಲ್ಲವಾದದ್ದರಿಂದ. ಯೋಚಿಸು, ನಮ್ಮವರಿಗಾಗಿ ಬೇಕಾದದ್ದನ್ನು ಮಾತ್ರ ನಾನು ಬಯಸುವುದರಿಂದ ನಾನು ಮಾಡುವುದರಲ್ಲಿ ನನಗೆ ವಿಕಲ್ಪಗಳಿಲ್ಲ, ಶಂಕೆ ಇಲ್ಲ, ಅಯಶಸ್ಸಿನ ಭೀತಿ ಇಲ್ಲ, ಅಪಯಶಸ್ಸು ನನ್ನನ್ನು ಬಾಧಿಸುವುದೂ ಇಲ್ಲ. ನಾ ಕೈ ಇಕ್ಕಿದ ಕಾರ್ಯ ಸುಲಲಿತವಾಗಿ ಈಡೇರದೆ ವಿರಮಿಸುವುದೂ ಇಲ್ಲ. ಇದನ್ನು ಯಾಕೆ ನಾ ಮೊದಲು ಹೇಳ್ತೇನೆ ಅಂದ್ರೆ ನಿನಗೆ ಒಂದು ಮುನ್ನೆಚ್ಚರಿಕೆ ಇರಲಿ ಅಂತ. ಒಂದು ಉದಾಹರಣೆಯಾಗಿ ಹೇಳುವುದು. ಯಾವುದು? ಮಹತ್ತರವಾದದ್ದನ್ನು ಸಾಧಿಸಿದ ರಾಮಭಂಟನಾದಂತಹ ಭಲ್ಲೂಕ ಜಾಂಬವಂತನೆಂಬ ನೆಲೆಯ ತನಕ ನಿನ್ನ ಪರಿಚಯವನ್ನು ವಿಸ್ತರಿಸಿಕೊಟ್ಟದ್ದರಿಂದ ನಾನಾಡುವುದು. ನಾ ಒಮ್ಮೆ ಗೋವರ್ಧನ ನಾಮಕವಾದ ಗಿರಿಯನ್ನೇ ಎತ್ತಬೇಕಾಯಿತು. ಸನ್ನಿವೇಶ ಸ್ವಲ್ಪ ಪ್ರತ್ಯೇಕವಾದದ್ದು, ಭಿನ್ನವಾದದ್ದು, ಅಪೂರ್ವವಾದದ್ದು. ನಮ್ಮ ಊರಿನಲ್ಲಿ ಒಂದು ಪೂಜನ, ಅದರ ವಿಧಿಯನ್ನು ಸ್ವಲ್ಪ ಮಾರ್ಪಾಡುಗೊಳಿಸಿದೆ. ಇಂದ್ರ ಕ್ರೋಧಗೊಂಡ, ನಿರಂತರವಾಗಿ ವರ್ಷಧಾರೆಯನ್ನು ಪ್ರತೀಕಾರಾರ್ಥವಾಗಿ ಪಾಠ ಕಲಿಸುವುದಕ್ಕೆ ಎಂಬಂತೆ ಸುರಿಸುವುದಕ್ಕೆ ತೊಡಗಿದ ಕಾಲದಲ್ಲಿ ಗೋವುಗಳನ್ನು ಗೋಪಾಲರನ್ನು ರಕ್ಷಿಸುವುದಕ್ಕಾಗಿ, ಅವರು ನಂಬಿದ ಗಿರಿಯನ್ನೇ ಅವರಿಗೆ ಆಶ್ರಯ ಕೊಡುವಂತೆ ಮಾಡುವುದಕ್ಕಾಗಿ ಕಿರಿಬೆಟ್ಟಿನಿಂದ ಎತ್ತಿ ಹಿಡಿದದ್ದಕ್ಕೆ ಪ್ರತಿರೋಧ ತೋರಿ ಮತ್ತಷ್ಟು ವರ್ಷಧಾರೆ ನಿಬಿಡವಾಗಿ ತೀವ್ರವಾಗಿ ಸತತವಾದಾಗ 7 ದಿನಗಳ ಪರ್ಯಂತವು ಅದಲ್ಲಾಡದಂತೆ ಅದರ ಅಧೀನದಲ್ಲಿ ಸಮಗ್ರ ಊರೇ ನಮ್ಮವರೇ ರಕ್ಷಿತರಾಗುವಂತೆ ನಾನು ಉಳಿಸಿದ್ದರಿಂದ, ಅವರನ್ನು ಉಳಿಸಿದ್ದರಿಂದ ದೇವಾನುದೇವತೆಗಳು ಒಟ್ಟು ಸೇರಿ ನಿನ್ನ ಸಂಕಲ್ಪಕ್ಕೆ ನಮ್ಮ ವಿರೋಧ ಇಲ್ಲ, ನಿನ್ನ ಸಾಧನೆಗೆ ನಮ್ಮ ಪ್ರತಿರೋಧವೂ ಇಲ್ಲ ಅಂತ ಸಹಮತಿಯನ್ನು ವ್ಯಕ್ತಪಡಿಸಿ ಒಂದು ಹಂತದಲ್ಲಿ ನನ್ನ ಪ್ರಭುತ್ವವನ್ನು ಒಪ್ಪಿಯೇ ಇದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನದ್ದು ಪರಮಾತ್ಮ ವಿಶ್ವಾಸ ಅಂತ ನಂಬಿದ ಲೋಕದಲ್ಲಿ ದೇವಾನುದೇವತೆಗಳೆಲ್ಲ ನನ್ನ ಸಂಕಲ್ಪವನ್ನು ಒಪ್ಪುವ ಸ್ಥಿತಿಯಲ್ಲಿ ಅಷ್ಟು ಪ್ರಬಲ ಆತ್ಮವಿಶ್ವಾಸವನ್ನು ಹೊಂದಿ ಸ್ವಾರ್ಥಕ್ಕಾಗಿ ಅಲ್ಲದೆ ಪರಾರ್ಥಕ್ಕಾಗಿಯೇ ಪ್ರಯತ್ನಿಸುವಂತಹ ನಾನು ಕೈ ಇಕ್ಕಿದ್ರೆ ಪರ್ವತವು ಬೆರಳ ತುದಿಗೆ ಬರ್ತದೆ. ಈಗ ಇಂಥವನನ್ನು ಎದುರಿಸಬೇಕಾದ್ರೆ ಮುಷ್ಟಿಯಿಂದಾದರೂ ಮೇರುವನ್ನಲ್ಲಾಡಿಸುವಷ್ಟು ತೋಳಿನಲ್ಲಿ ಬಲು ಇರಬೇಕು. ಹೊಡೆಯುವ ಮೊದಲು ಯೋಚಿಸಿ ಹೊಡೆಯಬೇಕು. ತೊಡಗಿದರೆ ಓಡುವುದಕ್ಕೆ ನಾ ತಡೆದರೆ ಒಂದೇ ಬಾಗಿಲಿರುವುದು ಗುಹೆಗೆ, ಹೊರಗೆ ಹೋಗ್ಲಿಕ್ಕೆ ಬಿಡದಂತೆ ಹೊಡೆದೇನೆ, ಎಚ್ಚರ ಇರಲಿ. ನಾನು ದಾರಿಯನ್ನು ಅನ್ವೇಷಿಸದೆ ಚಾವಣಿಯನ್ನಾದರೂ ಹರಿದು ಹೊರಗೆ ಹೋಗಬಲ್ಲೆ ಎನ್ನುವುದನ್ನು ತಿಳಿಸುವುದಕ್ಕೆ ನಿನಗೊಂದು ದೃಷ್ಟಾಂತ ಹೇಳಬೇಕು. ಹಿಂದೆ ರಘುರಾಮನಿಗೆ ಬೇಕಾಗಿ ಮಹಾಸೇತುವೆಯನ್ನು ಕಪಿಕಟಕಗಳು ಕಟ್ಟುವ ಕಾಲದಲ್ಲಿ ನನ್ನ ಪರಾಕ್ರಮವೂ ಇರಲಿ ಅಂತ ಮಹಾಶಿಖರದ ಮಧ್ಯಕ್ಕೆ ಹೋಗಿ ನಿಂತು ಹಿಮಾಲಯಕ್ಕೆ ಕೈಕೊಟ್ಟು ನಡುಗಿಸುವ ಹೊತ್ತಿಗೆ ರಚತಾದ್ರಿವಾಸನಾದಂತಹ ಮಹೇಶ್ವರನೇ ಭುವನೇಶ್ವರಿಯಾದಂತಹ ಮಹಾನ್ ಶಕ್ತಿ ಸ್ವರೂಪಿಣಿಯಾದ ಪಾರ್ವತೀ ರಮಣನಾಗಿ ಕಾಣಿಸಿಕೊಂಡು ನನ್ನ ಜೊತೆಗೆ ಅನುಸಂಧಾನವನ್ನು ಮಾಡಿ ಪರಮ ಸಖ್ಯವನ್ನು ಮಾಡಿದ್ದಾನೆ. ನೀನು ಎತ್ತಿದ ಗುಡ್ಡ ಬೀಡ ಅಲ್ಲ, ಭೂತತ್ವವನ್ನು ಆಧರಿಸಿದ
ಹಿರಣ್ಯಾಕ್ಷನನ್ನು ಕೊಂದು ಕಳೆದ ಶ್ವೇತವರಾಹದ ದಾಡೆಯೇ ನನಗೆದುರಾಗಿ ನಿಂತರೆ ಅದನ್ನು ಮುರಿದು ಅನ್ಯರ ಕೈಗೆ ಇಟ್ಟುಕೊಳ್ಳುವಷ್ಟು ಕೈಯ ಬಲ ಉಂಟು. ಎಂತೆಂಥ ವಂಚಕರನ್ನು ಕಂಡಿದ್ದೇನೆ. ದೊಡ್ಡವರ ಹೆಸರು ಹೇಳಿ ಸಣ್ಣವರು ಬದುಕುವುದು. ಹೌದು, ಪ್ರಪಂಚದಲ್ಲಿ ಪರಾಕ್ರಮ ಕಂಠೀರವ ಒಬ್ಬ ಇದ್ದರೆ ರಘುರಾಮನಾದಂಥ ದಾಶರಥಿಯಾದಂತಹ ಆ ರಾಘವನಲ್ಲದೆ ಮತ್ತೊಬ್ಬನಿರುವುದಕ್ಕೆ ಸಾಧ್ಯ ಇಲ್ಲ. ಏನು? ನಿನ್ನ ರಾಮನು ನನ್ನ ಎದುರು ನಿಲ್ಲಿಕ್ಕಿಲ್ಲ, ನಾನು ಎದುರು ನಿಂತರೆ ಅದು ಹೇಳಿದ್ದರಿಂದ ನನ್ನನ್ನು ಕೆರಳಿಸಿದ್ದೀನಿ. ನೋಡೋಣವೇ, ನೋಡೋಣ ನೋಡೋಣ ನೋಡೋಣ. ಅರರೆ ಅರರೆ ಇಲ್ಲ ಅಯ್ಯ ಪುಣ್ಯಾತ್ಮ, 28 ದಿವಸಗಳವರೆಗೆ ಅಹೋರಾತ್ರಿ ಹೋರಾಟವನ್ನು ಮಾಡಿ ಮೈ ದಣಿದ ಹೊತ್ತಿನಲ್ಲಿ ರಕ್ತ ಸಿಂಚನದಿಂದ ತೊಯ್ದು ತಪ್ಪೆಯಾದ ಈ ಹೊತ್ತಿನಲ್ಲಿ ನನ್ನನ್ನು ಕುಟ್ಟಿ ಕೆಡಹುವುದಕ್ಕಾಗಿ ವಜ್ರಮುಷ್ಟಿಯನ್ನು ಎತ್ತಿ ಹಿಡಿದು ನಿನ್ನನ್ನು ಈ ದಾರಿಯಲ್ಲಿ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನನಗೆ ಚೆನ್ನಾಗಿ ಅರ್ಥವಾಗಿದೆ. ಯಾವ ಕಾರಣಕ್ಕೂ ಈ ವಸುಧೆಯಲ್ಲಿ ಈ ರೀತಿಯಾಗಿ ಭೀಕರವಾದಂತಹ ಅವಪಾತವಾದ ರುಚಿಯನ್ನು ನನಗೆ ಉಣಿಸಬೇಕಿದ್ರೆ ಈ ವಿಶ್ವಂಬರೆಯನ್ನು ಸೃಜಿಸಿದ ಮಹಾತ್ಮನಿಗಲ್ಲದೆ ಮಹಾಭವಧಿಯನಿಗಲ್ಲದೆ ಇದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿನ್ನಂಥವನೊಬ್ಬ ಈ ಕೃತಿಯನ್ನು ಮಾಡಿದ್ದಾನೆ ಅಂತ ಆದರೆ ಸತ್ಯವನ್ನು ಹೇಳು. ನೀನು ನನ್ನ ಕಣ್ ತೆರೆಸುವುದಕ್ಕಾಗಿ ಬಂದಂತ ಮಣಿಗಿಂತಲೂ ದಿವ್ಯವಾದ ಉಜ್ವಲವಾದ ಪ್ರಭೆ ಅಂತ ಅರ್ಥ ಮಾಡಿದ್ದೇನೆ. ಯಾರಯ್ಯ ನೀನು? ಶಕ್ತಿಯನ್ನು ಮುಂದೊತ್ತಿದ ನೀನು ಶಕ್ತಿಯನ್ನು ಬಿಟ್ಟೆ ಅಲ್ಲ ಹೊಡಿಬೇಕಾ? ಶಕ್ತಿಯಿಂದ ಪರೀಕ್ಷೆ ಬಿಟ್ಟಿಯಾ? ಬೇಡಪ್ಪ ಬೇಡ. ಈಗ ಭಾವದಿಂದಲೇ ಭಕ್ತಿಯಿಂದಲೇ ಒಳಗಣ್ಣು ತೆರೆದು ನೋಡ್ತಿ ಅಂತಾದರೆ ಇದೋ 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 ನೋಡಿ ಯಾರು? ರಾಮ 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 ಅಂತಃಚಕ್ಷುಗಳಿಂದ ಅವಲೋಕನ ಮಾಡಬೇಕಾದ ಪ್ರಾಥಮಿಕವಾದಂಥ ಅವಸ್ಥೆಗಳನ್ನೆಲ್ಲ ಬಿಟ್ಟುಕೊಡುತ್ತಾ ಆತ್ಯಂತಿಕವಾಗಿ ಪ್ರಭಾವಶಾಲಿಯಾಗಿ ನಿನ್ನ ಶೌರ್ಯದ ಮುದ್ರೆಯನ್ನು ನನ್ನ ಮೈ ಮೇಲೆ ಪಡಿ ಮೂಡಿಸುತ್ತಾ ನನ್ನ ಕಣ್ತೆರೆಸುವುದಕ್ಕಾಗಿ ನೀನು ಪಟ್ಟ ಪ್ರಯತ್ನ ಸಾರ್ಥಕವಾಯಿತು ಪ್ರಭುವೇ. ಆ ಸಾರ್ಥಕದ ಧನ್ಯ ಕ್ಷಣಗಳಿಗೆ ಸಾಕ್ಷಿಯಾಗಿ ನಿಡಿದಾದಂತಹ ಕೋದಂಡ ಪಾಣಿಯಾದ ರಾಮಮೂರ್ತಿಯಾಗಿ ನನ್ನ ಕಣ್ಣ ಮುಂದೆ ಸಾಕ್ಷಾತ್ಕಾರಗೊಂಡಿದ್ದಿ ಮಾತ್ರವಲ್ಲ, ನನ್ನ ಹೆಗಲನ್ನು ನೇವರಿಸಿ ಸಾಂತ್ವನದ ಮಾತುಗಳನ್ನು ಆಡುವುದಕ್ಕೆ ಉಪಕ್ರಮಿಸಿದ್ದಿ ಪ್ರಭುವೇ. ಹುಟ್ಟಿದಾರಭ್ಯದಿಂದ ನೀನು ಆ ಸರಯೂ ನದಿಯಲ್ಲಿ ಅಸ್ತಂಗತನಾಗಿ ನಮ್ಮ ಬದುಕಿನ ಬಾನಂಗಣದ ತೇಜಸ್ಸಿನ ಭಾಸ್ಕರ ಮುಗುಳುಗಿ ಹೋದ ಎನ್ನುವ ಹತಾಶೆಯ ಸ್ಥಿತಿಯಲ್ಲಿ ಕೊಟ್ಟ ಭರವಸೆಯ ಮಾತು ನೆನಪಾಗುತ್ತದೆ ಸ್ವಾಮಿ. ನಾನು ಹನುಮಂತನು ಮೈಂದ ದಿವಿದರು ನಿನ್ನ ಜೊತೆಗೂಡಿ ನಿನ್ನ ಜೊತೆಗೇ ಸಾಗಬೇಕು ಅಂತ ಭಾವಿಸಿದಾಗ ಕೂಡದು ನೀವು 4 ಮಂದಿಗಳು ಪ್ರಪಂಚದಲ್ಲಿ ಇರಬೇಕು. ಧರ್ಮ ಕರ್ಮಗಳ ಅರ್ಥ ವ್ಯತ್ಯಾಸವನ್ನು ಪ್ರಾಪಂಚಿಕರಿಗೆ ಅರ್ಥ ಮಾಡಿ ಧರ್ಮದ ಉಳಿವಿಗಾಗಿ ಅಧರ್ಮದ ಶಿಕ್ಷೆಗಾಗಿ ನೀವು ಶಿಕ್ಷಣವನ್ನು ಪ್ರಪಂಚಕ್ಕೆ ನೀಡಬೇಕು ಅಂತ ಆಡಿದಿರಿ ಸ್ವಾಮಿ. ಯುಗ ಯುಗದಲ್ಲೂ ಪದಯುಗಲದ ದರ್ಶನ ಕೊಡುತ್ತೇನೆ ಅಂತ ಭರವಸೆ ಕೊಟ್ಟು ಅಂತರ್ಗತರಾಗಿ ಹೋದ ನೀವು ನಮ್ಮ ಹೃದಯದ ಸಾಗರದಿಂದ ಯಾವಾಗ ಹೇಳ್ತೀರಿ ಅಂತ ನಿರೀಕ್ಷೆ ಮಾಡಿದರೆ ಈ ಕಾಲದಲ್ಲಿ ಹೀಗೆ ಕಾಣಿಸಿಕೊಂಡು ಆ ಮೂಲಕವಾಗಿ ಅಬೋಧಾವಸ್ಥೆಯಲ್ಲಿ ಆಂತರಂಗಿಕವಾಗಿ ಇದ್ದು ಕೇವಲ ಬೋಧಾವಸ್ಥೆಯಲ್ಲಿ ಭೌತಿಕ ಚರ್ಯೆಯಿಂದಲೇ ನಾನು ಬಲಾಢ್ಯ ಎನ್ನುವ ಅಹಂಕಾರಕ್ಕೆ ಒಳಗಾಗಿದ್ದ
ಜಾಂಬವಂತನಿಗೆ ವಿಶೇಷ ಶಿಕ್ಷಣವನ್ನು ಕೊಟ್ಟಿರಿ. ಆಗಿರುವ ಕೃಷ್ಣಮೂರ್ತಿ ತಪ್ಪಿ ಹೋಗಿ ರಾಮಮೂರ್ತಿ ಕಾಣಬೇಕು ಅಂತ ಆದರೆ ಕೃಷ್ಣಮೂರ್ತಿ ಎನ್ನುವುದು ರಾಮಮೂರ್ತಿ ಎನ್ನುವುದು ವ್ಯತ್ಯಾಸವುಳ್ಳದ್ದಲ್ಲ, ಅದ್ವೈತ ಅಂತ ನಾನು ಅರ್ಥ ಮಾಡಿದೆ. ಆದರೆ ಪ್ರಭುವೇ, ನಿನ್ನನ್ನು ನಾನು ತಿಳಿದುಕೊಳ್ಳುವುದಕ್ಕೆ ಅಶಕ್ತನಾಗಿ ಬೌದ್ಧಿಕವಾಗಿ ಹುಡುಗಿ ಹೋಗಿ ನನ್ನ ಕೈಗಳಿಂದ ಗಾತಿಸಿ, ಕಾಲಿನಿಂದ ಮೆಟ್ಟಿ, ತಲೆಯಿಂದ ಗರ್ಜಿಸಿ ನಿನಗೆ ನಾನು ಅಕ್ರಮವೆಸಗಿದುದರಿಂದ ಪ್ರಾಯಶ್ಚಿತ್ತ ರೂಪದಿಂದ ನನ್ನ ಶರೀರಕ್ಕೆ ದಂಡನೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ಕೊಡಬೇಕು ಪ್ರಭುವೇ, ಅನುಮತಿ ಕೊಡಬೇಕು. ಶರಣಶ್ರೇಷ್ಠರಾದ ಜಾಂಬವರೇ, ಸ್ವಾಮಿ, ಹಿಂದಕ್ಕೆ ಮಾಡಿದ್ದನ್ನು ಆಡಿದ್ದನ್ನು ಸ್ಮರಿಸಿಕೊಂಡು ನನ್ನನ್ನೊಮ್ಮೆ ನೋಡಿಯಂತೆ. ನಿಮ್ಮನ್ನು ಹೊಂದುವುದಕ್ಕಾಗಿ ಈ ಹಿಂದೆ ಚೂಡಾಮಣಿಯನ್ನು ನಿಮಿತ್ತವಾಗಿಸಿದ್ದೆ. ಚೂಡಾಮಣಿಯನ್ನು ತಂದುಕೊಡುವುದಕ್ಕಾಗಿ, ಅಂದರೆ ಸೀತಾನ್ವೇಷಣೆಗಾಗಿ ಕಪಿಕಟಕವನ್ನು ಭಲ್ಲೂಕರಾದ ವೃಕ್ಷರಾಜರೆನಿಸಿದ ನಿಮ್ಮನ್ನು ಸಹಿತವಾಗಿ ಬಳಸಿಕೊಂಡು ವಿನಿಯೋಗಿಸಿ ನಿಮ್ಮನ್ನು ಆಪ್ತರಾಗಿ ಬಳಸಿಕೊಂಡಿದ್ದೆ. ಈಗ ಈ ಯುಗದಲ್ಲಿ ಹಿಂದಕ್ಕಾಡಿದಂಥ ದರ್ಶನ ಕೊಡುವಾಗ ಏನು ಮಾಡುವ ಅಂತ ಯೋಚಿಸುವಾಗ ಸ್ಯಮಂತಕ ಮಣಿ ನೆವನವಾದ. ಇಲ್ಲೂ ಮಣಿ ಪ್ರಭಾವ ಬಿಡಲಿಲ್ಲ. ನನ್ನದ್ದನ್ನು ಅಪಹರಿಸಲ್ಪಟ್ಟ ಸ್ಥಿತಿಯಲ್ಲಿ ಹೊಂದುವುದಕ್ಕಾಗಿ ಹೊರಟ ಕಾಲದಲ್ಲಿ ನಿಮ್ಮನ್ನು ಬಳಸಿಕೊಂಡೆ. ಈಗಲೂ ಅಪಹೃತವಾಗಿದೆ. ಆಗ ಅಪಹರಿಸಲ್ಪಟ್ಟದ್ದು ನನ್ನದ್ದೇ ಆಗಿತ್ತು. ಈಗ ಅಪಹೃತವಾದದ್ದನ್ನು ನಾನು ಕದ್ದಿದ್ದೇನೆ ಅಂತ ಯುಗ ಧರ್ಮದಂತೆ ಒಂದು ವಿಕಲ್ಪ ಉದಿಸಿದೆ. ಆ ಅಪವಾದ ನೀಗಬೇಕು ಅಂತ ಆದರೆ ನನಗೆ ಬೇಕಾದ ಮಣಿಯನ್ನು ಕೊಟ್ಟು ಉಪಕರಿಸಬೇಕು. ದರ್ಶನ ಎನ್ನಯ ಸುತ ಜಯ ಮಣಿ ಬಡದಿರು ಸುಖದಿ ಬಾಡಿನು ಶ್ರೀಹರಿಯು ಪೊರಟು ಗುಹೆಯಂ ಸ್ವಾಮಿ, ಆಲಯ ಬಯಲೊಳಗೋ ಬಯಲು ಆಲಯದೊಳಗೋ ಈ ವಿಚಿತ್ರವಾದಂತಹ ಸಂದಿಗ್ಧಮಯವಾದಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವವರೆಗೂ ಜೀವಾತ್ಮನಾದವನು ಲೌಕಿಕವಾದಂತಹ ಬಂಧನದಿಂದ ಪಾರುಗಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಇದರ ಅರ್ಥವನ್ನು ಹೊರಗೆ ಹುಡುಕುವುದನ್ನು ಬಿಟ್ಟು ತನ್ನ ಅಂತರಂಗದ ಮಹಾಸಾಗರದ ಒಳಗೆ ಹುಡುಕಾಡುತ್ತಾ ಒಳಗೊಳಗೆ ಇಳಿಯುತ್ತಾ ತಳವನ್ನು ಸಂಸ್ಪರ್ಶಿಸಿ ಆ ಮೂಲಕವಾಗಿ ಅದರಿಂದಲೇ ಬಯಲು ಆಲಯವು ಪ್ರತ್ಯೇಕವಲ್ಲ, ಬಯಲೊಳಗೆ ಆಲಯವಿದೆ, ಆಲಯದೊಳಗೆ ಬಯಲು ಲಯಗೊಳ್ಳುತ್ತದೆ ಎನ್ನುವ ಅದ್ವೈತ ಭಾವವನ್ನು ಅವನು ಸಂದಿಗ್ಧವಿಲ್ಲದೆ ಸ್ವೀಕರಿಸ್ತಾನೋ ಅವನು ಮುಕ್ತನಾಗುತ್ತಾನೆ. ಪ್ರಪಂಚದ ಎಲ್ಲ ಪಾಶಗಳ ಕಟ್ಟುವಿಕೆಯಿಂದಲೂ ಹೊರಗಾಗಿ ಬಿಡುತ್ತಾನೆ ಅಂತ ಅರ್ಥ. ಇದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆದಿದೇವರ ದೇವನಾದಂಥ ನಿನ್ನನ್ನೇ ಸಂದರ್ಶಿಸಬೇಕಾದಷ್ಟು ಸುದೀರ್ಘವಾದ ಈ ಮುಹೂರ್ತದವರೆಗೆ, ಲಗ್ನದವರೆಗೆ ನಾನು ಕಾಯಬೇಕಾಗಿ ಬಂತು. ಚತುರ್ಮುಖನಾದಂಥ ಬ್ರಹ್ಮನ ಜೃಂಬಿಕೆಯಿಂದ ಹುಟ್ಟಿಕೊಂಡ ನಾನು ಜಾಂಬವ. ಚತುರ್ಮುಖನಾದಂಥ ವಿಧಾತನ ಸೃಷ್ಟಿ ನಿನ್ನ ಹೊಕ್ಕುಳಿನಿಂದ, ನಿನ್ನ ನಾಭಿಯಿಂದ ಹೊರಹೊಮ್ಮಿದ ಮಹಾನ್ ನಳಿಕೆಯ ಒಂದರ ಮೇಲೆ ಪ್ರಫುಲ್ಲಿತವಾಗಿ ವಿಕಸನಗೊಂಡಂಥ ಪದ್ಮಪತ್ರದ ಮೇಲಾಯಿತು ಅಂತ ನಾವು ಕೇಳ್ತೇವೆ. ಹಾಗಾದರೆ ನನ್ನ ಹುಟ್ಟಿಗೆ ಕಾರಣನಾದ ಲೋಕದ ಜನಕ ಸರ್ವ ಸೃಷ್ಟಿಗಳನ್ನು ಪ್ರಪಂಚದಲ್ಲಿ ಸೃಜನಶೀಲವಾದಂಥ ಧೋರಣೆಯಿಂದ ಸೃಜಿಸಿ ಕಳುಹಿಸಬಹುದಾದ ವಿಧಾತ ಹೌದು ಅಂತಾದರೆ ಅವನಿಗೆ ಅಯ್ಯನಾದ ನೀನು ಆದಿದೇವರ ದೇವ ಹೌದು. ಹಾಗಾದರೆ ವಿಂಧ್ಯಾಟವಿಯ ನಡುವಿರುವಂಥ ಈ ಗುಹೆಯ ಒಳಗೆ ನಾನು ನನ್ನದೆಂಬ ಮಮಕಾರದ ಪಾಶದ ಒಳಗೆ ಸಿಕ್ಕಿ ಅದರಿಂದ ಬಿಡುಗಡೆ ಹೊಂದುವುದಕ್ಕೆ ಸಾಧ್ಯವಾಗುವ ದಾರಿಯನ್ನು ಕಾಣದೆ ಆಂತರಂಗಿಕವಾದಂಥ ವೀಣೆಯನ್ನು ಮೀಟಿ ಆ ರಾಗದ ಆ ತಂತಿಯ ಆ ರಾಗದ ಎರಡರ ಒಗ್ಗೂಡುವಿಕೆಯ ಮೂಲಕವಾಗಿ ಹೊರಟ ಈ ನಾದ ಅರರೆಪಿತನ ಕೆಟ್ಟೆ ನನ್ನೊಳಗೆ ಸ್ಥಾಯಿ ಭಾವದಲ್ಲಿ ಇದ್ದದ್ದು. ಒಮ್ಮೆ ಬಿಡುಗಡೆ ಮಾಡು ಅಂತ ಕೇಳಿದ್ದು ನಿನ್ನನ್ನೇ. ಈಗ ನನಗೆ ವ್ಯಕ್ತವಾಗಿ ಅರ್ಥವಾಯಿತು ಪ್ರಭುವೇ. ಆದಿದೇವರ ದೇವ, ನಿನ್ನ ಜೊತೆಗೆ ಮುಳಿದು ಕಾದಿದ ಅಪರಾಧ ಎನ್ನುವುದು ನೀನು ಸೌಜನ್ಯದಿಂದ ಔದಾರ್ಯದಿಂದ ಮರೆತರೂ ಪ್ರತ್ಯಕ್ಷವಾಗಿ ಹೋರಾಡಿದಂಥ ಮೈಗೆ ಕಾವು ಕೊಟ್ಟಂಥ ಸಂಸ್ಪರ್ಶದ ಅನುಭವವನ್ನು ಕೊಟ್ಟ ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ನಿನ್ನೊಡನೆ ಮುಳಿದು ಕಾದಿದ ಅಪರಾಧದ ಪರಿಮಳ
ಧರ್ಮಾರ್ಜನೆಗೆ ಬೇಕಾಗಿ ಪ್ರಭು ನನ್ನ ಬದುಕಿನ ದಾರಿಯಲ್ಲಿ ಸಿಕ್ಕಿದಂಥ ಈ ಮಗನನ್ನು ತಂದು ಸಾಕಿದ್ದೇನೆ. ಸಾಕು ಮಕ್ಕಳಾದ ಇವರು ನನಗಿನ್ನು ಸಾಕು. ಇನ್ನು ಇವಳನ್ನು ಉಳಿಸಿಕೊಂಡು ನಾನು ಅವಳಿಗೆ ಬದುಕಿನಲ್ಲಿ ಭವಿತವ್ಯದಲ್ಲಿ ದಾಂಪತ್ಯವನ್ನು ಒಂದನ್ನು ಒದಗಿಸಿಕೊಡಲಾರೆ. ಮಗನನ್ನು ಸುಶಿಕ್ಷಿತನನ್ನಾಗಿ ಪ್ರಪಂಚಕ್ಕೆ ಆದರ್ಶ ವ್ಯಕ್ತಿಯ ಕಾಣಿಕೆಯಾಗಿ ಕೊಡಲಾರೆ. ಉಭಯರನ್ನು ನಿನ್ನ ಕೈಗೆ ಒಪ್ಪಿಸಿದಾಗಲೇ ನಿರ್ಮುಕ್ತವಾದಂತಹ ವಿಧಾನದಿಂದ ಈ ಗುಹಾ ಎನ್ನುವಂತಹ ಬಂಧನದ ಆಲಯದಿಂದ ವಿಶಿಷ್ಟವಾದಂಥ ಬಯಲಾಲಯವನ್ನು ನಾನು ಸೇರುವುದಕ್ಕಾಗುತ್ತದೆ. ಮರದ ನೆರಳಿಲ್ಲದೆ, ಬಂಡೆ ಎನ್ನುವುದು ಪೃಷ್ಠಕ್ಕೆ ಸುಖವನ್ನು ಕೊಡದೆ, ಸಲಿಲದ ನೀರನ್ನು ಕುಡಿಯದೆ, ವಾಯುವನ್ನು ಮಾತ್ರ ಭುಂಜಿಸುತ್ತಾ, ನಿನ್ನನ್ನು ಏಕೋ ಚಿತ್ತದಿಂದ ಧ್ಯಾನಿಸುತ್ತಾ, ಮತ್ತೊಮ್ಮೆ ಯುಗ ಯುಗದಲ್ಲಿ ಪದಯುಗಳದ ದರ್ಶನವಾಗುವ ಶುಭ ಮುಹೂರ್ತದ ಕಾಂಕ್ಷೆಗಾಗಿ ಅದನ್ನು ಸಮೀಕರಿಸಿ ಸಾಕ್ಷಾತ್ಕರಿಸಿ ನನ್ನ ವಶವರ್ತಿಯನ್ನಾಗಿ ಮಾಡಿಕೊಳ್ಳುವಂಥ ಪುಣ್ಯ ಕಾರ್ಯಕ್ಕಾಗಿ ನಿನ್ನಿಂದ ಅನುಮತಿಯನ್ನು ಪಡೆದು ಇದೋ ಮಣಿಯನ್ನು ನಾರೀಮಣಿ ಜಾಂಬವತಿಯ ರೂಪದ ಜೊತೆಗೆ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಇವಳನ್ನು ಪರಿಗ್ರಹಿಸಿ ನನ್ನನ್ನು ಅನುಗ್ರಹಿಸಬೇಕು, ಪ್ರವೀರನನ್ನು ಬೆಳೆಸಬೇಕು. ನನ್ನನ್ನು ಬೆಳೆಸಿದಂಥ ಬೆಳೆಸಲ್ಪಟ್ಟ ಮಕ್ಕಳ ಮೂಲಕ ನೀನು ವಿಶೇಷವಾದಂಥ ಮತ್ತೊಂದು ದರ್ಶನವನ್ನು ಜಗತ್ತಿಗೆ ಕೊಡಬೇಕು. ಈ ಪ್ರಸಂಗಕ್ಕೆ ಜಾಂಬವತಿ ಪರಿಣಯ, ಶಮಂತಕರತ್ನ ಅಂತ ಹೆಸರಿರಲಿ ಆವರಣದಲ್ಲಿ, ಜಾಂಬವತಿ ಪರಿಣಯ ಎನ್ನುವ ಹೆಸರೇ ಆಚಂದ್ರಾರ್ಕವಾಗಿ ಸ್ಥಾಯಿಯಾಗಿ ಉಳಿಯುವಾಗಿ ಆಶೀರ್ವಾದ ಮಾಡಿ ಗುಹೆ ಬಿಟ್ಟು ವಿಂಧ್ಯಾದ್ರಿಯನ್ನು ತ್ಯಜಿಸಿ ಮತ್ತೆ ನಿನ್ನ ಧ್ಯಾನಕ್ಕಾಗಿ ತೆರಳುವುದಕ್ಕೆ ಅನುಮತಿ ಕೊಡಬೇಕು. ಜಾಂಬವರೇ, ಭಕ್ತರಲ್ಲಿ ಶ್ರೇಷ್ಠರೆನಿಸಿದ ನೀವು ಮಾಡಿದರು. ನಿಮಗಾಗಿ ಭಗವಂತ ಒಲಿದು ಬಂದರು. ಒಂದು ಬೆಳಕು ಲೋಕಕ್ಕೆ ಅದರಿಂದ ಸಿಗಲಿ. ಶರಧಿಯನ್ನು ಕಡೆದಾಗ ಸಿಕ್ಕಿದ ಚೂಡಾಮಣಿಯಿಂದಲಾಗಲಿ, ನಭದಲ್ಲಿ ವಿರಾಜಿತನಾದ ಸೂರ್ಯನಿಂದ ಸಿಕ್ಕಿದ ಸ್ಯಮಂತಕ ಮಣಿಯ ಬೆಳಕಿನಲ್ಲಾಗಲಿ ಲೋಕ ಕಂಡದ್ದೇನು ಗೊತ್ತೋ? ಅಹಂಕಾರದ ಮೆರೆದಾಟದಿಂದ ಸಿದ್ಧಿಸಿದ ಗೆಲುವಲ್ಲ ಲೋಕಕ್ಕೆ ಬೇಕಾದ, ಸೋಲಿನ ಸೊಬಗನ್ನು. ಅದು ಆರಂಭಿಕ ಸುಖ ಕೊಟ್ಟಿತ್ತಷ್ಟೇ. ಭಕ್ತರ ಶಕ್ತಿಯ ಸೋಲು ಭಗವಂತನ ಸನ್ನಿಧಿಯಲ್ಲಿ ಆಗಬೇಕು. ಭಕ್ತರ ಭಾವಕ್ಕೆ ಭಗವಂತನ ಚಿತ್ತ ಸೋಲಬೇಕು. ಹಾಗೆ ಪರಸ್ಪರ ಸೋತದ್ದರಿಂದ ಲೋಕ ಬೆಳಗುವ ಭಾವಕ್ಕೆ ಭಕ್ತಿ ಎಂಬ ಹೆಸರಿರುವುದು. ಅದರ ಗೆಲುವು ಆದದ್ದು ಸರ್ವತ್ರ ಕಲ್ಯಾಣವನ್ನುಂಟು ಮಾಡ್ತದೆ. ಅದಕ್ಕೆ ಮೂರು ವಸ್ತುಗಳ ಪ್ರಾಪ್ತಿ, ಅದನ್ನು ರೂಪಕವಾಗಿ ಒದಗಿಸಿಕೊಟ್ಟಿದ್ದೀರಿ. ಅಷ್ಟನ್ನು ಭಾವ ಪುರಸ್ಸರವಾಗಿ ಸ್ವೀಕರಿಸಿದ್ದೇನೆ. ಈ ಭಾವ ನಿಮ್ಮಂತೆ ಚಿರಂಜೀವಿ ಆಗಲಿ. ಭಕ್ತಿ ಎಂಬ ಭಾವ ಅದು ಎಲ್ಲರಿಗೂ ಇಷ್ಟಾರ್ಥ. ಈ ಮಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ಜಯ 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 ಅಂತ ನಿನ್ನನ್ನು ಸ್ತುತಿಸಿ ಆಶೀರ್ವಾದ ಪಡೆದು ಹೊರ ಹೋಗುತ್ತೇನೆ ನೋಡೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಕರದಳು ಪರಶುರಾಮ ಕುಶಧಾರಿ ಹರುಷದಿ ಭಕ್ತರ ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು
ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮ ಮಂದಿರದ ಅಂಗಳದಲ್ಲಿದ್ದಂತಹ ಗಾಡಿಗಳನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.